ಹಾಗೆಂದುಕೊಳ್ಳಬಹುದು. ಒಂದು ವಿಚಾರ
ಇದೇ ನನ್ನ ಪ್ರಶ್ನೆಯಾಗಿ ಹೋಯಿತು. ಸಂಧಾನಕ್ಕೆ ಬೇಕಾಗಿ ಬಂದಿರುವ ಕೃಷ್ಣನೊಡನೆ ಸಂಧಾನವನ್ನು ಮುರಿದ ನಡವೀಳ್ಯವನ್ನು ಕೊಟ್ಟು ಕಳುಹಿದೆ. ಆದ್ರೆ ಆ ರೀತಿಯಾಗಿ ನಾನು ಮುಂದುವರಿಯಬೇಕು ಎಂಬುದಾಗಿದ್ರೆ ನನಗೊಂದು ಧೈರ್ಯ ಇತ್ತು. ಆ ಪಾಂಡವರಿಗೆ ಆ ಕೃಷ್ಣ ಸಾರಥಿಯಾಗಿದ್ದಾರೆ. ಅರ್ಜುನನ ರಥಕ್ಕೆ ಮಾತ್ರವೇ ಕೃಷ್ಣ ಸಾರಥಿಯಲ್ಲ, ಪಾಂಡವರ ಜೀವನ ರಥಕ್ಕೆ ಆತ ಸಾರಥಿಯಾಗಿದ್ದಾರೆ. ಆದ್ದರಿಂದ ಮೋಹರದಲ್ಲಿ ಅವನನ್ನು ಗೆಲ್ಲುವುದು ಸುಲಭವಲ್ಲ ಎಂಬುದಕ್ಕೆ ಬೇಕಾಗಿ ಗುರುಗಳಾಗಿರುವಂತಹ ಬಲರಾಮ ದೇವರ ಕಾಲು ಹಿಡಿದು ಬೇಡಿಕೊಂಡೆ. ಹೌದು, ನಾರಾಯಣಿ ಸೇವೆಯ ಸಮೇತ ನಿನ್ನ ಬೆಂಬಲಕ್ಕೆ ನಾನು ಬರ್ತೇನೆ ಎಂಬುದಾಗಿ. ಆದ್ರೆ ಏನು ಮಾಡೋಣ? ನನ್ನ ಪ್ರಾರಬ್ಧವೋ ಅಲ್ಲ ಅವರ ಪ್ರಾರಬ್ಧವೋ ಗೊತ್ತಿಲ್ಲ. ಮಾರ್ಗ ಮಧ್ಯದಲ್ಲಿ ಬರಡುವುದೇ ಅರಿವಿನವರ ಯಾವುದೋ ಬರಡುವುದೇನಿತ್ತಂತೆ ದಾರಿ ಬಿಟ್ಟಿರುವುದಕ್ಕೆ ಬೇಕಾಗಿ ಆ ನನ್ನ ಗುರುಗಳು ತೇರುವಿನ ಭಯ ಮುಟ್ಟಿದ ಕ್ಷಣ ಅದು ಬಿದ್ದು ಸತ್ತು ಹೋಯಿತು. ಹೀಗೂ ಉಂಟ? ಬರಡುವುದೇನು ಸಾಯ್ಲಿಕ್ಕುಂಟ? ಹಾಗಾದ್ರೆ ಇದರ ಅರ್ಥ ಏನು? ನಮ್ಮ ಅದೃಷ್ಟ ಹಾಳು ಎಂಬುದರಲ್ಲಿ ಅನುಮಾನವಿಲ್ಲ. ಅಲ್ಲಿಗೆ ಬಂದ ಕೃಷ್ಣ ಕೇಳಿದ ರಾಮ, ಈ ಧೇನು ಹತ್ಯೆಯ ದೋಷ ನಿವಾರಣೆಯಾಗಬೇಕು ಎಂಬುದಾಗಿದ್ರೆ ಏನು ಮಾಡಬೇಕು ಎಂಬುದಾಗಿ ಇಳಿದ ಪ್ರದಕ್ಷಿಣೆ ಬಂದು ತೀರ್ಥಗಳಲ್ಲಿ ಮಿಂದು ಪಾಪವನ್ನು ತೊಳೆದು ಬಾ ಎಂಬುದಾಗಿ ಕೃಷ್ಣನ ನಿರ್ದೇಶನವಾಯಿತು. ಕೃಷ್ಣ ಹಾಗೆ ಹೇಳ್ತಾನೋ ಹಾಗೆ ಕೇಳುವ ಬುಕ್ಕಲ ಸ್ವಭಾವ ನಮ್ಮ ಗುರುಗಳದ್ದು ಅಂತ ನಮಗೆ ಅರ್ಥವಾಯಿತು. ಇಳೆಯ ಪ್ರದಕ್ಷಿಣೆಯಾಯಿತು. ಮತ್ತೆ ನಂಬಿದೆ ತೀರ್ಥಯಾತ್ರೆಗೆ ಹೋದರು ಎಂದ ಮಾತ್ರಕ್ಕೆ ನಾನು ಕೊಟ್ಟಿರುವಂತಹ ಮಾತನ್ನು ಮರೆಯುವುದಕ್ಕೆ ಸಾಧ್ಯವೇ? ಕ್ಷೇತ್ರದಲ್ಲಿ ಉಭಯ ತಂಡಗಳು ನೆಲೆಯೂರಿನವು ಅರ್ಥ ಮಾಡಿಕೊಂಡೆ. ಕೃಷ್ಣನ ಚಾತುರ್ಯದ ಮುಂದೆ ಯಾರ ವಿದ್ಯೆಯು ಪರಿಣಾಮಕಾರಿಯಾಗಲಾರದು ಎಂಬುದಾಗಿ ಸಭೆಯಲ್ಲಿ ಪ್ರಶ್ನಿಸಿದಾಗ ಹೇಳಿದರು ಉತ್ತರ ಬೇರೆ ಯಾರಿಂದವೂ ಸಾಧ್ಯವಿಲ್ಲ. ಇಚ್ಛಾಮರಣಿ ಭಾರ್ಗವ ಶಿಷ್ಯ ತನಯರಾದಂತಹ ಭೀಷ್ಮಾಚಾರ್ಯರು ಮಾತ್ರವೇ ಕೃಷ್ಣನನ್ನು ಎದುರಿಸುವುದಕ್ಕೆ ಸಮರ್ಥರು ಎಂಬುದಾಗಿ ಹೋದೆ. ಅಜ್ಜನ ಕಾಲು ಹಿಡಿದುಕೊಂಡೆ, ಬೇಡವೇ ನೀತಿಯನ್ನು ತಿರಸ್ಕರಿಸಿದೆ. ಸೇನಾಧಿಪತಿತ್ವಕ್ಕೆ ಒಪ್ಪಿಕೊಂಡರು. ದಿನ ಒಂದಕ್ಕೆ 10,000 ಮಂದಿ ಮಕುಟವರ್ಧನರ ತಲೆಯನ್ನು ನಾನೆಣಿಸಿದ್ದು
ಈ 10,000ದಲ್ಲಿ ಒಬ್ಬ ಪಾಂಡವರ ಪುತ್ರನು ಇರಬಹುದು ಅಂತ. ಪಾಂಡುಪುತ್ರರನ್ನು ಕೊಲ್ಲಿಲ್ಲ ಅವರು, ಎಲ್ಲ ಯಾರ್ಯಾರೋ ಪಾಪದವರನ್ನು ಕೊಂದ್ರು. ಆಯ್ತಪ್ಪ ಹೋಗ್ಲಿ ಬಿಡಿ, ಮತ್ತು ಯುದ್ಧ ಮುಂದುವರಿಸ್ತಿದ್ರೆ ಪಾಂಡವರ ಸೈನ್ಯವಾದರೂ ನಾಶವಾಗಿ ಹೋಗೋದಿತ್ತಲ್ಲ, ಮತ್ತೆ ಉಳಿಯುವುದು ಪಾಂಡವರು ಮಾತ್ರ. ಅವರನ್ನು ನಾನೇ ನೋಡಿಕೊಳ್ತಿದ್ದೆ. ಆಯ್ತು, ಹುಳು ಶಿಖಂಡಿಯ ನೆವದಿ ಸರಳ ಮಂಚವಿದಾಯ್ತು ಭೀಷ್ಮಂಗೆ. ಅವರಿಗೆ ಸರಳ ಬಿದ್ದದ್ದ ಅಲ್ಲ, ನನ್ನ ಕೊರಳಿಗೆ ಉರುಳು ಬಿದ್ದದ್ದ ನನಗೆ ಗೊತ್ತಾಗುವುದಿಲ್ಲ. ಆದ್ರೂ ಇನ್ನೊಂದು, ಆ ವಿಧುರ ಇದ್ದಾನಲ್ಲ, ನನ್ನ ತೊಡೆಯನ್ನು ಭೀಮರು ಕಾಲದಲ್ಲಿ ಅದರಿಂದ ನನ್ನನ್ನು ರಕ್ಷಿಸುವುದಕ್ಕೆ ಬೇಕಾಗಿ ಯಾವುದೋ ದಿವ್ಯವಾದಂತಹ ಧನುಸ್ಸೊಂದನ್ನು ಸಿದ್ಧಗೊಳಿಸಿಕೊಂಡಿದ್ದರಂತೆ. ಆ ಧನುಸ್ಸನ್ನು ನನ್ನ ನಿಂದಾವಾಕ್ಯವನ್ನು ಕೇಳಿ ಕುಪಿತನಾದಂತಹ ವಿದುರ ಮೊದಲೇ ಜಾರಿದ. ಅವ ಜಾರಿದ, ಇವರು ಬಿದ್ರು. ಮತ್ತೆ ನಮ್ಮ ಗುರುಗಳಿದ್ದಾರಲ್ಲ, ದ್ರೋಣಾಚಾರ್ಯರಿಗೆ ಸೇನಾಧಿಪತಿತ್ವವನ್ನು ಕೊಟ್ಟಿದ್ದೇನೆ ನಾನು. ಒಂದು ದಿನದ ಯುದ್ಧ ಮುಗಿಯಿತು. ಮತ್ತೊಂದು ದಿನದ ಯುದ್ಧಕ್ಕೆ ಹೊರಡುವಾಗ ವಾಸ ಹಾಕಿದ್ರು. ಅವರವ ಹೆದರ್ಬೇಡ, ಧರ್ಮರಾಯನನ್ನು ಕೊಂದಲ್ಲ, ಕಟ್ಟಿ ತಂದು ನಿನ್ನ ತಾಯಿಗೊಪ್ಪಿಸ್ತೇನೆ ಅಂತ. ಸಾಕಾಗ್ತಿತ್ತು ನಮಗೆ. ಕಟ್ಟಿದ್ದಾರಂತೆ, ಕಟ್ಟಿದ್ರು. ಕೃಷ್ಣ ಬಂದ, ಅರ್ಜುನ ಬಂದ, ಬಿಟ್ರು. ಇದು ಮತ್ತೆ ಯಾರನ್ನು ನಂಬುವುದು? ಏನು ಮಾಡಲಿಯಪ್ಪೋ? ರಾತ್ರಿ ಹೊತ್ತಿನಲ್ಲಿ ಚಿಂತಿಸುತ್ತಾ ಇದ್ದೀಯಲ್ಲ, ಏನು ಚಿಂತೆ ಬಾಧಿಸಿದೆ ನಿನಗೆ ಹೇಳಿಬಿಡು. ಗುರುಗಳೇ, ಇದು ದುಗುಡವಲ್ಲ, ದುಮ್ಮಾನ. ಮಾನವಂತನಾದ ವ್ಯಕ್ತಿಗೆ ಅಭಿಮಾನಕ್ಕೆ ಕುಂದುಂಟಾಗ್ತದೆ ಎಂದಾಗುವಾಗ ಉತ್ಪತ್ತಿಯಾಗುವುದು ದುಮ್ಮಾನ. ನಿಮ್ಮನ್ನು ನಂಬಿದೆ ನಾನು, ಸೇನಾಧಿಪತಿತ್ವವನ್ನು ಕೊಟ್ಟೆ, ಸರಿ, ಧರ್ಮರಾಯರನ್ನು ಕಟ್ಟಿ ತರ್ತೇನೆ ಎಂಬುದಾಗಿ ಭಾಷೆ ಕೊಟ್ಟಿದೆ ನನಗೆ. ನಿಜ, ಕಟ್ಟಿದ್ದೀರಂತೆ ಕೇಳಿದ್ದೇನೆ ನಾನು. ಆ ಕೃಷ್ಣ ಬಂದಾಗುವಾಗ ಅವರನ್ನು ಬಿಟ್ಟಿದ್ದೀರಿ ಎಂಬುದನ್ನು ಕೇಳಿದ್ದೇನೆ. ಬಿಡದೆಯ ನಿಮ್ಮ ಪ್ರೀತಿಯ ಶಿಷ್ಯ ಊಟ ಕೌರವರಲ್ಲಿ, ಅಕ್ಷ ಪಾಂಡವರಲ್ಲಿ.
ವರವನ್ನು ಪಡೆಯುತ್ತಾ ಇಲ್ಲ. ಈ ವಿಚಾರವಾಗಿ ನನಗೂ ಬಹಳಷ್ಟು ಬೇಸರ ಇದೆ. ಪ್ರಪಂಚದಲ್ಲಿ ಪ್ರತಿಯೊಬ್ಬರಿಗೂ ದುರ್ಬಲತೆ ಎನ್ನುವುದಿದೆ. ಶಿಷ್ಯನನ್ನು ಕಂಡ ಕ್ಷಣ ಆ ರೀತಿಯಾಗಿ ಬಿಡಬೇಕಾಗಿ ಬಂತು. ನನ್ನ ದುರ್ಬಲತೆ ಎನ್ನುವ ಹಾಗೆ ನಾನು ಒಪ್ಪಿಕೊಳ್ತೇನೆ. ಗೌರವೇಶ್ವರ, ಪವಿತ್ರವಾದಂತಹ ಕುರುವಂಶದಲ್ಲಿ ಇದುವರೆಗೆ ಅದೆಷ್ಟೋ ಮಹನೀಯರು ಆಗಿ ಹೋಗಿದ್ದರೂ ಕೂಡ ಗೌರವ ಎನ್ನುವಂತಹ ನೆಗಲ್ತೆಯನ್ನು ಪಡೆದವ ನೀನು ಯಾವತ್ತೂ ಪ್ರಸನ್ನನಾಗಿರಬೇಕು ಎನ್ನುವುದೇ ನನ್ನ ಆಶೆ. ಕಳೆದ ದುರ್ಘಟನೆಯ ಬಗ್ಗೆ ಮರೆತು ಬಿಡು, ಭವಿಷ್ಯದ ಬಗ್ಗೆ ನೀನು ಯೋಚಿಸು. ನಾಳೆ ಪರೀಕ್ಷಿಸಿ ನೋಡಿದ್ನ ಶೌರ್ಯದ ಬರಿಯ. ಖಂಡಿತವಾಗಿಯೂ ನಾಳೆ ಏನು ನೋಡುವಿರಿ? ನೀನು ಒದಗಿಸಿದೆ ಎಂದಾದರೆ ನಾಳೆಯ ದಿನ ನಮ್ಮದಾಗುವುದಕ್ಕೆ ಸಾಧ್ಯ. ಏನು ಕಡಿಮೆ ಆಗಿದೆ? ವಿಶೇಷವಾದಂತಹ ವ್ಯೂಹಗಳನ್ನು ರಚಿಸಿ ಯುದ್ಧ ಮಾಡುವಲ್ಲಿ ನಾನು ನಿಷ್ಣಾತನಾಗಿದ್ದೇನೆ. ಪದ್ಮ ವ್ಯೂಹ, ಶಕಟ ವ್ಯೂಹ, ಸೂಜಿ ವ್ಯೂಹ, ಅದೇ ರೀತಿಯಾಗಿ ಮಕರ ವ್ಯೂಹ, ಚಕ್ರ ವ್ಯೂಹಗಳೇ ಮೊದಲಾದಂತಹ ವ್ಯೂಹಗಳನ್ನು ರಚಿಸುವಲ್ಲಿ ನಾನು ನಿಪುಣರಿದ್ದೇನೆ ಎನ್ನುವಂತಹ ವಿಚಾರ ನಿನಗೂ ತಿಳಿದೇ ಇದೆ. ನಾಳೆ ದಿನ ವಿಶೇಷವಾದಂತಹ ಚಕ್ರವ್ಯೂಹವನ್ನು ನಾನು ಬಲಿಯುವವನಿದ್ದೇನೆ. ನಾನು ಚಕ್ರವ್ಯೂಹವನ್ನು ಬಲಿದೆ ಎಂದಾದರೆ ಆ ಲಯಾಧಿಕಾರಿಗೂ ಕೂಡ ನನ್ನನ್ನು ಎದುರಿಸುವುದಕ್ಕೆ ಕಷ್ಟ ಸಾಧ್ಯವಾಗ್ತದೆ. ಹೋಗಿ ಅದನ್ನೊಂದು ನಾಳೆ ಕಟ್ಟು ಬಿಡ್ತೀರಾ? ಕಟ್ಟುವುದು ಮಾತ್ರ ಅಲ್ಲ, ಧರ್ಮರಾಯನನ್ನು ನಾನು ಖಂಡಿತವಾಗಿಯೂ ಬಂಧಿಸುತ್ತೇನೆ. ಆದ್ರೆ ಒಂದು ವಿಚಾರ, ಅರ್ಜುನ ಓರ್ವ ದೂರ ಉಳಿಬೇಕು. ಅಷ್ಟು ಮಾತ್ರವಲ್ಲದೆ ನಿನ್ನ ಭಾವನಾದಂತಹ ಸೈಂಧವ ಮಹಾದ್ವಾರದ ಬಳಿಯಲ್ಲಿ ನಿಲ್ಲಬೇಕು. ಅದಕ್ಕೆ ಕಾರಣ ಏನು ಬಲ್ಲಯ್ಯ? ಚಕ್ರವ್ಯೂಹದ ಮಹಾದ್ವಾರದಲ್ಲಿ ನಿನ್ನ ಭಾವನಾದಂತಹ ಜಯದ್ರಥನನ್ನೇ ನಿಲ್ಲಿಸಬೇಕು. ಅದ್ಯಾಕೆ? ಆತನನ್ನೇ ನಿಲ್ಲಿಸಬೇಕು ಎನ್ನುವ ಹಾಗೆ ನಾನು ಒತ್ತಿ ಹೇಳುವುದಕ್ಕೆ ಬಲವಾದಂತಹ ಕಾರಣವಿದೆ. ಆತನ ಸಾಮರ್ಥ್ಯ ಏನು ಎನ್ನುವಂತಹ ವಿಚಾರ ಎಲ್ಲರಿಗೂ ತಿಳಿದೇ ಇದೆ. ಪಾಂಡವರಿಂದ ಅಪಮಾನಿತನಾದಂತಹ ನಿನ್ನ ಭಾವ ದಟ್ಟವಾದಂತಹ ಅರಣ್ಯವನ್ನು ಸೇರಿ ಪ್ರಭು ಪರಮೇಶ್ವರನನ್ನು ತಪಸ್ಸಿನ ಮೂಲಕ ಮೆಚ್ಚಿಸಿದ. ಪ್ರತ್ಯಕ್ಷನಾದ ದೇವ ಕೇಳಿದ ಏನು ಬೇಕು ಎನ್ನುವ ಹಾಗೆ. ಆಗ ನಿನ್ನ ಭಾವ ಹೇಳಿದಂತಹ ಮಾತು ಏನು ಅಂತ? ಪಾಂಡವರನ್ನು ಗೆಲ್ಲುವಂತಹ ಸಾಮರ್ಥ್ಯವನ್ನು ನನಗೆ ಕೊಡು ಎನ್ನುವ ಹಾಗೆ. ಒಳ್ಳೆ ಭಾವ. ಆದ್ರೆ ದೇವರು ಆ ವರವನ್ನು ಆತನಿಗೆ ಕೊಡ್ಲಿಲ್ಲ. ಕಾರಣ ಮತ್ತೇನೂ ಅಲ್ಲ, ಮೊದಲೇ ಅರ್ಜುನನಿಗೆ ಒಲಿದು
ಪಾಶುಪತಾಸ್ತ್ರವನ್ನು ಇದ್ದ ಕಾರಣದಿಂದಾಗಿ 5 ಪಾಂಡವರನ್ನು ಗೆಲ್ಲುವಂತಹ ಸಾಮರ್ಥ್ಯ ನಿನಗೆ ನಾನು ಕೊಡುವುದಿಲ್ಲ, 4ರನ್ನು ಒಂದು ದಿನದ ಮಟ್ಟಿಗೆ ಸೋಲಿಸುವಂತಹ ಸಾಮರ್ಥ್ಯ ನಿನಗೆ ಬರಲಿ ಎನ್ನುವ ಹಾಗೆ ಅನುಗ್ರಹವನ್ನು ಮಾಡಿದ್ದಾರೆ. ಅದು ಒಂದೇ ದಿನಕ್ಕೆ ಆ ಒಂದು ದಿನವನ್ನು ನಾವು ಸದುಪಯೋಗ ಪಡಿಸಿಕೊಳ್ಳಬೇಕು. ಯಾಕೆ? ಆದ ಕಾರಣವೇ ಅರ್ಜುನ ದೂರ ಉಳಿಯಬೇಕು. ಉಳಿದಂತಹ 4ವರಿಗೆ ಒಳ ಹೋಗುವುದಕ್ಕೆ ಕಷ್ಟ ಸಾಧ್ಯವಾಗುತ್ತದೆ. ಅಂತಹ ನಿನ್ನ ಭಾವನನ್ನು ಮಹಾದ್ವಾರದ ಬಳಿಯಲ್ಲಿ ನೀನು ನಿಲ್ಲಿಸಿದೆ ಅಂತಾದ್ರೆ, ನಾನು ಚಕ್ರವ್ಯೂಹವನ್ನು ಬಲಿದೆ ಅಂತಾದ್ರೆ, ನಾಳೆ ದಿನ ನಿನಗೆ ಮೀಸೆ ಮೇಲೆ ಕೈ ಹಾಕಬಹುದು. ಆಗ್ಲಿ, ತಂಗಿಯನ್ನು ಕೊಟ್ಟದ್ದಕ್ಕೆ ಅಷ್ಟಾದ್ರೂ ಉಪಕಾರ ಮಾಡಿದ್ದಾನೆ ನನ್ನ ಭಾವ. ಸರಿ, ಅದನ್ನೊಂದು ಸದುಪಯೋಗ ಮಾಡಿಕೊಳ್ಬೇಕಾದ್ದು ನಮ್ಮ ಕರ್ತವ್ಯ, ನಮ್ಮ ಬುದ್ಧಿವಂತಿಕೆ. ಆದ್ರೆ ಒಂದು ವಿಚಾರ, ಏನು? ನೀವೀಗ ಚಕ್ರವ್ಯೂಹವನ್ನು ಕಟ್ಟುತ್ತೇನೆ, ಧರ್ಮರಾಯನನ್ನು ಬಂಧಿಸ್ತೇನೆ ಎಂಬುದಾಗಿ ಎಲ್ಲ ಭರವಸೆ ಕೊಟ್ಟಿರಿ. ಆ ಚಕ್ರವ್ಯೂಹ ಎಂದ್ರೆ ಏನು ಅಂತ ನನ್ಗೆ ಗೊತ್ತಿಲ್ಲ. ಮತ್ತೊಂದು ಹೇಳಿರಲ್ಲ, ಅರ್ಜುನನೋರ್ವ ತಪ್ಪಿದ್ರೆ ಎಂಬುದಾಗಿ. ಈಗ ನಿಮ್ಗೆ ಗೊತ್ತಾಯ್ತಾ? ತಲೆಗೆ ಹೊಯ್ದ ನೀರು ಕಾಲಿಗೆ ಬೀಳ್ತದೆ ಅಂತ. ಏನು ಮಾಡೋಣ? ಮಗನಿಗಿಂತ ಹೆಚ್ಚು ಮಮಕಾರದಿಂದ ಅರ್ಜುನನಿಗೆ ಬೇಕಾದ ವಿದ್ಯೆಯನ್ನೆಲ್ಲ ಉಪದೇಶ ಮಾಡಿದಿರಿ. ಈಗ ಅದೇ ಅಡ್ಡ ಪರಿಣಾಮ ಬೀರುವುದಕ್ಕೆ ಆರಂಭವಾಯಿತು. ನನ್ನ ತಲೆಗೆ ಅಂತಲ್ಲ, ಯಾರ ತಲೆಗೆ ನೀರು ಹೊಯ್ದ್ರು ಅದು ಕಾಲಿಗೆ ಬರಲಿ ಎಂಬುದೀಗ ಬಿದ್ದಾಯ್ತಲ್ಲ. ಆಗ್ಲಿ ಗುರುಗಳೇ, ನನಗೊಂದು ಅನುಮಾನ. ಏನು? ಈ ಚಕ್ರವ್ಯೂಹದ ರಚನಾ ವಿಧಾನ ಅದು ಏನು ಅಂತ ಒಮ್ಮೆ ನೋಡ್ಬೇಕಾಗಿದೆ. ಮಾದರಿ ಚಕ್ರವ್ಯೂಹವನ್ನು ನಾನು ತೋರಿಸುವವನಿದ್ದೇನೆ. ರಾಜಾಂಗಣದ ತಂದು ಬಾಣಗಳಿಂದಲೇ ಚಕ್ರವ್ಯೂಹದ ಮಾದರಿಯನ್ನು ನಾನು ನಿರ್ಮಿಸಿದ್ದೇನೆ. ಹೌದು, ಸರಿಯಾಗಿ ನೋಡು. 10,000 ಆನೆಗಳು ಸವ್ಯವಾಗಿ, 50,000 ರಥಗಳು ಅಪಸವ್ಯವಾಗಿ, ಅದರಿಂದ ಒಳಗೆ ತುರಗ ಅಕ್ಷೋಹಿಣಿ ಸವ್ಯವಾಗಿ, 5 ಲಕ್ಷ ಕಾಲಾಳುಗಳು ಅಪಸವ್ಯವಾಗಿ, ಹೀಗೆ 7 ಸುತ್ತಿನ ಕೋಟೆಯೋಪಾದಿಯಲ್ಲಿ ಚಕ್ರವ್ಯೂಹ ರಂಜಿಸುತ್ತಾ ಇದೆ. ಅರ್ಥವಾಯ್ತಷ್ಟೇ ನಿನಗೆ? ನನಗೆ ಆಶ್ಚರ್ಯವಾಯಿತು. ಏನು? ಇಂತಹ ವ್ಯೂಹವನ್ನು ನಾನು ನಡೆಸಿದವನಲ್ಲ. ಇಂತಹ ವ್ಯೂಹ ಮಧ್ಯೆ ಯಾರೇ ಬಂದರೂ ಕೂಡ ನಮ್ಮ ಕೈಗೆ ಸಿಲುಕುವುದರಲ್ಲಿ ಯಾವುದೇ ಸಂದೇಹವೂ ಇಲ್ಲ. ಯಾರಿಗೂ ಬರುವುದಕ್ಕೆ ಸಾಧ್ಯ ಇಲ್ಲ. ಯಾರೂ ಬಾರದೇ ಇರುವಂತಹ ಸಂದರ್ಭದಲ್ಲಿ ಪ್ರತಿಪಕ್ಷದ ನಾಯಕನಾದಂತಹ ಧರ್ಮರಾಯ ಬರಲೇಬೇಕು. ಅಂತವನನ್ನು ನಾವು ಬಂಧಿಸಿದೆವು ಎಂದಾದರೆ ನಾಳೆಯ ದಿನ ನಮ್ಮದಾಗುವುದಕ್ಕೆ ಸಾಧ್ಯ. ಸೇನಾಪತ್ಯವನ್ನು ನಿಮಗೆ ಕೊಟ್ಟಿದ್ದೇನೆ. ನಾಳೆ ಬೆಳಗ್ಗೆ ಆಗುವುದರ ಒಳಗಾಗಿ ಇದಕ್ಕೆ ಬೇಕಾಗಿರುವ ವ್ಯವಸ್ಥೆಯನ್ನು ಮಾಡಿ, ಹಾಗಿದ್ರೆ ಮಹಾದ್ವಾರದ ಬಳಿಯಲ್ಲಿ ನಿನ್ ಭಾವನನ್ನು ನಿಲ್ಲಿಸಲೇಬೇಕು. ಜಯದ್ರಥ. ಹೌದು, ಅದೇ ರೀತಿಯಾಗಿ ಚಕ್ರವ್ಯೂಹದ ಮಧ್ಯೆ ಸ್ವಸ್ತಿಕಾಕಾರ ಕಾಣುತ್ತಾ ಇದೆ. ಹೌದು, ಅಲ್ಲಿ ನೀನು ನಿಂತುಕೊಳ್ಬೇಕು. ಅಷ್ಟೇ. ಇಷ್ಟು ಸಾಕಾಗುದಿಲ್ಲ. ಹೌದು, ನಾನೀಗ ಚಕ್ರವ್ಯೂಹವನ್ನು ತೋರಿಸಿದ್ದೇನಲ್ಲ ನಿನಗೆ, ಅದನ್ನು ಹಾಗೆ ಬಿಡುವುದಿಲ್ಲ. ಈಗ ಗುರುಗಳೇ, ಮನಸ್ಸಿಗೊಂದು ಸಮಾಧಾನ ಆಯಿತು. ಪರಿಣಾಮ ರುಚಿ ಎಷ್ಟು ಅಂತ ನನಗೆ ನಾಳೆ ಗೊತ್ತಾಗ್ತದೆ. ಯೋಚಿಸುವುದೇ ಬೇಡ, ನಾಳೆ ದಿನ ನಮ್ಮದೇ ವ್ಯವಸ್ಥೆ ಮಾಡಿ. ಸರಿ, ಮುಂದೆ ನೀನು ಚೆನ್ನಾಗಿ ನಿದ್ರೆ ಮಾಡಿ. ಏನು
ಇದ್ದಾರೆ. ಸಾಲೋದಕ್ಕೆ ವಿಶೇಷವಾದಂತಹ ಚಾಕಚಕ್ಯತೆ ಉಳ್ಳಂತಹ ಚಕ್ರವ್ಯೂಹವನ್ನು ರಚನೆ ಮಾಡಿದ್ದಾರೆ. ಇದೇ ಆಶ್ಚರ್ಯ. ಇದನ್ನು ಭೇದಿಸುವುದಕ್ಕೆ ನಮ್ಮಲ್ಲಿದ್ದಂತಹ ಸಮರ್ಥ ವೀರರೆಲ್ಲ ಹೋಗಿದ್ದಾರೆ. ಸಹೋದರರಂತಹ ಭೀಮಸೇನ ನಾನು ಹೋಗಿ ಬರ್ತೇನೆ ಎಂಬಾಗೆ ಉತ್ಸಾಹದಿಂದ ಹೋದ್ರೆ ಗಾಯ ಹೊಡೆದು ಪುನರಪಿ ಬಂದ. ಹಾಗೆ ದ್ರುಪದ, ಸಹದೇವ, ದೃಷ್ಟದ್ಯುಮ್ನ ಇವರೆಲ್ಲರೂ ಹಿಂದ ಬಂದಂತಹ ಸನ್ನಿವೇಶದಲ್ಲಿ ಎಲ್ಲವರು ಗಾಯಗೊಂಡು ಈಗ ಶುಶ್ರೂಷೆ ಮಾಡುತ್ತಾ ಮಲಗಿದ್ದಾರೆ. ಆದ್ರೆ ಏನು ಮಾಡೋಣ ಹೇಳಿ? ಈ ಕೋಟೆಯನ್ನು ಭೇದಿಸಬೇಕು. ಭೇದಿಸುವುದಕ್ಕೆ ಯಾರಿಗ ಸಾಧ್ಯ ಎಂಬ ಹಾಗೆ ಆಲೋಚನೆ ಮಾಡಿಕೊಂಡ್ರೆ ನಮ್ಮ ಭಾವನಾದಂತಹ ಬಲರಾಮ ದೇವರು ತಿಳಿದಿದ್ದಾರೆ. ಆದ್ರೆ ಅವರಿದ್ದಾರೆ ಇಲ್ಲ. ತೀರ್ಥಯಾತ್ರೆಗಾಗಿ ಹೊರಟು ಹೋದವರು ಯಾವಾಗ ಬರ್ತಾರೋ ಗೊತ್ತಿಲ್ಲ. ಸಕಾಲಕ್ಕೆ ಅವರು ಬಾರದೇ ಇದ್ರೆ ಅವರಿಂದ ಇದನ್ನು ಮುರಿಸುವುದಕ್ಕೆ ಸಾಧ್ಯ ಇಲ್ಲ. ಹಾಗೆಂದು ಕೃಷ್ಣನೇ ಹೇಳೋಣವೇ ನಾನು ಶಸ್ತ್ರವನ್ನು ಹಿಡಿಯೋದಿಲ್ಲ ಎಂಬ ಹಾಗೆ ವಾಗ್ದಾನ ಮಾಡಿದ್ದಾನೆ. ಹಾಗಾದರೆ ಬಲರಾಮ ಕೃಷ್ಣರಿಬ್ಬರಿಂದಲೂ ಆಗುವುದಿಲ್ಲ. ಪಾರ್ಥ ತಿಳಿದಿದ್ದಾನೆ. ಆದ್ರೆ ಪಾರ್ಥ ಇವತ್ತು ಸಂಶಪ್ತಕರಲ್ಲಿ ಯುದ್ಧಕ್ಕಾಗಿ ಹೋಗಿದ್ದಾನೆ. ಹಾಗಾದ್ರೆ ಏನು ಮಾಡೋಣ? ಅವನ ಮಗನಾದಂತಹ ಅಭಿಮನ್ಯು ಒಬ್ಬ ಸಮರ್ಥ ವೀರರು ಹೌದು, ಎಳೆ ವಯಸ್ಸಿನವರು ಹೌದು. ಆದ್ರೆ ಏನು ಮಾಡೋಣ? ಚಕ್ರವ್ಯೂಹವನ್ನು ಭವನವನ್ನು ಮಾಡುವುದಕ್ಕೆ ಸಾಧ್ಯ, ಆದ್ರೆ ಕ್ಷೇಮದಲ್ಲಿ ಬರುವುದಕ್ಕೆ ಮಾತ್ರ ಅವನಿಗೆ ಅಸಾಧ್ಯ. ಏನು ಮಾಡೋಣ? ಇಂದಿನ ದಿವಸ ನಮಗೆ ಗೆಲುವು ಬರಬೇಕಾದ್ರೆ ಇಂಥ ವ್ಯೂಹದ ವ್ಯವಹಾರ ಆಗಬೇಕು. ವಂದಿಸಿಕೊಂಡಿದ್ದೇವೆ. ಕೀರ್ತಿವಂತನಾಗು ಮಗ. ಮನಸ್ಸೆಂಬಂತಹ ಆಕಾಶವನ್ನು ಪ್ರಶಾಂತವಾದಂತಹ ಆಕಾಶ ಕಾರ್ಮಾಣ ಕವಿದಂತಾಗಿದೆ. ಚಿಂತಾಕ್ರಾಂತರಾಗಿದ್ದೀರಿ, ದುಃಖಿಸ್ತಾ ಇದ್ದೀರಿ. ಹೌದು ಕಂದ. ನಿಮ್ಮ ಚಿಂತೆಯನ್ನು ವಿಪ್ಪುಗಳ ಸೊಕ್ಕನ್ನು ಮುರಿಯುವುದಕ್ಕೆ, ಅವರ ಅದಟನ್ನು ಅಡಗಿಸುವುದಕ್ಕೆ ನಿಮ್ಮ ಮಗನಾದಂತಹ ಅಭಿಮನ್ಯು ಬಂದಿದ್ದಾನೆ. ನನ್ನನ್ನು ಕಲಿಸಿಕೊಂಡು ಉಭಯ ಕುಲ ಬಿಲ್ವಾಜರಾದಂತಹ ದ್ರೋಣಾಚಾರ್ಯರು ಕಟ್ಟಿದಂತಹ ವ್ಯೂಹವನ್ನು ಭೇದಿಸುವುದಕ್ಕೆ ಸಾಧ್ಯವೇ ಮಗನೇ?
ದ್ರೋಣಾಚಾರ್ಯರು ನಿರ್ಮಿಸಿದ ಚಕ್ರವ್ಯೂಹ ಹೌದು ಕಂದ. ಮುಕ್ತ ಅಮುಕ್ತ ಮುಕ್ತ ಮುಕ್ತ ಮಂತ್ರಮುಕ್ತವೇ ಮೊದಲಾದಂತಹ ವಿದ್ಯೆಗಳ ಶಾಖೋಪ ಶಾಖೆಯನ್ನು ಚೆನ್ನಾಗಿ ಬಲ್ಲವನಿದ್ದೇನೆ. ಕೋಟೆಯನ್ನು ಕಟ್ಟುವುದಕ್ಕೂ ಕೋಟೆಯನ್ನು ಮುರಿಯುವುದಕ್ಕೂ ನಿಮ್ಮ ಮಗನಾದಂತಹ ನಾನು ಸಮರ್ಥನಿದ್ದಾನೆ. ಅಪ್ಪ ನನಗೊಂದು ಅಪ್ಪಣೆ ಕೊಡಿ. ಕಳುಹಿಸಿಕೊಂಡ್ರೆ ಏನು ಮಾಡುವ ಮಗ? ನೀವೊಂದು ಅಪ್ಪಣೆಯನ್ನು ನನಗೆ ಕೊಟ್ಟರೆ ಹೌದಾದ್ರೆ ಕಬುರಬ ಸೇನೆಯಲ್ಲಿ ಉಂಟವಲ್ಲ ಶಾಕಿನಿ ಡಾಕ್ಟರಿಗೆ ಅವತಾರ ಮಾಡ್ತೇನೆ. ನುಡಿಗೆ ಮೆಚ್ಚಿದ ಮಗನೇ ಆಡಿದ್ದೀಯ ಮಗನೇ. ನಿಮ್ಮ ಮಗ ನಾನು. ಸಿಂಹದ ಹೊಟ್ಟೆಯಲ್ಲಿ ಹುಟ್ಟುವುದು ಸಿಂಹದ ಬರಿತಾನೆ. ಮತ್ತೆ ನೀನು ಕ್ಷತ್ರಿಯ ವಂಶದಲ್ಲಿ ಹುಟ್ಟಿಕೊಂಡವ, ಶುದ್ಧ ಕ್ಷತ್ರಿಯನೇ ಆಗಿದ್ದೀಯ. ಮತ್ತೆ ಬಾಹುದರಲ್ಲಿ ತೋಳಿನಲ್ಲಿ ಬಲ ಇದೆ. ಅದಕ್ಕೆ ಅನುಗುಣವಾಗಿಯೇ ಅದಕ್ಕೆ ಸರಿಯಾದಂತಹ ಮಾತುಗಳನ್ನು ಆಡುವುದು ಅವರದ್ದಾದಂತಹ ಧರ್ಮ. ಮಗನೇ, ವಿರೋಧಿ ಸ್ಥಾನದಲ್ಲಿದ್ದಂತಹ ದ್ರೋಣಾಚಾರ್ಯರು ಕಟ್ಟಿದಂತಹ ಚಕ್ರವ್ಯೂಹವನ್ನು ಎಂಬ ಹಾಗೆ ಸಾಹಸದ ಮಾತುಗಳನ್ನಾಡಿ ಹೊರಡುವುದಕ್ಕೆ ಸಿದ್ಧತೆಯನ್ನು ಮಾಡ್ತಾ ಇದ್ಯಪ್ಪ. ನಾನು ಹೋಗ್ತೇನೆ.
ಕಳುಹಿಸಿ ಕೊಡಬಹುದಿತ್ತು. ಇತ್ತು ಏನು? ಆದ್ರೆ ನನ್ನ ಮನಸ್ಸು ಹೇಳುತ್ತಾ ಇದೆ, ಏನು? ಧರ್ಮರಾಯ ನೀನು ಸ್ವಲ್ಪ ಎಚ್ಚರವಂತನಾಗಿರಬೇಕು, ಜಾಗೃತನಾಗಿರಬೇಕು ಎಂಬ ಹಾಗೆ. ಯಾವಾಗಲೂ ಎಚ್ಚರದಿಂದಲೇ ಇರುವುದಿಲ್ಲವಪ್ಪ ನೀನು. ಕಳುಹಿಸಿ ಕೊಡುವುದಕ್ಕೆ ಮನಸ್ಸು ಒಪ್ಪುವುದಿಲ್ಲವಪ್ಪ. ಯಾಕೆ ಅಂತ ಅರ್ಥ ಆಗಿಲ್ಲ. ಸಾಮಾನ್ಯವಾದಂತಹ ವ್ಯೂಹ ಎಂಬ ಹಾಗೆ ನೀನು ಕಲ್ಪನೆ ಮಾಡಿಕೊಳ್ಳಬೇಡ. ಏನು ಅಸಾಮಾನ್ಯ? ಭಯಂಕರವಾದಂತಹ ಹಾ. ಉರಿ ಜ್ವಾಲೆಯಿಂದ ಹಾ. ಇರುತ್ತಿರುವಂತಹ ಒಂದು ಹಾ. ವಿಶೇಷವಾದಂತಹ ವ್ಯೂಹ ಅದು. ಓಹೋ. ಅಂತಹ ಕೋಟೆ ಒಳಗೆ ಹೋಗುವುದಕ್ಕೆ ಸಾಧ್ಯ ಇಲ್ಲ. ಹಾ. ನಾನು ನಿದರ್ಶನಗಳನ್ನು ಕೆಲವು ಹೇಳ್ತೇನೆ ಮಗನೇ. ಹೇಳಪ್ಪ ಹೇಳಿ. ಬಾಯ ಮೂಲಕವಾಗಿ ಭಯಂಕರವಾದಂತಹ ವಿಷಜ್ವಾಲೆಯನ್ನು ಹೊರಸೂಸುವಂತಹ ಹಾ. ಘಟ ಸರ್ಪದ ಹೆಡೆಯಲ್ಲಾದ್ರೂ ಮೆಟ್ಟಿ ಕುಡಿತಕ್ಕ ಹಾ. ಮೃತ್ಯುವಿನ ಬಾಯನ್ನು ಸುಖದಲ್ಲಿ ಹೋಗಿ ಹಾ. ಪುನಃ ಕ್ಷೇಮದಲ್ಲಿ ಬರುವುದಕ್ಕೆ ಸಾಧ್ಯ. ಓಹೋ. ಮಾತ್ರವಲ್ಲ, ಹಾ. ಅದು ಹಾ. ಕಾಲಾಗ್ನಿಯ ಒಳಗೆ ಹೋಗಿ ಹಿಂದೆ ಸುಖವಾಗಿ ಬರಬಹುದು. ಹಾ. ಆದ್ರೆ ಇಲ್ಲಿ ನೋಡಿದ್ರೆ ಹಾ. ಇದು ಎಲ್ಲದಕ್ಕೂ ಮಿಗಿಲಾದಂತಹ ವಿಶೇಷವಾದಂತಹ ಶಕ್ತಿಯುತವಾದಂತಹ ವ್ಯೂಹ. ಇದಕ್ಕೆ ನಿನ್ನನ್ನು ಕಳುಹಿಸಿಕೊಡ್ಬೇಕಂತಾದ್ರೆ ನಾನು ಹೇಗೆ ಕಳುಹಿಸಿಕೊಳ್ಳಲಿ? ಅಭಿಮನ್ಯು ದೊಡ್ಡಪ್ಪ, ನಿಮ್ಮಲ್ಲಿ ಒಂದು ಮಾತು ಕೇಳಿದೆ ನಾನು. ಏನು ಮಗ? ಬಿಡು ಬಿಡು ಮಹಾ ಸಿಂಹರಾಜನ ಅಂದ್ರೆ ಹಾಯಾಗಿ ನಿದ್ರಿಸುತ್ತಿರುವಂತಹ ಕೇಸರಿಯನ್ನು ಕೆಣಕುವುದಕ್ಕೆ ಒಂದು ಹುಲ್ಲೆ ಮರಿ ಹೋಯ್ತು ಅಂತಾದ್ರೆ ಅದರ ಪರಿಣಾಮ ಏನಾದೀತು? ಅದಕ್ಕೆ ಆಹಾರವಾಗಿ ಹೋದೀತು. ಕರಿಗಳ ಅಂಕುಶ ಕಿರಿದನ್ನಲಹುದೇ. ದೊಡ್ಡ ಆನೆಯನ್ನು ಪಳಗಿಸುವುದಕ್ಕೆ ಒಂದು ಸಣ್ಣ ಅಂಕುಶ ಸಾಕು, ಸಾಕಾಗ್ತದೆ. ಅರಿಗಳಿಗೆ ಅಂಕುಶ ಪ್ರಾಯನಾಗಿ ಹಿಂದಿನ ರಣದಲ್ಲಿ ಮೆರೆಯುತ್ತೇನೆ. ಮಾತ್ರ ಅಲ್ಲ, ಕೊಡನ ಕುವರನ ಕುಟಿಲತೆ ಏನು ಇದನ್ನು ನಾನು ನೋಡ್ತೇನೆ. ದೊಡ್ಡಪ್ಪ ಕರಿ ಕಂದ. ಕಾಲನ್ನು ಇಡಬೇಕಪ್ಪ. ಹೌದು, ನಾನು ಎಷ್ಟು ಎಚ್ಚರಿಸಿದ್ರು ಕೂಡ ನನ್ನ ಮನಸ್ಸನ್ನು ಮುದಗೊಳಿಸಿ ಹೊರಡುವಂತಹ ಸಿದ್ಧತೆ ಮಾಡುತ್ತಾ ಇದ್ದೀವಿ. ಅವರು ಸಾಮಾನ್ಯರಲ್ಲ. ಅದು ನಮ್ಮ ಗ್ರಹರಂತೆ ಕಾಡುತ್ತಾ ಇದ್ದಾರೆ ಹೋದವರನ್ನೆಲ್ಲ. ಒಂದಡಿಯಿಂದ ದ್ರೋಣಾಚಾರ್ಯರು, ಇನ್ನೊಂದಡಿಯಿಂದ ಅಶ್ವತ್ಥಾಮಾಚಾರ್ಯರು, ಹಾಗೆ ಕರ್ಣ, ದುಶ್ಯಾಸನ ಮುಂತಾದಂತಹ ವೀರಾದಿವೀರರೆಲ್ಲ ತಮ್ಮದಾದಂತಹ ತೋಳ ಬಲದ ಪ್ರದರ್ಶನವನ್ನು ಮಾಡುತ್ತಾ ಇದ್ದಾರೆ.
ಕುಮಾರ ಅವರ ಬಳಿಗೆ ನಿನ್ನನ್ನು ಹೇಗೆ ಕಳುಹಿಸಿ ಕೊಡಲಿ ಎಂದು ಹಾಗೆ ಹೇಳಿದ್ರು ಕೂಡ ದೊಡ್ಡಪ್ಪ, ನನಗೆ ಧೈರ್ಯದ ಮಾತುಗಳನ್ನು ಆಡುತ್ತಾ ಇದ್ದೀಯ. ಅಖಂಡವಾದ ಭರತಖಂಡದಲ್ಲಿ ಪವಿತ್ರವಾದ ಚಂದ್ರವಂಶದಲ್ಲಿ ಹುಟ್ಟಿಕೊಂಡಿದ್ದೇನೆ. ನಮ್ಮ ಹಿರಿಯವರು ಆಳಿ ಬಾಳಿ ಕಲಿಸಿದ ಕೀರ್ತಿ ಎನ್ನುವಂತಹ ಮಕುಟಕ್ಕೆ ಮತ್ತೊಂದು ಗರಿಯನ್ನು ಪೋಣಿಸುವುದಕ್ಕೆ ನಿನ್ನ ಮಗನಾದಂತಹ ಅಭಿಮನ್ಯು ಹೊರಟಿದ್ದಾನೆ. ಆ ಸಂದರ್ಭವನ್ನು ಸದುಪಯೋಗ ಪಡಿಸುವುದಕ್ಕಾಗಿ ಹೊರಟು ನಿಂತವ. ದೊಡ್ಡಪ್ಪ, ಬೇಡ ಅಂತ ಹೇಳಬೇಡಿ, ನನ್ನನ್ನು ಆಕ್ಷೇಪಿಸಬೇಡಿ. ಬೇಡ ಅನ್ನೋದಿಲ್ಲ, ನನಗೆ ಧೈರ್ಯವಾಯಿತು, ಮುದಗೊಂಡೆ. ಆದ ಕಾರಣವೇ ತುಂಬಾ ಸಂತೋಷದಿಂದ ನೋಡಿ ನಿನ್ನನ್ನು ಹರಸಿ ಕಳುಹಿಸಿಕೊಡ್ತೇನೆ. ನಿಮ್ಮನ್ನು ಯಾವಾಗ್ಲೂ ಹೀಗೆ ನೋಡ್ಬೇಕು ಅಂತ ನನಗೆ ಆಸೆ. ಹೌದಪ್ಪ, ನಿನ್ನ ಮನದ ಆಸೆ ಹೀಗೆ ಎಂದು ನೋಡಿದರೂ ನನ್ನ ಅಪ್ಪ ಧರ್ಮರಾಯನೇ ಆಗಿರ್ಬೇಕು ಎಂಬ ಹಾಗೆ. ಅದರಲ್ಲಿ ಹೀಗೆ ಕುಮಾರ ಏನೇ ಇರ್ಲಪ್ಪ, ಎಳೆಯ ಹುಡುಗರಾಗಿದ್ರು ಕೂಡ ನಿನ್ನದಾದಂತಹ ತೋಳಿನಲ್ಲಿ ವಿಕ್ರಮ ಎದ್ದು ಕಾಣುತ್ತಾ ಇದೆ. ವಿರೋಧಿಗಳನ್ನು ಗೆಲ್ಲುವಂತಹ ಸ್ವಯಂ ಶಕ್ತಿ ನಿನ್ನಲ್ಲಿದೆ ಎಂಬಂತ ಧೈರ್ಯ ನನಗಿದೆ. ಆದ ಕಾರಣವೇ ದೇವರನ್ನು ಧ್ಯಾನಿಸಿ ನಿನ್ನನ್ನು ಹರಸಿ ಕಳುಹಿಸಿಕೊಡ್ತೇನೆ. ನಿನ್ನನ್ನು ಒಬ್ಬರನ್ನಾಗಿ ಕಳಿಸಿಕೊಡೋದಿಲ್ಲ. ಕಳಿಸಿಕೊಡ್ತೀರಾ? ಹೌದು. ಓ, ನೀವು ಇಷ್ಟು ಬೇಗ ಕಳಿಸಿ ಕೊಡ್ತಿದ್ದೆ, ಮೊದಲೇ ಗೊತ್ತಿದ್ರೆ ಇನ್ನು ಸ್ವಲ್ಪ ಒದ್ದಾಟ ಮೊದಲೇ ಮಾಡ್ತಿದ್ದೆ. ಮಗನೇ ಕುಮಾರ, ಆದ್ರೆ ನಿನ್ನನ್ನು ಒಬ್ಬರನ್ನು ಕಳಿಸಿಕೊಡಲಿಕ್ಕೆ ನನ್ನ ಮನ ಒಡಂಬಡುವುದಿಲ್ಲ. ಮತ್ತೆ ಚತುರಂಗ ಸೇನೆಯನ್ನು ನಿನ್ನ ಹಿಂದೆ ಇರಿಸಿ ಅದರ ಹಿಂದಕ್ಕೆ ನಾನು ಬೆಂಗಾವಲಿಗಾಗಿ ಬರ್ತೇನೆ. ಮಗನೇ ಹೋಗಿ ಬಾ. ಜಯಲಕ್ಷ್ಮಿಯ ಭೂಮಿಗೆ ಕೈಗೆ ದನದಲ್ಲಿ ಏಳಂತೂ ನಿಮ್ಮ ಪದ ತಲೆ ಕಾಣ್ತೇನೆ. ಮಗನೇ ಹೋಗಿ ಬರ್ತೇನೆ. ರಣವೀಳ್ಯ ಸಿಕ್ಕಿತ್ತು, ಆಶೀರ್ವಾದವು ಸಿಕ್ಕಿದೆ. ರಣಕ್ಷೇತ್ರವನ್ನು ಸೇರಿಕೊಳ್ಬೇಕು. ರಣಕ್ಷೇತ್ರಕ್ಕೆ ಒಬ್ಬನೇ ಹೋಗುವುದ ಕಾತನ ಎಲ್ಲಿ ನನ್ನ ಸಾರಥಿ ಸೌಮಿತ್ರ ಈ ಕಡೆ ಕರೆಯಾಯ್ತು. ಯಾಕೆ ಏನಾಗ್ಬೇಕು? ಆದ್ರೆ ಒಂದು ಅವಸರವಾಗಿ ಓಡಿ ಬಂದಿತಿ. ಅವಸರದಲ್ಲೂ ನಾವು ಪರಂಪರೆ ಬಿಡಬಾರ್ದು. ಯಾಕೆ ಹೇಳಿದ ಗೊತ್ತಾಯ್ತು? ಯಾಕೆ ಅತಿ ವೇಗದಿಂದ ಧಾವಿಸಿ ಬಂದು ಕೇಳಿದಲ್ಲ, ಕೇಳಬೇಕಾದ ಅನಿವಾರ್ಯತೆ ಉಂಟು. ಏನಾಗ್ಬೇಕು? ಯುದ್ಧ ಕ್ಷೇತ್ರವನ್ನು ಸೇರಿಕೊಳ್ಬೇಕಾಗಿದೆ. ರಥದ ಸಿದ್ಧತೆ ಮಾಡಿ.
ಆಧಾರವಾದ ಪಾದಗಳಿಗೆ ಏಳು ಮಗನೇ, ಶುಭವಾಗಲಿ. ಅಮ್ಮ ಕಂದ, ಏನಮ್ಮ ಆಶ್ಚರ್ಯವಾಗ್ತಾ ಇದೆ ಮಗನೇ. ಹೌದಾ? ಮನಸ್ಸಿನ ಭಾವನೆಗಳಿಗೆ ಮುಖ ಅನ್ನೋದು ಕನ್ನಡಿ ಇದ್ದ ಹಾಗೆ. ಸತ್ಯಮ್ಮ. ವ್ಯಕ್ತಿಯೋರ್ವನಿಗೆ ಸಂತೋಷ ಆಗ್ತದೆ, ಹಾ. ವ್ಯಕ್ತಿಯೋರ್ವನಿಗೆ ದುಃಖ ಆಗ್ತದೆ. ಹಾ. ಭಾವನೆಯನ್ನು ಕಂಡಾಗ ಅರ್ಥವಿಸಿಕೊಳ್ಳುವುದಕ್ಕಾಗ್ತದೆ. ಹೌದು. ಇವನಿಗೆ ಸಂತೋಷ ಆಗಿದೆ, ಇವನಿಗೆ ದುಃಖ ಆಗಿದೆ ಅಂತ. ಹಾ. ಹಾಗೆ ಅಂತ ಹಾ. ಯಾಕೆ ಅನ್ನುವಂತಹ ಪ್ರಶ್ನೆಗೆ ಉತ್ತರ ಸಿಗಬೇಕು ಅಂತಾದ್ರೆ ಆದ್ರೆ ಅನುಭವಿಸುತ್ತಿರುವಂತಹ ವ್ಯಕ್ತಿ ಹಾ. ಈ ಕಡೆ ಇದ್ದವನಿಗೆ ಬಾಯಿ ಬಿಟ್ಟು ಹೇಳಬೇಕಾಗ್ತದೆ. ಹೌದಮ್ಮ. ಕಂದ, ಅಮ್ಮ ಮಗನ ಬಳಿಗೆ ಬರುವುದು ಅಥವಾ ತಾಯಿ ಮಗನ ಬಳಿಗೆ ಹೋಗುವುದು ಹೊಸತೇನೂ ಅಲ್ಲ. ಆದ್ರೆ ಹಾ. ಇಂದು ನಿನ್ನಲ್ಲಿ ವಿಶೇಷತೆಯನ್ನು ಕಾಣ್ತಾ ಇದ್ದೇನೆ. ಏನಪ್ಪ? ಮಕ್ಕಳಲ್ಲಿ ಸಣ್ಣ ಬದಲಾವಣೆ ಆದರೂ ಕೂಡ ಹಾ. ಮೊದಲಾಗಿ ಗುರುತಿಸಿಕೊಳ್ಳುವುದು ತಾಯಿ ಹೃದಯ ತಾನೆ. ಹೆತ್ತ ಕರುಳಲ್ವೇ ಅದು? ಹಾ. ಹಾ. ಹಾಗಾಗಿಯೇ ಪ್ರಶ್ನಿಸ್ತಾ ಇದ್ದೇನೆ ಕಂದ. ಏನಮ್ಮ? ಎದೆಗೆ ಸೀಸದ ಕವಚ ಅಪ್ಪಿಕೊಂಡಿದೆ, ಹಾ. ಕೈಯಲ್ಲಿ ಆಯುಧವನ್ನು ಹಿಡಿದುಕೊಂಡಿದ್ದಿ, ಹೌದು. ಬೆನ್ನಿಗೆ ಬತ್ತಳಿಕೆ, ಹಾ. ಮುಖದಲ್ಲಿ ವೀರಾವೇಶ, ಈ ರೀತಿಯಾಗಿ ನೀನು ಸಿದ್ಧಗೊಂಡು ಹಾ. ಹೊರಟು ನಿಂತಿದ್ದಿ ಅಂತಾದ್ರೆ ಹಾ. ಎಲ್ಲಿಗೆ ಅಂತ ನಾನು ಕೇಳಬೇಕೋ ಬೇಡವೋ? ಕೇಳುವುದಕ್ಕಿಂತ ಮುಂಚಿತವಾಗಿ ನೀನೇ ಹೇಳಬೇಕಾಗಿತ್ತು. ಹಾ. ಕಟುರಿದೆಯಾಗಬೇಡ ಕಂದ, ಹೇಳು ಮಗನೇ, ಯಾವ ಕಡೆಗೆ ಹೊರಟಿದ್ದಿ? ಗೊತ್ತಾಗಿಲ್ವಮ್ಮ? ಅಮ್ಮ ಅಮ್ಮ, ನಾನು ದೂರದಿಂದ ಹೊರಟಂತಹ ವಿಚಾರ ಹಾ. ನಿನಗೆ ಅರ್ಥ ಆಯ್ತಾ? ಹಾ. ನನ್ನ ರಥಗಳ ಗಾಳಿಗಳ ಶಬ್ದ ನಿನ್ನ ಕಿವಿಗೆ ಅಪ್ಪಳಿಸಿತಮ್ಮ. ಹೌದು ಕಂದ. ಇದಕ್ಕೆ ಹೇಳುದಮ್ಮ, ಪ್ರಪಂಚದಲ್ಲಿ ಕೆಟ್ಟ ಮಕ್ಕಳಾದ್ರೂ ಹುಟ್ಟಿಕೊಡ್ತಾರಂತೆ, ಕೆಟ್ಟ ತಾಯಿಯಂದಿರು ಯಾವ ಕಾರಣಕ್ಕೂ ಯಾವ ಕಾಲಕ್ಕೂ ಹುಟ್ಟಿಕೊಳ್ಳುವುದಿಲ್ಲಂತೆ. ಹಾ. ಹೆತ್ತ ಕರುಳಿಗೆ ಮಗ ಹೊರಟಂತ ವಿಚಾರ ಅರ್ಥವಾಗಿ
ತನ್ನ ಎದುರಿಗೆ ಧಾವಿಸಿ ಬಂದೆಯ ಅಮ್ಮ. ಹೌದು ಕಂದ. ಅಮ್ಮ, ತಾಯಿಯ ಬಳಿಗೆ ಬರುವಾಗ ಮಗನ ಕೈಯಲ್ಲಿ ಆಯುಧದ ಸಿದ್ಧತೆ ಅವಶ್ಯಕತೆ ಉಂಟಾ? ಇಲ್ಲಪ್ಪ. ಆದ್ರೆ ಇವತ್ತು ಉಂಟು. ಯಾಕೆ? ಆದ್ರೆ ತಾಯಿಯ ಬಳಿಗೆ ಮಗ ಬಂದದ್ದಲ್ಲ, ಮಗನ ಬಳಿಗೆ ತಾಯಿ ಬರುವಾಗ ಸಿದ್ಧತೆಯಲ್ಲಿದ್ದಾನೆ. ಕುತೂಹಲ ಸಹಜ ಅಮ್ಮ, ನಿನ್ನ ಊಹನೆ ಸುಳ್ಳಾಗುವುದಿಲ್ಲ. ಅಮ್ಮ, ಯುದ್ಧ ಯುದ್ಧ ಏನಪ್ಪ? ಅರ್ಥ ಆಗ್ಲಿಲ್ಲ? ಗೊತ್ತಾಗ್ಲಿಲ್ಲ. ಕೌರವರಿಗೂ ಪಾಂಡವರಿಗೂ ಯುದ್ಧ ಪ್ರಾರಂಭವಾಗಿ ಎಷ್ಟು ದಿವಸ ಮುಗಿಯಿತು ಗೊತ್ತುಂಟಾ? 12 ದಿವಸದ ಯುದ್ಧ ಮುಗಿಯಿತು. ಇನ್ನು ಪ್ರಾರಂಭವಾಗುವುದು 13ನೇ ದಿವಸದ ಯುದ್ಧ. ಸರಿ. ಇಲ್ಲಿಯವರೆಗೆ ಯಾರಿಗೆ ಜಯ ಯಾರಿಗೆ ಅಪಜಯ ನಿರ್ಧಾರ ಆಗ್ಲಿಲ್ಲ. ಇಲ್ಲ. ಅಷ್ಟು ಹೊತ್ತಿಗೆ ಅವ ಇದ್ದಾನಲ್ಲಮ್ಮ. ಯಾರು ಅವ? ಅವ ಅಂದ್ರೆ ಸುಯೋಧನ, ಕೌರವ. ಗೆಲುವಿನ ಆಸೆಯನ್ನೇ ಬಿಟ್ಟುಬಿಟ್ಟಮ್ಮ, ಬಿಟ್ಟುಬಿಟ್ಟ. ಆದ್ರೆ ಹೇಗಾದ್ರೂ ಮಾಡಿ ಏನಾದ್ರೂ ಮಾಡಿ ಗೆಲ್ಲಬೇಕೆನ್ನುವುದಕ್ಕಾಗಿ ಗುರುಗಳಾದಂತಹ ದ್ರೋಣಾಚಾರ್ಯರನ್ನು ಬಳಿಗೆ ಕರೆದ, ವಿಚಾರ ವಿನಿಮಯ ಮಾಡಿದ. ಅದರ ಪ್ರತೀಕವಾಗಿ ಅವರು ಏನ್ ಮಾಡಿದ್ದಾರೆ ಗೊತ್ತಾ? ಏನ್ ಮಾಡಿದ್ದಾರೆ? ಎನ್ನುವುದನ್ನು ರಚಿಸಿದ್ರು. ಒಬ್ಬ ಆಳನ್ನು ದೊಡ್ಡ ತಂದೆ ಬಳಿಗೆ ಅಟ್ಟಿದ್ರು. ವಿಚಾರ ತಿಳಿದು ದೊಡ್ಡ ತಂದೆಯವರು ದುಃಖಿಸ್ತಾ ಇದ್ರು. ಅಷ್ಟು ಹೊತ್ತಿಗೆ ಸಿಡಿಲ ಮರಿಯಂತೆ ಅವರ ಮುಂದೆ ನೆಗೆದೆ ಅವರಿಗೆ ಧೈರ್ಯದ ಮಾತು ಹೇಳಿದೆ. ಅಮ್ಮ, ಸಂತುಷ್ಟರಾದ ದೊಡ್ಡಪ್ಪ ಆಶೀರ್ವಾದಿಸಿದೆ, ರಣವೀಳೆ ಕೊಟ್ಟು ನೇರ ಹೊರಡುತ್ತೇನೆ ತಾಗುವಾಗ ನೀನು ಬಂದಿದ್ದೆ. ಒಳ್ಳೆಯದಮ್ಮ, ಬಂದದ್ದು ಒಳ್ಳೆಯದು. ಅಮ್ಮ, ಅಮ್ಮ, ರಾಜಛತ್ರಕ್ಕೆ ಹೋಗುವುದಕ್ಕೆ ನನಗೊಂದು ಆಶೀರ್ವಾದ ಬೇಡ. ನನ್ನ ಗರ್ಭ ಪಾವನವಾಯಿತು ಎಂದು ಸಂತೋಷವನ್ನು ಅನುಭವಿಸಿದವಳು ನಾನು. ಹೌದಮ್ಮ. ವಿರೋಧಿಗಳ ಬಾಯಿಯಿಂದಲೂ ಕೂಡ ಹೆಗ್ಗಳಿಕೆಯ ಮಾತನ್ನು ಕೇಳಿಸಿಕೊಂಡವ ನನ್ನ ಮಗ. ಆ ಅಭಿಮಾನ ಪ್ರೀತಿ ನನ್ನಲ್ಲಿದ್ದು ಬೇಕು. ಆದ್ರೆ ಈಗ ನಿನ್ನ ವರ್ತನೆ, ನಿನ್ನ ಮಾತನ್ನು ಕೇಳಿದಾಗ ವಾರಿದಿಯ ಮತಿಸಿ ಹಾಲಾಹಲ ಹುಟ್ಟಿಕೊಂಡ ಹಾಗೆ ನನ್ನ ಹೊಟ್ಟೆಯಲ್ಲಿ ನೀನು ಯಾಕಪ್ಪ ಹುಟ್ಟಿಕೊಂಡೆ ಅಂತ ಪ್ರಶ್ನಿಸುವ ಹಾಗಾಗ್ತಾ ಇದೆ. ಯಾಕಮ್ಮ ಇಂತಹ ಮಾತು? ಅಲ್ಲದೆ ಇದ್ರೆ ಮತ್ತಿನ್ನೇನು ಕಂದ. ಏನಮ್ಮ? ಇರಳು ಒಬ್ಬ ಬಾವಿಯನ್ನು ನೋಡ್ತಾನೆ, ಹಗಲು ಹೋಗಿ ಅದಕ್ಕೆ ಬೀಳ್ತಾನೆ. ಅವನು ಹೆಡ್ಡನಲ್ಲದೆ ಮತ್ತಿನ್ನೇನು. ಅವನನ್ನು ಹುಚ್ಚ ಅಂತ ಹೇಳಿದ್ರೆ ಒಳ್ಳೆಯದು ಅಲ್ವೇ ಕಂದ? ಹೌದಮ್ಮ. ಹಾಗೆ ಅಂತ ಚಕ್ರವ್ಯೂಹವನ್ನು ಭೇದಿಸುತ್ತೇನೆ ಅಂತ ಹೊರಟು ನಿಂತೀತಿ ಕಂದ. ಅದಕ್ಕಾಗಿ ಈ ಮಾತನ್ನು ಹೇಳಿದ್ದು. ತಲೆಗಟ್ಟಿ ಉಂಟು ಅಂತ ಬಂಡೆಯ ಕಲ್ಲಿಗೆ ಚಚ್ಚಿಕೊಳ್ಳುವುದಕ್ಕಾಗುವುದಿಲ್ಲ. ಅಲ್ಲಿ ಬಂಡೆ ಪುಡಿಯಾಗುವುದಿಲ್ಲ, ಚಚ್ಚಿಕೊಂಡ ಮಂಡೆ ಪುಡಿಯಾಗ್ತದೆ. ಈಗ ನೀನು ಮಾಡುತ್ತಿರುವಂತಹ ಕಾರ್ಯವೂ ಹಾಗಾಯಿತು ಕಂದ. ಚಕ್ರವ್ಯೂಹ ಅಂತ ಹೇಳಿದ್ರೆ ಸಾಮಾನ್ಯವಾದಲ್ಲ, ಕರುಣಾದಿ ಸುಬಟದು ಸೇರಿದಂತಹ ವ್ಯೂಹ. ಬೇಡಮ್ಮ,
ನಿನ್ನ ಬಾಯಿಂದ ಇಂತಹ ಮಾತನ್ನು ಕೇಳುವುದಕ್ಕೆ ಯಾವತ್ತೂ ಇಚ್ಛಿಸುವುದಿಲ್ಲ. ನಿನ್ನ ಜಾಗದಲ್ಲಿ ಬೇರೆ ಯಾರಾದರೂ ಇರ್ತಿದ್ರ? ಏನಮ್ಮ, ಕರುಣಾದಿ ಸುಭಟರಿದ್ದಾರೆ. ಕರುಣಾದಿ ಸುಭಟರನ್ನು ಸೆರೆಮನೆಯುವುದಕ್ಕೆ ಕೇವಲ 1 ನಿಮಿಷದ ನನಗೆ ಅರ್ಥವಾಗ್ತದೆ ಮಗನೇ, ಈ ಹುಮ್ಮಸ್ಸು ನಿನಗೆ ಯಾಕೆ ಅಂತ. ಧರ್ಮದ ಮಹಾಪ್ರಭುಗಳು ಈ ಹೊತ್ತಿನಲ್ಲಿ ಆಶೀರ್ವದಿಸಿ ಹೋಗುವದನೇ ರಣವೀಳ್ಯವನ್ನು ಕೊಟ್ಟು ಕಳುಹಿಸಿದ್ದಾರೆ. ಅವರಾದರೂ ಯೋಚನೆ ಮಾಡಿಕೊಳ್ಬೇಕಾಗಿತ್ತು. ಕೊರಳ ತ್ರಾಣವನ್ನು ಅರಿಯದೆ ತಲೆಯ ಮೇಲೆ ಹೊರೆಯನ್ನು ವಿಧಿಸಿದ್ರೆ ಕೊರಳು ಮುರಿದು ಹೋಗ್ತದೆ ಅಂತ. ಹೌದು ಮಗನೇ, ಅಮ್ಮ, ದ್ರೋಣಾಚಾರ್ಯರು, ಅಶ್ವತ್ಥಾಮರು ಇಂತಹ ಅತಿರಥ ಮಹಾರಥರು ಸೇರಿ ನಿರ್ಮಿಸಿದಂತಹ ವ್ಯೂಹ ಇದು. ಅಭಿಮನ್ಯು ಕುಮಾರ, ನೀನೆಂದೇನು ಮಗನೇ, ಸಾಕ್ಷಾತ್ ಅಭವನೇ ದರಿಗಿಳಿದು ಬಂದರೂ ಕೂಡ ಈ ವ್ಯೂಹವನ್ನು ಭೇದಿಸುವುದಕ್ಕೆ ಸಾಧ್ಯ ಇಲ್ಲ ಮಗನೇ. ಹೋಗುದು ಬೇಡ, ಹೋಗುದು ಬೇಡ. ನನ್ನ ವಂಶ ಚಂದ್ರವಂಶ 3 ಲೋಕದ ಗಂಡನೆನಿಸುವ ನನ್ನಪ್ಪ ಪಾತ್ರರಾಗಿದ್ದಾರೆ. ಅಮ್ಮ, ಏನಮ್ಮ, ನಮ್ಮ ವಂಶಕ್ಕೆ ಒಂದು ಕಪ್ಪು ಚುಕ್ಕೆಯನ್ನು ನಿನ್ನ ಮಗ ಇಡಬೇಕು ಅಂತ ಆಸೆ ಪಡ್ತೀನಮ್ಮ. ಅಮ್ಮ, 3 ಲೋಕದ ಗಂಡನೆನಿಸಿದಂತಹ ಪಾರ್ಥನ ಮಡದಿಯಾಗಿ ಬೇಡ, ವೀರ ಅಭಿಮನ್ಯುವಿನ ತಾಯಿಯಾಗಿ ಅಮ್ಮ, 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 ನನಗೊಂದು ಆಶೀರ್ವಾದ ಮಾಡಮ್ಮ.
ಹೋಗಲೇಬೇಕು ಎಂಬ ಹಠವನ್ನು ಹಿಡಿದು ಹಾ. ಮುಂದುವರಿದು ನಿಂತಿದ್ದೀಯಲ್ಲ ಮಗನೇ. ಹೋಗಲೇಬೇಕಲ್ಲ, ಹೋಗತಕ್ಕದ್ದು. ಕಂದ, ಹಾ, ರಣಕ್ಷೇತ್ರ ಅಂತ ಹೇಳಿದ್ರೆ ಹಾ. ಆಟದ ಅಂಗಳ ಅಂತ ಮಾಡಿಕೊಂಡೆಯ ಮಗನೇ. ಕ್ಷತ್ರಿಯರಿಗೆ ಹಾಗೆ ಅಲ್ವೇನಮ್ಮ? ರಣಕ್ಷೇತ್ರದಲ್ಲಿ ಯುದ್ಧ ಮಾಡುವುದು ಅಂತ ಹೇಳಿದ್ರೆ ಹಾ. ಅದು ಸಮರ, ಅದು ಸರಸ ಅಂತ ತಿಳಿದುಕೊಂಡೆಯ. ಕ್ಷತ್ರಿಯರಿಗೆ ಹಾಗೆ ಅಮ್ಮ. ಮಗನೇ, ಏನಮ್ಮ? ನೀರಲ್ಲಿ ಬಿದ್ದಂತಹ ಇರುವೆಯಾದರೂ ಕೂಡ ಹಾ, ತಾನು ಬದುಕಬೇಕು ಎಂಬ ಹಂಬಲವನ್ನು ಇರಿಸಿಕೊಂಡು ಹಾ. ಕೈಕಾಲುಗಳನ್ನು ಬಡಿದು ದಡವನ್ನು ಸೇರುವುದಕ್ಕೆ ಪ್ರಯತ್ನ ಪಡ್ತದೆ. ಹೌದಮ್ಮ. ಆದ್ರೆ ನೀನು ಹಾಗಲ್ಲ ಕಂದ. ಹಾ, ಸಾವು ಬರಲಿ ಬರಲಿ ಎಂದು ಸಾವನ್ನು ಈ ಹೊತ್ತಿನಲ್ಲಿ ಹಾರೈಸುತ್ತಾ ಇದ್ದೀಯಲ್ಲ. ಛ, ಮರಣ ಅಂದ್ರೆ ನಿನಗೆ ಅಷ್ಟು ಹಿತವಾಯಿತೇನೋ ಕಂದ. ಯಾಕಮ್ಮ ಇಂತಹ ಮಾತು? ಮಗನೇ, ಹಾ, ಹೆತ್ತ ತಾಯಿಯ ಕರುಳ ಸಂಕಟ ನಿನಗೆಲ್ಲಿ ಅರ್ಥ ಆಗಬೇಕು ಕಂದ. ಹತ್ತಿಲ್ಲ ಹಲವಿಲ್ಲ, ಇರುವವ ನೀನು ಒಬ್ಬನೇ ಕಂದ. ಹಾ. ಮಕ್ಕಳೆಲ್ಲರೂ ಸುಖವಾಗಿ ಬದುಕಿ ಬಾಳಬೇಕು ಎಂದು ತಾಯಿ ಹೃದಯ ಆಶಿಸಿಕೊಳ್ಳುತ್ತದೆ ಕಂದ. ಹಾ, ಮಗನೇ, ಹಾ. ಯಾವ ತಾಯಿ ತಾನೇ ಬಯಸಿಕೊಳ್ತಾಳೆ ತನ್ನ ಕಣ್ಣ ಮುಂಭಾಗದಲ್ಲಿಯೇ ತನ್ನ ಕರುಳ ಕುಡಿಯ ಮಿಡಿಯ ಸಾವನ್ನು ಕಾಣಬೇಕು ಎಂದು? ಯಾವ ತಾಯಿ ತಾನೇ ಬಯಸಿಕೊಳ್ತಾಳೆ ಕೈ ತುತ್ತು ಕೊಟ್ಟು ಬೆಳೆಸಿದಂತಹ ಕೈಯಲ್ಲಿ ಮಗನನ್ನು ಸಾವಿನ ದವಡೆಗೆ ದೂಡಬೇಕು ಎಂದು? ಏನು ಮಗನೇ, ನಿನ್ನ ತಾಯಿಯಂತಹ ಕಟುನಿದೆಯೇ ಅಂತ ಭಾವಿಸಿಕೊಂಡೆಯಾ? ಯಾಕಪ್ಪ ನಿನಗೆಷ್ಟು ಹಠ? ನನ್ನ ಮನಸ್ಸನ್ನು ಸ್ವಲ್ಪ ಅರ್ಥ ಮಾಡಿಕೋ ಕಂದ. ಬೇಡ ಮಗನೇ, ನೀತಿ ಅಲ್ಲ ಕಂದ ಇದು. ಅಮ್ಮ, ಹೋಗಬೇಕಮ್ಮ, ಹೋಗಬೇಕಲ್ಲ, ಹೋಗತಕ್ಕದ್ದು ಹೋಗ್ತೇನಮ್ಮ. ಹೋಗಲೇಬೇಕು, ಆಶೀರ್ವಾದ ಮಾಡಮ್ಮ. ಹೋಗು ಕಂದ. ಆದ್ರೆ ಹೋಗುವುದಕ್ಕಿಂತ ಮುಂಚೆ ಹೆತ್ತ ತಾಯಿಯ ಒಂದು ಆಸೆಯನ್ನು ಪೂರೈಸಿ ಹೋಗ್ತೀಯೇನೋ ಮಗ. ಅಮ್ಮ, ಈ ಪ್ರಪಂಚದ ಬೆಳಕನ್ನು ತೋರಿಸಿಕೊಟ್ಟಂತಹ ಮಹಾಮಾತೆಯಮ್ಮ ನೀನು. ಒಬ್ಬಾಕೆ ಹೆತ್ತ ತಾಯಿ ತನ್ನ ಮಗನಲ್ಲಿ ಬೇಡಿಕೆ. ಛೇ! ಈ ಪ್ರಪಂಚದಲ್ಲಿ ಏನನ್ನಾದ್ರೂ ಅಭಿಮನ್ಯು ಬಯಸುವುದಿದ್ರೆ ಹೆತ್ತ ತಾಯಿಯಾದ ನಿನ್ನಿಂದ ಮತ್ತೆ ಅಮ್ಮ ಒಂದಪ್ಪಣೆ ಮಾಡು. ಒಂದಲ್ಲ ಸಾವಿರ ಸಾವಿರ ಕೆಲಸಗಳಿದ್ರು ಅದನ್ನು ಮಾಡಿ ಮತ್ತೆ ನಕ್ಷತ್ರಕ್ಕೆ ಹೋಗ್ತೇನೆ. ಏನಾಗ್ತದೆ? ಏನಪ್ಪ ಇದು? ಖಡ್ಗ. ಯಾಕಾಗಿ ಹಿಡಿದುಕೊಂಡೆ? ಶತ್ರುಗಳ ಕತ್ತನ್ನು ಕತ್ತರಿಸುವುದಕ್ಕೆ. ಶತ್ರುಗಳ ಕತ್ತನ್ನು ಕತ್ತರಿಸುವುದಕ್ಕೆ ಹಿಡಿದ ಕತ್ತಿಯಲ್ಲಿ ಹಾ. ಹೆತ್ತ ತಾಯಿಯ ಕತ್ತನ್ನು. ಹೋಗು ಮಗನೇ, ಹೋಗು ಕಂದ, ಹೋಗು. ಅಮ್ಮ, ಏನಮ್ಮ ಇದು? ತನ್ನ ಮಗ ಯುದ್ಧಕ್ಕೆ ಹೊರಡ್ತಾನೆನ್ನೋ ವಿಚಾರ ನನ್ನಮ್ಮನಿಗೆ ದೂರದಿಂದ ಕೇಳಿ ತಿಳಿದ್ರೆ ಸಾಕು. ನನ್ನಮ್ಮ ಓಡೋಡಿ ಬರ್ತಾಳೆ, ನನ್ನನ್ನು ಎತ್ತಿಕೊಡ್ತಾಳೆ, ನನ್ನನ್ನು ಅಪ್ಪಿಕೊಡ್ತಾಳೆ, ನನ್ನನ್ನು ಮುದ್ದಿಸ್ತಾಳೆ ಅಂತ ಭಾವಿಸಿ ನಾನು ಧಾವಿಸಿ ಬಂದೆನಮ್ಮ. ಆದರೆ ತೀರ ವಿರುದ್ಧವಾಗಿ ವರ್ತಿಸಿಬಿಟ್ಟೆ ಅಲ್ಲ. ಅಮ್ಮ, ನಿನ್ನ ಮಗ ರಣಕ್ಷೇತ್ರವನ್ನು ಸೇರಿಕೊಳ್ಬೇಕು ಅಂತಿದ್ರೆ ನಿನ್ನ ಕತ್ತನ್ನು
ಮತ್ತೆ ನಕ್ಷತ್ರಕ್ಕೆ ಹೋಗಬೇಕಾ? ಏನಮ್ಮ ನನ್ನನ್ನು ಪರಶುರಾಮ ಅಂತ ತಿಳ್ಕೊಂಡಿದ್ಯೋ? ಅವನಾದ್ರೂ ತನ್ನ ತಾಯಿಯ ರುಂಡ ಮುಂಡವನ್ನು ಬೇರ್ಪಡಿಸಿದ, ಆದ್ರೆ ಮತ್ತೆ ಬದುಕಿಸಿಕೊಂಡ. ಆ ಯೋಗ ನನಗೆ ಇಲ್ಲ, ಅದನ್ನು ನಾನು ಬಯಸುವುದೂ ಇಲ್ಲ. ಅಮ್ಮ, ಉಗುಳಿದ್ರೆ ಶುದ್ಧ ಕೆಡ್ತದೆ, ನುಂಗಿದ್ರೆ ಗಂಟಲು ಸುಡ್ತದೆ ಎನ್ನುವಂತಹ ಸ್ಥಿತಿಗೆ ನನ್ನನ್ನು ತಂದೊಡ್ಡಿದೆ ಅಲ್ಲಮ್ಮ. ಅಮ್ಮ, ಅಭಿಮನ್ಯುವಿನ ಬದುಕಿನಲ್ಲಿ ಸಿಕ್ಕಿದಂತಹ ಸುವರ್ಣಾವಕಾಶ ಇದು. ಒಮ್ಮೆ ನಮ್ಮ ಅಜ್ಜನಾದಂತಹ ಭೀಷ್ಮಾಚಾರ್ಯರು ಸೆಣಸಾಡಿದಂತಹ ಸಂದರ್ಭದಲ್ಲಿ ಭಾರತ ರತ್ನ ಬಿರುದು ಕೊಟ್ಟಿದ್ದಾರಮ್ಮ. ನೆಗಲ್ತೆಗೆ ಪಾತ್ರನಾಗಿದ್ದೇನೆ. ನಾನು ಏನು ತಿಳ್ಕೊಂಡಿದ್ದೇನೆ ಗೊತ್ತಾ? ಇಷ್ಟರವರೆಗೆ ನಾನು ಮಾಡಿದ ಸಾಧನೆಗೆ ಅದು ಕೊಟ್ಟದ್ದಲ್ಲಮ್ಮ. ಅದರ ಯೋಗ್ಯತೆಯನ್ನು ಭವಿಷ್ಯತ್ತಿನಲ್ಲಿ ಉಳಿಸುವುದಕ್ಕೆ ಸಾಧ್ಯ ಇದ್ರೆ ಅದು ಅಭಿಮನ್ಯುವಿಗಿಂತ ಭೀಷ್ಮಾಚಾರ್ಯರು ತರ್ಕಿಸಿ ನನಗೆ ಕೊಟ್ಟ ಬಿರುದಮ್ಮ. ಅದು ಹಿಂದಿನ ಯುದ್ಧದಲ್ಲಿ ನಾನು ಗೆದ್ದಾದ್ರೆ ನನ್ನ ಅಜ್ಜನ ಹೊಗಳಿಕೆ ಅದು ಸಾರ್ಥಕವೆನಿಸ್ತದೆ ಅಮ್ಮ. ಇದು ಅಭಿಮನ್ಯುವಿಗೆ ಸಿಕ್ಕಿದ ಸುವರ್ಣಾವಕಾಶ. ಇದನ್ನು ನಾನು ತಪ್ಪಿಸಿಕೊಂಡೆ ಅಂತಾದ್ರೆ ಮತ್ತೆಂದಿಗೂ ಅದು ಬರುವುದಿಲ್ಲ, ಸಿಗುವುದಿಲ್ಲ. ನಿನ್ನ ಮಗ ಉನ್ನತವಾದಂತಹ ಪದವಿಯನ್ನು ಪಡೆಯುವುದಕ್ಕೆ ತಾಯಿಯಾದಂತಹ ನಿನ್ನ ಆಶೀರ್ವಾದ ಬೇಕಾದ್ದಮ್ಮ. ನಿನ್ನ ಒಂದು ಆಶೀರ್ವಾದ ಇದ್ರೆ ಈ ಯುದ್ಧ ಎಂದೇನು ಪ್ರಪಂಚವನ್ನೇ ಜಯಿಸುತ್ತೇನೆ. ಭರವಸೆ ಉಂಟು ನನಗೆ. ಅದಕ್ಕಾಗಿ ನಿನ್ನ ಆಶೀರ್ವಾದ ಕೇಳ್ತಾ ಇದ್ದೇನೆ ಅಮ್ಮ. ಆಶೀರ್ವಾದ ಮಾಡು, ಆಶೀರ್ವಾದ ಮಾಡ, ಆಶೀರ್ವಾದ. ಇಲ್ಲ, ನಾನು ಎಷ್ಟೇ ಕಾಡಿಕೊಂಡ್ರು ಬೇಡಿಕೊಂಡ್ರು ನನ್ನ ಅಮ್ಮ ನನಗೆ ಆಶೀರ್ವಾದ ಮಾಡುವ ಹಾಗೆ ಕಾಣ್ತಾ ಇಲ್ಲ. ಬದಲಾಗಿ ಧಾರಾಕಾರವಾಗಿ ಕಣ್ಣೀರು ಸುರಿಸ್ತಾ ಇದ್ದಾಳೆ. ಯಾಕೆ ಯಾಕೆ ನಾನಿನ್ನು ರಣಕ್ಷೇತ್ರವನ್ನು ಸೇರಿಕೊಳ್ಳಿಲ್ಲ. ಯಾವನೇ ಒಬ್ಬನೇ ಒಬ್ಬ ಶತ್ರು ಒಂದೇ ಒಂದು ಶರ ಪ್ರಯೋಗ ಮಾಡಿಲ್ಲ, ಒಂದು ಸಣ್ಣ ಗಾಯ ಆಗಲಿಲ್ಲ, ಒಂದು ಮತ್ತೆ ಯಾಕೆ ಯಾಕೆ ಈ ಕಣ್ಣೀರು? ಕಣ್ಣೀರು ಅಂತ ಅರ್ಥ ಆಯ್ತಮ್ಮ. ಗಂಡಿಗೆ ಗಂಡಾಗಿಯೂ ಹೆಣ್ಣಿಗೆ ಹೆಣ್ಣಾಗಿಯೂ ನಿನಗಿರುವುದು ನಾನು ಒಬ್ಬನೇ ಒಬ್ಬ ಮಗ. ಇದ್ದ ಒಬ್ಬ ಮಗನನ್ನು ಉಳಿಸಿಕೊಳ್ಬೇಕೆನ್ನುವ ತವಕದೆಯ ಪ್ರತೀಕವಾಗಿ ಕಣ್ಣೀರಿಳಿತಾ ಇದೆ. ಆದ್ರೆ ಅಮ್ಮ, ನಿನ್ನ ಮಗನ ಸ್ಥಿತಿ ಏನು ಅಂತ ಆಲೋಚನೆ ಮಾಡಿದ್ಯಾ? ತಾಯಿಗೆ ಮಗನಾಗಿ, ಹೆಂಡತಿಗೆ ಗಂಡನಾಗಿ, ಇನ್ನು ಪಿಂಡ ರೂಪದಲ್ಲಿ ಬೆಳೆಯುತ್ತಿರುವಂತಹ ಆ ಮಗುವಿನ ಇಂದಿನ ದಿನ ಈ ನಿರ್ಧಾರವನ್ನು ಕೈಗೊಂಡಿದ್ದೇನೆ ಅಂತಾದ್ರೆ ಪರಿಸ್ಥಿತಿ ಎಲ್ಲಿಗೆ ತಲುಪಿದೆ ಎನ್ನುವುದನ್ನು ನೋಡಮ್ಮ. ನೀನೇ ನನಗೆ ಹೇಳಿಕೊಟ್ಟವಳು. ಅಡಿಯ ಮುಂದಿಡೆ ಸ್ವರ್ಗ, ಅಡಿಯ ಹಿಂದಿಡೆ ನರಕ,
ಅಡಿಗಡಿಗೆ ಅಶ್ವಮೇಧದ ಫಲ ನನಗೆ ಬೇಕಾದ ತಮ್ಮ. ಈಗಾಗಲೇ ರಣಕ್ಷೇತ್ರವನ್ನು ಸೇರಿಕೊಡ್ತೇನೆ ಎಂಬುದಾಗಿ ಒಂದು ಅಡಿ ಮುಂದೆ ಇಟ್ಟು ಹಿಂದಕ್ಕೆ ಪಡ್ಕೊಂಡೆ ಅಂತಾದ್ರೆ ನಿನ್ನ ಮಗ ನಾಳೆ ನರಕಕ್ಕೆ ಹೋಗ್ತಾನೆ. ಯಾವ ತಾಯಿಯಾದ್ರೂ ತನ್ನ ಮಗ ನರಕಕ್ಕೆ ಹೋಗಬೇಕು ಅಂತ ಆಶೆ ಪಡ್ತಾಳೇನಮ್ಮ? ನೀನಂತೂ ಅದನ್ನು ಬಯಸುವುದಕ್ಕೆ ಸಾಧ್ಯವೇ ಇಲ್ಲ ಅಮ್ಮ. ಯುದ್ಧ ಕ್ಷೇತ್ರಕ್ಕೆ ಹೋಗ್ಲೇಬೇಕಮ್ಮ. ನಿನ್ನ ಕಣ್ಣಿನಿಂದ ನೀರಿಳಿತಾ ಇದೆ. ಈ ಭೂಮಿಗೆ ಆ ಕಣ್ಣೀರು ಬೀಳಬಾರ್ದಮ್ಮ. ನಿನ್ನಂತಹ ಪತಿವೃತೆಯರ ಕಣ್ಣೀರು ಭೂಮಿಯ ಮೇಲೆ ಬಿತ್ತು ಅಂತಾದ್ರೆ ಆ ಭೂಮಿಯಲ್ಲಿ ಅತಿವೃಷ್ಟಿ ಅನಾವೃಷ್ಟಿ ಸೃಷ್ಟಿಯಾಗ್ತದೆ. ಅದಕ್ಕಾಗಿ ಸುರಿಯುತ್ತಿರುವಂತಹ ಕಂಬನಿಯನ್ನು ನಿನ್ನ ಸೆರಗಿನಿಂದಲೇ ಒರೆಸಿದ್ದೇನಮ್ಮ. ಆದರೆ ಒಂದು ತಾಯಿ, ಒಂದು ವೇಳೆ ನಾನು ರಣಕ್ಷೇತ್ರಕ್ಕೆ ಹೋಗಿ ಯುದ್ಧ ಮಾಡ್ತಾ ಇರುವಾಗ ಒಂದು ವೇಳೆ ನಿನ್ನ ಎಣಿಕೆಯಂತೆ ಆಗಿ ಹೋಯ್ತು ಅಂತಾದ್ರೆ ನಿನ್ನನ್ನು ಕಾಡುವ ಪ್ರಶ್ನೆಗೆ ಈಗ ಉತ್ತರ ಕೊಡ್ತೇನಮ್ಮ. ನನ್ನ ದೊಡ್ಡಮ್ಮ ದ್ರೌಪದಿ ದೇವಿಯವರು ಬಂದು ನನ್ನ ಮಗ ಎಲ್ಲಿ ಹೋಗಿದ್ದಾನೆ ಅಂತ ಕೇಳಿದ್ರೆ ಯಾವುದನ್ನು ನಿನ್ನಿಂದಲಾಗಿ ಸೃಷ್ಟಿ ಮಾಡಿದ್ಯಾ ಅದನ್ನು ಮುಗಿಸುವುದಕ್ಕೆ ಹೋಗಿದ್ದಾನೆ ಅಂತ ಹೇಳು. ಅದಲ್ಲ, ನನ್ನ ಮನದಿಯಾದಂತಹ ಉತ್ತರ ಬಂದು ನನ್ನ ತಂದೆಯಲ್ಲಿ ಉತ್ತರೋತ್ತರ ಕೀರ್ತಿಯನ್ನು ಸಂಪಾದಿಸುವುದಕ್ಕೆ ಹೋಗಿದ್ದಾನೆ ಅಂತ ಹೇಳಮ್ಮ. ಅದಲ್ಲ, ಒಂದು ವೇಳೆ ನನ್ನ ಅಪ್ಪನೇ ಬಂದು ನನ್ನ ಮಗ ಎಲ್ಲಿ ಅಂತ ಕೇಳಿದ್ರೆ ಯಾವುದನ್ನು ಅರ್ಥದಲ್ಲಿ ನಿಲ್ಲಿಸಿ ಹೋಗಿದ್ದೀರಾ ಅದನ್ನು ಪೂರ್ಣಗೊಳಿಸುವುದಕ್ಕೆ ನಿಮ್ಮ ಮಗ ಹೋಗಿದ್ದಾನೆ ಅಂತ ಹೇಳು ಅಮ್ಮ. ಅಭಿಮನ್ಯು ಅಂತ ಹೇಳಿದ್ರೆ ಅಂತಃಕರಣ ಇಲ್ಲದವಂತ ಭಾವಿಸಬೇಡ. ಹೆತ್ತ ಕರುಳಿನ ನೋವು ಏನು ಎನ್ನುವುದನ್ನು ನಾನು ತಿಳ್ಕೊಂಡಿದ್ದೇನೆ. ತನ್ನ ಮಗನನ್ನು ಉಳಿಸಿಕೊಳ್ಳುವುದಕ್ಕೆ ಒಬ್ಬಾಕೆ ತಾಯಿ ಎಷ್ಟು ಹಂಬಲಿಸ್ತಾಳೆ ಎನ್ನುವುದು ನನಗೂ ಅರ್ಥವಾಗ್ತದೆ. ಮಗುವಿನ ಮುಖ ನೋಡ್ಲಿಲ್ಲಮ್ಮ. ಉದರದಲ್ಲಿರುವಂತಹ ಮಗು ಹೆಣ್ಣು ಗಂಡು ಗೊತ್ತಿಲ್ಲಮ್ಮ. ಆ ಮಗುವಿನ ತುಡಿತ ಮಿಡಿತಗಳನ್ನು ಕಾಣಬೇಕೆನ್ನುವ ತವಕ ನನ್ನಲ್ಲಿ ಎಷ್ಟು ಉಂಟು ಅಂತ ಗೊತ್ತೇನಮ್ಮ ನಿನಗೆ. ಆದರೆ ಸಮಯ ಸಂದರ್ಭ ಎನ್ನುವುದು ಹಾಗಾಗಿ ಹೋಯ್ತು, ಏನು ಮಾಡೋಣ ಹೇಳು. ಆದರೂ ನಿನಗೊಂದು ಮಾತು ಹೇಳ್ತೇನೆ ಕಡೆಯದಾಗಿ. ಇಂದಿನ ಯುದ್ಧದಲ್ಲಿ ನಾನು ಮೊತ್ತ ಮೊದಲಿಗೆ ನನ್ನ ಕಣ್ಣಿನಿಂದ ಕಾಣುವುದು ನಿನ್ನ ಮುಖ. ಅದಲ್ಲ, ಒಂದು ವೇಳೆ ನಿನ್ನ ಎಣಿಕೆಯಂತೆ ಆಗಿ ಹೋಯ್ತು ಅಂತಾದ್ರೆ ಹೆಂಡತಿಯ ಹೊಟ್ಟೆಯಲ್ಲಿ ಗಂಡನೇ ಶಿಶುವಾಗಿ ಜನಿಸ್ತಾನಂತೆ. ನನ್ನ ಹೆಂಡತಿ ಉತ್ತರ ಗರ್ಭವತಿ. ನಾಳಿನ ದಿನ ಅವಳ ಉದರದಲ್ಲಿರುವಂತಹ ಮಗು ಈ ಪ್ರಪಂಚದ ಬೆಳಕನ್ನು ಕಾಣುವಾಗ ಆ ಮಗು ಗಂಡು ಮಗು ಆಗಿದ್ದಲ್ಲಿ ಆ ಮಗುವಿನ ಮುಖದಲ್ಲಿ ನಿನ್ನ ಮಗನಾದ ಅಭಿಮನ್ಯುವನ್ನು ಕಣ್ಣು ತುಂಬ ಕಾಣಬೇಕಮ್ಮ ನೀನು. ಆಕಾಶದಲ್ಲಿ ನಕ್ಷತ್ರ ರೂಪಿಯಾಗಿದ್ದುಕೊಂಡು ಕಣ್ಣು ತುಂಬ ನಿನ್ನನ್ನು ಕಾಣ್ತೇನಮ್ಮ. ಇನ್ನೊಂದು ಜನ್ಮ ನನಗೆ ಉಂಟು ಅಂತಾದ್ರೆ ನೀನೇ ನನಗೆ ತಾಯಿಯಾಗಬೇಕು. ನಾನೇ ನಿನಗೆ ಮಗನಾಗಿ ಹುಟ್ಟಿ ಈ ಋಣವನ್ನು ತೀರಿಸುವುದಕ್ಕೆ ಸಾಧ್ಯವಂತ ನೋಡ್ತೇನೆ. ಹೆತ್ತ ತಾಯಿಗೆ ನಿಂತಲ್ಲಿಂದ 3 ಪ್ರದಕ್ಷಿಣೆ ಬಂದ್ರೆ ಭೂಮಿಗೆ ಪ್ರದಕ್ಷಿಣೆ ಮಾಡಿದ ಪುಣ್ಯದ ಫಲ ಉಂಟಂತೆ. ಅದು ಸಾಕಮ್ಮ ನನಗೆ. ನಿನ್ನ ಪಾದದ ಅಡಿಯಲ್ಲಿರುವ ಧೂಳೆ ಪ್ರಸಾದ ಎಂಬುದಾಗಿ ಶಿರದಲ್ಲಿ ಧರಿಸಿಕೊಳ್ತೇನೆ. ರಣಕ್ಷೇತ್ರವನ್ನು ಸೇರಿಕೊಳ್ತೇನೆ. ರಣಕ್ಷೇತ್ರವನ್ನು ಸೇರಿಕೊಳ್ತೇನೆ. ರಣಕ್ಷೇತ್ರವನ್ನು ಸೇರಿಕೊಳ್ತೇನೆ. ಒಂದು ಆಶೀರ್ವಾದ ಮಾಡಮ್ಮ. ನಿನ್ನ ಮಗ ಇದ್ದಕ್ಕ ಹೋಗ್ತಾನಮ್ಮ. ನಿನ್ನ ಮಗ ಇದ್ದಕ್ಕ ಹೋಗ್ತಾನಮ್ಮ. ಹೋಗ್ತೇನಮ್ಮ. ಹೊರಟಮ್ಮ. ಆಶೀರ್ವಾದ ಮಾಡಮ್ಮ. ಹೊರಟಮ್ಮ. ಹೊರಟಮ್ಮ. ಹೊರಟೆ. ಹೊರಟಮ್ಮ.
ಯುದ್ಧ ಕ್ಷೇತ್ರಕ್ಕೆ ಹೊರಡಬೇಕು. ಆದ್ರೆ ಎಷ್ಟೇ ಅವಸರ ಇದ್ರು ನೋಡಿದ್ಯಾ, ಭಾರಿ ಕತ್ತಿಯ ಗೊಂಡು ಯುದ್ಧಕ್ಕೆ ಹೊರಟು ನಿಂತಿದ್ದೇನೆ. ಆದ್ರೆ ಆಚಾರ ಬಿಡಬಹುದಾ? ಉಂಟಲ್ವೇ? ಆದ್ರೆ ಕ್ಷಮಿಸಿ. ಧರ್ಮದ ಸಹಕಾರ ಮೂರ್ತಿ ಧರ್ಮಜ ಮಹಾಪ್ರಭುಗಳು ಅವರಿಂದ ರಣವೀಳ್ಯ ಸಿಕ್ಕಿದೆ, ಆಶೀರ್ವಾದವು ಪಡ್ಕೊಂಡಿದ್ದೇನೆ. ಆದ್ರೆ ಯುದ್ಧಕ್ಕೆ ಹೊರಟ ಈ ಸಂದರ್ಭದಲ್ಲಿ ಅವರಿಗೆ ಮನಸಾರ ಇಲ್ಲಿಂದಲೇ ಒಮ್ಮೆ ವಂದಿಸಿಕೊಂಡು ಸರಿ. ಆಮೇಲೆ ನನ್ನ ದೊಡ್ಡಪ್ಪ ಭೀಮಸೇನ ಶತಗಜತ್ರಾಣಿ ಅವರಲ್ಲಿರುವಂತಹ ಪರಾಕ್ರಮ ತನ್ನ ಪಾಲಿಗೆ ಒಲಿದು ಬರಬೇಕೆಂಬುದಾಗಿ ಅವರಿಗೂ ವಂದಿಸಿಕೊಂಡೆ. ಆಮೇಲೆ ನನ್ನ ಚಿಕ್ಕಪ್ಪಂದಿ ನಕುಲ ಸಹದೇವರು ಒಂದೇ ರಥದಲ್ಲಿ ನಿಂತು ಯುದ್ಧ ಮಾಡುವುದಕ್ಕೆ ಹೊರಟೆ ಅವರನ್ನು ವಿರೋಧಿಸುವುದಕ್ಕೆ ಯಾರೂ ಸಾಧ್ಯ ಇಲ್ಲ. ಅವರಲ್ಲಿರುವಂತಹ ಬಲುಮೆ ನನ್ನ ಪಾಲಿಗೆ ಒಲುಮೆಯಾಗಿ ಬರಲಿ ಅಂತ ಅವರಿಗೆ ವಂದಿಸಿಕೊಂಡೆ. ನನ್ನ ದೊಡ್ಡಮ್ಮ ದ್ರೌಪದಿ ದೇವಿಯವರು ಕೇಶ ರಾಶಿಯಲ್ಲಿ ಕೆಳಗೆ ಇಳಿಯಬಿಟ್ಟು ನೆಲನೋಟಕರಾಗಿದ್ದಾರೆ. ಅವರಿಂದಲೂ ಆಶೀರ್ವಾದವನ್ನು ಪಡ್ಕೊಳ್ಳಿ. ಪ್ರಾಯದಲ್ಲಿ ಹಿರಿಯವನ ಕಿರಿಯವನು ಎನ್ನುವುದು ಮುಖ್ಯವಲ್ಲ. ಅಲ್ಲ, ಸಾರಥಿಯಾದಂತ ನಿನಗೂ ನಮಸ್ಕಾರ. ನಮಸ್ಕಾರ. ಸಾಕಾಗ್ತದ? ಸಾಕಲ್ಲ. ಒಂದು ಹರಿಕೆ ಹೇಳ್ಬೇಕು. ಹರಿಕೆ ಯಾರಿಗೆ? ಯಾರಿಗೆ? ಭೂಸುರರಿಗೆ. ಭೂಮಿಯಲ್ಲಿ ಕಣ್ಣಿಗೆ ಕಾಣುವ ದೇವತೆಗಳಿಗೆ ಬ್ರಾಹ್ಮಣರು. ಏನು ಹರಿಕೆ? ಏನು ಹೇಳು? ಏನು ಏನು? ಯಾವುದು? ಹಿಂದಿನ ಯುದ್ಧದಲ್ಲಿ ಗೆದ್ದಾದ್ರೆ ಬ್ರಾಹ್ಮಣರಿಗೆ ಹೊಟ್ಟೆ ತುಂಬಾ ಊಟ ಕೊಟ್ಟರೆ ಸಾಕಾಗ್ತದ? ಕೈ ತುಂಬಾ ದಕ್ಷಿಣೆ ಕೊಡ್ಬೇಕು. ಅದು ಬೇಕು. ಅಷ್ಟು ಮಾಡಿ ಆಮೇಲೆ ಅಶ್ವಬಂಧನೆ, ರಥ ಪ್ರದಕ್ಷಿಣೆ ಮೊದಲಾದಂತಹ ಕಾರ್ಯಕ್ರಮ ಪೂರೈಸಿಕೊಂಡು ರಥ ಕೊಡ್ತೇನೆ. ಅಭಿಮನ್ಯು ಕುಮಾರ, ಯಾಕೆ ರಥ ನಿಲ್ಲಿಸಿದೆ? ಮುಂದೆ ನೋಡು, ಕೌರವರ ಸೇನೆಯು ಸಮುದ್ರದ ಅಲೆಗಳು ಬಂದು ದೊರಕ್ಕೆ ಅಪ್ಪಳಿಸಿದ ರೀತಿಯಲ್ಲಿ ಮುಂದೆ ಬರುತ್ತಾ ಇದೆ. ಈ ಹೊತ್ತು ನಾವು ಬಂದದ್ದು ಹೇಗಾಯ್ತು ಗೊತ್ತೇ? ಹೇಗಾಯ್ತು? ಹಿಂದೊಬ್ಬ ತನ್ನ ಕರುಳಿನ ಶಕ್ತಿಯನ್ನು ತಿಳಿಯದೆ ದೊಡ್ಡದಾದಂತಹ ಪರ್ವತವನ್ನು ಹೊರುವುದಕ್ಕೆ ಮುಂದಾದ. ಏನಾಯ್ತು ಪರಿಸ್ಥಿತಿ? ಕರುಳು ತುಂಡಾಗಿ ಹೋಯ್ತು. ಹಾಗಾಯ್ತು. ಈಗ ಈಗ ಏನು? ಆ ಶಿವಕುಮಾರ ಶರಣನು ಬಂದರು. ಇವರೊಂದಿಗೆ ಜಯ ಸಿಗುವುದಕ್ಕೆ ಸಾಧ್ಯವಿಲ್ಲ. ರಥವನ್ನು ಹಿಂದೆ ಸುಪ್ರಸಿದ್ಧ. ನಮ್ಮನ್ನು ನಾವೇ ಹೊಗಳಿಕೊಂಡು ನಮ್ಮನ್ನು ನಾವು ಕೊಂದ ಹಾಗೆ. ಏನು ನಿನ್ನ ಧೈರ್ಯಕ್ಕಾಗಿ ಒಂದೆರಡು ಮಾತು ಹೇಳ್ತೇನೆ. ಪವನವಾದರೆ ಹರಣವದನದಿ ಬೆಹರತ ಅವ ಕೆಡಿಸಿದರೆ ವಾಸವನ ಸದೆ ಬಡಿವೆ ಹೊಕ್ಕಡ ಹುದರಿಸುವೆನು ಜವನ ಜವ ಗೆಡಿಸುವೆ ಸಾಕಿ ನವರಲ್ಲೇನು ಮಾಧವನ ಎನ್ನಪ್ಪ ಪಾರ್ಥನ ದುಡುಕಿದರು ಗೆಲುವೆ ನಂಜದ ಮತ ಈ ಮರಳುಗಳ ಪಾಡೇನು.
ನಿನ್ನ ಸಾಹಸವನ್ನು ಕಂಡು ಮೆಚ್ಚಿದೆ. ಹಲವರ್ಯಾಕೆ ಕುಲಕ್ಕೆ ವ್ಯಕ್ತ ನೀನೋರ್ವನೇ ಸಾಕು. ನಿನ್ನನ್ನು ಹುಟ್ಟಿಸಿದಂತ ಅರ್ಜುನನ ಜೀವನ ಸಾರ್ಥಕವಾಯಿತು. ಹೆತ್ತವ್ವೆಯಾದ ಸುಭದ್ರೆಯ ಜೀವನ ಅದು ಪವಿತ್ರವಾಯಿತು. ಶಿಶು ಹೊತ್ತಿಗೆ ಅಂಜು ಸುಮ್ಮನಿದ್ದೇನೆ. ನನ್ನ ಬಾಲಗಳಿಗೆ ಬಾಲ ತಗೊಳ್ಳಿ. ಒಂದು ಸಣ್ಣ ಶರಪ್ರಯೋಗ ಮಾಡ್ತೇನೆ ನೋಡ ಬದುಕುತ್ತಿ ಅಂತ. ನಾನೇ ಶಹವಾಸ್ ಮೆಚ್ಚಿದ್ದೇನೆ. ಸೋತೆವು ನೀ ಗೆದ್ದವ. ಬಿರುವಾಣ ಕಡೆ ಹಾಕಿ ಮನೆಗೆ ಹೋಗಿ. ಯುದ್ಧದಲ್ಲಿ ನಾವು ಸೋತಿದ್ದೇವೆ ಎನ್ನುವುದು ಈ ಮಾತಿನ ಅರ್ಥವಲ್ಲ. ಮತ್ತೆ ನಿನ್ನ ಯುದ್ಧ ಚಮತ್ಕೃತಿಯನ್ನು ಕಂಡು ನಾವು ಮನಸೋತಿದ್ದೇವೆ. ನಮ್ಮ ಮನಸ್ಸನ್ನು ನೀನು ಗೆದ್ದಿದ್ದಿ. ಹೌದೇನೋ? ಏನು ಮಾಡೋಣ ಹೇಳು. ನಿನಗೆ ಒಂದು ಕಡಿಮೆ ಆಗುತ್ತದೆ, ಎರಡು ಹೆಚ್ಚಾಗುತ್ತದೆ. ಹುಡುಗ ಎನ್ನುವಂತಹ ಕಾರಣದಿಂದ ಉದಾಸೀನತೆಯಿಂದ ನಾವು ಯುದ್ಧ ಮಾಡಿದ್ರೆ ಅದು ನಿನಗೆ ಕಡಿಮೆ ಆಗುತ್ತದೆ. ನಮ್ಮ ಪೂರ್ಣ ಪ್ರಮಾಣದ ಸಾಮರ್ಥ್ಯವನ್ನು ನಿನ್ನಲ್ಲಿ ನಾವು ತೋರಿಸಿದೆವು ಎಂದಾದ್ರೆ ಏನಾದೀತು ಬಲ್ಲೆಯ? ಶಿಶು ಹತ್ಯೆ ಆದೀತು. ಶಿಶುತನದಲ್ಲಿ ಶಂಬರ ಎಂಬ ಸುರನ ಹಸುಗೊಳ್ಳದೆ ಸ್ಮರಣು ತಾರಕ ದೈತರನ್ನು ಕೊಂದವ ಕುಮಾರ ಹುಟ್ಟಿ 6 ಮತ್ತೊಂದನೇ ದಿನದಲ್ಲಿ ನಾನು ಸಣ್ಣವ ಏನು ಮಾಡ್ತೇನೆ ಅಂತ ಮಾಡಿಕೊ.
ಬರ್ತೀರಾ? ಹೊತ್ತಷ್ಟಾಯ್ತು ಅಂತ ನೋಡಿಕೊಳ್ಳಿ. ನೋವು ಸಹಿಸುವುದಕ್ಕೆ ಸಾಧ್ಯವಾಗುತ್ತಾ ಇಲ್ಲ. ಕಣ್ಣುಗತ್ತಲ ಬರುತ್ತಾ ಇದೆ. ನೋವು ತಲೆಗೆ ಏರಿದೆ. ನನ್ನ ಎಡಗೈಯ ಹೆಬ್ಬೆರಳು ತುಂಡಾಗಿ ಇಲ್ಲ, ತುಂಡಾಗಲಿಲ್ಲ, ಅದೇ ಜಾಗದಲ್ಲಿ ಉಂಟು. ಬಹುಶಃ ನರಕ್ಕೆ ಸ್ವಲ್ಪ ಪೆಟ್ಟಾಗಿರ್ಬೇಕು ಅಂತ ಕಾಣ್ತದೆ. ಹುಡುಗ ಬಿಟ್ಟಂತಹ ಹರಿತವಾದಂತಹ ಬಾಣವೊಂದು ಈ ರೀತಿಯಾಗಿ ಘಾಸಿಗೊಳಿಸಿತಲ್ಲ. ನನ್ನಷ್ಟಕ್ಕೆ ನಾನು ಆಲೋಚನೆ ಮಾಡುವುದು, ಬೇರೆಲ್ಲಿಗೂ ತಾಗಲಿಲ್ಲ, ಎಡಗೈಯ ಹೆಬ್ಬೆರಳಿಗೆ ತಾಗುವುದಕ್ಕೆ ಕಾರಣ ಏನು ಈಗ ನನಗೆ ಅರ್ಥ ಆಗ್ತಾ ಇದೆ. ಮಾಡಿದ್ದುಣ್ಣೋ ಮಹಾರಾಯ. ಕಾಡ ಕಿರಾತನಾಗಿದ್ದಂತಹ ಏಕಲವ್ಯ ನನ್ನ ಶಿಷ್ಯ, ಅವನಲ್ಲಿ ನಾನು ಗುರುದಕ್ಷಿಣೆಯಾಗಿ ಕೇಳಿದ್ದು ಹೆಬ್ಬೆರಳು. ಈಗ ಇದೇ ಹೆಬ್ಬೆರಳಿಗೆ ನೋವಾಗಿದೆ. ಪರಮಾಶ್ಚರ್ಯ ಮತ್ತೇನೂ ಅಲ್ಲ, ವಿಶೇಷ ಮತ್ತೇನೂ ಅಲ್ಲ. ಯಾವ ಅರ್ಜುನನಿಗಾಗಿ ಏಕಲವ್ಯನ ಹೆಬ್ಬೆರಳನ್ನೇ ಗುರುದಕ್ಷಿಣೆಯಾಗಿ ನಾನು ಪಡೆದೆನೋ ಅಂತಹ ಅರ್ಜುನನ ಮಗನಿಂದ ಇಂದಿನ ದಿನ ನನ್ನ ಹೆಬ್ಬೆರಳಿಗೆ ನೋವಾಗಿದೆ. ವಿಶೇಷ. ಏನು ಮಾಡೋಣ? ಯಾವ ರೀತಿಯಲ್ಲಿಯೂ ಈ ಹುಡುಗನನ್ನು ಗೆಲ್ಲುವುದಕ್ಕೆ ಸಾಧ್ಯವ ಅಲ್ಲ. ಗೆಲ್ಲುವುದೆಲ್ಲ ಗೆಲ್ಲುವ, ಆದ್ರೆ ಮಧ್ಯಾಹ್ನ ಆಯ್ತಲ್ಲ. ಹುಡುಗ ಸೂಚನೆ ಕೊಟ್ಟಿದ್ದಾನೆ, ಹೊತ್ತಷ್ಟಾಯ್ತು. ಆಚಾರ ಪರಮ ಧರ್ಮವೂ ಹೌದು, ಪ್ರಥಮ ಧರ್ಮವೂ ಹೌದು. ಸಂಧ್ಯಾ ವಂದನೆ ಆಗಬೇಕಲ್ಲ. ಹಾಗಿದ್ರೆ ಈ ಹುಡುಗರೊಂದಿಗೆ ಯುದ್ಧ ಮಾಡುವುದು ಯಾರು? ಇದ್ದಾರೆ ನಮ್ಮಲ್ಲಿ ಕೆಲವರಲ್ಲ ಮೀಸೆಗೆ ಕೈ ಹಾಕುವ ಬ್ರಾಹ್ಮಣರಿಂದ ಏನಾಗುತ್ತದೆ ಎನ್ನುವ ಹಾಗೆ ಇಷ್ಟಿಷ್ಟು ಉದ್ದ ನಾಲಿಗೆ ಇಳಿಯುವವು. ಅವರಿಗೆಲ್ಲರಿಗೂ ಈ ಹುಡುಗನ ಕೈಯಿಂದ ನಾಲ್ಕು ಬೀಳಬೇಕು. ನಾನು ನನ್ನ ಸಂಧ್ಯಾ ವಂದನೆಯನ್ನು ಮುಗಿಸಿ ಬರ್ತೇನೆ. ನಿನ್ನನ್ನು ಎಲ್ಲರೂ ಅಭಿಮನ್ಯು ಕುಮಾರ ಅಂತ ಕರೆಯುವುದು. ನಾನು ಹಾಗಲ್ಲ, ಮತ್ತೆ ಕುಮಾರ ಅಭಿಮನ್ಯು. ಅದೊಳ್ಳೆ. ನನ್ನ ಎದುರಿಗೆ ನೀನು ಸಣ್ಣ ಬಾಲಕನೇ. ಹುಡುಗರೊಡನೆ ಯುದ್ಧ ಮಾಡುವವರು ನಾವಲ್ಲ. ನನಗೆ ಹಾಗೆ ಇರುವುದು ನಿನ್ನ ತಂದೆಯಲ್ಲಿ. ಆತನನ್ನು ನನ್ನ ಎದುರಿಗೆ ನಿಲ್ಲಿಸು. ಕೆಲಸ ಮಾಡು. ಏನು? ಮೊದಲು ನದಿಗೆ ಹಾರಿ ಬದುಕಿದ್ರೆ ಮತ್ತೆ ಸಮುದ್ರಕ್ಕ. ನದಿ ಇದ್ರೆ ಅಲ್ವಾ ಹತ್ತಿರದಲ್ಲಿ ಅಭಿಮನ್ಯು ಕುಮಾರ ವಿಜೃಂಭಿಸುತ್ತಾ ಇದ್ದಾನೆ. ಪ್ರಳಯ ಕಾಲದ ರುದ್ರಲೋಪಾದಿಯಲ್ಲಿ ಕಂಗೊಳಿಸುತ್ತಾ ಇದ್ದಾನೆ. ಎಂತಹ ಅಧಿರಥ ಮಹಾರಥರಿಗೂ ಕೂಡ ಆತನ ಸಮ್ಮುಖಕ್ಕೆ ಹೋಗುವುದಕ್ಕೆ ಕಷ್ಟ ಸಾಧ್ಯವಾಗುತ್ತಾ ಇದೆ. ಏನು ಮಾಡೋಣ? ಸೇನಾಧ್ಯಕ್ಷರಾಗಿ ಹೇಗಾದರೂ ಕೌರವೇಶ್ವರನಿಗೆ ಜಯವನ್ನು ತಂದೊದಗಿಸಬೇಕಾದಂತಹ ಅನಿವಾರ್ಯತೆ ನನಗಿದೆ. ಅದಕ್ಕಿರುವಂತಹ ಹಾದಿ ಒಂದೇ, ಕರ್ನಾ.
ವೀರಿಗಳು ಎನ್ನುವಂತ ಸರ್ಪ ಸಂಕುಲಕ್ಕೆ ನೀನು ಗರುಡಪ್ರಾಯ ಅನ್ನುವುದರಲ್ಲಿ ಸಂದೇಹವೇ ಇಲ್ಲ. ಸರಿ, ನಿನ್ನನ್ನು ಬರಮಾಡಿಸಿಕೊಳ್ಳಬೇಕಾದರೆ ಬಲವಾದಂತಹ ಕಾರಣವಿದೆ. ಏನದು? ಅಭಿಮನ್ಯು ಕುಮಾರ ರಣಕ್ಷೇತ್ರದಲ್ಲಿ ರಂಜಿಸುತ್ತಾ ಇದ್ದಾನೆ. ಯಾರಿಂದಲೂ ಆತನನ್ನು ಗೆಲ್ಲುವುದಕ್ಕೆ ಸಾಧ್ಯವಿಲ್ಲ. ಹೇಗಾದರೂ ಮಾಡಿ ಆತನ ಸಾವನ್ನು ಮಾಡಿ ಆ ಮೂಲಕವಾಗಿ ಉಪ್ಪನ್ನ ಇಟ್ಟು ಸಲಹಿದಂತಹ ಕೌರವೇಶ್ವರನ ಋಣವನ್ನು ಮುಕ್ತಿಗೊಳಿಸಬೇಕಾದ್ದು ನಮ್ಮ ಕರ್ತವ್ಯವೇ ಆಗಿದೆ. ನಿಜ. ಆದ ಕಾರಣ ನಿನ್ನಲ್ಲಿ ಹೇಳ್ತಾ ಇದ್ದೇನೆ, ಏನದು? ಒಂದು ಕಾರ್ಯ ನಿನ್ನಿಂದ ಆಗಬೇಕು. ಯಾವುದು? ಆ ಹುಡುಗನ ಮುಂದಿನಿಂದ ನಾನು ಯುದ್ಧ ಮಾಡ್ತೇನೆ, ಹಿಂದಿನಿಂದ ಬಂದು ಆತನ ಕೈಯ ಆಯುಧವನ್ನು ನೀನು ಈ ರೀತಿ ಮಾತನಾಡುತ್ತಾನೆ ಅನ್ನುವ ಮಾತ್ರ ಮಾತು ಬರಬಾರದು. ಹೇಳಿ. ಧರ್ಮಕ್ಷೇತ್ರವಾದಂತಹ ಕುರುಕ್ಷೇತ್ರ ಧಾರುಣಿಯಲ್ಲಿ ಧರ್ಮಯುದ್ಧವೇ ನಡೆಯುತ್ತಾ ಇದೆ. ನಾವು ಅವನಲ್ಲಿ ಹೋರಾಡಬೇಕಾದದ್ದು ಹೇಗೆ? ಮುಖಾಮುಖಿಯಾಗಿ. ಸಣ್ಣ ಹುಡುಗನಾದರೂ ಕೂಡ ನಮ್ಮ ಮುಂದೆ ಪರಾಕ್ರಮವನ್ನು ತೋರಿಸುತ್ತಾ ಇದ್ದಾನೆ. ಆದ್ರೆ ಪರಾಕ್ರಮದಲ್ಲಿ ನಾವೇನೂ ಕಡಿಮೆ ಇಲ್ಲ. ಆದ್ರೆ ಇಲ್ಲಿ ಇರುವುದು ಒಂದೇ, ಆ ಹುಡುಗನ ಮುಂದೆ ನಿಂತು ಯುದ್ಧ ಮಾಡಿದ್ರೆ ಅದು ನಮಗೆ ಧರ್ಮಯುದ್ಧವಾಗ್ತದೆ. ಹಿಂಬದಿಯಿಂದ ನಿಂತು ಅವನ ಬಿಲ್ಲನ್ನು ಅಥವಾ ಅವನ ಸಿಂಗಿನಿಯನ್ನು ತುಂಡು ಮಾಡಿದ್ರೆ ಅದು ಅಧರ್ಮ ಯುದ್ಧವಾಗುವುದಿಲ್ವೇ? ಲೋಕದ ಜನ ಮೆಚ್ಚುವುದಕ್ಕೆ ಉಂಟು.
ಬಯಸುವುದು ಅಪರಾಧ, ಧರ್ಮ ಅಲ್ಲ ಅದು, ಅಧರ್ಮ ಎನ್ನುವ ಹಾಗೆ ಹೇಳ್ತಾ ಇದ್ದಿ. ಹೌದು. ನೀನು ಹಿಂದಿನಿಂದ ತುಂಡರಿಸಬೇಕು ಅಂತ ನಾನು ಹೇಳುವುದಿಲ್ಲ. ಮತ್ತೆ ನಿನಗೆ ಸಾಧ್ಯ ಆದ್ರೆ ನೀನು ಮುಂದಿನಿಂದ ತುಂಡರಿಸು. ಓಹೋ, ಮುಂದಿನಿಂದ ಯಾರಿಂದಲೂ ಆತನನ್ನು ಎದುರಿಸುವುದಕ್ಕೆ ಸಾಧ್ಯವಾಗದೆ ಇರುವ ಕಾರಣದಿಂದಾಗಿ ಹಿಂದಿನಿಂದ ತುಂಡರಿಸಬೇಕು ಅಂತ ನಾನು ಹೇಳಿದೆ. ಓಹೋ, ಅಪರಾಧ ಏನು ಆಗುವುದಕ್ಕೆ ಸಾಧ್ಯತೆ ಇಲ್ಲ. ಲೋಕದ ಜನ ಮೆಚ್ಚುವುದಕ್ಕುಂಟೆ. ಹೇಗೂ ಅಪರಾಧ ಆಗುವುದಿಲ್ಲ. ಅದು ಯಾಕೆ? ನೀನೇ ಆಲೋಚನೆ ಮಾಡು. ಒಂದು ವೃತ್ತವನ್ನು ಬರೆ, ವೃತ್ತದ ಮಧ್ಯೆ ನಾವು ನಿಂತೆವು ಎಂದಾದರೆ ಮುಂದೆ ಯಾವುದು, ಹಿಂದೆ ಯಾವುದು, ಎಡ ಯಾವುದು, ಬಲ ಯಾವುದು ಎನ್ನುವಂತಹ ವಿಚಾರ ನಮಗೆ ತಿಳಿಯುವುದಕ್ಕೆ ಸಾಧ್ಯವಿದೆ? ಇಲ್ಲ. ಚಕ್ರವ್ಯೂಹದ ಒಳಗೆ ಹೊಕ್ಕಂತಹ ಓರ್ವ ವೀರ ಯಾವ ಕಡೆಗಳಿಂದ ದಾಳಿ ಬಂದರೂ ಕೂಡ ಅದನ್ನು ಆತ ಎದುರಿಸಿ ಗೆಲ್ಲಬೇಕು. ಆದ ಕಾರಣ ಹಿಂದೆ ಮುಂದೆ ಎಡ ಬಲ ಎನ್ನುವಂತಹ ಪ್ರಶ್ನೆಯೇ ಇಲ್ಲ. ಮತ್ತೊಂದು ವಿಚಾರ, ಓರ್ವ ಕಟುಕನಿದ್ದಾನೆ. ಕಟುಕನ ಕೈಯಲ್ಲಿ ಒಂದು ಆಯುಧ ಇರ್ತದೆ. ನಿಜ, ಪಾಪ ಬರುವುದು ಯಾರಿಗೆ? ಆ ಆಯುಧಕ್ಕೆ ಯಾವತ್ತೂ ಪಾಪತ್ತಿಲ್ಲ. ಹೌದೇ? ಕಟುಕನಿಗೆ ಪಾಪ ಬರುವುದಕ್ಕೆ ಸಾಧ್ಯ, ಹಿಡಿದವನಿಗೆ. ಹೌದು. ಇಲ್ಲಿ ನಾವು ಒಡೆಯನಾದಂತಹ ಕೌರವೇಶ್ವರನಿಗೆ ಆಗಿ ಆಯುಧೋಪಾದಿಯಲ್ಲಿ ದುಡಿಯುತ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ನಾವು ಏನು ಮಾಡಿದರೂ ಕೂಡ ನಮಗೆ ಪಾಪ ಬರುವುದಕ್ಕೆ ಸಾಧ್ಯವಿಲ್ಲ. ಪಾಪ ಪುಣ್ಯಗಳೇನಿದ್ದರೂ ಕೂಡ ಅರಸನಾದಂತಹ ಕೌರವನಿಗೆ. ಅಷ್ಟು ಮಾತ್ರ ಅಲ್ಲ, ಮತ್ತೆ ಈಗ ನಾನು ಸೇನಾಧ್ಯಕ್ಷನಾಗಿದ್ದೇನೆ. ಸೇನಾಧ್ಯಕ್ಷನಾದಂತಹ ನಾನು ಸೈನಿಕರಾದಂತಹ ನಿಮ್ಮಲ್ಲಿ ಯಾರಲ್ಲೇ ಆಗಲಿ ಏನು ಹೇಳಿದರೂ ಕೂಡ ಮಾಡಬೇಕಾದಂತಹ ಜವಾಬ್ದಾರಿ ನಿಮಗಿದೆ. ಆದ ಕಾರಣ ಹೆಚ್ಚು ಮಾತನಾಡಬೇಡ. ಹಿಂದಿನಿಂದ ಆತನ ಆಯುಧವನ್ನು ತುಂಡರಿಸು. ಯಾಕೆ? ವೀರ ಕರ್ಣ, ಶೂರ ಕರ್ಣ, ಹಿಂದಿನ ಜನ್ಮ ಮಾಡ್ತಾ ಇದ್ದತ್ತೆ. ಹಿಂದಿನಿಂದ ನನ್ನ ತನಿಖನ್ನು ಖಂಡಿಸಿದೆಯಾ? ಅದು ನಮ್ಮ ಉಪಾಯ. ಗೆದ್ದೆ ಅಂತ ಭಾವಿಸಿದೆಯಾ? ಗೆದ್ದಿದ್ದೇವೆ. ಕರದ ಚಾಪ
ನಾನು ಕೊಂದುಕೊಳ್ಳುವುದಲ್ಲ. ನಮ್ಮಲ್ಲಿ ಕೆಲಸ ಮಾಡದೇ ಇದ್ದವರು ತುಂಬಾ ಜನ ಇದ್ದಾರೆ. ಬರಲು ಪುಣ್ಯಕ್ಷೇತ್ರವೆಂದು ಕರೆಸಲ್ಪಟ್ಟಂತಹ ಕುರುಕ್ಷೇತ್ರ ರಣಧಾರುಣಿಯಾಗಿ ಮಾರ್ಪಟ್ಟಿದೆ. ಕೌರವ ಸೇನೆ ಒಂದೆಡೆಯಿಂದ ಪಾಂಡವ ಸೇನೆ ಇನ್ನೊಂದೆಡೆಯಿಂದ ವಿರೋಧವಾದಂತಹ ರೀತಿಯಲ್ಲಿ ಸಂಗ್ರಾಮ ಮುನ್ನಡೆಯುತ್ತಾ ಇದೆ. ಆ ಸುಯೋಧನನಿಗೆ ಜಯವನ್ನು ಒದಗಿಸಿಕೊಡುವುದಕ್ಕಾಗಿ ಕುರುಕುಲ ಪಿತಾಮಹರೆನಿಸಿದಂತಹ ಭೀಷ್ಮಾಚಾರ್ಯರು 10 ದಿನಗಳ ಕಾಲ ಹೋರಾಟವನ್ನು ಮಾಡಿ ಶರಶಯ್ಯೆಯಲ್ಲಿ ಪವಡಿಸಿದರು. ಆ ಬಳಿಕ ಉಭಯ ಕುಲಗಳಿಗೂ ಗುರುಗಳೆನಿಸಲ್ಪಟ್ಟಂತಹ ದ್ರೋಣಾಚಾರ್ಯರು ಸೇನಾಧಿಪತಿತ್ವದಲ್ಲಿ ಚಕ್ರವ್ಯೂಹವನ್ನು ಬಲಿದರಲ್ಲ, ಪಾಂಡವರೆಡೆಯಿಂದ ಯುದ್ಧಕ್ಕೆ ಬರಲಿ ಎಂಬ ಹಾಗೆ ಕರೆಯನ್ನು ಕಳುಹಿಸಿದರು.
ಆ ಸಂದರ್ಭದಲ್ಲಿ ಧರ್ಮಜನಿಗೆ ಉಂಟಾದಂತಹ ಸಮಸ್ಯೆ ಅದನ್ನು ಪರಿಹರಿಸುವಂತಹ ಸಂದರ್ಭದಲ್ಲಿ ನಾನೇ ನಿನಗೆ ಸೂಚಿಸಿದಂತೆ ನಿನ್ನ ಪುತ್ರನಾದಂತಹ ಅಭಿಮನ್ಯುವೇ ಚಕ್ರವ್ಯೂಹ ಭೇದನಕ್ಕೆ ಯೋಗ್ಯನಾದವನಿದ್ದಾನೆ, ಅದಕ್ಕಾಗಿಯೇ ಅವನನ್ನು ಕಳುಹಿಸಿಕೊಡಬೇಕು ಅಂತ ಹೇಳಿದೆ. ಸಂಶಪ್ತಕರು ಯಾರು ಇಲ್ಲಿಗೆ ಪ್ರಸ್ತುತವಲ್ಲವೋ ಅಂತಹ ರಾಕ್ಷಸ ವರ್ಗವು ಇಲ್ಲಿಗೆ ಕೌರವನ ಸಹಾಯಕ್ಕಾಗಿ ಬರ್ತದೆ ಅಂತ ಆದ್ರೆ ಅವನದ್ದಾದಂತಹ ದೂರದೃಷ್ಟಿ ಏನು, ದುರಾಗ್ರಹವೇನು ಎನ್ನುವುದು ನಮಗೆ ವಿದಿತವಾಗುತ್ತದೆ ಅಲ್ಲ. ಆ ಸಂಶಪ್ತಕರೊಡನೆ ಕಾದಾಟಕ್ಕಾಗಿ ನಾವು ಹೋದವರಷ್ಟೇ ಸರಿ, ಅವರನ್ನು ಹೊಡೆಯುತ್ತಾ ಬಡಿಯುತ್ತಾ ಯುದ್ಧ ಕ್ಷೇತ್ರದಲ್ಲಿ ಎಲ್ಲಿಯೂ ಮರೆಯಾಗುವಂತೆ ಮಾಡಿದ್ದೇವೆ. ಹೌದು, ಈಗ ನಾವು ಮುಂದುವರಿದು ಬರುತ್ತಾ ಇದ್ದಂತೆ ಆದಷ್ಟು ಬೇಗನೆ ಬಿಡಾರವನ್ನು ಸೇರಿಕೊಳ್ಳಬೇಕೆನ್ನುವ ಉದ್ದೇಶದಿಂದ ಬಂದಿದ್ದೇವೆ. ಸತ್ಯ ಏನು ಸ್ವಾಮಿ? ಆದ್ರೆ ಬಿಡಾರಕ್ಕೆ ಹೋಗಬೇಕಾದ್ರೆ ಮೊದಲೇ ದೈಹಿಕವಾದಂತಹ ಶುದ್ಧಿಯಾಗಬೇಕೋ ಬೇಡವೋ? ಆಗಲೇಬೇಕು. ಶಾರೀರಿಕವಾದಂತಹ ಶುದ್ಧಿ ಇಲ್ಲದೆ ಇದ್ರೆ ಮಾನಸಿಕವಾದಂತಹ ಶುದ್ಧಿಯೂ ಇರುವುದಿಲ್ಲ, ನೆಮ್ಮದಿಯೂ ಇರುವುದಿಲ್ಲ, ಮನಸ್ಸಿಗೆ ನೆಮ್ಮದಿಯೂ ಇಲ್ಲ. ಹೌದು, ಅದಕ್ಕಾಗಿ ದೈಹಿಕವಾದಂತಹ ಶುಚಿಗಾಗಿ ನಾವು ತೋರುತ್ತಿರುವಂತಹ ಈ ಜಲದಲ್ಲಿ ಮುಳುಗಿ ಪರಿಶುದ್ಧರಾಗೋಣ. ಆದೀತು, ಆಕ್ಷೇಪ ಇಲ್ಲ. ಆದರೆ ಒಂದಿದೆ, ಏನು ಸ್ವಾಮಿ? ಕ್ಷತ್ರಿಯರು ಯಾವಾಗಲೂ ಪಂಥಾಹ್ವಾನವನ್ನು ಕುಟ್ಟೇ ಮುಂದಡಿ ಇಡುವುದು ಪದ್ಧತಿ ತಾನೆ. ಇಲ್ಲಿಯೂ ಪಂಥಾಹ್ವಾನ. ಹೌದು, ನಾನು ಮತ್ತು ನೀನು. ಹೌದು. ಏನು ಈಗ ನೀನು ಪಂಥವನ್ನು ಒಡ್ಡುವುದರಲ್ಲಿ ನಿಜವಾದಂತಹ ಅರ್ಥವಿದೆ, ನಾನು ಪಂಥದಲ್ಲಿ ಭಾಗಿಯಾಗುವುದಕ್ಕೆ ಅರ್ಹನೇ ಆಗಿದ್ದೇನೆ. ಒಂದೆಡೆಯಲ್ಲಿ ನಿನ್ನ ಸಹವಾಸ, ಇನ್ನೊಂದೆಡೆಯಲ್ಲಿ ನಮ್ಮ ಪೂರ್ವ ಪದ್ಧತಿ ಅಂದ್ರೆ ನಮ್ಮ ವಂಶಕ್ಕೂ ಚಂದ್ರವಂಶಕ್ಕೂ ಇರುವಂತಹ ಸಂಬಂಧ ಅಲ್ಲಿ ಏರ್ಪಡುತ್ತದೆ. ಈಗ ಈ ನೀರಿನಲ್ಲಿ ಮುಳುಗಿ ಯಾವನು ಮೊದಲು ಏಳುತ್ತಾನೋ ಅವನು ಸೋತಂತೆ. ಮೊದಲು ಎದ್ದವ ಸೋತಂತೆ, ಬಳಿಕ ಎದ್ದವನು ಗೆದ್ದ ಹಾಗೆ. ಇದು ಪಂಥದ ವಿಧಿ. ನಾನು ನೀನು ಈ ರೀತಿಯ ಪಂಥಾಹ್ವಾನವನ್ನು ಒಡ್ಡಿಕೊಳ್ಳು. ಹೌದು, ಆದ್ದರಿಂದ ಈ ಜಲದಲ್ಲಿ ಮುಂದಡಿ ಇಡುತ್ತಾ ಮುಳುಗೋಣ. ಆಗದೆ ಆದೀತು, ಆದೀತು. ಅರ್ಜುನವರಿಂದ ಕೇಳು ಫಲಗುಣ ನಿನ್ನ ಸುತ ಮರಣ ಕೈದಿದ ನೆನ್ನುತ್ತ ವೀರ ಪಾರ್ಥ, ನಿನ್ನ ಮಗನಾದಂತಹ ಅಭಿಮನ್ಯು ಚಕ್ರವ್ಯೂಹದಲ್ಲಿ ಹೋರಾಡುತ್ತಾ ವೀರ ಸ್ವರ್ಗವನ್ನ ಇರಿದ್ದಾರೆ, ವೀರ ಸ್ವರ್ಗವನ್ನ ಇರಿದ್ದಾರೆ. ಹೀಗೂ ಆಗಿ ಹೋಯಿತೆ. ಯಾಕೆ ಇವ ಮುಳುಗಿದವ ಹೇಳಲೇ ಇಲ್ಲಲ್ಲ. ಕೃಷ್ಣ, 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 ಏನೋ ಇದು ಪಂಥದಲ್ಲಿ ಮನವು ವಂಚಿಸುವನೆನ್ನಾಯಿತು, ವಂಚಿಸಬೇಡ ಮುರಳೈರಿ ಚಂದ್ರನು ಮಹವಾಗಿ ಚಿತ್ತವ ಮಿಚ್ಚಿ ಹೋಗುವುದೆಂಬ ನುಡಿಯಲು ಮುಂಚೆ ತಿಳಿದುದು ಸುತನ ಮನದ ಶಕುನ ಪಾರ್ಥನಿಗೆ. ಅರ್ಜುನ, ಭಕ್ತರ ಬಂಧುವೇ, ಓ ನನ್ನ ದೇವನೇ, ಏನು ಪಾರ್ಥ ಸಮಸ್ಯೆ ಉಂಟಾಯಿತು ಸ್ವಾಮಿ. ಸಮಸ್ಯೆ ಇದನ್ನು ಪರಿಹರಿಸಿಕೊಳ್ಳಬೇಕಾದ್ರೆ ಇಲ್ಲಿ ಬೇರೆ ಯಾರೂ ಇಲ್ಲ, ಯಾರಿಂದಲೂ ಆಗುವಂತದ್ದಲ್ಲ ನಿನ್ನನ್ನು ಬಿಟ್ಟು. ಅರ್ಜುನ, ನಾನು ಕೇಳಿದ ಅಥವಾ ನನ್ನ ಈ ಸಮಸ್ಯೆಯೇ ಸರಿಯಾದ ಉತ್ತರವನ್ನು ನೀನು ಹೇಳಬೇಕು. ಒಂದಿಷ್ಟು ವಂಚಿಸಬಾರದು.
ಅರ್ಜುನ, ನಿನ್ನ ಭಕ್ತನಲ್ವೇ ಈ ಅರ್ಜುನ? ಸತ್ಯ ಸ್ವಾಮಿ. ಪಾರ್ಥ, ನಿನಗೆ ನಾನು ಯಾವತ್ತೂ ವಂಚನೆಯನ್ನು ಮಾಡಿದವನೇ ಅಲ್ಲ. ಹೃದಯಪೂರ್ವಕವಾಗಿ ನಮ್ಮೊಡನೆ ಇರುವಂತಹ ಬೆಸುಗೆ ಏನು ಎನ್ನುವುದನ್ನು ಎಲ್ಲರೂ ತಿಳಿದುಕೊಂಡಿದ್ದಾರೆ. ಹೌದು. ಆದರೆ ಅರ್ಜುನ, ಪಂಥದಲ್ಲಿ ನನಗಿಂತ ಮೊದಲೇ ನೀರಿನಿಂದ ಮೇಲಕ್ಕೆ ಎದ್ದೆಯಲ್ಲ. ಹೌದು. ಸೋತ ಹಾಗಾಗ್ಲಿಲ್ಲವೇನೋ? ಸ್ವಾಮಿ, ನಾನು ಹಿಂದೇನು ನಿನಗೆ ಯಾವತ್ತೋ ಸೋತಿದ್ದೇನೆ. ಬೇರೆ ಯಾರಿಗೂ ಸೋತದ್ದಲ್ಲವಲ್ಲ, ನಿನಗೆ ಸೋತದ್ದಲ್ವೇ? ನೀವು ಯಾವತ್ತೇ ಇದ್ದದ್ದೇ, ಆ ಬಗ್ಗೆ ನನಗೇನು ಸಮಸ್ಯೆ ಇಲ್ಲ. ತ್ರಿಲೋಕ ವಿಜಯಿಯೇ ನೀನು. ಹೀಗಿದ್ದರೂ ನಿನ್ನನ್ನು ಎದುರಿಸುವುದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಸ್ವಾಮಿ, ಆದ್ರೆ ಹಾಗಲ್ಲ. ಒಂದು ಮಾತು ಕೇಳಿಸಿತ್ತು ನನಗೆ. ಪ್ರಭು, ಅರ್ಜುನ, ನಮ್ಮ ಪಂಥದಂತೆಯೇ ಈರುವರು ಜೊತೆಯಾಗಿ ಮುಳುಗಿದವು ನೀರಲ್ಲಿ. ನಾನು ನೀರಲ್ಲಿ ಮುಳುಗುತ್ತಿದ್ದಾಗ, ನೀರಿನಲ್ಲಿಯೇ ಇರುವಾಗ ಒಂದು ಶಬ್ದ ಕೇಳಿಸಿತು. ಸ್ವಾಮಿ, ಅರ್ಜುನ, ನಿನ್ನ ಮಗನಾದ ಅಭಿಮನ್ಯನ್ನು ವಿರೋಧಿಗಳೆಲ್ಲವರು ಸೇರಿ ಕೊಂದರು. ಸತ್ತು ಹೋದ. ಸ್ವಾಮಿ, ಕರ್ಣ ಕರ್ಕಶವಾದ ನುಡಿಯನ್ನು ಆಲಿಸಿದ ಮೇಲೆ ಭಕ್ತನ ಮೇಲೆ ಎದ್ದೆ ನಾನು. ಎಲ್ಲಿಂದ ವಾಣಿ ಬಂತು? ಯಾರು ಕರೆದು ಹೇಳಿದ್ರು? ಹೀಗೆ ನೋಡಿದ್ರೆ ಅಮರವಾಸಿಗಳಾದ ದೇವತೆಗಳೇ ಹೇಳಿದ ಮಾತು ಎನ್ನುವುದನ್ನು ನಾ ತಿಳಿದುಕೊಂಡೆ. ಸತ್ಯವಾಕ್ಯವಲ್ಲವೇ ಎಂದು ಸಟೆಯನ್ನು ಹೇಳುವವರಲ್ಲ. ಆದುದರಿಂದ ಆ ದೇವವಾಣಿಯನ್ನು ಆಲಿಸಿದ ನಾನು ಈ ಹೊತ್ತು ಸಮಸ್ಯೆಯ ಸುಳಿಯಲ್ಲಿ ಸಿಲುಕಿದ್ದೇನೆ. ಪ್ರಭು, ಪ್ರಭು, ನನ್ನ ಮಗ ಅಭಿಮನ್ಯುವಿಗೆ ಅಂತಹ ಅನಾಹುತ ಕೌರವಾದಿಗಳ ಕಡೆಯಿಂದ ನಾನು ಇವತ್ತು ಪುತ್ರನ್ನು ಕಳೆದುಕೊಂಡರೆ ಪ್ರಭು, ಹೇಳು ಹೇಳು ಹೇಳು. ಅತೀವ ದುಃಖಕ್ಕೆ ಒಳಗಾದಂತಿದೆ. ಹೀಗೆ ನೀನು ದುಃಖಿಸುತ್ತಾ ಇರುವುದು ಸರಿಯಲ್ಲ. ಯಾವುದೋ ಒಂದು ಅಸ್ಪಷ್ಟವಾದಂತಹ ಧ್ವನಿ ನಿನಗೆ ಕೇಳಿಸಿತು ಎಂದ ಮಾತ್ರಕ್ಕೆ ಅವನಿಗೆ ಸಾವುಂಟಾಗಿದೆ ಅಂತ ಯಾಕೆ ನೀನು ಮರುಗಬೇಕು ಹೇಳು? ನಿನ್ನ ಆತ್ಮಪುತ್ರನಿದ್ದಾನೆ, ನಿನ್ನ ಪ್ರತಿರೂಪದಿಂದಿದ್ದಾನೆ ಆ ಅಭಿಮನ್ಯು. ಅವನನ್ನು ಎದುರಿಸಿ ಅಥವಾ ಅವನನ್ನು ಸೋಲಿಸುವಂತಹ ಅಥವಾ ಅವನನ್ನು ಈ ಭೂಮಿಯಲ್ಲೇ ಇಲ್ಲವಾಗಿಸುವಂತಹ ಸಾಮರ್ಥ್ಯ ಯಾರಿಗಿದೆ ಹೇಳು? ಅವನ ಮೈಯಲ್ಲಿ ಹರಿಯುತ್ತಿರುವುದು ನಿನ್ನದ್ದೇ ಆದಂತಹ ಕ್ಷಾತ್ರಿಯ ರಕ್ತವಲ್ಲ. ಅವನಿಗೆ ಏನೂ ಆಗುವುದಕ್ಕೆ ಸಾಧ್ಯವಿಲ್ಲ. ಆ ಬಗ್ಗೆ ನೀನೇನು ಯೋಚಿಸಬೇಡ. ನನ್ನ ಮಾತಿನ ಮೇಲೆ ವಿಶ್ವಾಸವನ್ನು ಆದಷ್ಟು ಬೇಗನೆ ಬಿಡದಿಯನ್ನು ಹೋಗು. ಯಾಕೆ ನಿರದಿಯನ್ನು ಸೇರುವಂತ ನೀನು ಹೇಳಿದ್ದಲ್ಲ. ಸ್ವಲ್ಪ ದೂರ ನಾವು ಜೊತೆಯಾಗಿಯೇ ಬಂದಿದ್ದೇವೆ. ನಿನ್ನನ್ನು ನೋಡಿದ್ರೆ ನೀವು ಹಿಂದೆ 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 ಬಿದ್ದ ಕಾಣ್ತಾ ಇದೆ. ಇದರ ಉದ್ದೇಶ ನಾವು ಜೊತೆಯಾಗಿಯೇ ಬಿಡಾರನ್ನು ಸೇರುವ. ಅರ್ಜುನ, ನಾವು ಹೊರಟದ್ದು ಒಟ್ಟಿಗೆ. ಹೌದು. ಬಿಡದಿಯನ್ನು ಸೇರಬೇಕಾದುದು ಒಟ್ಟಿಗೆ. ಸರಿ, ಆದರೆ ನನಗೆ ಸ್ವಲ್ಪ ಕೆಲಸ ಉಂಟು. ಅದನ್ನು ಪೂರೈಸಿ ನಾನು ಬಿಡದಿಯನ್ನು ಸೇರಿಕೊಳ್ತೇನೆ. ನೀನು ಮುಂದಾಡಿ. ಅಪ್ಪಣೆ, ನಗರವಾ, ನೀನು ನಿರೀಕ್ಷೆಯಲ್ಲಿ ಇರ್ತಾನೆ.
ವಿಚಾರವಾಗಿ ಬಂದಿದ್ದೇನೆ ಇಲ್ಲಿಗೆ. ನೋಡ್ತಾನೆ ಈ ಸಭೆಯನ್ನು ಸರಿಯಾಗಿ ಎಳೆಯುತ್ತದೆ ನೋಡಿದ್ರೆ ನಮ್ಮವರು ಎಲ್ಲವರು ಬಂದು ಉಪಸ್ಥಿತರಾಗಿದ್ದಾರೆ. ನನ್ನ ಮಗ ಅಭಿಮನ್ಯು ಕಾಣುವುದಿಲ್ಲವಲ್ಲ, ಅವನ್ ಯಾಕೆ ಕಾಣುವುದಿಲ್ಲ? ಯಾಕೆ ಅವ ಬರಲಿಲ್ಲ? ಅವ ಎಲ್ಲಿದ್ದಾನೆ? ಅಯ್ಯೋ, ಏನ್ ಮಾಡ್ಲಿ ನಾನು? ಏನ್ ಮಾಡ್ಲಿ? ಏನ್ ಮಾಡ್ಲಿ? ಏನ್ ಮಾಡ್ಲಿ? ಸುಮ್ಮನಿದ್ದಲ್ಲಿಗೆ ಹೋದ ಸುಮಂತ್ರ ಸ್ವಾಮಿ, ಸುಮ್ಮನಿದ್ದಲ್ಲಿಗೆ ಹೋದ ಎಲ್ಲಿ ನನ್ನ ಮಗ? ನನ್ನ ಮಗ ಬಂದು ಅಪ್ಪ ನಿಮಗೆ ಬಾಣ ತಾಗಿತೆ ಎಂದು ನನ್ನ ಮೈ ದಡವಿದಾಗ ಅದುವೇ ನನಗೆ ಸಂತೋಷವನ್ನು ತಂದು ಕೊಡುತ್ತಿತ್ತು, ನನ್ನ ಮಗನ ಸ್ಪರ್ಶದಿಂದ. ಅಂತಹ ಮಗನನ್ನು ನನ್ನ ಈ ಸಭೆಯಲ್ಲಿ ನಾನು ಕಾಣದ ಹಾಗೆ ನೀನು ದುಃಖಿಸ್ತಾ ಇದ್ದೆ. ಹೌದು ದುಃಖಿಸ್ತಾ ಇದ್ದೆ. ಅಮ್ಮ ಅಮ್ಮ ನಾವೆಲ್ಲವೂ ಇಲ್ಲಿ ಸೇರಿಕೊಂಡಿದ್ದೇವೆ. ಆದರೆ ಮಗ ಮಗಳಿರುವಂತಹ ಜಾಗ ಶೂನ್ಯವಾಗಿ ಕಾಣಿಸ್ತಾ ಇದೆಯಲ್ಲ. ಅವರೆಲ್ಲ ಮಾತನಾಡದೆ ಸುಮ್ಮನೆ ಉಳಿದಿದ್ದಾರೆ. ಎಲ್ಲಿ 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 ನಮ್ಮ ಮಗ? ಸಂತೋಷ ಕಾಣುವುದಿಲ್ಲ. ಅಣ್ಣದೇವ ಮರೆಯ ಹಾಗೆ ರಾರಾಜಿಸುವಂತಹ ನನ್ನ ಕುಮಾರ ಈ ಸಭೆಯಲ್ಲಿ ಉಪಸ್ಥಿತನಾಗಿರಬೇಕಾಗಿತ್ತು. ಅಂತಹ ಮಗ ಅಭಿಮನ್ಯು ಇಲ್ಲಿ ಕಾಣುವುದಿಲ್ಲ. ಎಲ್ಲಿಗೆ ಕಳುಹಿಸಿದ್ದೀರಿ? ಕೊರಳಿಗೆ ಧರಿಸುವಂತಹ ಹಾರ ಶೋಭಿಸಬೇಕಂತಾದ್ರೆ ರಕ್ತ ಮಧ್ಯದಲ್ಲಿರಬೇಕು ಪದಕ. ಆ ಪದಕದ ಸಭೆಯಲ್ಲಿ ಇಲ್ಲದಾಗಿ ಹೋಯಿತು. ಆಕಾಶದಲ್ಲಿ ಸೂರ್ಯನಷ್ಟೇ ಪ್ರಕಾಶದಿಂದ ಮುಂದುವರಿಯುವಾಗ ಮೋಡ ಮುಸುಕಿದರು ಸೂರ್ಯ ಕಿರಣಕ್ಕೆ ಎಲ್ಲರೂ ಉನ್ನತಕ್ಕೆ ಹೋಗುವಂತೆ ರಾಜಿಸಬೇಕಾದಂತಹ ನಮ್ಮ ಮುದ್ದು ಕುಮಾರ
ಅಭಿಮನ್ಯು ಎಲ್ಲಿಗೆ ಕಳುಹಿಸಿದ್ದೀರಿ? ಯಾಕವ ಇಲ್ಲಿ ಬರಲಿಲ್ಲ? ನುಡಿದು ಭಲವೇ ನಗರ, ನುಡಿದು ಭಲವೇ ನಗರ. ತಾನಿಲ್ಲದೆಯ ನಿಲ್ಲದ ವಸ್ತುವಾದರು, ಪಡೆಯಲಿಲ್ಲದ ವಸ್ತುವಾದರು. ಪಡೆದ ಪುಣ್ಯವಿದೆಂದು ಪಡೆದ ಪುಣ್ಯವಿದೆಂದು ಬಿಸು ಸುಲಿದಾರಲ್ಲಿ ಮೂರ್ಛಿಗಳು. ನನ್ನ ಮಗನನ್ನು ಕಾಣಬೇಕು ಎಂದು ಹಾಕಿಸುತ್ತಾ ಓಡೋಡಿ ಬಂದೆ. ಆದರೆ ಉತ್ತರಿಸಬೇಕಾದವರೆಲ್ಲರೂ ಕೂಡ ಮೌನವಾಗಿಯೇ ಕುಳಿತಿದ್ದಾರೆ. ಹಾಗಿದ್ರೆ ನನ್ನ ಮಗನಲ್ಲಿ ರಣಧಾವಣಿಯಲ್ಲಿ ಆಹುತಿಯಾದನೆ. ಅದಲ್ಲದೆ ನಾವು ಇಲ್ಲಿರಬೇಕಾಗಿತ್ತು. ಹಾಗಿದ್ರೆ ನನ್ನ ಕಂದನನ್ನು ನೋಡುವಂತಹ ಭಾಗ್ಯವನ್ನು ನಾನು ಈ ಹೊತ್ತಿನಲ್ಲಿ ಕಳೆದುಕೊಂಡಿದೆ. ಕೃಷ್ಣ ಕೃಷ್ಣ. ಸುಮ್ಮನಿರ್ಬೇಕಾದ್ರೆ ಕಾರಣ ಏನು? ಏನಾಯ್ತು ನಮ್ಮ ಕುಮಾರನಿಗೆ? ಶರಣ ಪಂಡಿತರಾದಂತಹ ದ್ರೋಣಾಚಾರ್ಯರು ಚಕ್ರವ್ಯೂಹವನ್ನು ಬರೆದಿದ್ದಾರೆ. ಆ ಚಕ್ರವ್ಯೂಹದ ಒಳಗೆ ನನ್ನ ಕಂದ ಕೌರವನಾದ ಸೈಂಧವನು ನನ್ನ ಮಗನನ್ನು ಬಲಿ ತೆಗೆದುಕೊಂಡನೆ. ಅಲ್ಲ, ಆಚಾರ್ಯ ಪುತ್ರರನ್ನು ನಿಗ್ರಹಿಸಿದರೆ ಕೌರವನ ಬಳಗದಲ್ಲಿರುವ ಶಕುನಿಯೋ ಮತ್ತಪ್ಪನು ಅವರೆಲ್ಲರೂ ಕೌರವನ ಸುತ್ತಾ ಇದ್ದಾರೆ. ಅಂತವರಿಂದ ಕೌರವರ ಬಳಗದಿಂದ ನಮ್ಮ ಕುಮಾರನಿಗೆ ಮರಣ ಸಂಭವಿಸಿದೆ. ಹೇಳು ಹೇಳು ಹೇಳು, ಯಾರು ಹೇಳಿ ಹೇಳು.
ನಾನು ಮೂಕನಾಗಿ ಹೋಗಿದ್ದೇನೆ. ಯಾಕೆ ನೀನು ಮೂಕನಾದೆ? ಏನಾಯ್ತು ಇಲ್ಲಿ? ಸದಾ ಎನ್ನ ನಾಲಗೆಯಲ್ಲಿ ನರ್ತಿಸುತ್ತಿರುವಂತಹ ಆ ವಾಗೇಶ್ವರಿಯೇ ಮೂಕನಾಗಿ ಹೋಗಿದ್ದಾಳು ಅಂತ ಭಾಸವಾಗಿ ಹೋಯಿತು. ಅಂತಹ ಪರಿಸ್ಥಿತಿ ಏನು ನಡೆಯಿತು ಅಂತ ಬೇಕಲ್ಲ? ಯಾರಿಂದ? ಸ್ತಬ್ಧರಾಗಿ ಹೋಗುವುದಕ್ಕೆ ಕಾರಣ ಇಲ್ಲದೆ ಇಲ್ಲ. ಏನು? ಆಚಾರ್ಯ ದ್ರೋಣರು ಚಕ್ರವ್ಯೂಹವನ್ನು ಬಲಿದಾಗ ಅದನ್ನು ಭೇದಿಸಬೇಕು ಹೀಗೆಂದು ನಮಗೆ ಬಂತು ಆಹ್ವಾನವೇ ಆಗಿದೆಯೋ ಇಲ್ವೋ? ನೀನು ಮತ್ತು ಕೃಷ್ಣ ಯುದ್ಧಕ್ಕಾಗಿ ಇನ್ನೊಂದೆಡೆಗೆ ತೆರಳಿದಾಗ ಇಲ್ಲಿ ಹೋರಾಟವನ್ನು ಮಾಡಬೇಕಾದಂತಹ ಅನಿವಾರ್ಯ ಸ್ಥಿತಿ ಬಂದದ್ದು ಭೀಮಸೇನನಿಗೆ, ದ್ರುಪದನಿಗೆ, ಅಷ್ಟೇ ಅಲ್ಲ ನಕುಲ ಸಹದೇವಾದಿ ಘಟೋತ್ಕಜರಿಗೆ. ಅವರೆಲ್ಲರೂ ತಮ್ಮ ವಿಕ್ರಮವನ್ನು ಬೆರೆಸುವುದಕ್ಕೆ ಬೇಕಾಗಿ ಚಕ್ರವ್ಯೂಹವನ್ನು ಹೊಕ್ಕು ಹೊಯ್ದಾಡಿದಂತಹ ಸಂದರ್ಭದಲ್ಲಿ ಅವರಿಂದ ಆದದ್ದಿಲ್ಲ. ಆ ವ್ಯೂಹ ಭೇದಿಸುವುದಕ್ಕೆ ಅವರಿಂದ ಆಗಲಿಲ್ಲ, ಸಾಧ್ಯವಾದದ್ದೇ ಇಲ್ಲ. ಶರೀರಕ್ಕೆ ಗಾಯವಾಗಿ ಯುದ್ಧದಲ್ಲಿ ವಿಮುಖರಾಗಿ ಶುಶ್ರೂಷೆಯನ್ನು ಪಡೆಯುವಂತಹ ಕಾಲಕ್ಕೆ ಈ ಅಭಿಮನ್ಯು ನೇರವಾಗಿ ಯುದ್ಧರಂಗಕ್ಕೆ ಧುಮ್ಮಿಸಬೇಕಾದಂತಹ ಅನಿವಾರ್ಯ. ಅವರಲ್ಲಿ ಎಷ್ಟು ಮಾತನಾಡಿದರೂ ಪರಿಪರಿಯಾಗಿ ಬೇಡಿಕೊಂಡರು. ಸಿಡಿಯ ಮರಿಯಂತೆ ಹರಿಹಾಯ್ತು ಹೋಗುತ್ತಿರುವಂತಹ ಅಭಿಮನ್ಯುವನ್ನು ತಡೆಯುವುದಕ್ಕೆ ನನ್ನಿಂದ ಸಾಧ್ಯವಾದದ್ದಿಲ್ಲ. ಹಾಗಾಗಿ ನಾನು ಮೂಕ ವಿಸ್ಮಿತನಾದೆ. ಹೋದಂತಹ ಅವರನ್ನು ಸೈಂಧವನೇ ನಾಶ ಮಾಡಿದರಂತೆ. ಎಂತಹ ಮುಖವನ್ನು ಕಾಣ್ತಾ ಇದ್ದೆ ನಾನು, ಎಂತಹ ಮಾನವನ್ನು ಕಾಣ್ತಾ ಇದ್ದೇನೆ. ನಮ್ಮ ಹುಡುಗ, ನನ್ನ ಕುಮಾರ ಅಭಿಮನ್ಯುವಲ್ಲ ಸೈನ್ಯವನ ಮೂಲಕ ನಿಗ್ರಹವಾಯಿತೆ. ಅಣ್ಣ, ನನ್ನ ಮಗನನ್ನು ಕೊಂದವರಲ್ಲ, ನಿನ್ನ ತಮ್ಮ ಪಾರ್ಥನಲ್ಲ. ಗೌರವನ ಪಕ್ಷಪಾತಿಯಾಗಿ ಪಾಂಡವರಾದ ನಮ್ಮ ಮನಸ್ಸಕ್ಕೆ ಮನು ಮಾಡಿದ ಸೈಂಧವನಂದು ನನ್ನ ಮಗನೇ, ಅವನನ್ನು ಕೊಂದೇನೆನ್ನುವಂತಹ ಭರವಸೆ ನನಗಿದೆ. ನನ್ನ ಶಪಥ ಕೇಳು ಅಣ್ಣ. ಅವನ ಪಕ್ಷವನ್ನು ವಹಿಸಿ ಹರನ ಮೂರನೇ ಕಣ್ಣಿನಲ್ಲಿ ಬೆವರು ಸುರಿಸಿ ಅವನ ಚಕ್ರವೆಲ್ಲ ಸೆಳೆದುಕೊಂಡೇ ಸಮರಕ್ಕೆ ತರಲಿ. ಯಾಕೆ ಹೀಗೆ ಮಾಡಿದೆ ಎಂದು ಕೇಳದೆ ಇದ್ರೆ ನಾನು ನಿನ್ನ ತಮ್ಮರಲ್ಲ. ನಾಳೆ 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 Thank you.
ನಾಳೆ ಸೂರ್ಯನು ಉದಯಿಸಿ ಅಷ್ಟಂಗಕ್ಕೆ ಹಾಕುದ್ರ ಒಳಗಾಗಿ ಆ ಸೈಂಧವ ಇದು ಇದು ನಿನ್ನ ಆಣೆ. ನಮ್ಮನ್ನು ರಕ್ಷಿಸುವಂತಹ ಶ್ರೀಕೃಷ್ಣನ ಪದದಾಣೆ ಆಗಿ ನನ್ನ ಪ್ರತಿಜ್ಞೆಯನ್ನು ಕೇಳಿ ಒಂದು ವೇಳೆ ಅಸಮರ್ಥನಾದಲ್ಲಿ ನಿಮ್ಮೆಲ್ಲರ ಮಧ್ಯೆ ಅಗ್ನಿಕುಂಡವನ್ನು ನಿರ್ಮಾಣ ಮಾಡಿ ನನ್ನದೇ ಶಹಬಾಸ್. ಈ ಉದ್ಗಾರಗಳು ಹೊನ್ನಿಂದ ತಾನೇ ನನ್ನ ಬಾಯಿಯಿಂದ ಹೊರಬೀಳುತ್ತಾ ಇದೆ. ಅಷ್ಟು ಸಂತೋಷವಾಗಿದೆ, ಹೃದಯ ತುಂಬಿ ಬರುತ್ತಾ ಇದೆ. ಎಂತಹ ಸಮರ್ಥನಾದಂತಹ ಯೋಧನಪ್ಪ ನೀನು. ಅಂದ್ರೆ ನಿನಗೆ ಇದಿರಾದಂತಹ ಒಬ್ಬ ಪ್ರತಿಭಟ ಈ ಭೂಮಿಯಲ್ಲಿ ಇರುವುದಕ್ಕೆ ಸಾಧ್ಯವಿಲ್ಲ. ಹೆಚ್ಚೇನು ಸುರಾಸುರರಲ್ಲಿ ಇರುವುದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರೆ ಆ ಮಾತು ಅತಿಶಯೋಕ್ತಿಯಾಗುವುದಕ್ಕೆ ಸಾಧ್ಯವೇ ಇಲ್ಲ. ನಿನ್ನದ್ದಾದಂತಹ ಮಾತು ಕ್ಷಾತ್ರೇಯ ತತ್ವವನ್ನು ಪ್ರತಿಬಿಂಬಿಸುತ್ತದೆ. ನಿನ್ನದ್ದಾದಂತಹ ನುಡಿಗೆ ಇದಿರಾಡುವಂತಹ ವಿರೋಧಿಸುವಂತಹ ಒಂದು ಶಕ್ತಿಯೇ ಇರುವುದಕ್ಕೆ ಸಾಧ್ಯವಿಲ್ಲ. ಹಿಂದೆ ಸೂರ್ಯವಂಶಜನಾದಂತಹ ರಾಮನಿದ್ದನಂತೆ ಪಿತೃವಾಕ್ಯ ಪರಿಪಾಲನೆಯನ್ನು ಮಾಡಿ ರಾವಣಾಧಿ ಕಳರನ್ನು ನಾಶ ಮಾಡಿ ತನ್ನ ಹೆಚ್ಚುಗಾರಿಕೆಯನ್ನು ಭೂಮಿಯಲ್ಲಿ ಸ್ಥಾಪಿಸಿದವನು, ಮಾನವನಾಗಿಯೂ ದೇವನಾಗಿಯೂ ಪ್ರಸಿದ್ಧಿಯನ್ನು ಪಡೆದವನು. ಅಂತಹ ರಘುರಾಮನ ಬಾಣಗಳು ಸಜೀವ ಶರಗಳು. ಅಂತಹ ಜೀವಂತಿಕೆಯಿಂದ ಕೂಡಿದಂತಹ ಬಾಣಕ್ಕೆ ಸರಿ ಸಮಾನವಾದಂತಹ ಮಾತುಗಳನ್ನು ನೀನಾಡಿದೆ. ಎಂತಹ ಪಂಥಾಹ್ವಾನ! ಸೈಂಧವನನ್ನು ಕೊಂದು ಒಂದು ವೇಳೆ ಆಗದೇ ಇದ್ದಲ್ಲಿ ಅಗ್ನಿ ಪ್ರವೇಶ, ಇದು ಮಾತು ಕ್ಷತ್ರಿಯರಿಗೆ ಯೋಗ್ಯವಾದ. ಅವನನ್ನು ಕೊಲ್ಲುವುದಕ್ಕೆ ಅಸಮರ್ಥನಾದಲ್ಲಿ ಮತ್ತೆ ಈ ಬದುಕು ಯಾಕೆ ಬದುಕುವುದಿಲ್ಲ? ನಾನು ನಿಜವಾದಂತಹ ರೀತಿಯಲ್ಲಿ ನಿನ್ನನ್ನು ಸಾರಿಸಿಕೊಂಡಿದ್ದೇವೆ. ಶ್ರೀಕೃಷ್ಣನ ಪರದಾಣೆ. ಹಾಗಿದ್ರೆ ಯಾವತ್ತೂ ನಿನ್ನ ಜೊತೆಯಲ್ಲಿರುವಂತಹ ನಾನು ನೀನು ಹೇಳಿದಂತಹ ಮಾತನ್ನು ನಡೆಸಿಕೊಡುವಲ್ಲಿ ಅನುವು ಮಾಡದೇ ಇದ್ರೆ ನಾನು ಪಾಪ ಕಾರ್ಯವನ್ನು ಎಸಗಿದ ಹಾಗೆ ಆಗುವುದಿಲ್ಲ. ಆದ್ರಿಂದ ನಿನ್ನ ಮಾತನ್ನು ನಡೆಸುವುದಕ್ಕೆ ನಾನು ಸಿದ್ಧನೂ ಬದ್ಧನೂ ಆಗಿದ್ದೇನೆ. ನೀನಾಡಿದಂತಹ ಮಾತಿನಿಂದ ಅಳಿದಂತಹ ನಿನ್ನ ಕುಮಾರ ವೀರ ಅಭಿಮನ್ಯು ಮರಳಿ ಅವನು ಬಂದು ಜೀವಂತಿಕೆಯನ್ನು ಪಡೆದನೋ ಎನ್ನುವ ಸಮಾಧಾನ
ಅಣ್ಣ, ತಂಗಿ ಪ್ರತಿಯೊಬ್ಬ ತಂದೆ ತಾಯಿಯು ಬಯಸಿಕೊಳ್ಳುವುದಾದ್ರೂ ಏನನ್ನು, ತಾವು ಸತ್ತ ಮೇಲೆ ಮಕ್ಕಳ ಹೆಗಲ ಮೇಲೆ ತಮ್ಮ ಹೆಣ, ಆ ಪಾರ್ಥಿವ ಶರೀರ ಸ್ಮಶಾನವನ್ನು ಸೇರಬೇಕು. ಸಾಯುವಂತಹ ಕಾಲದಲ್ಲಿ ತಮ್ಮ ಬಾಯಿಗೆ ಒಂದು ಹನಿ ನೀರನ್ನು ಬಿಡುವುದಕ್ಕೆ ಮಕ್ಕಳು ಬೇಕು. ಆದ್ರೆ ಯಾವ ತಂದೆ ತಾಯಿಯಂದ್ರೂ ಕೂಡ ಮಕ್ಕಳ ಸಾವನ್ನು ಕಾಣಬೇಕು ಅಂತ ಬಯಸಿಕೊಳ್ಳುವುದಿಲ್ವಲ್ಲ ಅಣ್ಣ? ಇಲ್ಲವೇ ಇಲ್ಲ. ಅಂತಹುದರಲ್ಲಿ ಯಾವ ಜನ್ಮದಲ್ಲಿ ನಾನೇನು ಪಾಪವನ್ನು ಮಾಡಿದ್ದೇನೆ, ಯಾವ ಜನ್ಮದಲ್ಲಿ ಯಾವ ತಾಯಿ ಮಗುವನ್ನು ಅಗಲಿಸಿದ್ದೇನೆ, ಯಾವ ಜನ್ಮದಲ್ಲಿ ಯಾವ ಮಗುವಿನ ಕತ್ತು ಹೆಸುಕಿ ನಾನು ಕೊಂದಿದ್ದೇನೆ, ಈ ಜನ್ಮದಲ್ಲಿ ನನ್ನ ಮಗನ ಸಾವನ್ನೇ ಕಾಣುವಂತಹ ದುರ್ಯೋಗ ನನ್ನ ಪಾಲಿಗೆ ಒದಗಿ ಬಂತಲ್ಲ. ಪುತ್ರ ಶೋಕ ಅನ್ನೋದು ನಿರಂತರವಾಗಿ ಇರ್ತದೆಯಂತೆ. ಮಕ್ಕಳು ಹತ್ತಿರಲಿ ಹಲವಿರಲಿ ಆ ಮಕ್ಕಳನ್ನು ಸುಖವಾಗಿ ಬದುಕಿ ಬಾಳಲಿ. ಅವ ಕೆಟ್ಟವರಾಗಿರ್ಲಿ ಒಳ್ಳೆಯವರಾಗಿರ್ಲಿ, ಆ ತಾಯಿಯ ಪ್ರೀತಿ ಅನ್ನೋದು ಅವರ ಮೇಲೆ ಸಮಾನವಾಗಿ ಇರ್ತದೆ ಅಲ್ವೇ? ಹಾಗಿದ್ದ ಮೇಲೆ ವೀರ ಅಭಿಮನ್ಯು ಕುಮಾರನನ್ನು ಈ ಹೊತ್ತಿನಲ್ಲಿ ಕಳೆದುಕೊಂಡಿದ್ದೇವೆ ಅಂತಾದ್ರೆ ಆ ದುಃಖವನ್ನು ಮರೆಯುವುದಕ್ಕೆ ಸಾಧ್ಯವೇ? ಹಾಗೆ ಮರೆಯಲಿ. ನಿನ್ನ ಅಳಿಯನ ಸಾವಾಗಿದೆ, ಇರುವವ ನಿನಗೊಬ್ಬ ಅಳಿಯವ, ಅವನ ಸಾವು ಈ ಹೊತ್ತಿನಲ್ಲಿ ಆಗಿದೆ ಅಂತಾದ್ರೆ ಅಣ್ಣ, ದೇವರಾಗಿ ಏನು ಉತ್ತರವನ್ನು ಕೊಡ್ತಿ? ನನ್ನ ಅಣ್ಣನಾಗಿ ನನಗೆ ಏನು ಸಮಾಧಾನವನ್ನು ನೀಡ್ತಿ? ಒಡಲ ಸಂಕಟ. ಭಾವೋದ್ವೇಗಕ್ಕೆ ಒಳಗಾಗಬೇಡ. ಈ ರೀತಿಯಾಗಿ ಕಣ್ಣೀರಿಳಿಸುವುದರಿಂದ ವೀರ ಸ್ವರ್ಗವನ್ನು ಪಡೆದಂತಹ ನಿನ್ನ ಮಗ ಅಭಿಮನ್ಯು ಮರಳಿ ಬರುವುದಕ್ಕೆ ಸಾಧ್ಯವೇ ಇಲ್ಲ. ಆದ್ರಿಂದ ದುಃಖಿಸುತ್ತಾ ಇರುವುದು ಸರಿಯಲ್ಲ. ಅವನು ವೀರ ಸ್ವರ್ಗವನ್ನು ಸೇರಿದ್ದಾನೆ. ಕ್ಷತ್ರಿಯರಿಗೆ ಭೂಷಣವಾದಂತಹ ಕರ್ಮದಲ್ಲಿ ಆತ ಮುಂದಾದವನಲ್ಲವೇ? ನೀನು ಈ ಕಾಲಕ್ಕೆ ಸಾಮಾನ್ಯ ಹೆಣ್ಣಿನಂತೆ ಕಣ್ಣೀರಿಳಿಸುತ್ತಾ ಇದ್ದರೆ ಅದರಿಂದ ಸರ್ವತಾ ಏನನ್ನು ಸಾಧಿಸುವುದಕ್ಕೆ ಸಾಧ್ಯವೇ ಇಲ್ಲ. ಅಭಿಮನ್ಯುವನ್ನು ಹೆತ್ತಂತಹ ನಿನ್ನ ಗರ್ಭ ಪಾವನವಾಯಿತು, ಧನ್ಯವಾಯಿತು ಅಂತ ಭಾವಿಸಿಕೊ. ನೀನು ವೀರ ಮಾತೆ, ಇದನ್ನು ನೆನಪಿಟ್ಟುಕೋ. ನಿನ್ನ ಪತಿ ಅರ್ಜುನ ಒಂದು ಘನವಾದಂತಹ ಪ್ರತಿಜ್ಞೆಯನ್ನು ಮಾಡಿದ್ದಾನಲ್ಲ, ಆ ಪ್ರತಿಜ್ಞೆಯನ್ನು ನಡೆಸುವುದಕ್ಕೆ ನಾನು ಸಹಕಾರಿಯಾಗಿದ್ದೇನೆ. ಕಣ್ಣೀರನ್ನು ಒರೆಸು, ದುಃಖಿಸಬೇಡ, ಸಮಾಧಾನ ತಾಳು. ನೀನು ಇನ್ನೊಂದು ರೂಪ. ಈ ರೀತಿಯಾಗಿ ಕ್ಷಣ ಕ್ಷಣಕ್ಕೆ ಮಾನಸಿಕವಾಗಿ ಕುಬ್ಜನಾಗುತ್ತಾ ಇರುವುದು, ಧರ್ಮದ ನೀತಿಯ ತತ್ವವನ್ನು ಜಗತ್ತಿಗೆ ಸಾರುವಂತಹ ನಿನಗೆ ಅದೆಷ್ಟು ಭೂಷಣ ಹೇಳು. ಕೆಲವೊಂದು ಸಂದರ್ಭದಲ್ಲಿ ಮಾತನಾಡಬೇಕು ಅಂತ ಇದ್ರೂ ಮಾತು ಬರುವುದಿಲ್ಲ. ಅದು ಕೆಲವೊಂದು ಸಂದರ್ಭದಲ್ಲಿ ಒಳ್ಳೆಯದೇ. ಆಡಬಾರದು ಅಂತ ಇದ್ರೆ ಆಡಬೇಕು ಅಂತ ಕಾಣ್ತದೆ. ಮಾತನಾಡುತ್ತಾ ಇದ್ರೆ ಕಾಲ ವಿಳಂಬವಾಗುವುದಿಲ್ಲವೇನು? ಎಲ್ಲಿದ್ರೂ ನೀನು ನನ್ನ ಮನಸ್ಸಿನಲ್ಲಿದ್ದಿಂದ ಸಮಾಧಾನ ತಾಳು. ನಾನಿದ್ದೇನೆ. ಪ್ರತಿಜ್ಞೆಯನ್ನು ಪೂರೈಸುವಂತ ಗಮನವನ್ನು ಹರಿಸ್ತೇನೆ. ಒಳ್ಳೆಯದು, ಒಳ್ಳೆಯದು. ಅರ್ಜುನ, ಆಡಿದ ಮಾತನ್ನು ನಡೆಸುವುದಕ್ಕಾಗಿ ನಾವು ಮುಂದಾಗಬೇಕು. ಅದಕ್ಕಾಗಿ ಸಕಲ ಯುದ್ಧ ಸಿದ್ಧತೆಯ ಮೂಲಕವಾಗಿ ಯುದ್ಧ ಕ್ಷೇತ್ರ
ಹೇಗೆ ನೀವೆಲ್ಲ ಜೊತೆಯಾಗಿ ಯಾವುದರ ಬಗ್ಗೆ ಮಾತನಾಡುವುದಕ್ಕೆ ಹೊರಟಿದ್ದೀರಿ ಎಂಬುದು ಅರ್ಥವಾಯಿತು. ಆದರೆ ಇಂದಿನ ದಿನ ಮಹಾಯುದ್ಧದಲ್ಲಿ ಯಾರಿಂದ ಜಯ ಸಿಕ್ಕಿತು ಅದು ನನ್ನಿಂದ, ಅಂದ್ರೆ ಜಯದ್ರಥನಿಂದ. ಹೇಗೆ ಕೋಟೆಯ ಹೆಬ್ಬಾಗಿಲಲ್ಲಿ ಕಲ್ಲು ಕಂಬದ ಹಾಗೆ ನಿಂತವರ ಭೀಮಸೇನನನ್ನು ಒಳಗೆ ಬಿಟ್ಟಿದ್ದೇನ? ಇಲ್ಲ, ಬಿಡಲಿಲ್ಲ. ನಕುಲ ಸಹದೇವರು ಬಹಳ ಪ್ರಯತ್ನ ಪಟ್ಟು ಬಿಟ್ಟಿದ್ದೇನ? ಬಿಡ್ಲಿಲ್ಲ. ಆ ಸಣ್ಣ ಪೋರ ಅವರನ್ನ ಎದೆಗೆ ಮೆಟ್ಟಿ ಪುಸ್ತಕ ಹಾರಿಬಿಟ್ಟ. ಚಕ್ರವ್ಯೂಹದ ನಡುವಿಗೆ ಬಂದು ಬಿಟ್ಟ. ಅಲ್ಲಿ ಅವ ಸತ್ತ. ಸತ್ತದ್ದು ಹೇಗೆ ಸತ್ತ? ನಾನು ಬಿಟ್ಟದ್ದರಿಂದ ಸತ್ತ. ಇದರಿಂದ ಸಾಯುವುದಕ್ಕುಂಟ? ಒಂದು ದಿನದ ಜಯ ಈ ಜಯದ್ರಥನಿಂದ ನಿನಗೆ ಲಭಿಸಿದೆ. ಮತ್ತೆ ನೀವು ಅದರ ಬಗ್ಗೆ ಎಲ್ಲ ಮಾತನಾಡುವುದು ಬೇಡ. ಜಯದ್ರಥ ಏನು ಎಂಬುದನ್ನು ತೋರಿಸಿಕೊಟ್ಟಿದ್ದೇನೆ. ನಾನು ಶಿವನಿಂದ ವರವನ್ನು ಪಡೆದದ್ದು ಹಾಗೆ. ಈಗ ಅಭಿಮನ್ಯುವನ್ನು ಕೊಂದೆಲ್ಲ ಗೊತ್ತಿಲ್ಲ. ಹೌದು, ನಾಳೆ ನಿನಗೆ ಬಹುದೊಡ್ಡ ಸನ್ಮಾನ. ಹೌದಾ? ಈ ನಾಳೆ ಅಂತ ಹೇಳಬಾರ್ದು, ಸನ್ಮಾನ ಇವತ್ತೇ ಆಗಬೇಕು. ಯಾರ ಇದು ಮಂದಿರ ಹಾಗೆ ಆಯ್ತು. ನಾನು ಕೈ ಮುಗಿಯ ವಂದಿಸಿಕೊಳ್ತಾ ಇದ್ದೇವೆ. ಏನಪ್ಪ, ಯಾರು ನೀನು, ಏನು ಮುಂದೆ? ಇವರೊಂದು ಕೊನೆಯ ತರಳಿಗೆಯಲ್ಲಿ ಒಂದು ಮುಖ ನೋಡಿ ಬಿಡ್ತೇನೆ. ಇವರಿಗೆಲ್ಲ ದೊಡ್ಡವರದೆ ಅವಕಾಶ ಸಿಗ್ತದೋ ಇಲ್ವೋ ಅಂತ ಗೊತ್ತಿಲ್ಲ. ಇಲ್ವಾ? ಅವಕಾಶ ಸಿಗ್ಲಿಕ್ಕಿಲ್ಲ. ಯಾಕೆ ಸಿಗ್ಲಿಕ್ಕಿಲ್ಲ? ಯಾಕೆ? ನೀನು ಆವಾಗ ಇಲ್ಲಿಗೆ ಬರುವುದಿಲ್ಲ. ಇಲ್ಲ, ಇಲ್ಲ. ನೀನು ಅವರಿಗೆ ಬಾವರಿಗೆ ಕೈ ಮುಗಿದಿದ್ದಿ. ನನ್ನ ಕಾಲು ಹಿಡಿದಕ್ಕೇನು ಸಂಕಟವ ನಿನಗೆ? ದೊಡ್ಡವರಿಗೆ ಎಷ್ಟು ಮರ್ಯಾದೆ ಕೊಡ್ಬೇಕು ಅಂತಲೂ ಗೊತ್ತಿಲ್ವಾ? ಕೊನೆಯ ಕ್ಷಣದಲ್ಲಿ ಒಂದು ಕಾಲು ಹಿಡಿದು ಹೋಗುತ್ತೆ. ಆಗಲಿ, ದೇವರು ಒಳ್ಳೇದು ಮಾಡಿ. ನಾಳೆ ಹಿಡಿತೇನೆ ಎನ್ನುವಂತಹ ಒಂದು ಭರವಸೆಯೂ ಇಲ್ಲ ನನಗೆ. ಅದು ನೀವು ಉಳಿ. ನಿನ್ನ ಮೇಲೆ ಭರವಸೆ ಇಲ್ಲ. ಕೊನೆಯ ಕ್ರೀಡ, ಭರವಸೆ ಇಲ್ಲ. ಮಹಾರಾಜರೇ, ಇವರು ಇವತ್ತು ಒಂದು ದೊಡ್ಡ ಘನಂದಾರಿ ಕೆಲಸವನ್ನು ಮಾಡಿದ್ದಾರೆ ಎನ್ನುವ ಹಾಗೆ ಬೀಗುತ್ತಾ ಇದ್ದಾರೆ. ಸಾಬಾಸ್. ಸಂತೋಷದ ವಿಷಯವೇ. ಸಾಬಾಸ್. ದೊಡ್ಡವರಿಗೆ. ನಾನು ಕೊಡ್ತೇನೆ, ಸಾಬಾಸ್. ಗೊತ್ತುಂಟು, ಗೊತ್ತುಂಟು. ಗೊತ್ತಾಗಬೇಕು, ತುಂಬಾ ಸಾಬಾಸ್ ಬೀಳ್ತಾರೆ. ಅಲ್ಲ, ಇನ್ನು ತುಂಬಾ ಸಾಬಾಸು ಕೊಡ್ತಾರೆ ಅಂತ ಹೇಳಿದ್ದೆ. ಶಬ್ದ ಸಮೀಕರಣ ಅಲ್ಲ. ಹೌದೌದು. ಆದ್ರೆ ಇವರು ಮಾಡಿದಂತಹ ಕೆಲಸಕ್ಕೆ ಮೆಚ್ಚಿದಂತಹ ನಮ್ಮ ಅರ್ಜುನ ಮಹಾಶಯರು ಸುಮ್ಮನಿರಲಿಲ್ಲ. ಅವರು ಶಪಥವನ್ನೆಂದು ಮಾಡಿದ್ದಾರೆ. ಏನಲ್ಲ, ನನ್ನ ಮಗನನ್ನು ಕೊಂದಂತ ಆ ಜಯದ್ರಥನನ್ನು ಇಂದು ಸೂರ್ಯ ಉದಯ ಆಗಿ ಅವ ಕಣ್ತುದರ ಒಳಗೆ ನಾನು ಕೊಂದೇ ತೀರ್ತೇನೆ ಅಂತೇಳಿ ಏನಾಯ್ತು ಮಾಯ? ಸ್ವಲ್ಪ ಗಾಳಿ ಅಂತ, ಸ್ವಲ್ಪ ಗಾಳಿ 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 ಯಾವುದಕ್ಕೆ ಬಾವ? ಆ ಭಾರತ ಹೇಳಿಬಿಟ್ಟಿದ್ದಾರಲ್ಲ.
ಇದ್ದಾರೆ. ಹೌದು, ಸನ್ಮಾನಕ್ಕೆ ಸಿದ್ಧತೆ ಮಾಡ್ತಾ ಇದ್ದೀರಿ. ನೀವು ಸನ್ಮಾನ ಯಾವ ರೀತಿ ಮಾಡ್ತೀರಿ ಅಂತ ಈಗ ಅರ್ಥವಾಯಿತು. ಆ ಪಾರ್ಥ ತನ್ನ ಮಗನನ್ನು ಕಳ್ಕೊಂಡು ದುಃಖಿತರಾಗಿ ಶಪಥವನ್ನು ಹಾಕಿದ್ದಾನಂತೆ. ನಾನು ಯುದ್ಧದಲ್ಲಿ ಆ ಸೈನ್ಯವನನ್ನು ತಲೆಗಣಿಯುತ್ತೇನೆ, ಇಲ್ಲದಿದ್ದರೆ ಅಗ್ನಿಕುಂಡಕ್ಕೆ ಹಾರ್ತೇನೆ ಅಂತ ಹೇಳಿದ್ದಾರೆ. ನಾನು ಖಂಡಿತವಾಗಿಯೂ ಕೊಂದದ್ದಲ್ಲ, ನನ್ನಿಂದಾಗಿ ಅಭಿಮನ್ಯು ಸತ್ತದ್ದಲ್ಲ. ಕೊಂದದ್ದು ಆ ದುಶ್ಯಾಸನ ಮಕ್ಕಳು. ಆ ಮಕ್ಕಳು ಆ ಶಸ್ತ್ರವನ್ನೆಲ್ಲ ಕಳ್ಕೊಂಡಾಗ ಹಿಂದಿನಿಂದ ಬಂದು ಒದ್ದು ನೆಲಕ್ಕೆ ಬಡಿದು ಕೊಂದದ್ದು. ಈ ದುಶ್ಯಾಸನ ಮಕ್ಕಳು ಕೊಂದದ್ದಕ್ಕೆ ನಾನು ಹೊಣೆ ಹಾಕಬೇಕಾ? ನಾನು ಕೊಂದಿದ್ದೇನೆ ಅಂತ ನಾನು ಮತ್ತೆ ಹೆಡೆ ತಟ್ಟಿ ಹೊಳ್ಬೇಕಾ? ಆಮೇಲೆ ಇಷ್ಟಕ್ಕೆಲ್ಲ ಕಾರಣ ಯಾರು? ಆ ಬ್ರಾಹ್ಮಣೋತ್ತಮರು, ಆ ದ್ರೋಣಾಚಾರ್ಯರು. ಅವರು ಹೇಳದಿರ್ತಿದ್ರೆ ಇಷ್ಟೆಲ್ಲ ಆಗುತ್ತಿತ್ತು. ಅವರಿಂದಾಗಿ ಆ ಕರ್ಣ ಹೋಗಿ ಕೈಯಲ್ಲಿದ್ದಂತ ಅವನ ಅಸ್ತ್ರವನ್ನು ತುಂಡರಿಸಿದ. ಇವ ಮಕ್ಕಳು ಹೋಗಿ ಕೊಂದು ಬಿಟ್ಟಿದ್ದಾರೆ. ನಾನು ಹೊಣೆ ಅಲ್ಲ, ನಾನು ಕೊಂದದ್ದಲ್ಲ. ನಾನು ಎಲ್ಲಿಯಾದ್ರೂ ಹೋಗಿ ಬದುಕುತ್ತೇನೆ ಮಾವ, ನಾನು ಇಲ್ಲಿ ಉಳಿಯುವುದಿಲ್ಲ, ಎಲ್ಲಿಯಾದ್ರೂ ಹೋಗ್ತೇನೆ. ಗೊತ್ತಾಯ್ತಲ್ಲ. ಅಲ್ಲ, ನಾನು ಕೊಂದದ್ದು ಅಂತ ಹೇಳಿದ್ದು ತಪ್ಪಾಯ್ತು. ನನಗೀಗ ಬದುಕಬೇಕು ಅಂತ ಆಸೆ ಆಗುತ್ತಾ ಇದೆ. ಕೊಲ್ಲಿಕ್ಕೆ ಕಾರಣ ನೀನೇ ಹೌದಾ ಅಲ್ವಾ? ನಾನು ದಾರದಲ್ಲಿ ನೀವೇ ಅಲ್ವಾ ನಿಲ್ಲಿಸಿದ್ದು? ಹೌದು, ನಿಲ್ಲಿಸಿದ್ದು ಹೌದಪ್ಪ. ಹುಡುಗ ಬಂದಿದ್ದಾನೆ, ಹೋಗ್ಲಿ ಬಿಡುವ ಅಂತ ಹೇಳಿ ಹೋಗ್ಲಿಕ್ಕೆ ಬಿಡ್ಬೇಡ ಅಂತ ಹೇಳಿದ್ದೀರ ನಾನು. ಅದು ನೀವು ಹೇಳಿಲ್ಲ, ನನಗೆ ಗೊತ್ತಾಗ್ಲಿಲ್ಲ. ಒಳಗೆ ಬರ್ಲಿಕ್ಕೆ ಯಾರನ್ನು ಬಿಡ್ಬೇಡ ಅಂತ ಹೇಳಿದ್ದು. ಹೌದು. ಹೊರಗೆ ಹೋಗ್ಲಿಕ್ಕೆ ಬಿಡ್ಬೇಡ ಅಂತ ಹೇಳಿದೆವು. ಅದು ಹೇಳಿಲ್ಲ. ಮತ್ತೆ ನೀನು ಮಾಡಿದ್ದೆ. ನಾನು ಮಾಡಿ ಏನು ಮಾಡಿದ್ದೇನೆ? ಒಳಗೆ ಬಂದ ಹೊರಗೆ ಹೋಗ್ಲಿಕ್ಕೆ ಬಿಡ್ಲಿಲ್ಲ. ಬಾವಾ, ಈಗ ನನ್ನ ಪ್ರಾಣ ಹೋಗುವ ಸ್ಥಿತಿ ಬಂತು. ನೀನು ಹೆದರಬೇಡ. ನಾನು ಎಲ್ಲಿಯಾದ್ರೂ ಮೂಲೆಯಲ್ಲಿ ಕಳಿಸು, ನಾನು ಎಲ್ಲಿಯಾದ್ರೂ ಬೇಡಿ ಆದ್ರೂ ತಿಂತೇನೆ. ನಾನು ಹೇಳಿಲ್ಲ. ಬೇಡುವ ಮಾತಾಡಬೇಡ. ನೀವು ಹೇಳಿದಂತೆ ಮಾತಾಡುವುದು ಬೇಡ. ಹೇಳಿ ಅಲ್ಲ, ನಾನು ಹೇಳಿ ಅಲ್ಲ. ನನಗೆ ಗೊತ್ತಿಲ್ಲ, ನನ್ನ ತಂಗಿಯ ಗಂಡ ಅಲ್ವಾ? ಹೌದು. ಹೇಳಿಯಾ? ತಂಗಿಯ ಗಂಡ ಹೇಳಿದ್ದಾದ್ರೆ ನನಗೆ ನಾಚಿಕೆ ಅಲ್ವಾ? ಬಾವಲಲ್ಲ. ಈಗ ನಿನಗೆ ರೊಟ್ಟಿಯ ಬಲವೂ ಇಲ್ಲ, ಆದ್ರೆ ನಮಗೊಂದು ಬಲ ಉಂಟು. ವಜ್ರ ಕವಚ. ಯಾರ ವಜ್ರ ಕವಚ? ಕರ್ಮದ್ದು. ದ್ರೋಣಾಚಾರ್ಯರಿದ್ದಾರೆ, ಅವರಿರುವಾಗ ಭಯ ಯಾರು? ಎಲ್ಲವನ್ನು ಅವರಲ್ಲಿ ಸದೀಕರಿಸೋಣ. ಬನ್ನಿ ಹೋಗೋಣ. ಬಹುಶಃ ನೀವೆಲ್ಲರೂ ನನಗೆ ಧನ್ಯವಾದ ಸಮರ್ಪಣೆಗೆ ಬಂದದ್ದು ಅಂತ ಕಾಣ್ತದೆ. ಧನ್ಯವಾದ. ಒಳ್ಳೆ ಕೆಲಸ ಮಾಡಿದ್ದಿ. ಈಗ ನಿಮ್ಮೆಲ್ಲರ ಸಹಕಾರದಿಂದ ನಾವು ಗೆದ್ದಿದ್ದೇವೆ. ಏನು ತ್ರಿಮೂರ್ತಿಗಳು ಈ ಕಡೆ ಬಂದದ್ದು? ತ್ರಿಮೂರ್ತಿಗಳು ಅವರಿಬ್ಬರು ಮೂರ್ತಿಗಳು, ಅವರು ನಾನಲ್ಲ. ನಿನಗೆ ಯಾರಾಗಿದೆ ಈಗ? ಗರಡಿಯಾಟ
ಭಯ ಪಡುತ್ತಾ ಇದ್ದಾನೆ. ಭಯ ಪಡುವುದಲ್ಲ, ಬಟ್ಟೆ ನೋಡಿ ಬೆವರಿ ಹೋಗಿದೆ, ಬೆವರಿ ಬಟ್ಟೆ ಒದ್ದೆ ಆಗಿ ಹೋಗಿದೆ. ಕೆಳ ವಸ್ತ್ರ ಒದ್ದೆ ಆಗಿದೆ. ಕೆಳ ವಸ್ತ್ರ ಅಲ್ಲ, ಮೇಲ್ವಸ್ತ್ರ ಒದ್ದಾಗಿದೆ. ಏನು ಯಾಕೆ ಅಷ್ಟು ಭಯ? ಕಾರಣ ಉಂಟು. ಅಭಿಮನ್ಯು ಕುಮಾರಕರ ಮರಣಕ್ಕೆ ಇವನೇ ಕಾರಣ ಎಂಬುದನ್ನು ತಿಳಿದಂತ ಅರ್ಜುನ ಒಂದು ಭಾಷೆ ಹಾಕಿದ್ದಾನೆ. ಏನು? ನಾಳೆ ಉದಿಸಿದ ಸೂರ್ಯ ಮುಳುಗುವುದಕ್ಕಿಂತ ಮೊದಲಾಗಿ ಸೈಂಧವರನ್ನು ಎಂದಾದ್ರೆ ಅಗ್ನಿಗುಂಡವನ್ನು ಹೊರುತ್ತೇನೆ ಎಂಬುದಾಗಿ ಭಾಷೆ ಹಾಕಿದ್ದ. ನನ್ನ ಮಾಡುವ ಈಗ ಅವ ಸಾಯುವುದು ದೊಡ್ಡ ಪ್ರಶ್ನೆ ಅಲ್ಲ, ಅವ ಸತ್ತರೆ ನನ್ನ ತಂಗಿ ವಿಧವೇ ಆಗ್ತಾಳಲ್ಲ. ಹಾಗೆ ಕೌರವೇಶ್ವರ ಅರ್ಜುನ ಪ್ರತಿಜ್ಞೆಯನ್ನು ಮಾಡಿದ್ದಾನೆ. ಸೂರ್ಯ ಅಸ್ತಂಗತನಾಗುವುದಕ್ಕೆ ಮುಂಚಿತವಾಗಿ ನಿನ್ನ ಭಾವನ ಶಿರಸ್ಸನ್ನು ಛೇದಿಸುತ್ತೇನೆ ಎನ್ನುವ ಹಾಗೆ. ಹೌದು, ಆತ ಈ ರೀತಿಯಾಗಿ ಭಾಷೆ ಹಾಕಿದಂತಹ ವಿಚಾರದಲ್ಲಿ ನನಗೆ ಸಂಶಯ ಇರುವುದು ಕೃಷ್ಣನ ಮೇಲೆ ಮಾತ್ರ. ಏನದು? ಇದೆಲ್ಲ ಕೃಷ್ಣನ ಯುಕ್ತಿ ಅನ್ನುವುದರಲ್ಲಿ ಸಂದೇಹವೇ ಇಲ್ಲ. ಅರ್ಜುನ ಇಂತಹ ಪ್ರತಿಜ್ಞೆಯನ್ನು ಮಾಡಿದ ಮೇಲೆ ಆ ಪ್ರತಿಜ್ಞೆಯನ್ನು ನಡೆಸುವುದಕ್ಕಾಗಿ ಆ ಕೃಷ್ಣ ಪ್ರಯತ್ನ ಪಡುತ್ತಾನೆ ಎನ್ನುವುದರಲ್ಲಿ ನನಗೇನು ಸಂದೇಹ ಉಳಿದಿಲ್ಲ. ಆದ್ರೆ ಇವನಿಗೊಂದು ಮುಕ್ತಿ ಬೇಕಲ್ಲ, ಅದಕ್ಕೆ ಒಂದು ದಾರಿ ಇದೆ. ಕೃಷ್ಣನನ್ನು ಪಾಂಡವರಿಗೆ ಇರುವಲ್ಲಿಯವರೆಗೆ ನಮ್ಮಿಂದ ಏನು ಮಾಡುವುದಕ್ಕೆ ಸಾಧ್ಯತೆ ಇಲ್ಲ. ಆದರೂ ಕೂಡ ಕೈಕಟ್ಟಿ ಕುಳಿತುಕೊಳ್ಳುವ ಹಾಗಿಲ್ಲ. ಸೇನಾಧ್ಯಕ್ಷನಾಗಿ ನಾನು ಮಾಡಬೇಕಾದಂತಹ ಪ್ರಯತ್ನಗಳನ್ನು ಖಂಡಿತವಾಗಿಯೂ ಮಾಡುವುದಕ್ಕೆ ಸಿದ್ಧರಿದ್ದೇನೆ. ಹೇಗೆ ಮಾಡ್ತೀರಿ? ಸೂರ್ಯಾಸ್ತಮ ಆಗುವಲ್ಲಿಯವರೆಗೆ ನಿನ್ನ ಭಾವನ ಪ್ರಾಣ ಉಳಿಸಿದರೆ ಸಾಕುತ್ತಾನೆ. ವಿಶೇಷವಾದಂತಹ ಯೋಜನೆಯೊಂದನ್ನು ನಾನು ಹಾಕ್ತೇನೆ. ಏನು? ಶಕಟ ವ್ಯೂಹವನ್ನು ಬಲಿಯುತ್ತೇನೆ. ಆ ಶಕಟ ವ್ಯೂಹದ ಮಧ್ಯೆ ಯಾರಿಗೂ ಕಾಣದ ರೀತಿಯಲ್ಲಿ ಪದ್ಮ ವ್ಯೂಹ, ಅದರ ಒಳಗೆ ಸೂಜಿ ವ್ಯೂಹ, ಸೂಜಿ ವ್ಯೂಹದ ಮಧ್ಯೆ ಈತ ಅಡಗಿ ಕುಳಿತು ಇರಬೇಕು. ಗೊತ್ತಾಯ್ತಾ? ಈಗ ನಾನು ಸೂಜಿ ಒಳಗಿರ್ಬೇಕಲ್ಲ. ಸೂಜಿ ವ್ಯೂಹದ ಒಳಗೆ, ಸೂಜಿ ವ್ಯೂಹದ ಒಳಗೆ ಮತ್ತೆ ನಿನ್ನ ಮೈ ಮೇಲೆ ಏನೆಲ್ಲ ಬೀಳ್ತದೆ ಅದನ್ನೆಲ್ಲ ನೀನು ಆಕ್ಷೇಪ ಮಾಡಬಾರದು. ಕಣ್ಣು ಮುಚ್ಚಿ ಮುಸುಕು ಹಾಕಿ ಕುಳಿತುಕೊಳ್ತೇನೆ, ಏನು ಬಿದ್ರು ತೊಂದರೆ ಇಲ್ಲ. ಅಲ್ಲ, ಏನು ಬೀಳುವುದಿಲ್ಲಪ್ಪ. ಸೈನಿಕರು ಊಟ ಮಾಡಿದಂತಹ ಗಂಜಲ ಎಲೆಯನ್ನು ತಂದ ಮೇಲೆ ನೀನು ಈ ರೀತಿಯಾಗಿ ಬೊಬ್ಬೆ ಹಾಕಿದ್ರೆ ನಿನ್ನ ಪ್ರಾಣ ಹೋದಿತ್ತು. ನೀನೇನಾದ್ರೂ ಕೂಡ ನಾವೇ ಮುಸ್ಸಂಜೆ ಆಗುವಲ್ಲಿಯವರೆಗೆ ನೀನು ಶ್ವಾಸೋಚ್ಛ್ವಾಸ ಸಮೇತ ಮಾಡಬಾರದು. ಆ ರೀತಿಯಾಗಿ ಕುಳಿತೆ ಅಂತಾದ್ರೆ ನಿನ್ನ ಪ್ರಾಣ ಉಳಿಸುವ ಪ್ರಯತ್ನವನ್ನು ನಾನು ಏನು ಬಿದ್ದು ಮಾತಾಡ್ತೇನೆ. ಗುರುಗಳೇ, ಏನು ಬಿದ್ರು ನಾನು ಮಾತಾಡುದಿಲ್ಲ. ನನ್ನ ಪ್ರಾಣ ಉಳಿದ್ರೆ ಸಾಕು. ಏನಾದ್ರೂ ಆದೀತು. ನನ್ನ ಪ್ರಯತ್ನ ನಾನು ಮಾಡ್ತೇನೆ. ಮತ್ತೆ ನಿಮ್ಮ ಅಚಾತುರ್ಯದಿಂದ ಏನಾದ್ರೂ ಹೆಚ್ಚು ಕಡಿಮೆ ಆಯ್ತು ಅಂತ ಆದ್ರೆ ನಾನು ಜವಾಬ್ದಾರನಲ್ಲ. ಅಚಾತುರ್ಯ ಆಗ್ಲಿಕ್ಕಿಲ್ಲ, ಪ್ರಾಣದ ಭೀತಿ ಉಂಟು. ಸರಿ, ಹಾಗೋ ಹಾಗೆ
ತನ್ನ ಭಕ್ತ ಹಿರಿಯರವು ಮಂಡಲಕ್ಕೆ ದಿನಮಣಿ ನಡೆದನೆಂದ ಸೈಂಧವ ಎಲ್ಲಿಯೋ ಮರವಾಗಿದ್ದಾನೆ. ಅವನನ್ನು ಹುಡುಕಿ ಹಿಡಿದು ಅವನನ್ನು ಕೊಲ್ಲುವುದಕ್ಕೆ ಪಾರ್ಥ ಮುಂದಾಗಲೇಬೇಕು. ಸೂರ್ಯಾಸ್ತವಾಗುವುದಕ್ಕೆ ಕೆಲವೇ ಘಳಿಗೆಗಳು ಬಾಕಿ ಉಳಿದಿದೆ. ಏನೇ ಆಗಲಿ ಕೌರವರು ಒಮ್ಮೆ ಸಂತಸವನ್ನು ಪಡಬೇಕು. ಸೈಂಧವನು ಅಷ್ಟೇ. ಅರ್ಜುನನಾಡಿದಂತಹ ಭಾಷೆ, ಆ ಪಂಥಾಹ್ವಾನ ಅವರಿಗೆ ಹೇಗೂ ಮನವರಿಕೆಯಾಗಿರಲೇಬೇಕು ಗೂಢಚರನಿಂದ. ಅದಕ್ಕಾಗಿ ಒಂದು ದಾರಿಯನ್ನು ಕಂಡುಕೊಂಡಿದ್ದೇನೆ. ಒಮ್ಮೆ ಸೂರ್ಯಾಸ್ತವಾದಂತೆ ಅವರು ಭ್ರಮಿತರಾಗುವುದಕ್ಕಾಗಿ ಈ ಕ್ಷಣದಲ್ಲೇ ಸುದರ್ಶನವನ್ನು ಸೂರ್ಯಮಂಡಲದ ತಡೆ ಹಿಡಿದು ನನ್ನ ಮಾತನ್ನು ಕೇಳಬೇಕು ಸ್ವಾಮಿ. ಹೇಳು ಪಾರ್ಥ. ಪ್ರತಿಜ್ಞೆ ಮಾಡಿದ್ದೇನೆ ಏನೆಂಬುದನ್ನು ನಾನು ಪ್ರತ್ಯೇಕವಾಗಿ ನಿನ್ನಲ್ಲಿ ಹೇಳಬೇಕಾದುದಿಲ್ಲ. ಪ್ರತಿಜ್ಞೆಯಂತೆ ನಡೆದುಕೊಳ್ಳಬೇಕಾದುದು ನನ್ನ ವ್ಯಕ್ತಿತ್ವ. ಸ್ವಾಮಿ, ಉದಯಿಸಿದ ಸೂರ್ಯನು ಅಸ್ತಂಗತನಾಗುವುದರ ಒಳಗಾಗಿ ಸೈನ್ಯವನ್ನು ಕೊಲ್ತೇವೆ. ಕೊಲ್ಲುವುದಕ್ಕೆ ಅಸಮರ್ಥನಾದಲ್ಲಿ ಅಗ್ನಿಕುಂಡವನ್ನು ನಿರ್ಮಿಸಿ ನನ್ನ ದೇಹವನ್ನು ಅಗ್ನಿಗೆ ಸಮರ್ಪಣೆ ಮಾಡುತ್ತೇನೆ. ಈ ರೀತಿಯಾದ ಪ್ರತಿಜ್ಞೆಯನ್ನು ಮಾಡಿದವ ನಾನು. ಸ್ವಾಮಿ, ಕತ್ತಲಾಗುತ್ತಾ ಬಂತು. ಎಲ್ಲಿ ನೋಡಿದರೂ ಸೈಂಧವ ಕಾಣುವುದಿಲ್ಲ. ಕತ್ತಲಾಯಿತು ಅಂತಾದ್ರೆ ನಾನು ಹಾಕಿದ ಭಾಷೆ ಬಂದೇ ಆಯಿತು. ಭಾಷೆಯನ್ನು ನಡೆಸುವುದಕ್ಕೆ ಅಸಮರ್ಥರಾದ ನಾವು ಈ ಪ್ರಪಂಚದಲ್ಲಿ ಮುಖವನ್ನು ತೋರಿಸಿ ನೋಡಬೇಕು. ಸ್ವಾಮಿ, ಒಂದು ಉಪಕಾರ ಮಾಡ್ತೀರಾ? ನೀವು ಸ್ವಲ್ಪ ದೂರ ನಿಲ್ಲಿ. ಈ ಕ್ಷಣವೇ ಅಜ್ಞಾಸ್ತ್ರ ಪ್ರಯೋಗ ಮಾಡಿ ಅಗ್ನಿಕುಂಡವನ್ನು ನಿರ್ಮಿಸಿ ನನ್ನ ದೇಹವನ್ನು ಇವ ಬೆಂಕಿಗೆ ಬಿದ್ದು ಹೊರನಾಡುವುದನ್ನು ನೋಡ್ಬೇಕು. ಇವ ಸುಟ್ಟು ಹೋಗುವುದರ ಸಂದರ್ಭವನ್ನು ನೋಡ್ಬೇಕು. ಕತ್ತಲಾಗುತ್ತಾ ಬಂತು. ಇವನ ಮಾನ ಮರ್ಯಾದೆ ಹೋಯಿತು. ಇವನ ಭಾಷೆಯು ಹಾಳಾಗಿ ಹೋಯಿತು. ಇವ ಬೆಂಕಿಗೆ ಬಿದ್ದು ಸಾಯುವಾಗ ನಾನು ಕೈ ಚಪ್ಪಾಳೆ ತಗೊಳ್ಳಬೇಕು. ನನ್ನ ಪ್ರಾಣ ಉಳಿಯುತ್ತದೆ.
ನಿನ್ನನ್ನು ಬದುಕಿಸ್ತಾ ಇದ್ರೆ ಅಭಿಮನ್ಯುವಿನ ಸಾವಿಗೆ ಕಾರಣವಾದಂತಹ ಸೈಂಧವಳಿಯ ಕೂಡಲು ಇನ್ನೊಂದು ರಾಯಗೋವಿಂದೋ ಶ್ರೀಕೃಷ್ಣರಾಯನ ಮತ್ರ ಶಕ್ತಿಯನು ಅರ್ಜುನ ಶ್ರೀಕೃಷ್ಣ ಸ್ವಾಮಿ ಆಡಿದಂತಹ ಪ್ರತಿಜ್ಞೆ ಪೂರೈಸಲ್ಪಟ್ಟಿದೆ. ಸೈಂಧವ ಸತ್ತಿದ್ದಾನೆ. ನೀನಾಗ ದೇಹವನ್ನು ಕಳೆದುಕೊಳ್ಳುವುದಕ್ಕಾಗಿ ಮನ ಮಾಡಿದೆಯಲ್ಲ, ಕತ್ತಲಾದುದನ್ನು ನೋಡಿದೆ. ಹೌದಲ್ಲ, ಆದರೆ ನಿಜವಾಗಿಯೂ ಕತ್ತಲಾದದ್ದಲ್ಲ. ಮತ್ತೆ ಯಾರು ಏನು ಸ್ವಾಮಿ? ಆ ಸೈಂಧವನನ್ನು ಭರಿಸುವುದಕ್ಕಾಗಿಯೇ ಹೂಡಿದ ತಂತ್ರವನ್ನು. ನಿನ್ನ ತಂತ್ರವಿದು. ಹೌದು. ಸುದರ್ಶನವನ್ನು ಸೂರ್ಯಮಂಡಲದತ್ತ ಅಡ್ಡವಾಗಿ ಹಿಡಿದೆ. ಸೂರ್ಯ ಅಸ್ತಮಿಸಿದಂತೆ ಅವನಿಗೆ ಭಾಸವಾಗಬೇಕು. ಅವನನ್ನು ಭರಿಸಿ ಅವನನ್ನು ಕೊಲ್ಲುವುದಕ್ಕೆ ತಂತ್ರವಾಗಬೇಕು. ನಿನ್ನನ್ನು ನಂಬಿದ ಭಕ್ತರಿಗೆ ಭವದ ಬಂಧನವಿದೆಯೇ ಸ್ವಾಮಿ? ಏನೂ ಇಲ್ಲ. ಈ ಯೋಚನೆಯನ್ನು ಮಾಡಿದೆ. ಈಗ ಏನಾಗಿದೆ ಬಲ್ಲೆ? ಏನಾಗಿದೆ ಸ್ವಾಮಿ? ಅವನ ಜೊತೆಯಲ್ಲಿ ಅವನ ತಂದೆಯಾದಂತಹ ಸಿಂಧು ದೇಶದ ಅಧಿಪತಿಯಾಗಿ ಮೆರೆಯುತ್ತಿದ್ದ ರಾಜರ್ಷಿಯಾದಂತಹ ಅವನ ತಂದೆ ವೃದ್ಧಕ್ಷತ್ರ ಅವ ಅರ್ಘ್ಯ ಬಿಡುತ್ತಿರುವ ಸಂದರ್ಭದಲ್ಲಿ ಇವನ ರುಂಡ ಅವನ ಕೈಯನ್ನು ಸೇರಿತು. ಆಮೇಲೆ ಆ ಸಂದರ್ಭದಲ್ಲಿ ತನ್ನ ಅರ್ಘ್ಯ ಭ್ರಷ್ಟವಾಯಿತೆಂದು ಬಗೆದು ಆತ ಕೆಳಕ್ಕೆ ಬಿಟ್ಟ. ಆ ಸಂದರ್ಭದಲ್ಲಿ ಅವನ ಅಯ್ಯನೂ ನಾಶನಾದ, ಇವನು ಸತ್ತಿದ್ದಾನೆ. ನನ್ನ ಮಗ ಇಬ್ಬರು ಸತ್ರು ಹೋಗಿದ್ದಾರೆ. ಒಳ್ಳೆಯದೇ ಆಯಿತು. ಇನ್ನು ತಡ ಮಾಡುವುದಲ್ಲ. ದ್ರೋಣಾಚಾರ್ಯರಿದ್ದಾರಲ್ಲ ಸೇನಾಧಿಪತಿಗಳು, ನಿನ್ನ ಗುರುಗಳು, ಅವರೊಡನೆ ಕಾರಾಡುವುದಕ್ಕಾಗಿ ರಥವನ್ನು ಮುನ್ನಡೆ
ಸೈನ್ಯವನ್ನು ರಣಕ್ಷೇತ್ರದಲ್ಲಿ ಬಡಹಿದೆ ಎನ್ನುವ ಕಾರಣದಿಂದ ಉಪ್ಪದಿರು ಈ ದ್ರೋಣಾಚಾರ್ಯ ಸೇನಾಧ್ಯಕ್ಷರಾಗಿ ಇರುವಲ್ಲಿಯವರೆಗೆ ಖಂಡಿತವಾಗಿಯೂ ಜಯ ನಿಮಗೆ ಲಭಿಸಲು ಹೇಳ್ತಾ ಇದ್ದೇನೆ. ನನ್ನನ್ನು ವಧಿಸುವುದಕ್ಕಾಗಿ ಓಟವನ್ನು ಸಿದ್ಧಗೊಳಿಸಿದ್ದೀರಲ್ಲ, ಆ ದುಷ್ಟ ದ್ಯುಮ್ನನನ್ನು ಬರೆಯು. ಉಳಿದ ಪಾಂಚಾಲಾದಿಗಳನ್ನು ಅರೆ ಕ್ಷಣದಲ್ಲಿ ಯಾವ ಗುರಿಗೆ ಹಾಕ್ತಿದ್ದಾರೆ. ಶರದಿಯಲ್ಲಿ ಬರಲಿರುವರು ಅಭ್ಯಾಸ ಮಾಡಿದ ನಾನು ಮೊದಲ ಕೆಲಸ ಬೇಕೆನ್ನುವಂತೆ ಕೌರವನ ಪಕ್ಷವನ್ನು ವಹಿಸಿ ಯುದ್ಧಕ್ಕೆ ಸಿದ್ಧರಾಗಿದ್ದೀರಿ. ನೀವು ಕಲಿಸಿದ ವಿದ್ಯೆ ಪ್ರಭಾವ ಏನು ಇತ್ಯರ್ಥಪಡಿಸ್ತಾ ಅಶ್ವತ್ಥಾಮ ಹತನೆಂದೆಂದ ಭಕ್ತರಿಗಿದ್ದ ನುಡಿಯಕ್ಕೆ ಆ ಮಹಾಧ್ವನಿ ಕೇಳಿ ಕಲಶದ ಭೂಮಿಯಲ್ಲಿ ದುರ್ಜನ ಸುತ್ತನೆ ಭೀಮನಾಡಿದ ನುಡಿಯು ನಿಜವಲ್ಲದನ್ನು ಯೋಚಿಸಿದ. ಕಾರುಣ್ಯಮೂರ್ತಿ ಭೀಮಸೇನನ ಮಾತುಗಳನ್ನು ಕೇಳಿದೆಯಾ? ಕೇಳ್ತಾ ಇದ್ದೇನೆ. ಅಶ್ವತ್ಥಾಮನೆಂಬ ಆನೆ ಸತ್ತಿತು ಅಂತ ಹೇಳ್ತಾ ಇದ್ದಾನೆ. ದ್ರೋಣಾಚಾರ್ಯರೊಡನೆ ಅರ್ಜುನನ ಯುದ್ಧ ನಡೆಯುತ್ತಾ ಇದೆ. ಈ ಸಂದರ್ಭದಲ್ಲಿ ನೀನೊಂದು ಮಾತನ್ನಾಡಬೇಕು. ಏನು ಅಂತ? ಅಶ್ವತ್ಥಾಮೋ ಹತಕುಂಜರಹ ಎಂದು ಹೇಳು. ನನ್ನ ಮಾತಿನಂತೆ ನಡೆ. ಅಷ್ಟೇ. ಕೊಂಡವನು ಬೇಡವನು ಯಮಜನು ದೊಡ್ಡ ಮರದಲ್ಲಿ ನುಡಿಯಲಿದೆ. ಗೋವಿಂದ ನುಡಿದನು ಗಜವಲಿ ನೋಡೆದ್ದು ನಗುತ್ತಾ. ಶ್ರೀಕೃಷ್ಣ, ಧರ್ಮಜ ಭಾವ, ನನ್ನ ಮನಸ್ಸಿನಲ್ಲಿ ಸಮಸ್ಯೆಗಳು ಉದ್ಭವಿಸುವುದು ಒಂದೆರಡಲ್ಲ. ಸಾಗರ ತೆರೆಗಳಂತೆ ಒಂದರ ಮೇಲೊಂದರಂತೆ. ನೀನು ಹೇಳಿದಾಗಲೇ ನಾನು ಲೆಕ್ಕ ತಗೊಂಡದ್ದು ಬೇರೆ ಯಾವುದೂ ಅಲ್ಲ. ಧರ್ಮರಾಜನ ಶರೀರದ ಉಸಿರು ಎನ್ನುವುದು ಸತ್ಯ ಹೊರತು ಮಿಥ್ಯವಲ್ಲ. ಮಿಥ್ಯವೇ ಅವನಿಗೆ ಮೃತ್ಯುವಾಗಬಹುದು ಅಂತ ನಾನು ಯೋಚಿಸಿದ್ದೇನೆ. ಹಾಗಿರುವಾಗ ಅಂತದ್ದಕ್ಕೆ ಯಾಕೆ ಅವಕಾಶವನ್ನು ಕಲ್ಪಿಸಿಕೊಡಬೇಕು ಅಂತ ಬೇಕೋ ಬೇಡವೋ? ದೇವ್ರೇ, ಅದನ್ನೆಲ್ಲವನ್ನು ಹೇಳಬೇಕು ಅಂತ ಇದ್ರೆ ನನ್ನ ಮನಸ್ಸು ಒಡಂಬಡಬೇಕಲ್ಲ. ಆಗ್ತದೋ ಅದು? ಧರ್ಮಜ ಭಾವ, ನಿನಗೆ ಯಾರೋ ಹೇಳಿದ್ದಲ್ಲ, ನಿನ್ನ ಭಾವ ನಿನ್ನ ದೇವ ಅಂತ ತಿಳ್ಕೊಂಡ ಕೃಷ್ಣ ಹೇಳಿದ್ದು. ನಾನು ಹೇಳಿದಂತೆ ನಡೆಯಬೇಕಾದದ್ದು ನಿನಗೆ ಕರ್ತವ್ಯ. ಮುಂದೆ ಏನು ಅಂತ ಹೇಳ್ತೇನೆ, ನಿನಗೆ ವಿವರಿಸ್ತೇನೆ, ನಿನ್ನ ಸಂದೇಹವನ್ನು ಪರಿಹರಿಸ್ತೇನೆ. ನಾನು ಹೇಳಿದಂತೆ ಇಲ್ಲಿ ಮಾತ್ರ ಅಲ್ಲ, ಇಷ್ಟೂ ಮಂದಿಗಳು ಕೇಳುವ ಹಾಗೆ ಘೋಷಿಸಿ ಬಿಡು. ಸರಿ ಅದು. ಇಂದಿನ ದುರದರ ಸತ್ತಾಮರಾಗಿಯ ಪುರಕ್ಕೆ ತರಲಿದನು. ಕಲಿಯು ಎದ್ದರ ಮಾನವಾಪತಿ. ನರವತರಿಯನು ಕುಂಭದ ಕರೆಯ ಬೇಟರಲು ನಿಜ ನಿಜರಿಗಲು ನಿನ್ನ ಭಾವನೆ ಏನು ಅಂತ ವ್ಯಕ್ತವಾದ ಮೇಲೆ ಮತ್ತೆ ಪ್ರಶ್ನಿಸುವ ಅಧಿಕಾರ ನನಗಿಲ್ಲ. ಅಶ್ವತ್ಥಾಮ ಹತೋಹತ ಕುಂಜರ. ಎಂತಹ ಮಾತುಗಳನ್ನು
ಮಾತುಗಳಲ್ಲ. ಧರ್ಮರಾಯ ಹೇಳಿದಂತಹ ಮಾತು ಸತ್ಯವೋ ಸುಳ್ಳೋ ಎನ್ನುವ ಹಾಗೆ ಆತನಲ್ಲೇ ಕೇಳಬೇಕಾಗಿದೆ. ಧರ್ಮರಾಯ, ಆಚಾರ್ಯ, ಧರ್ಮದ ಸಾಕಾರ ಮೂರ್ತಿ ನೀನು. ಆದ ಕಾರಣ ನಿನ್ನಲ್ಲಿ ಕೇಳುತ್ತಾ ಇದ್ದೇನೆ, ಏನು ನೀನು ಹೇಳಿದಂತಹ ಮಾತುಗಳು ಸತ್ಯವೋ ಸುಳ್ಳೋ? ನಿಜ 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 ನಿಜ. ನಾನು ಹೇಳಿದ್ದು ಸತ್ಯ ಎನ್ನುವ ಹಾಗೆ ಹೇಳುತ್ತಾ ಇದ್ದಾರೆ. ಹಾಗಿದ್ರೆ ನಾನು ನನ್ನ ಮಗನಾದಂತಹ ಅಶ್ವತ್ಥಾಮನನ್ನು ಕಳೆದುಕೊಂಡರೆ ಈ ದ್ರೋಣಾಚಾರ್ಯ ಜೀವನವನ್ನು ಸಾಗಿಸಿದ್ದಾದರೂ ಯಾಕೆ ಬೇಕಾಗಿ? ಮಗನಾದಂತಹ ಅಶ್ವತ್ಥಾಮನಿಗೆ ಬೇಕಾಗಿ ಒಂದು ಹೊತ್ತಿನ ಅನ್ನಕ್ಕೆ ಗತಿ ಇಲ್ಲದೆ ಈ ಹಸ್ತಿನಾವತಿಗೆ ಬಂದು ಹಸ್ತಿನೆಯ ಅರಗುವರರ ಸೇವೆಯನ್ನು ಮಾಡಬೇಕಾಗಿ ಬಂತು. ಯಾಕೆ? ಕೇವಲ ನನ್ನ ಮಗನ ಉತ್ಕರ್ಷಕ್ಕಾಗಿ. ಈ ರೀತಿಯಾಗಿ ಸೇವೆಯನ್ನು ಮಾಡಿದ್ದು ಮಾತ್ರವಲ್ಲ, ಇಂದಿನ ದಿನ ಈ ರೀತಿಯ ಹೋರಾಟವನ್ನು ನಾನು ಮಾಡುತ್ತಾ ಇದ್ದೇನೆ ಕೇವಲ ನನ್ನ ಮಗನ ಅಭ್ಯುದಯಕ್ಕಾಗಿ. ಅಂತಹ ನನ್ನ ಮಗನನ್ನು ನಾನು ಕಳೆದುಕೊಂಡಿದ್ದೇನೆ ಎಂದಾದರೆ ನಾನು ಈ ಪ್ರಪಂಚದಲ್ಲಿ ಮಾಡುವಂತಹ ಪ್ರಯತ್ನಗಳೆಲ್ಲವೂ ನಿಷ್ಫಲ ಅನ್ನುವುದರಲ್ಲಿ ಸಂದೇಹವಿಲ್ಲ. ಧರ್ಮರಾಯನ ಮಾತು ಹುಸಿಯಾಗುವುದಕ್ಕೆ ಸಾಧ್ಯವಿಲ್ಲ. ಹಾಗೆಂದು ನನ್ನ ಮಗನಾದಂತಹ ಅಶ್ವತ್ಥಾಮ ಚಿರಂಜೀವಿಯಾಗಿದ್ದಾನೆ, ಮಡಿದು ಹೋಗಿದ್ದಾನೆ ಎನ್ನುವ ಹಾಗೆ ಧರ್ಮರಾಯ ಹೇಳುತ್ತಾ ಇದೆ. ಎಲ್ಲ ಅರ್ಥ ಚಿರಂಜೀವಿ ಓರ್ವ ಮಡಿದು ಹೋಗುವುದಕ್ಕೆ ಸಾಧ್ಯವಿದೆ. ಸರಿ, ಹಾಗಿದ್ರೆ ನನ್ನ ಸಮಸ್ಯೆಗಳಿಗೆ ನಾನು ಉತ್ತರವನ್ನು ಹುಡುಕಿಕೊಳ್ಬೇಕಾಗಿದೆ. ಮಗನನ್ನು ಯಾರು ಕೊಂದಿದ್ದಾರೆ ಆಮೇಲೆ ನೋಡಿಕೊಳ್ತೇನೆ, ಮಗನೆಲ್ಲಿದ್ದಾನೆ ಎನ್ನುವ ಹಾಗೆ ನಾನು ಅರಸಬೇಕಾಗಿದೆ, ಯಮನನ್ನು ಪ್ರಶ್ನಿಸಬೇಕಾಗಿದೆ. ಇಲ್ಲಿ ನಿಲ್ಲುವುದಲ್ಲ, ನನ್ನ ಆತ್ಮಬಲದಿಂದ ಶರೀರವನ್ನು ಇಲ್ಲಿಯೇ ಬಿಟ್ಟು ಸ್ವರ್ಗಲೋಕವನ್ನು ಸೇರಿ ಆ ಯಮನನ್ನು ಪ್ರಶ್ನಿಸ್ತೇನೆ. ಹೋಗ್ತೇನೆ. ಕುರುಕ್ಷೇತ್ರದಲ್ಲಿ ಇವತ್ತು 14ನೇ ದಿನದ ಯುದ್ಧ ನಡೆಯುತ್ತಾ ಇದೆ. ಆದ್ರೆ ಹೇಗಾದರೂ ಮಾಡಿ ಪಾಂಡವರಿಗೆ ಜಯವನ್ನು ಕೊಡಬೇಕೆಂಬುದಾಗಿ ಆಸೆ ಇಟ್ಟುಕೊಂಡವನು ನಾನು. ಹಾಗಲ್ಲ, ನಾನು ಹುಟ್ಟಿದ್ದೆ ದ್ರೋಣವನ್ನು ಕೊಲ್ಲುವುದಕ್ಕಾಗಿ. ದುಷ್ಟದಿಂದ ತಡ ಮಾಡುವುದು ಸರಿಯಲ್ಲ.
ಸರಿಯಲ್ಲ, ಇದೇ ಸರಿಯಾದ ಸಂದರ್ಭ. ದ್ರೋಣ ಇದ್ದಾನಲ್ಲ, ಈ ಕ್ಷಣವೇ ಈ ಕೈಯಿಂದ ಖಡ್ಗದಿಂದ ಆತನ ತಲೆಗೆ ಏನೋ ಮೇಲೆ ಒಂದೇ ಸವನೆ ದ್ರೋಣಾಚಾರ್ಯರ ಕಳೇವರವನ್ನು ಕಂಡು ಈ ರೀತಿಯಾಗಿ ದುಃಖಿಸುತ್ತಾ ಇದ್ದೀಯಲ್ಲ. ನಿನಗೆ ಗುರುಗಳು ಹೌದು, ಆದರೆ ಈ ತೆರನಾದಂತಹ ಪ್ರಕರಣ ಇಲ್ಲಿ ಯಾಕೆ ಸೃಷ್ಟಿಯಾಯಿತು ಎನ್ನುವ ಯಾಕೆ ಸ್ವಾಮಿ? ನಿನ್ನ ದೊಡ್ಡಪ್ಪ ಧೃತರಾಷ್ಟ್ರ ಭೂಪತಿಗಳಿಗೆ ಅಂಧವಾದಂತಹ ಒಂದು ಪುತ್ರ ವಾತ್ಸಲ್ಯ ಸುಯೋಧನನ ಮೇಲೆ, ಹಾಗೆ ಈ ದ್ರೋಣಾಚಾರ್ಯರಿಗೆ ಅಶ್ವತ್ಥಾಮನ ಮೇಲೆ ಅದೆಂತಹ ಒಂದು ಪುತ್ರ ವಾತ್ಸಲ್ಯ. ಅಶ್ವತ್ಥಾಮನೆಂಬ ಆನೆ ಸತ್ತಿತು ಎನ್ನುವುದನ್ನು ಭೀಮಸೇನ ನಾಡಿದ. ಅದನ್ನು ಕೇಳಿಸಿಕೊಂಡಂತಹ ನಾನು ಹೇಗಾದರೂ ಇವರನ್ನು ಯುದ್ಧ ಕ್ಷೇತ್ರದಿಂದ ವಿರಮಿಸುವಂತೆ ಮಾಡಬೇಕು ಎನ್ನುವುದಕ್ಕಾಗಿ ಒಂದು ತಂತ್ರವನ್ನು ಹೂಡಿದೆ. ಧರ್ಮಜ ಹೇಳುತ್ತಿದ್ದಂತೆ ಕುಂಜರ ಹಾ ಎನ್ನುತ್ತಿದ್ದಾಗ ಶಂಖಧ್ವನಿಯನ್ನು ಶಂಖಧ್ವನಿ ಹೌದು ಕೇಳಿದೆ ನಾನು. ದ್ರೋಣಾಚಾರ್ಯರು ಭಾವಿಸಿದರು ತನ್ನ ಮಗ ಸತ್ತಿದ್ದಾನೆ, ಪುತ್ರ ವಾತ್ಸಲ್ಯದಿಂದಲೇ ಸೂರ್ಯಮಂಡಲದತ್ತ ಹೋದರು. ಆ ಸಂದರ್ಭದಲ್ಲಿ ದೃಷ್ಟದ್ಯುಮ್ನ ಅವರ ದೇಹವನ್ನು ಛಿದ್ರಗೊಳಿಸಿದ್ದಾರೆ. ಇದಕ್ಕೆ ಕಾರಣ ದೃಪದ ದ್ರೋಣಾಚಾರ್ಯರ ಮೇಲಿರುವಂತಹ ಸೇಡನ್ನು ತೀರಿಸುವುದಕ್ಕಾಗಿ ಯಾಜ ಉಪಯಾಜ ಎಂಬಂತಹ ಇರುವರು ಬ್ರಾಹ್ಮಣರ ಮೂಲಕ ಒಂದು ಅಧ್ವರವನ್ನು ಮಾಡಿದ. ಅರ್ಜುನನನ್ನು ವರಿಸುವಂತಹ ಮಗಳು ಜೊತೆಯಲ್ಲಿ ದ್ರೋಣಾಚಾರ್ಯರನ್ನು ವಧಿಸುವಂತಹ ಮಗ ತನ್ನ ಪಾಲಿಗೆ ಪ್ರಾಪ್ತವಾಗಬೇಕು ಎಂದು. ಅದರಂತೆ ದೃಷ್ಟದ್ಯುಮ್ನನು ಕೃಷ್ಣೆಯೂ ಹುಟ್ಟಿಕೊಂಡವರು. ಈ ಕಾಲಕ್ಕೆ ದೃಷ್ಟದ್ಯುಮ್ನಿಂದ ಆ ದ್ರೋಣಾಚಾರ್ಯರ ಸಾವಾಯಿತು. ಇದಕ್ಕಾಗಿ ನೀನೇನು ದುಃಖಿಸಬೇಕಾದದ್ದಿಲ್ಲ, ಎಲ್ಲವೂ ನಿನ್ನ ಸಂಕಲ್ಪ. ಒಂದರ್ಥದಲ್ಲಿ ನಿನ್ನ ಪಾಲಿಗೆ ಜಯವು ಪ್ರಾಪ್ತಿಸಿತು. ಇಷ್ಟನ್ನೇ ತಿಳಿದುಕೋ. ಹೀಗೆ ಬಿಡಲಿಲ್ಲ.
ಏನೋ ಇತ್ತ ಕೇಳೋ ಕೇಳು. ಯಾವ್ದು? ಈ ಕುರುಧಾರಣಿಯಲ್ಲಿ ಅನ್ಯಾಸಗಿದಂತಹ ನಿನ್ನ ಮಕ್ಕಳನ್ನ ಹೊಡೆದುಳಿಸಿದ್ದೇನೆ. ಸರಿ ಸರಿ. ಎಲ್ಲ ನೆಲ ಕಚ್ಚಿದ್ದಾರೆ. ಮುಂದೆ ಅವರು ಯಾರು ಇಲ್ಲ ಎಂಬ ಹಾಗೆ ಮುಂದೆ ಆಲೋಚನೆ ಮಾಡುವಾಗ ಎಷ್ಟು ಜನ ಆಯ್ತು ಗೊತ್ತಾಗಿಲ್ಲ. ಏನು? ಕೇಳೋ ಕೇಳೋ. ಯಾವ್ದು? ಎಷ್ಟಾಯ್ತು? ಇವತ್ತಿಗೆ 98 ಜನವಾಯ್ತು. ಹೌದಾ? ಆದರೆ ಇಲ್ಲಿಗೆ ಮುಗಿಲಿಲ್ಲ. ಎಷ್ಟುಂಟು ಲೆಕ್ಕದ? ಇನ್ನೂ ಇಬ್ಬರಿದ್ದಾರೆ. ಯಾರು? ಅದರಲ್ಲಿ ಒಬ್ಬ ನನಗೆ ಬೇಕಾದವ. ಯಾರು? ದುಶ್ಯಾಸನ. ಅವನೇ ಅತಿ ಮುಖ್ಯವಾ? ಈ ಕುರುಧಾರಣಿಯಲ್ಲಿ ಅವನನ್ನೇ ಕಾಣುವಂತ ಉದ್ದೇಶ ನನ್ನದು. ಸರಿ ಸರಿ. ಹಾಗಾಗಿ ಇಂದಿನ ಯುದ್ಧಕ್ಕೆ ಬೇಕಾಗಿದೆ. ನನ್ನ ಸ್ವರ ಕೇಳಿದ್ರೆ ಬಾರದೆ ಉಳಿಲಿಕ್ಕಿಲ್ಲ. ಹೌದಪ್ಪ. ಹಾಗಾಗಿ ದೀರ್ಘ ಧ್ವನಿಯಿಂದ ಅವನನ್ನೇ ಕರೀತೇವೆ. ದುಶ್ಯಾಸನ.
ಭಾವಿಸಿದ್ರೆ ಹಾಗೇನು ನಡೆಯಲಿಲ್ಲ. ನನ್ನ ಸ್ವರಕ್ಕೆ ಬಂದಿಯಲ್ಲ ದುಶ್ಯಾಸನ ಬಂದರೆ ಸಾಲದ ಕಾಡಿಯಾಗಿ ಯುದ್ಧವನ್ನು ಕೊಡಬೇಕು. ಯಾಕೆ ಗೊತ್ತಾ? ಯಾಕೆ ನೋಡಿ ಸೇರಿದ ಜನ ಸಾಸಿವೆ ಕಾಲನ್ನು ಮೇಲೆ ಬಿಸಾಡಿದರೂ ಕೂಡ ನೆಲ ಮುಟ್ಟುವುದಕ್ಕೆ ಸಾಧ್ಯವಿಲ್ಲ. ಅಂತಹ ಜನಸ್ಥಾನ ಸೇರಿದ್ದಕ್ಕೆ ಗೊತ್ತ ನಿನಗೆ ಭೀಮ ದುಶ್ಯಾಸನರ ಯುದ್ಧವನ್ನು ಕಾಣುವುದಕ್ಕೆ ಬೇಕಾಗಿ. ಹಾಗಾಗಿ ಅವರಿಗೆ ತೃಪ್ತಿಯಾಗುವಂತೆ ಇನ್ನು ನಮ್ಮ ಕಾಳಗ ನಡೆಯಬೇಕಾಗಿದೆ. ಹಾಗಾಗಿ ಎದೆಗೆ ಎದೆ ಕೊಟ್ಟು ಭುಜಕ್ಕೆ ಭುಜ ಕೊಟ್ಟು ಹಣೆಗೆ ಹಣೆ ಇಟ್ಟು ಯುದ್ಧ ಮಾಡುವಂತಹ ಸಾಮರ್ಥ್ಯ ಉಂಟು ಅಂತಾದ್ರೆ ನೀವೆಲ್ಲ ಹುಟ್ಟಿದ್ದಲ್ಲೇ ಎನ್ನುವ ಹಾಗೆ ಕಮಲವನ್ನು ಹರಿಸಿದ್ರೆ ಕಾಡಿನಲ್ಲೇ ಹುಟ್ಟಿಕೊಂಡವರು ನೀವು, ಕಾಡಿನಲ್ಲೇ ಬೆಳೆದವರು. ಆದರೂ ಈ ನಾಡಿನ ಆಶೆ ನಿಮಗೆ ಈ ಕ್ಷಣದಲ್ಲಿ ಸರಿಯಾದ ಕಥೆಯನ್ನು ಇಲ್ಲಿ ಕೇಳ. ಕಾಡಿನಲ್ಲಿ ಹುಟ್ಟಿದ ಕೂಡ ಈ ಭೂಮಿಯಲ್ಲಿ ಹಕ್ಕುಳ್ಳವರು ನಾವು, ಹಾಗಾಗಿ ಕೇಳುವುದಕ್ಕೆ ಬಂದಿದ್ದೇವೆ. ನೀನಷ್ಟು ಒಳ್ಳೆಯವ, ಇದೇ ಕೆಟ್ಟವನೇ. ಯಾರಾದರೂ ಪಾಪದ ಹೆಂಗಸರು ಸಿಕ್ಕಿದರೆ ಅವರ ಸೀರೆಯ ಮೇಲೆ ಕೈ ಹಾಕಿ ಹೇಳಿದ್ರು ನೋಡುವಂತ ಅಭ್ಯಾಸ ನೀನು. ಒಂದು ಸಭೆಯಲ್ಲಿ ನಮ್ಮ ದ್ರೌಪದಿಯ ಮೇಲೆ ಕೈ ಹಾಕಿದೆ. ಏನೋ ನಿನ್ನ ಆಯುಷ್ಯ ಒಳ್ಳೆದಿತ್ತು ಮಗನೇ, ಬದುಕಿಕೊಂಡೆ. ಇವತ್ತಿಗೆ ಅದನ್ನೆಲ್ಲ ಹೌದಾ
ಹಂಗವೇನು ಏನು ಒದರ್ತಾ ಇದ್ದೀಯ? ಕ್ಷತ್ರಿಯ ಕುಲದಲ್ಲಿ ಹುಟ್ಟಿದ್ರು ಕೂಡ ಕ್ಷಾತ್ರ ಬಂತದ ಮೇಲೆಗೆ ಭೂಮಿಯನ್ನು ಆಳುವಂತಹ ಯೋಗ್ಯತೆಯನ್ನು ಹೊಂದಿರಬೇಕು. ಆದ್ರೆ ಅದನ್ನು ಉಳಿದು ಕಾಡಾಡಿಯಾಗಿದ್ದೀನಿ. ಅಷ್ಟೇ ಈ ಹೊತ್ತು ನಾನು ಏನು ಮಾಡಬೇಕು ಅದನ್ನು ಪಾಲಿಸುತ್ತೇನೆ. ನಿಲ್ಲಿಸೋರಿನ ಬಾಯಿ ಬರುತ್ತಾನ. ಯಾರಿಗೆ ಗೊತ್ತಿಲ್ಲ ನಿನ್ನ ಕಥೆ. ಈ ಕುರುಧಾರಣಿಯಲ್ಲಿ ನಿನ್ನ ತಮ್ಮಂದಿರನ್ನು 98 ಜನ ಉಳಿಸಿದವ ನಾನು. ಕೊಂಡಿದ್ದು ಕೂಡ ಕುರುಡರ ಹಾಗೆ ಸುಮ್ಮನೆ ನಿಂತ ನೀನು ಇನ್ನು ಯುದ್ಧಕ್ಕೆ ಬರ್ತೀಯ. ನಿನ್ನ ಕಾವಲತ್ತಾಗಿ ಸಂತೋಷವಾಯಿತು. ಹೌದಾ? ನನ್ನ ಒಂದು ಪೆಟ್ಟು ತಿನ್ನುತ್ತೀಯ ಅಲ್ಲ ಓಡ್ತೀಯ ಎಂಬ ಹಾಗೆ ಆಲೋಚಿಸಿ ಹಾಗೇನು ಆಗಲಿಲ್ಲ. ಇಷ್ಟರವರೆಗೆ ಕಾಲದ ನಮ್ಮಲ್ಲಿ ನಡೆಯುತ್ತೇನೋ ನಿಜ. ಆದರೆ ಏನು ಮಾಡೋಣ ಹೇಳು. ಏನು ನೋಟಕರಿಗೆ ಇದು ಸಂತೋಷ ಅಂತ ಆಗ್ಲಿಲ್ಲ. ಮತ್ತೆ ಬರಿಗುಲ್ಲು ನಿದ್ದೆಗೇಡು ಅಂತ ಆಗಿಬಿಟ್ಟಿದೆ. ಯಾಕೆದು ಏನು ಪ್ರಯೋಜನ ಆಗಲಿಲ್ಲ. ಇದರಲ್ಲೊಂದು ಇತ್ಯರ್ಥಕ್ಕೆ ನಾವು ಬಾರದೇ ಇದ್ದರೆ ಭೀಮ ದುಶ್ಯಾಸನರ ಯುದ್ಧದಲ್ಲಿ ಏನು ಪ್ರಯೋಜನ ಆಯ್ತು ಹೇಳು. ಇತ್ಯರ್ಥ ಆಗಲಾಕ. ಹೀಗೆ ಯುದ್ಧ ಮಾಡಿದರೆ ಸಾಲ. ಮತ್ತೆ ಅದಕ್ಕೆ ಇನ್ನೊಂದು ಪರಿ ಇದೆ. ಏನು ಈಗ ನೀನು ಕೂಡ ಗರುಡಿ ಶಾಲೆಯನ್ನು ಸೇರಿ ಗರುಡ ವಿದ್ಯೆಯಲ್ಲಿ ಬಳಗಿದವ. ನಾನು ಕಲ್ತಿದ್ದೇನೆ. ಹಾಗಾಗಿ ಇನ್ನು ಮುಂದಕ್ಕೆ ಇದಕ್ಕೊಂದು ಉತ್ತರ ಅಂತ ಸಿಕ್ಕಬೇಕಿದ್ದರೆ ನಾವು ಮಲ್ಲ ಯುದ್ಧಬೇಕು. ಇಷ್ಟರವರೆಗೆ ಇಷ್ಟು ಅಭ್ಯಾಸ ಮಾಡಿದಂತಹ ನೀನು ಇನ್ನು ಮುಂದಕ್ಕೆ ಗರುಡಿ ವಿದ್ಯೆಯಲ್ಲಿಯೂ ಕೂಡ ಪಳಗಿದವ ಅಂತ ನಾನು ಬಲ್ಲೆ. ಇದರ ಪರಿಣಾಮವನ್ನು ನೋಡಬೇಕು. ಸಿದ್ಧವಿದ್ಯ ಅಂತ ಇಕ್ಕೋ
ನಾನು ಕ್ಷತ್ರಿಯ, ಗಂಡು ಸುಧನ ನನ್ನಲ್ಲಿ ಉಂಟು. ನೀನು ಯಾವುದಕ್ಕೆ ಕರೆಯುತ್ತೀಯೋ ಅದಕ್ಕೆ ಸಿದ್ಧ. ಹೌದಾ? ಸರಿ, ಹಾಗಿದ್ದೆ ಇಡೋ. ಮಲ್ಲ ಯುದ್ಧ ಮಾಡುವಾಗ ಆಯುಧದ ಅಗತ್ಯ ಇದೆ. ಇನ್ನು ಆಯುಧವನ್ನು ಕೆಳಗೆ ನೀನು ಹಾಕು. ನೀನು ಹಾಕ. ಮೊದಲು ನೀನು ಹಾಕು. ಮೊದಲು ನೀನು ಹಾಕು. ಏನು ಮತ್ತೆ ನಾನು ಹಾಕ್ತೇನೆ. ಏನು ಹೆದರಿಕೆ ಆಗ್ತದ ನಿನಗೆ? ಅದು ನಿನಗೆ. ಹೌದಾ? ನನಗೆ ಭಯ ಎನ್ನುವುದೇ ಗೊತ್ತಿಲ್ಲ. ಹೌದಾ? ಈಗ ಭಯ ಎನ್ನುವ ಶಬ್ದಕ್ಕೆ ಅರ್ಥವನ್ನು ಕಲ್ತವ ನಾನಲ್ಲ. ಇದು ನಿನ್ನ ಇದು ನಿನ್ನ
ಒಳಗಿದ್ಯಾ ನಿನ್ನ ಉದಯ ಕರಡು ಮಾಂಸವನ್ನು ಬೆಲ್ಲುತ್ತಾ ಇದ್ದೇನೆ. ಓಹೋ ಹೋ 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 ಏನು ಬಹಳಷ್ಟು ಮಂದಿ ನೋಡ್ತಾ ಇದ್ದಾರೆ. ಕೇಳಿದರೆ ರಣರಂಗದ ಇಂದಿನ ಪರಿಸ್ಥಿತಿಯನ್ನು ದುಶ್ಯಾಸನ ತೆರೆಗುಗಳಿದ್ದಾರೆ. ಅವನ ಎದೆಯನ್ನು ಬಗ್ಗಿ ರಕ್ತ ಮಾಂಸವನ್ನು ಮೆಲ್ಲುತ್ತಾ ಇದ್ದೇನೆ. ಸರಿ ಸರಿ, ನೀವು ಯಾರಾದರೂ ಕೂಡ ಇವನ ಮೇಲೆ ಒಂದಿಷ್ಟು ಕರುಣೆ ಉಳ್ಳವರು ಅಂತಾದ್ರೆ ಬನ್ನಿ ಬನ್ನಿ, ನನ್ನ ಕೈಯಿಂದ ಇವನನ್ನು ಕೊಂಡು ಹೋಗಿರಿ. ಹೇ ಗೌರ ಗೌರ, ಏನೋ ಬರೇ ನೋಟಕನಾಗಿ ಕುಳಿತಿದ್ಯಾ? ತಲೆ ಎತ್ತು. ತಮ್ಮನ ರಕ್ತ ಅಂತ ನಿನಗೆ ಬೇಸರ ಬೇಡ. ರಕ್ತ ಯಾರ್ದಾದ್ರೆ ಕುಡಿದ್ರೆ ಸಾಕು. ಬಾ, ನಿನ್ನ ತಮ್ಮನನ್ನು ಬಿಡಿಸಿಕೊಳ್ಳುವಂತ ಸಾಮರ್ಥ್ಯ ಉಂಟು ತಾನೆ. ಬಾ ಬಾ, ಹೋಗು, ಕೊಂದಿದ್ಯಲ್ಲ ನೀನೇ ತಿಂದು ಮುಗಿಸು. ನೀನು ಅದಕ್ಕೆ ಆದೀತಷ್ಟೇ. ಎಲಕಣ್ಣು ಎಲಕಣ್ಣ ನೀನಂದಿ ಹೊರಗಿ ಐವನದಿ ಏನು ಅರೇ ನೋಡು ಅಷ್ಟೇ. ನಿನ್ನ ಒಳ್ಳೆಯದಲ್ವ ಇವ ಅನ್ನದಿಂದ ಒಳ್ಳೆಯದೇನು ನೀವು? ಇಷ್ಟರವರೆಗೆ ಎದೆ ತಟ್ಟಿಕೊಂಡು ಬಹಳಷ್ಟು ಮಾತುಗಳನ್ನು ಆಡ್ತಾ ಇದ್ದೆ. ಇವತ್ತು ಯಾಕೆ ನೆಲ ನೋಟಕ್ಕಾಗಿದ್ದಿ? ಸರಿ, ನಿನ್ನ ಅರಸನನ್ನು ಬಿಡಿಸಿಕೊಳ್ಳುವಂತಹ ಸಾಮರ್ಥ್ಯ ಉಂಟು ಅಂತ ಆದ್ರೆ ನನ್ನಲ್ಲಿ ಹೋರಾಡಿ ಇವನನ್ನೇ ಕೊಂದವ ನೀನು ನಿನ್ನ ಎದೆಗೆ ಇಟ್ಟು
ವರಕಾಂಬೆ ಎಂದಿದ್ದ ತಿರುಗಿದು ಬೆಳ್ದ ನೆಲೆ ಮುಗ ಸುರ ಮರ್ದನ ನಿನ್ನಯ ಸುಧಜ್ಜನವ ಬಿದ್ದಿ ಕಾದವನ ಮಂಡಿಸು ಎನಲಾಟ ಸುಮ್ಮನಿರೆ ಬಳಿಕ ನರನಂ ನೋಡಿಯೇ ನಗುತ್ತವ ಗಾಂಡೀವಂತೆಗೆ ಶರಾವಳಿಯ ಕರುಗಂದನು ಹತ್ತಿರ ಬರುವ ಹಾಗಿಲ್ಲ. ನೋಡಿದವರೆಲ್ಲ ಹತ್ತರ ಹೋದರು. ಕುನ್ನಿಗಳು ಅವುಗಳೆಲ್ಲ ಯುದ್ಧಕ್ಕಪ್ಪವುಗಳೇ ಲೆಕ್ಕಕ್ಕೆ ಮಾತ್ರ ಅಷ್ಟೇ. ಹಾಗೆಂದು ನಮ್ಮವರಲ್ಲಿ ಯಾರಿದ್ದಾರೆ ಅಂತ ನೋಡಿದ್ರೆ ಓಹೋ ಹೋ 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 ಏನು ಬರೇ ನೋಡ್ತಾ ಇದ್ಯಲ್ಲ. ದುಶ್ಯಾಸನ ನಿನ್ನವನೇ ಅಲ್ವೇ? ಇವನನ್ನು ಬಿಡಿಸಿಕೊಳ್ಳುವಂತಹ ಮನಸ್ಸು ನಿನಗಿಲ್ವೇ? ಉಂಟಾದರೆ ನಿನ್ನ ಕೈಯಲ್ಲುಂಟಾದ ಸುದರ್ಶನ ಅದನ್ನು ಪ್ರಯೋಗ ಮಾಡಿ ನನ್ನ ಕೈಯಿಂದ ದುಶ್ಯಾಸನವನ್ನು ನೀನೆಲ್ಲ ಅದಕ್ಕಾಗುವ ಜನ. ಒಬ್ಬ ಇದ್ದಾನೆ ದಶಾಂಕಿತ ಪಾರ್ಥ, ನಿನ್ನ ರಕ್ತ ಸಂಬಂಧಿ ದರ ಗುರುಳಿದ್ದಾನೆ. ಅವನ ರಕ್ತ ಚೆಲ್ಲಿದ್ದೇನೆ. ನೀನು ಸಾಮರ್ಥ್ಯವಂತನೇ ಹೌದು ಅಂತಾದ್ರೆ ಈ ಸಲ ನನ್ನ ಕೈಯಿಂದ ಇವನನ್ನು ಬಿಡಿಸಿಕೊಳ್ಳದೆ. ನಿನ್ನಲ್ಲಿ ಉಂಟಲ್ಲ ಗಾಂಧೀವ, ಎತ್ತ ಪ್ರಯೋಗ ಮಾಡು. ಇವನನ್ನು ನನ್ನಿಂದ ಬಿಡಿಸು. ಸಾಧ್ಯ ಇಲ್ವಾ? ಸಾಧ್ಯ ಇಲ್ವಾ? ಮತ್ತೆ ನಿನಗೆ ಗಾಂಧೀವ ಯಾಕೆ? ಆ ನಿನ್ನ ಗಾಂಧೀವವನ್ನು ಸುಡು. ಲೋಕದ ಬಂಡು ತೊಲವೇ ಬಂಡನಲ ನೀನಾರು ಮರುತೆ ಮೂಡು ಎಂದ ಇದು ಮರುಳಾಟ. ಅವನ ಮೂದಲಿಕೆಯ ಮಾತನ್ನು ಕೇಳಿ ಕತಿಗೊಂಡು ಧನುಸ್ಸನ್ನು ಝೇಕರಿಸುತ್ತಾ ಮುಂದುವರಿಯುತ್ತಾ ಇದ್ದಿಲ್ಲ. ಹೌದು, ತಡೆಯ ತಡೆ. ಆತ ಯಾರೆಂಬುದಾಗಿ ತಿಳಿಯಿದ್ದಿ ನೀನು? ಸಾಮಾನ್ಯನಲ್ಲ, ಪರಮೇಶ್ವರನ ಅಪರಾವತಾರವೇ ಹೌದು. ಅದನ್ನು ನಿನಗೆ ತಿಳಿಸುವುದಕ್ಕಾಗಿ ಇದೋ ಜ್ಞಾನಾಕ್ಷಿಯನ್ನು ಭೀಮ ಎಂದೇ ತಿಳಿದು ಈ ರೀತಿ ಕೃತ್ಯವನ್ನು ಎಸಗಿದ್ದೇನೆ. ಖಂಡಿತ ಭೀಮನಲ್ಲ, ಸಾಕ್ಷಾತ್ ರುದ್ರನಾಗಿದ್ದಾನೆ. ದೇವಿಯ ತ್ರಿಯಂಬಕ ಪಿನಾಕಿ ಶಚಿಶೇಖರ ರಕ್ಷಿಸು. ನನಗೇನು ಬೇಕಾಗಿಲ್ಲ. ಅಡಿದಾವರಿಗೆ ಈ ಗಡ್ಡಿವನ್ನು ಒದಗಿಸಿದ್ದೇನೆ. ಸ್ವೀಕರಿಸಿ. ಏನ್ ಮಾಡ್ತಾ ಇದ್ಯಾ? ಏನು ನನ್ನಿಂದ ದತ್ತಾಪಹಾರ ಮಾಡಿಸ್ತೇ? ನಾನು ಕೊಟ್ಟದ್ದನ್ನು ನಾನು ಬೇಕಾಗುವಾಗ ಹೊಡ್ಕೊಳ್ತೇನೆ. ಧನ್ಯ. ಇವರಿಗೆಲ್ಲ ಹೆದರಿಕೆ ಆಗಿದೆ. ಹಾಗೊಂದು ಇಲ್ಲಿಗೆ ಬೇಕಾದಂತಹ ಒಬ್ಬಳು ವ್ಯಕ್ತಿ ಇಲ್ಲಿಗೆ ಬರಲೇಬೇಕು. ಯಾರೋ? ಅದು ನನ್ನ ಹೆಂಡತಿ ದ್ರೌಪದಿ.
ಅವಳು ಬಿಡದಿಯಲ್ಲಿದ್ದ. ಹೇಗೆ ಭರಿಸ್ತಿ ಮಾರೆ, ನೀನು ಹೋಗುದಾ? ನಾನು ಇಲ್ಲಿಂದ ಹೋದರೆ ಹಾ ಇದ್ದದ್ದು ಮತ್ತೆ ಸಮಯ ಸಿಕ್ಕಲಿಕ್ಕಿಲ್ಲ. ಹಾ. ಸಾಧಾರಣ ಮುಗಿದಿದೆ, ಹಾ? ಇನ್ನೇನು ಮಾಡೋಣ. ನಮ್ಮೊಬ್ಬ ಇದ್ದ ಜನ, ಯಾರವ? ನನ್ನ ಆಳು, ಹಾ. ನನ್ನ ಸಾಕಾನು ಹೌದು, ನನ್ನ ಆಳು ಹೌದು, ನನ್ನ ದೂತನು ಹೌದು. ಓಹೋ. ಹನುಮಾಯ್ಕ. ಓ. ಆದ್ರೆ ಸ್ವಲ್ಪ ಹೊತ್ತಿನವರೆಗೆ ನನ್ನ ಬೆನ್ನ ಹಿಂದೆ ಇದ್ದ. ಹಾ. ಈಗ ಎಲ್ಲಿ ರಕ್ತದ ಮಡುವಿನಲ್ಲಿ ಸಿಕ್ಕಿಕೊಂಡಿದ್ದಾನೋ. ನಿನ್ನ ಚಾಕರಿ ಕಾಣವ? ಹೌದೌದು. ಹಾ. ಅಲ್ಲ, ಎಲ್ಲ ಹೆಣಗಳ ಅಡಿಯಲ್ಲಿ ಬಿದ್ದಿದ್ದಾನೆ. ಯಾರಿಗೆ ಗೊತ್ತೀಗ ಹಾ? ಅವನನ್ನು ಹಾ. ಒಂದು ವಿಷಯ, ಏನು? ನಮಗೊಂದು ಸಂಕೇತ ಉಂಟು. ಹಾ. ಅದು ನನಗೂ ಅವನಿಗೆ ಇಬ್ಬರಿಗೆ ತಿಳಿಯುವುದು. ಓಹೋ. ನಾನು ಏನು ಸಂಕೇತ ಕೊಡ್ತೇನೆ ಅದು ಅವನಿಗೆ ಗೊತ್ತಾಗ್ತದೆ. ಹಾ. ಹಾಗಾಗಿ ಅದನ್ನು ಉಪಯೋಗ ಮಾಡಿದ್ರೆ ಹಾ. ಈ ಸಲ ಕೇಳಿದರಂತ ಖಂಡಿತ. ಅದು ಜೀವದಲ್ಲಿ ಇದ್ರೆ ಹೌದು ಹೌದು ಹೌದು. ಹಾ. ಇಲ್ಲದಿದ್ರೆ ಇಲ್ಲ ಅಲ್ಲ. ಹಾ. ನೋಡುವ. ಇಲ್ಲ, ಎಂತದ್ದು ಬಾರೆ ಗಟ್ಟಿ ಅಕ್ಕ. ಇಲ್ಲ, ದೂರದಲ್ಲಿದ್ರೆ ಕೇಳಲಿಕ್ಕಿಲ್ಲ. ಇಲ್ಲ. ಹಾ. ಇನ್ನೊಂದಿದೆ, ಇನ್ನೊಂದು ಸಂಜ್ಞೆ ಇದೆ. ಹಾ. ಅದು ಯಾವುದು ಪ್ರೇತವ ಅಂತ. ಅವನ ಸ್ವರ ಹಾಗಿಲ್ಲ. ಹಾ. ಬೇಡ, ಅವನ ಹೆಸರು ಹೇಳಿ ಕರೆಯೋಣ. ಹಾಗಿದ್ರೆ ಹಾ. ಒಂದಲ್ಲವೇ? ನಿಜ. ಹನುಮ. ಬಹಳ ದೂರದಲ್ಲಿ ಇದ್ದಾನೆ. ಮತ್ತೆ ಇದ್ದಾನಿದ್ದ. ಓ ಹನುಮ, ಸ್ವಲ್ಪ ಉಂಟಷ್ಟೇ, ಒಂದೇ ಬಾಯಿ. ದಮ್ಮಯ್ಯ. ಹೌದು, ಎಲ್ಲ ಮುಗೀತು ನೀನು ಬರುವಾಗ. ನೀನು ಇತ್ತವ, ಇನ್ನೊಂದು ಕರ್ದದ್ದು ಯಾಕೆ ಗೊತ್ತಾ? ಗೊತ್ತಾಗ್ಲಿಲ್ಲ. ನೀನು ಈಗಲೇ ಹೋಗ್ಬೇಕು. ಅಷ್ಟಲ್ವಾ? ಹೋಗ್ತೇನೆ. ಎಲ್ಲಿಗೆ ಹೋಗುದು ನೀನು? ಎಲ್ಲಿಗೆ ಗೊತ್ತಿಲ್ಲ ನನಗೆ. ಒಮ್ಮೆ ಹೋದ್ರೆ ಸಾಕು ಅಂತ ಹೇಳಿ ಉಂಟು. ಮತ್ತು ಎಲ್ಲಿಗಾದ್ರೂ ಹೋಗೋದ? ನೀವು ಕೇಳಬಾರ್ದು ಅಂತ ಹೇಳಿದ್ದೀರಿ. ಹಾಗಲ್ಲ, ಇವಾಗ ಕೇಳದೇ ಇದ್ರೆ ಎಲ್ಲಿಗೆ ಅಂತ ನೀವು ಹೊರಡು. ಹೌದೌದು. ಹೋಗ್ಬೇಕು ಒಂದು ಸ್ಥಳ ಇದೆ. ಎಲ್ಲಿದೆ? ಈಗ ತಂಬಿಗೆ. ತಂಬಿಗೆ ಬೇಕಾಗ್ತದ ಅಂತ ನನಗೆ. ಎಂತದ? ಎಲ್ಲ ಅಡಿಮೇಲೆ ಆಗ್ತಾ ಉಂಟು. ಹಾಗಲ್ಲ, ನಿನಗೆ ಡೇರೆ ಗೊತ್ತಲ್ಲ? ಡೇರಿ ಇಲ್ಲ, ಅವ ಕಟ್ಟಕ್ಕೆ ಹೋಗಿ ಆಯ್ತಲ್ಲ. ಯಾವಾಗ? ಅವ ಕಳೆದ ಸಲ ಹೋದವ, ಇನ್ನು ಸುದ್ದಿ ಇಲ್ಲ. ಮಳೆಗಾಲಕ್ಕೆ ಸಂಬಳ ತಗೊಂಡು ಹೋದವ, ಸುದ್ದಿ ಬರ್ಲಿಲ್ಲ. ಹೌದೌದು. ಆ ಡೇರೆ ಅಂತ ಹೇಳಿದ್ದಲ್ಲ? ಆ ಡೇರೆ ಅಲ್ವಾ? ಬಿಡದಿ ಗೊತ್ತಲ್ವ ನಿನಗೆ? ಯಾರ ಬಿಡದಿ? ನಮ್ಮ ಬಿಡದಿಯ? ಬಿಡಾರಕ್ಕ. ನೀನು ಆ ಬೀಡಿಗೆ ಹೋಗ್ಬೇಕೀಗ. ಬೀಡಿಗೆ ಬೆಂಕಿ ಕೊಡ್ಬೇಕಾ? ಬೀಡಿಗೆ ಬೆಂಕಿ ಕೊಡ್ಬೇಕಂತ? ಆಗಲ್ವ? ನಮ್ಮ ಬೀಡಿಗೆ, ನಮ್ಮ ಬಿಡಾರಕ್ಕೆ. ಹೌದು, ನೀನು ಹೋಗ್ಬೇಕಾ? ಆಯ್ತಾಯ್ತು. ಅಸಂಬದ್ಧ. ನೀನು ಹೋಗೋದು ಯಾಕೆ? ನೀವು ಹೋಗ್ಬೇಕು ಅಂತ ಹೇಳಿದ್ರೆ ಏನು ರಾಯರೇ? ಅಲ್ಲಿ ನಮ್ಮ ಪಾಂಚಾಲೆಯನ್ನು ನೋಡ್ಬೇಕು. ಪಾಂಚೇಲಿಯ? ಪಾಂಚೇಲಿ. ಪಾಂಚಾಲ ದ್ರೌಪದಿಯನ್ನು ಅಮ್ಮನವರು ನೋಡ್ಬೇಕು. ನೋಡಿ ಒಂದೆರಡು ಮಾತುಗಳನ್ನು ಹೇಳಬೇಕು. ನಾನು ಹೌದು. ನಮ್ಮ ವಿರೋಧಿ ದುಶ್ಯಾಸನನನ್ನು ರಣರಂಗದಲ್ಲಿ ಭೀಮಸೇನ ಅವರು ಧರೆಗುರುಳಿಸಿದ್ದಾರೆ. ಅವ ಸತ್ತಂತಹ ದೃಶ್ಯವನ್ನು ಕಾಣುವುದಕ್ಕಾಗಿ ಶೃಂಗಾರ ಭರಿತವಾಗಿ ಇಲ್ಲಿಗೆ ಬರಬೇಕು. ಹೋಗಿ ಹೇಳು. ದುಶಾಸನ ಧಮ ಆಯುವನು ನೆರೆ ತೊಡೆ
ದಯಗೈಯಬೇಕೆನರು ಏನಪ್ಪ ನೀ ದಯಗೈಯಬೇಕೆನರು ಆ, ಆ, ಅಮ್ಮ ದ್ರೌಪದಿ ಅಮ್ಮನವರೇ, ಓ ಯಾರಪ್ಪ ಬಂದವರು? ನಾನಮ್ಮ ಹನುಮನಾಯಕ. ಹನುಮನಾಯ್ಕ. ಹೌದಮ್ಮ, ಏನು ಬಂದಿಯಪ್ಪ? ಬಂದದ್ದು ಬೇರೇನಲ್ಲ, ನಿಮ್ಮ ಗಂಡನಾದಂತಹ ಭೀಮಸೇನ ಮಹಾರಾಜರು ನನ್ನನ್ನು ಇತ್ತ ಕಡೆಗೆ ಕಳುಹಿಸಿಕೊಟ್ಟವರಿದ್ದಾರಮ್ಮ. ಏನು ಉದ್ದೇಶ? ನೀವು ಆದಷ್ಟು ಬೇಗ ರಣದಾರುಣಿಗೆ ಬರಬೇಕಂತೆ. ಯಾಕೆ? ದುಶ್ಯಾಸನನನ್ನು ಕೊಂದು ಅವನ ಉದರವನ್ನು ಬಡಿದು ರಕ್ತ ತರ್ಪಣ ಮಾಡ್ತಾ ಇದ್ದಾರೆ. ಈ ಚಂದವನ್ನು ನೀವು ನೋಡ್ಬೇಕಂತೆ. ಆದಷ್ಟು ಬೇಗ ಅತ್ತ ಕಡೆ ಗಮಿಸಬೇಕಂತೆ. ಚರರಾಡಿದುದು ಕೇಳಿದು ಸರಸಿಜಲೋಚನ ಚಿತ್ತರಿ ಸಂತಸವೆತ್ತು ಬಸಕಿ ಜನರೊಡನಂತರಳಿದರು ಹಿಲಾಸುಗಳ ಸುರಮಂಡಲ ಕಂಕಂ ಸಂತೋಷ. ಬೋರನೈ ತಂದಳ ದ್ರೌಪದಿಗೆ ಚರ್ವನಾರಿಯಾಗೆ ನನಗೊಳಾಪದಿ ಗಂಗೆಯೊಳಗೇರಿಕೊಂಡಿಲ್ಲ ಬರಿ ಇಂದು ಸತಿಯರ್ಪದವ ದೋಷದಿ ಮಗ ತೋಚದಿ ಬೋರನೈ ತಂದಳ ದ್ರೌಪದಿಗೆ ಹನುಮನಾಯ್ಕ ಆಡಿದಂಥ ಮಾತನ್ನು ಕೇಳಿದ್ರೆ ಮನಸ್ಸು ಹುಚ್ಚೆದ್ದು ಕುಣಿತಾ ಇದೆ. ಅಮಾವಾಸ್ಯೆಯ ಮಧ್ಯರಾತ್ರಿಯಲ್ಲಿ ಹುಣ್ಣಿಮೆ ಬೆಳದಿಂಗಳನ್ನು ಕಂಡಂತಹ ಸಂತೋಷ ನನ್ಗಾಗ್ತಾ ಇದೆ. ದುಶ್ಯಾಸನ ಧರೆಗೆ ಹೊರಗಿದನೆ. ಇದಕ್ಕಿಂತ ಸಂತೋಷ ನನಗೆ ಬೇರೆ ಏನು ಬೇಕು? ಹೌದು, ಆ ದೃಶ್ಯವನ್ನು ಕಾಣಬೇಕು. ಎಷ್ಟೋ ವರ್ಷಗಳ ಮೊದಲು ಬಿತ್ತಿದಂತಹ ನನ್ನ ಸಿರಿಮುಡಿಯನ್ನು ಬಾಚಿ ಕಟ್ಟುವಂತಹ ಯೋಗ ನನ್ನ ಪಾಲಿಗೆ ಬಂದಿದೆ. ನನ್ನವರು ಕರೆ ಕಳಿಸಿದ್ದಾರೆ ಅಂತ ಆದ್ರೆ ಹೋಗ್ಲೇಬೇಕು. ಆ ದೃಶ್ಯವನ್ನು ಕಣ್ಣಾರೆ ಕಾಣ್ಬೇಕು, ಸಂತೋಷವನ್ನು ಅನುಭವಿಸಬೇಕು ಅನ್ನೋಂತ ಆಸೆ ಅಧಿಕವಾಗ್ತಾ ಇದೆ. ಹೋಗ್ಬೇಕಲ್ಲ, ಹೀಗೆ ಹೋಗುವುದಲ್ಲ. ಆಭರಣಗಳನ್ನು ತೊಟ್ಟುಕೊಂಡು ಸಖಿ ಜನರನ್ನು ಜೊತೆ ಸೇರಿಕೊಂಡು ಅಂದಣವನ್ನು ಏರಿಕೊಂಡು ಅವರ ಬಳಿಗೆ ನಡೀತೇನೆ. ಎಂತಹ ದೃಶ್ಯವನ್ನು ಕಾಣ್ತಾ ಇದ್ದೇನೆ ನಾನು. ಈ ಭೀಮಸೇನನು ಮದುವೆಯಾಗಿ ಎಷ್ಟೋ ವರ್ಷಗಳೇ ಕಳೆದು ಹೋಯಿತು. ಸುಖ ಜೀವನವನ್ನು ನಡೆಸಿದವಳು ನಾನು. ಆದ್ರೆ ಇಂಥ ಭೀಕರ ದೃಶ್ಯವನ್ನು ನಾನು ಎಂದಿಗೂ ಕಂಡವಳಲ್ಲವಪ್ಪ. ಪ್ರಳಯ ಕಾಲದ ರುದ್ರನ ಹಾಗೆ ಕಂಗೊಳಿಸ್ತಾ ಇದ್ದಾರೆ. ಇವರ ಬಳಿಗೆ ಹೋಗುವುದಕ್ಕೆ ಭಯವಾಗ್ತಾ ಇದೆ. ಏನು ಮಾಡೋಣ, ಏನು ಮಾಡೋಣ? ಹಾ ಕೃಷ್ಣ, ನನಗೆ ಸಾಧ್ಯ ಇಲ್ಲ. ಮೋಗಮಕಾರೆ ಬಾರೆ ಮೋಗಮಕಾರೆ ಬಾಮದ ಉಯ್ಯಾರೆ ಬಾರೆ ಬಾರೆಲೆಗೆ ಚುಕವಾನೆ ಬಾರೆಲೆಗೆ ಚುಕವಾನೆ ಬಾನಗಬೇಡಿ ನಮ್ಮ ಮನನ್ನು ನೀಗಿದ ಮರಕೊಂಡು ಅವನನ್ನು ಹೀಗಿನ ಮನ ಬಂದು ಒಳಗಿಸಿರದಿರದೆ ನೋಡುವರೆ ಮಾರು ಆರೆ ಮೋಗಲಾರೆ ಮಾಮನನ ವಯ್ಯಾರೆ
ಹತ್ತಿರ ಬರ್ತೀನಿ. ನೀನು ಹತ್ತಿರ ಬರಬೇಕು. ಈ ಸಂತೋಷದ ದೃಶ್ಯವನ್ನು ನೀನು ಕಣ್ಣಾರೆ ಕಾಣಬೇಕು. ನಿನ್ನ ಆ ಕೋಗಿಲೆಯ ವಾಣಿಯನ್ನು ಒಂದಾಗಿ ಕೇಳುವಂತಹ ತವಕ ಮದ ಗಜ ಗಮನೆ ನೀನು ಪಾಂಚಾಲೆ ಈಗ ಹತ್ತಿರ ಬಂದು ಈ ದೃಶ್ಯವನ್ನು ಕಣ್ಣು ತುಂಬಾ ನೋಡು. ಒಂದು ಕಾಲದಲ್ಲಿ ನಿನ್ನ ಜುಟ್ಟ ಹೆಣ್ಣು ಧರಧರನೆ ಸಭೆಗೆ ಎಳ ತಂದು ನಿನ್ನ ಮಾನಾಪಹರಣ ಮಾಡುವುದಕ್ಕೆ ಪ್ರಯತ್ನ ಪಟ್ಟಂತಹ ಈ ಕುನ್ನಿ ಅವನನ್ನು ಈ ಧರೆಯಲ್ಲಿ ಒಳಗಿಸಿದ್ದೇನೆ. ಹಾಕಿಕೊಂಡಂತಹ ಭಾಷೆಯನ್ನು ತೀರ್ಚಿದ್ದೇನೆ. ಆ ದೃಶ್ಯವನ್ನು ಕಣ್ಣು ತುಂಬಾ ನೋಡಿ ಅಂದಿನ ವೇದನೆಯನ್ನು ಈ ಹೊತ್ತಿಗೆ ನೀನು ಮರೆಯಬೇಕು. ಹಾಗಾಗಿ ದೂರ ನಿಲ್ಲಬೇಡ. ಬಾ, 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 ಹತ್ತಿರ. ಪ್ರಭು, ಈ ಸಂತೋಷದ ದೃಶ್ಯವನ್ನು ಕಾಣ್ಬೇಕು ಅನ್ನೋ ಹಾಗೆ ಓಡೋಡಿ ಬಂದವಳೇನು ಹೌದು. ಆದ್ರೆ ಇಲ್ಲಿ ಬಂದು ನೋಡಿದ್ರೆ ನಿಮ್ಮ ಈ ಭೀಕರ ರೂಪವನ್ನು ಕಾಣುವಾಗ ಹತ್ತಿರ ಬರುವುದಕ್ಕೆ ನನಗೆ ಭಯವಾಗ್ತಾ ಇದೆ. ಹೆದರಿಕೆ ಆಗುತ್ತದೆ. ನಿಜ ಪ್ರಭು. ನೋಡುವುದಕ್ಕಾಗಿ ಅಸಾಧ್ಯವೇ? ಪಾಂಚಾಲ ಬೇಡ. ಹಾಗಿದ್ದರೆ ಹೀಗೆ ಬರುವುದು ಬೇಡ. ಮತ್ತೆ ಆದ್ರೆ ನಿನಗೊಂದು ಮೊದಲಿನ ರೂಪ ಉಂಟಲ್ಲ, ಆ ಚಂಡಿಕಾ ಸ್ವರೂಪ, ಅದನ್ನು ತಳೆದು ಬಾ. ನಾನೇ ಹೇಳ್ತೇನೆ. ಹಾಗೆ ಹಾಗೆ ಬಾ ಹತ್ತಿರ, ಬಾ ಹತ್ತಿರ. ಕುಳಿತು ನೋಡು ಈ ದೃಶ್ಯವನ್ನು ನೋಡು. ಒಂದು ಅಟ್ಟಹಾಸ ಕೊಡು ನೀನು. ಅದು ಜೋರಾಗಿ ನೋಡಿದ್ಯಾ ದುಶ್ಯಾಸನ? ಕರುಳು ಮಾಂಸ ಎಲ್ಲ ಮುಗಿದಿದೆ. ಆದರೆ ಅವತ್ತು ಹಾಕಿದ ಪ್ರತಿಜ್ಞೆ ಅಂತ ತಿರಬೇಕಲ್ಲ, ಅದಕ್ಕೆ ಈಗ ಇವನ ರಕ್ತವನ್ನು ನಿನ್ನ ತಲೆಗೆ ಎಣ್ಣೆಯೋಪಾದಿಯಲ್ಲಿ ಹಾಕುತ್ತೇನೆ ಅಂತ ಹೇಳಿದ್ದೆ. ಆದರೆ ಸಾಕಷ್ಟು ಎಣ್ಣೆ ಸಿಕ್ಕದು, ಒಂದಿಷ್ಟು ಇದೆ ಎಣ್ಣೆ ಅಷ್ಟೇ. ಈಗ ನೋಡುವ ಸ್ವಲ್ಪ ಸಾಕು, ಈಕೆಗೆ ಏನಾಗಬೇಕು. ಈಗ ಇವನ ಹಲ್ಲನ್ನು ಬೇರು ಬಾಚಣಿಗೆಯನ್ನಾಡಿ ಮಾಡಿ ನಿನ್ನ ತಲೆ ಬಾಚಿತೇನೆ ಅಂತ ಹೇಳಿದ್ದೇನೆ. ಆದ್ರೆ ಹಲ್ಲು ಎಲ್ಲ ಒಂದೇ ಪೆಟ್ಟಿಗೆ ಉದುರಿ ಹೋಗಿದೆ ಅಂತ ಕಾಣ್ತದೆ. ಏನ್ ಮಾಡೋಣ? ಓ, ಇಲ್ಲೊಂದು ಎಲುಬಿನ ಚೂರುಂಟು, ಸಾಕಲ್ಲ, ಮತ್ತೇನಾಗಬೇಕು? ಇದನ್ನೇ ಬಾಚಣಿಗೆ ಮಾಡೋಣ. ಈಗ ಒಳ್ಳೆ ಬಾಚಣಿಗೆ, ಸ್ವಲ್ಪ ಸರಿ. ಹೂವಿನ ಸೂರು ಆಗಬೇಕಾ? ನೆನೆದ ಬಾಜೆಯು ತೀರಿದೆ, ನೆನೆದ ಬಾಜೆಯು ತೀರಿದೆ, ನಡೆ ಹೋಗು ಮನೆಗಂದ. ಹೂವಿನ ಬಾಜೆಯಲ್ಲಿ ಬಸಿದ್ದೇನೆ. ಹೇಗೆ ಈಗ ನೀವು ಹಾಕಿಕೊಂಡಂತಹ ಭಾಷೆ ತೀರಿತಲ್ಲ? ಸಂತೋಷ ಆಯ್ತು ತಾನೆ? ಸದಾಪ್ತಿಯ ಕಡುಗಿಸಿ ಭೀಮಕಲ ಒಳಗಾಬರುವುದು. ಸಿರಿನೀರಿಂದಲೇ ಕೈ ಕಾಲೊಳಗು
ಭೀಮಸೇನ ದುಶ್ಯಾಸನನನ್ನು ಕೊಂದು ಕೊಟ್ಟ ಬಾಯಿಂದ ಕೊಳು 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 ನುಂಗಿರುವಂತಹ ನಿನಗೆ ಸರಿಯಾದ ಮಾತಾಡಿದ
ಪರೀಕ್ಷಾ ರಂಗದಿಂದ ಮೊದಲುಕೊಂಡು ನಮ್ಮ ನಿಮ್ಮ ಸಂಘರ್ಷಗಳು ಅದೆಷ್ಟೋ ಸನ್ನಿವೇಶಗಳಲ್ಲಿ ಕಲಹದಲ್ಲಿ ನೀನೆಷ್ಟು ಸಾಮರ್ಥ್ಯವಂತ ಎನ್ನುವುದನ್ನು ನನ್ನೆಲ್ಲ ತರ್ಕಿಸಿಕೊಂಡೆ. ಇಂದು ಪ್ರತಿಜ್ಞಾಬದ್ಧರಾಗಿಯೇ ಬಂದಿದ್ದೇನೆ. ಈ ಸಂದರ್ಭದಲ್ಲಿ ಮಾಡ್ಬಾಳೆತ್ತು ನೋಡಬಹುದು. ನೆನಪಿಸಿಕೊಳ್ಳುತ್ತಾ ಮುಂದೆಯೂ ಹೀಗಾದೀತು. ಪ್ರಮಾಧೀನನಾಗಿದ್ದೀಯ. ಎಚ್ಚರಿಕೆಯ ಮಾತು, ನಿನ್ನ ಆಡಂಬರದ ಮಾತುಗಳನ್ನು ನೀನು ಲೋಕಖ್ಯಾತನಾದ ಪರಾಕ್ರಮಿ. ನನಗೂ ಇದು ತಿಳಿದಿದೆ. ಅದರಿಂದಲೇ ಅಪ್ಪನ ಮಾತುಗಳನ್ನಾಡಿಸಬೇಡ. ನಿನ್ನ ಬತ್ತಳಿಕೆಯಲ್ಲಿರುವ ಶರಗಳನ್ನು ಬಿಡು. ಹೀಗೆ ಮಾತಾಡುವುದನ್ನು ಬಿಡು. ನನ್ನ ಸಾಮರ್ಥ್ಯ ಬಿಡುವ ವಿಚಾರದಲ್ಲಿ ಸವ್ಯಸಾಚಿಯ ಸಮಕ್ಷಮದಲ್ಲಿ ನೀನು ಎಷ್ಟಾದರೂ ಅಷ್ಟೇ ಅಂಗಾರ ಬಣ್ಣದಿಂದ ಅರ್ಚಿತವಾದ ಕ್ಷಯ ತೋಡೇನ ಅಗ್ನಿದೇವನಿಂದ ಅನುಗ್ರಹಿತವಾದ ದಿವ್ಯರತ್ನ ಜೊತೆಯಲ್ಲೇ ಗಾಂಡೇವ ನಿನ್ನಲ್ಲಿ ನೋಡಿದ ಅದೇನೋ ಕಾಣುವುದಿಲ್ಲ ವೈಶಿಷ್ಟ್ಯ. ಸಾಯಕ ಕೊಡುವ ವಿಚಾರ ಕುಲನಾಥೇಯಗೆ ಬರುವುದೇ ತೋರ. ಕಾಯುವ ನಾರೈನಿಂದ ಬದುಕುತ್ಯ ಸಾಯ್ಯ Thank you.
ನಿಮ್ಮ ವ್ಯವಹಾರಗಳಿಗೆ ಒಂದು ಸೀಮೆ ಇದೆ. ಅದನ್ನು ಮೀರಿ ಹಾರಿದರೆ ಜಾರಿ ಬೀಳ್ತೀಯ. ನಿನ್ನ ಅನುಭವ ಸ್ವಾನುಭವ ಒಳ್ಳೆಯದೇ. ಅರ್ಜುನ, ಕಾಲದಿಂದ ತಳ್ಳಲ್ಪಟ್ಟು ಕರ್ಮದಿಂದ ಸೆಳೆಯಲ್ಪಟ್ಟು ಜೀವನು ದೇಹವನ್ನು ಧರಿಸ್ತಾನೆ. ನಾನಾ ವಿಧವಾದ ವಿಚಿತ್ರ ವ್ಯವಹಾರಗಳನ್ನು ನಡೆಸ್ತಾನೆ. ಅದಕ್ಕೊಂದು ನಿಯಮ ಇದೆ. ನಿಯಮ ಇಲ್ಲದೆ ಇರುವುದು ವಾಸುದೇವನ ಕರ್ಮಗಳಿಗೆ ಮಾತ್ರ. ಅದನ್ನು ಯಾವನು ಮೀರ್ತಾನೋ ಅಂಥವನು ಜಾರಿ ಬೀಳುವುದಲ್ಲದೆ ಮತ್ತೇನು. ಹೌದಾ? ನನ್ನ ಪಯಣದ ಕುಶಲತೆ ಏನೆಂದು ನಿನ್ನಣ್ಣ ಧರ್ಮರಾಯನಲ್ಲಿ ಕೇಳು, ಭೀಮನಲ್ಲಿ ಕೇಳು, ಮಾದ್ರಿ ಕುಮಾರರಲ್ಲಿ ಕೇಳು. ನನಗೆ ತಿಳಿಯದಿದ್ರಲ್ಲೂ ಅದು ಬಿಟ್ಟು ಏನು ರಾಧೆಯಲ್ಲಿ ಮತ್ತು ಏನು ತಿಳಿದಿದೆ? ಏನು ಕುಂತಿಯ ಮಗನಿಗೆ ಮಾತ್ರವೇ ಬಾಣ ಬಿಡುವುದಕ್ಕೆ ಗೊತ್ತಿರುವ ಗೊತ್ತಿದೆ ಇಲ್ಲೋ ಈ ಬಿರುಸು ಏನೆಂಬುದನ್ನು ಸತ್ವಾತಿಶಯನಗೆ ಮಧುಬಿಲ್ಲ ನೀನಿರುತ್ತ ಸಮರದಲ್ಲಿ ಸತ್ವಾತಿಶಯದ ಹೇ. ಆಹಾ ಆಹಾ ಆಹಾ, ಬಹಳಷ್ಟು ಸಂತೋಷ ಪಟ್ಟನಪ್ಪ ನಿನ್ನ ಯುದ್ಧ ವೈಖರಿಯನ್ನು ಕಂಡು. ಈ ಮೊದಲು ಭೀಷ್ಮಾಚಾರ್ಯರ ಸೇನಾಪತ್ಯದಲ್ಲಿ ಅವರ ಹೋರಾಟದ ಪರಿಯನ್ನು ಕಂಡಿದ್ದೇನೆ. ಬಳಿಕ ದ್ರೋಣರ ಆ ಸೇನಾಪತ್ಯದಲ್ಲಿಯೂ ಕೂಡ ಅವರ ಯುದ್ಧೋದ್ಯಮವನ್ನೂ ಕೂಡ ನೋಡಿದ್ದೇನೆ. ಆದರೆ ಇಂದು ನನಗಾದಂತಹ ಆನಂದ ಈ ಹಿಂದೆಂದೂ ಆಗಲಿಲ್ಲ. ಹಾಗಾಗಿಯೇ ಹೇಳ್ತಾ ಇದ್ದೇನೆ, ಇದು ನನ್ನ ಮನದುಂಬಿ ಬರುವಂತಹ ಮಾತು. ನೀನು ಅರ್ಧಾಧಿಕನಲ್ಲ, ನೀನು ಮಹಾರಥಿ ಕರ್ಣ. ಗಳವಲಾಕರ್ಣಂಗೆ ನಮ್ಮನ್ನು ಹೇಳಿದ್ದರಲ್ಲಿ ವಿಶೇಷ ಏನೂ ಇಲ್ಲ. ಆದರೆ ಮಧ್ಯವರ್ತಿಯಾದಂತಹ ಮಾಧವ ಮೆಚ್ಚುವಂತೆ ಹೋರಾಟವನ್ನು ನಡೆಸಿದೆ. ಮನುಷ್ಯರು ಒಲಿದರೇನು ಬಿಟ್ರೆ ಬೇರೇನು ಮಾಡಿದ್ರೆ ದೇವರು ಮೆಚ್ಚಿದನೋ ಇಲ್ಲ. ಸರಿ ನೋಡೋಣ, ಅರ್ಜುನನನ್ನು ಇಳಿಸುವುದಕ್ಕೆ ನಿಂತಿರ್ತೇನೆ. ಗಳಿರ ಮಾತ ಕೇಳುತ್ತ ಪಾತ್ರ ಮನಗಳಿಗೆ ಕಾತರಿಸಿ ನುಡಿದ ಗರಿಗಿದೇನು
ಎಚ್ಚರಿಸಿದವನು ನಾನು. ಆದರೆ ಇಂದು ಮತ್ತೆ ಈ ರೀತಿ ಕುಳಿತುಕೊಳ್ಳುವುದಕ್ಕೆ ಏನು ಕಾರಣವೂ ಅರ್ಥವಾಗುತ್ತಾ ಇಲ್ಲ. ಹೋರಾಟ ಯಾರಲ್ಲಿ? ನೋಡಿದ ಆ ಕಡೆ ಮುಂದೆ ಕರ್ಣ ಎಂಬ ಧೂರ್ತ ನಿಂದಿರ್ಪ ನೋಡಿದಕ್ಕೂ ಅವನ ಯುದ್ಧೋತ್ಸಾಹ ಏನು ಅದನ್ನು ನೀನೇ ಕಣ್ಣಾರೆ ಕಾಣುತ್ತಾ ಇದೆಯಲ್ಲ. ಆತ ಆ ರೀತಿಯಾಗಿ ಧನುವನ್ನು ಧರುತ್ತಾ ರಣಕ್ಷೇತ್ರದಲ್ಲಿ ಮಾರ್ಮಳೆತ್ತಾ ಇದ್ರು ನೀನು ಸುಮ್ಮನೆ ಕುಳಿತಿಲ್ಲ. ಉತ್ಸಾಹ ಬೇಕಲ್ಲ. ಹೋರಾಡುವುದಕ್ಕೆ ನನಗೂ ಉತ್ಸಾಹ ಬರ್ತಾ ಇದೆಯಯ್ಯ. ಆಯುಧ ಇಲ್ಲದೆ ಇದ್ರೂ ಕೂಡ ನಾನು ಆತನು ನೋಡುವಾಗ ಒಮ್ಮೆ ಹೋರಾಡಬೇಕು ಎಂಬುದಾಗಿ ಮನವಾಗುತ್ತಾ ಇದೆ. ಆದರೆ ನೀನು ಆಯುಧವನ್ನು ಹೊಂದಿದವ ಯೋಧ, ನೀನು ಈ ಕಾಲದಲ್ಲಿ ಆತನಲ್ಲಿ ಹೋರಾಡಬೇಕಿತ್ತು. ಅದನ್ನು ಉಳಿದು ಸುಮ್ಮನೆ ಈ ರೀತಿಯಾಗಿ ಕುಳಿತಿದ್ಯಲ್ವ, ಏನು ಚಿಂತೆ? ನನ್ನಲ್ಲಿ ಹೇಳಿದ್ರಲ್ವ ಗೊತ್ತಾಗುವುದು. ಕಾರಣ ಕೇಳುತ್ತೀಯ ಕೃಷ್ಣ? ಖಂಡಿತ. ಭಕ್ತಜನ ಸಂಜೀವ ಆತ್ಮ ಸಂಬಂಧದಲ್ಲಿ ಪರಮಾತ್ಮನಾಗಿ ದೇವನಾದರೆ ದೈಹಿಕವಾಂತನೆಯಲ್ಲಿ ಬಂಧುತ್ವದಲ್ಲಿ ಭಾವ, ಮತ್ತೆ ಕರ್ತವ್ಯ ದೃಷ್ಟಿಯಲ್ಲಿ ನೀನು ಬಂಡಿಯ ಭೋವನಾಗಿದ್ದೀಯ. ಚಿತ್ತ ಬಿಟ್ಟ ಅವಧರಿಸಬೇಕು ತಂದೆ. ಏನಪ್ಪ? ನೀನು ಲೋಕದಲ್ಲಿ ಇಬ್ಬರಿಗೆ ಮಗನಾಗಿ ಗೋಚರಿಸಿದವ, ಇಬ್ಬರು ಅಮ್ಮಂದಿರಿಗೆ ಮಗನಾಗಿ ಕಂಡುಕೊಳ್ಳುವ. ನೀನು ಯಾವಾಗ ಎಲ್ಲಿ ಏನು ಮಾಡ್ತೀ ಅಂತ ತಿಳ್ಕೊಳ್ಳುವುದಕ್ಕೆ ಅಶಕ್ತನಾಗಿ ಈ ಸ್ಥಿತಿಯಲ್ಲಿ ಮಾನವನಾಗಿ ಚಿಂತೋಧನಿಯಲ್ಲಿ ನಾನು ಮುಳುಗಿದ್ದೆ. ಅದೇ ಯಾಕೆ? ಇದಕ್ಕೆ ಕಾರಣ ನಾನೇ ಅಲ್ಲ ಸ್ವಾಮಿ, ಮತ್ತೆ ನೀನು ಹೌದು. ನಾನು ಹೌದು. ಹೇಗಪ್ಪ? ವಿರೋಧಿಯಾದಂತಹ ಕರ್ಣನ ಆಡಂಬರೋಪಚಾರಕ್ಕೆ ಸಮರ ಮುಖದಲ್ಲಿ ಸಮರ್ಥನೀಯವಾದಂತಹ ಉತ್ತರವನ್ನು ಕೊಡ್ತಾ ಹೋರಾಟ ಮಾಡ್ತಾ ಇದ್ದವ. ನಿನ್ನ ಕಣ್ಣಾರೆ ಯೋಜನಾಂತರಕ್ಕೆ ಅವನ ರಥವನ್ನು ಗೆರ್ರನೆ ತಿರುಗಿ ಹಿಂದೆ ಸರಿಸಿದವ ನಾನು. ಆದ್ರೆ ನಿನಗೆ ಅದು ಹೆಚ್ಚಾಗಿ ಕಾಣಲಿಲ್ಲ. ಅದೇ ಕಾರ್ಯ ಜೀವನಾಶಯ ಬಿಟ್ಟು ಮತ್ತು ಬಿಲ್ಲಂತರ ಕಾವಿರೋಧಿಯ ರಥವ ನೀವೇ ನೋಡುವಂತೆ ನಾನು ಉಪಯೋಗಿಸಿದರು. ನನ್ನಿಂದ ಎನ್ನಯ ಭುಜಬರದೊಳಗೆ ಅವನ ಗರ್ವವನ್ನು ಇಳಿಸಿದೆ.
ಅದು ನನಗೆ ಹೆಚ್ಚಾಗಿ ಕಾಣಲಿಲ್ಲ. ತನ್ನ ಜೀವದ ಹಣ್ಣನ್ನೇ ತೊರೆದು ಕೇವಲ 10 ಬಿಲ್ಲಂತಲ್ಲ ನನ್ನ ರಥವನ್ನು ಹಿಂದೆ ಚಾಚಿದ್ದನ್ನು ಕಂಡು ಕೂತು ಭಜನೆ ಕಾರಣ ನಿನ್ನ ಹೊಗಳಿಕೆ ಯಾತುದಾನ ಹೊಗಳಿತ್ತು ಅಂತ ನಾನು ತಿಳಿದೆ. ಹೌದು, ಅದಕ್ಕಾಗಿ ಧನವನ್ನು ಕೆಳಗಿಳಿಸಿದೆ. ನನ್ನ ಭುಜಬಲದಲ್ಲಿ ನೀನು ಉನ್ನತಿಗೆ ಇನ್ನು ಕಾಣಲಿಲ್ಲ. ಸಾಮಾನ್ಯನ ಅಂತರಾಧೇನಲ್ಲಿ ಔನ್ನತ್ಯದ ಪರಮಾವಧಿಯ ವಿಕ್ರಮದ ಆಟೋಪವನ್ನು ಕಂಡೆ ಎನ್ನುವುದಕ್ಕೆ ಸಾಕ್ಷಿಯೇನು? ಅರ್ಧ ರಥಿಕನಾದವನು ಇಂದು ಮಹಾರಥಿ. ನನಗೆ ಮತ್ಸರಲ್ಲ ತಂದೆ, ಮತ್ತೆ ಆತ್ಮಾಘಾತ. ಇದಕ್ಕೆ ಪರಿಹಾರ ಏನು ಹೇಳ? ಎನ್ನುವರೇನು ನಾನೇ ಸುಡೋಟರು ಕಷ್ಟವೇ ಬೇರೆ ಹೇಳ್ಬೇಕಾ? ಎನ್ನುವರೇನು ನಾನೇ ಸುಡೋಟರು ಕಷ್ಟವನ್ನು ನಿರರ್ಥವಲ್ಲ ನಿರರ್ಥಕವಲ್ಲವೇ? ಇನ್ನೇನು ತಂದೆ? ಹೆಸರು ಮಾಡಬಾರದು. ನಿನ್ನನ್ನು ಯಾಕೆ ದೂರ ನಾವು ಹುಟ್ಟುವಾಗಲೇ ಇದು ಹಿಂದಿನ ಜನ್ಮದ ಪ್ರಭಾವ ಇರಬೇಕು, ಪ್ರಾರಬ್ಧ ಇರಬೇಕು. ಪ್ರಾರಬ್ಧ ಕರ್ಮ ಎನ್ನುವುದು ದೇವಾತ್ಮ ಸಂಬಂಧವಾಗಿ ನಿರೂಪಿಸಿದರೆ ಅಲ್ಲಿಯೇ ಬಿಡ್ಲಿಲ್ಲಂತೆ, ಮತ್ತೆ ಅಲ್ಲಿಂದ ಇಲ್ಲಿಗೆ ಬಂದರೆ ಅದು ತಟ್ಟದೇ ಇರ್ತದೆ. ಸ್ವಾಮಿ ತಪ್ಪ. ಒಂದು ಜೀವ ಬದುಕುವುದು ಮತ್ತೊಂದು ಜೀವದ ಆಧಾರ. ಆದರೆ ನಮ್ಮ ಸಂಬಂಧ ಹಾಗಲ್ಲ ಅಂತ ನಾನು ಭಾವಿಸಿದ್ದೆ. ಆದ್ರೆ ಈಗ ಗೊತ್ತಾದದ್ದು ಸತ್ಯಾಂಶ ಏನು? ನಿನ್ನನ್ನು ದೂರುವುದಿಲ್ಲ, ಎಲ್ಲ ನನ್ನ ಪ್ರಾರಬ್ಧ ಕರ್ಮ ಅಂತ. ಇಲ್ಲಿಗೆ ಪಶ್ಚಾತ್ತಾಪದ ಅನುಭವದಿಂದ ತಟಸ್ಥನಾಗ್ತೇನೆ. ನೀನೇನು ಅವನ ರಥಕ್ಕೆ ಹೋಗ್ತೀಯ. ನಮಸ್ಕಾರ. ಕರುಣಾಕರಂ ಎಲೆ ಮರುಳೆ ದಾಂಡಿ ಮರುಳೆ ಕಂತೆಯಕ್ಕೆ ಈ ಕಮಲ ಜಾಂಡವಂ ಪುಟ್ಟಿಪ್ಪಗೆನ್ನ ಸಹಿತ ಈ ದೇವದತ್ತನಿ ಸಹಿತ ಅವನ ಹೂರಥವ ಎಚ್ಚರೆ ಏನಾಯ್ತು ರವಿಜಾತ ಗಣಗಾನಿನಿಂದ ನಿನ್ನ ಮಾತನ್ನು ಕೇಳುವಾಗ ನನಗೆ ಉಕ್ಕಿ ಬರುತ್ತಾ ಇದೆ. ಎಲ್ಲೇ ಮರುಳೆ ಕೌಂತೆಯ. ಏನು ಭಾವ? ನಿನ್ನನ್ನು ಹಾಗೆ ಕರೆಯದ ವಿಧಿ ಇಲ್ಲ. ಆತನು ನಾನು ಹೊಗಳಿದ್ದು ನಿನ್ನ ಪಾಲಿಗೆ ನಿನ್ನ ನಿರುತ್ಸಾಹಕ್ಕೆ ಕಾರಣವಾಯಿತು. ನನ್ನನ್ನು ಜೀವಂತ ಹೆಣ ಮಾಡಿದಿಂದ ಅರ್ಥ ಅವನನ್ನು ಹೊಗಳಿದ್ಯಾಕೆ ಎನ್ನುವುದಕ್ಕೆ ಸ್ಪಷ್ಟನೆಯನ್ನು ನಾನು ಕೊಡುತ್ತೇನೆ. ಯಾವುದು? ಅರ್ಥ ಸಾಮಾನ್ಯವಾದ ರಥವಲ್ಲ ಇದು, ಭೂಮಿ ತೂಕದ ರಥ. ಈ ರಥದಲ್ಲಿ ನಿನ್ನ ಸಾರಥಿಯಾಗಿ ಕುಳಿತಂತಹ ನಾನು ಸಾಮಾನ್ಯನೇ, ಬ್ರಹ್ಮಾಂಡೋದರ ಭರಿತನಾಗಿದ್ದೇನೆ. ಮಾತ್ರವೇ ಅಲ್ಲ, ನನ್ನ ಕೈಯಲ್ಲಿರುವಂತಹ ಪಾಂಚಜನ್ಯವು ಸಾಮಾನ್ಯವಾದಲ್ಲ. ಬಳಿಕ ನಿನ್ನ ಕೈಯಲ್ಲಿರುವಂತಹ ಆ ಗಾಂಡೀವ ಅಗ್ನಿದತ್ತವಾದುದು. ಮಾತ್ರವೇ ಅಲ್ಲ, ಕೈಯಲ್ಲಿರುವ ದೇವದತ್ತ ಅದೂ ಕೂಡ ಘನವಾದುದು. ಮೇಲೆ ನೋಡಿದೆಯಾ ಮಹೇಶ್ವರ ರಥದ ಪತಾಕೆಯಲ್ಲಿ ಕುಳಿತಿರುವಂತಹ ವಜ್ರದೇಹಿಯಾದಂತಹ ಆ ಹನುಮ ಇಷ್ಟೆಲ್ಲವನ್ನೂ ಹೊಂದಿದಂತಹ ಘನವರೂಥ ನಮ್ಮದು.
ಇದನ್ನು 10 ಬಿಲ್ಲಂತರ ಏನು ಒಂದು ಬಿಲ್ಲಂತರ ಆತ ಹಿಂದಕ್ಕೆ ಚಾಚಿದ್ದು ಅದು ಅವನ ಸಾಹಸವೇ ಸರಿ. ಹಾಗಿದ್ದರೆ ಕಠಿಣ ರಥ, ನಮ್ಮದು ಕಠಿಣ ರಥ. ದಯವಿಟ್ಟು ನನ್ನನ್ನು ತಪ್ಪು ತಿಳಿಬಾರ್ದು. ಅವನದ್ದು ಹುಲು. ನಾನು ಗೊತ್ತಾಗದೆ ಹೀಗೆಲ್ಲ ಆಡಿ. ಹೌದಾ? ಇನ್ನೇನಪ್ಪ ನನಗೆ ಬಿಡು ಜೀವನದ ವಿಮಾನವನ್ನು. ಅದು ಬಿಲ್ಲನ್ನು ಜಯ ಇದು ಆ ಅರಿಯಲ್ಲಿ ಸಮರಕ್ಕೆ ಸಿದ್ಧರಾಗು. ಇರುವ ರವಿಯಂತೆ ಬೆಳಗುತ್ತರಂದ ಈ ಉರಗಾಸ್ತ್ರ ಬಾಲನಿಗಳು ಭೂಮಿಗೆ ಉರುಳುತ್ತಿವೆ. ಪಾಂಡವ ಸೇನೆಯಲ್ಲಿ ಭಯ ಹೆಚ್ಚಾಗಿದೆ. ಕೃಷ್ಣ ಬಿಳಿಕೆ ಇದ್ದಾನೆ, ಅರ್ಜುನ ಕಪ್ಪಾಗಿದ್ದಾನೆ, ಧರ್ಮರಾಯ ತಲೆ ಕಡೆಗೆ ಹಾಕಿ ನೋಡುತ್ತಾನೆ. ಕೌರವನ ಸೇವೆಯಲ್ಲಿ ಸಂತೋಷ ಉದ್ಗಾರಗಳು ಕೇಳಿಸುತ್ತಿವೆ. ಬಾಣ ಅಷ್ಟೂ ಪ್ರಭಾವಕಾರಿ, ವಿಷ ಕಾಡುತ್ತೇ ಅಲ್ಲ, ಹೀಗೆ ಪ್ರಯೋಗಿಸುವುದಲ್ಲ. ಅವನ ಸರಿಯಾಗಿ ಭೂಮಿಯನ್ನು ಹಿಡಿತೇನೆ. ಒಬ್ಬತಿಗಳೇ ಏನೋ ಒಳ್ಳೆ ಏನು ಯೋಚಿಸ್ತಾ ಇದೆಯಾ? ಕೊಡಬಹುದೇ ನಿನಗಿದು ಸಾಮ್ರಾಟವೇನಲು ರವಿ ಸೋಮುವಿನ ಮಗ ನೋಡಿ
ಸಾರಥ್ಯದಿಂದ ನಾನು ವಿಜೃಂಭಿಸ್ತೇನೆ. ಇದನ್ನು ತಿಳಿದೇ ನಿನ್ನನ್ನು ಪ್ರಯತ್ನದಿಂದ ನಮ್ಮಡೆಯ ಒಪ್ಪಿಸಿತು. ಹೌದು. ಭೂಪತಿಯಾಗಿ ನನ್ನ ಮಾತುಗಳನ್ನು ಆಲಿಸಬೇಕು. ಅದಿ ಸಾರಥಿಯಾಗಿ ಉತ್ತರವನ್ನು ಕೊಡಬೇಕು. ಹಾಗೆ 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 ಭೂಪತಿಗಳೇ, ಪ್ರಯೋಗಿಸೋದಕ್ಕಂತ ಹೇಳಿದಿರುವ ಸರ್ಪಮುಖವುಳ್ಳಂತಹ ಈ ಬಾಣ ಮಂತ್ರೋಚ್ಚಾರವನ್ನು ಆಡುತ್ತಿದ್ದಂತೆ ಇದರ ಪ್ರಭಾವವನ್ನು ಕಾಣಿಸಿದೆ. ಈ ಸರಳು ಹೇಗೆ ಏನು ಏನು ಸರಳು ಏನು ಪಾಂಡವ ಸೇನೆಯನ್ನು ಗೆಲ್ಲಬಹುದೇ? ಆ ಪ್ರಶ್ನೆ ಹಾಗೆ. ಪಾರ್ಥನಮಾನಿನಿಗೆ ವೈಧವ್ಯ ದೀಕ್ಷಾ ವಿಧಿಯ ಕೊಡಬಹುದೇ? ನಾನಾ ರೀತಿಯ ವಿಶೇಷತರವಾದ ಅಸ್ತ್ರಗಳು ಶಸ್ತ್ರಗಳು ನಮ್ಮವರಿಂದ ಪಾಂಡವರತ್ತ ಪ್ರಯೋಗಿಸಲ್ಪಟ್ಟಿದೆ. ಹೌದು. ಅದು ಯಾವುದು ಪರಿಣಾಮಕಾರಿಯಾಗಿರಲಿಲ್ಲ. ಇದನ್ನು ಉಪಯೋಗಿಸುವಾಗ ಪಾಂಡವರಿಗೆ ನಾವಿದ್ದೇವೆ. ನಮ್ಮ ಸಹಾಯ ಆಲಲಮ್ಮುವರಂತೆ ಅಂತುಕೊಂಡವರು ಇದ್ರು ಅಲ್ಲಿ. ನಿನಗೆ ಪಾಂಡವರು ದೇಹ ಸಂಬಂಧವುಳ್ಳವರು. ಹೌದಪ್ಪ. ಧರ್ಮಜನನ್ನು ಭೀಮನನ್ನು ಮಾತೃಯೇನೆಂದರನ್ನು ನಾನು ವಿರೋಧಿಸುತ್ತಾ ಛೇಡಿಸಿದರೆ ನಿನಗೆ ಅರ್ಜುನನ ಸಮಾನನಲ್ವೇ? ಹೇಳಿದವ ನೀನು. ಪ್ರಾರಂಭದಲ್ಲಿ ಹೇಳಿದ ಅವರ ಬಗೆಗೆ ನಿನಗೇನು ಅನುರಾಧ ಎಂಬುದನ್ನು ಮಾತಿನಿಂದಲೇ ತಿಳಿಸಿದ್ದೆ. ಈಗ ಅರ್ಜುನನನ್ನು ಕೊಲ್ಲುವುದಕ್ಕೆ ಸಿದ್ಧನಾದವ ನಾನು. ನಿನಗೆ ಸರಿಯಾದ ಅನುರಾಗ ಇರುವುದು ಕೌರವನಲ್ಲಿ. ಆದ್ದರಿಂದ ನಿನಗಿದು ಸಾನುರಾಗವೇ. ಹೇಳ್ತೀಯ? ಉತ್ತರವನ್ನು ಪಡೆಯುವುದಕ್ಕಾಗಿಯೇ ಕೇಳಿದ್ದಲ್ವ? ಹೇಳ್ತೀಯ? ಇಂದು ಯುದ್ಧಕ್ಕಾಗಿ ಹೊರಟು ಉತ್ಸಾಹಿತನಾಗಿ ನೀನು ಮಾತನಾಡುತ್ತಿರುವಂತಹ ವೇಳೆಯಲ್ಲಿ ಅರ್ಜುನ ಕುರಿತಾಗಿ ವಾತ್ಸಲ್ಯವುಳ್ಳವನಾಗಿ ನಿನ್ನ ಅಬ್ಬರದ ನುಡಿಯ ಕುರಿತಾಗಿ ಒಂದೆರಡು ಕಿಡು ನುಡಿಗಳನ್ನು ನಾನು ಆಡಿದ್ದು ಖಂಡಿತವಾಗಿ ಉಂಟು. ನೇರಕ್ಕೆ ನೇರ ಮಾತನಾಡಿದವ ನಾನು. ಹುಲು ಕೋಣ ನೀನೆತ್ತ. ಹೌದಪ್ಪ. ಹಾಗೆಂತ ಮಧ್ಯಾಹ್ನ ಕಾಲದಲ್ಲಿ ನೀನು ವಿಜೃಂಭಿಸಿದಾಗ ಯೇಸು ಸತ್ವಂಗದ ನಿನ್ನ ಬಾಹುಗಳಲ್ಲಿ ಇಂತ ಹೊಗಳಿದ್ದು ಉಂಟು. ಆದ್ದರಿಂದಲೇ ಗಡಿಗೆ ಬಂದು ನೀನು ಮಾತಾಡ್ತೀನಿ ಅಂತ ಹೇಳುವುದು. ಅಲ್ಲಲ್ಲ, ನಾನು ಹೃದಯ ಬಿಚ್ಚಿ ಮಾತನಾಡ್ತೇನೆ, ಒಳಗೆ ಅಡಗಿಸುವುದಿಲ್ಲ ಅಂತ ಅದರ ಅರ್ಥ. ಹೌದಪ್ಪ. ಏನಿದ್ರು ಹೇಳುವುದನ್ನು ಹೇಳುವುದಿನ. ಅದಕ್ಕಾಗಿಯೇ ಹೇಳಿದ್ದು ಭೂಪತಿಗಳಾಗಿ ಕೇಳಬೇಕು, ಸಾರಥಿಯಾಗಿ ಹೇಳಬೇಕು. ಭೂಪತಿಗಳಾಗಿಯೇ ಕೇಳಿ ಸಾರಥಿಯಾಗಿ ಹೇಳು. ಒಳ್ಳೆಯದು. ನಾನು ಪ್ರಶ್ನೆ ಕೇಳಿದ್ಯಲ್ಲೋ ನೀನು. ಹೇಗೆ? ಮಧ್ಯಾಹ್ನ ತನಕವು ನೀನು ಮಾಡಿದಂತ ಯುದ್ಧದಲ್ಲಿ ಒಮ್ಮೆ ಪಾಂಡವರನ್ನೆಲ್ಲ ದಮನಗೊಳಿಸಬೇಕು ಎನ್ನುವ ಶತಪ್ರಯತ್ನ ನಿನ್ನಿಂದ ಆದದ್ದು. ಅದನ್ನು ನೋಡುವಾಗ ನೀನು ಭಾನುಜಾತನಾಗುವುದಕ್ಕೆ ಹೊರಟದ್ದು ಎನ್ನುವುದು ಸತ್ಯವೇ. ಅದೇ ಮಾತು ಪೂರ್ಣವಾಗಿ ಉಳಿಯಬೇಕು ಅಂತಾದ್ರೆ ನಿನ್ನ ನಡೆ ಎನ್ನುವುದು ಸರಿಯಾಗಿ ಇರಲೇಬೇಕಾಗ್ತದೆ. ಏನು ಸಾರಥಿ ಸರಳು ಪಾಂಡವ ಸೇನೆಯನ್ನು ಗೆಲ್ಲಬಹುದೇ ಎನ್ನುವಂತೆ ಪ್ರಶ್ನೆಯನ್ನು ಕೇಳಿದ ಸರಿಯಾಗಿ ಪ್ರಯೋಗಿಸಿದ್ರೆ ಸರಳು ಪಾಂಡವ ಸೇನೆಯನ್ನು ಗೆಲ್ಲುತ್ತದೆ. ಪಾಂಡವರ ಮಾನಿಗೆ ಪಾರ್ಥನ ಮಾನಿನಿಗೆ ಪಾತ್ರ ಅಡಿದ್ರೆ ಅವನ ಮಾನಿನಿಗೆ ವೈಧವ್ಯ ದೀಕ್ಷಾ ವಿಧಿ ಬರ್ತದೆ. ಅಂದ್ರೆ ಪಾಂಡವರ ಮಾನಿನಿ ಪಾಂಚಾಲಿ, ಅರ್ಜುನನಿಗೆ ಒಬ್ಬಳ ಹೆಂಡತಿ ಇದ್ದಾಳಲ್ಲ, ಸುಭಾದ್ರಿಂದಲೇ ಪಾರ್ಥನ ಮಾನಿನಿಗೆ. ಹೌದಪ್ಪ, ಸರಿಯಾಗಿ ಸಿದ್ಧಗೊಳಿಸಿ ಬಿಟ್ಟೆ ಅಂತಾದ್ರೆ ಖಂಡಿತವಾಗಿ ಗುರಿ ತಪ್ಪುವುದಕ್ಕಿಲ್ಲ. ಪಾರ್ಥನ ಮಾನಿನಿಗೆ ವೈಧವ್ಯ ದೀಕ್ಷೆ ಬರ್ತದೆ.
ಅಲ್ಲಿ ಏನೋ ಒಂದು ಕೊಂಕು ಕೇಳಿದ ಹಾಗುಂಟು, ಅವರೆಡೆಗೆ ಮಮತೆ ಹೆಚ್ಚು, ಏನು ನಮ್ಮಲ್ಲಿ ಹೇಗೆ ಅಂತ. ಪಾಂಡವರಲ್ಲಿ ಅನ್ನೋದಾಗ ಇದೆ, ಆದರೆ ಸರಿಯಾದ್ದು ನಮ್ಮಲ್ಲಿಯೋ ಅವರಲ್ಲಿಯೋ. ನಾನು ಇಲ್ಲಿ ಉಂಡಾಗಲೇ ಕೌರವನಿಗಾಗಿ ನನ್ನನ್ನು ಅರ್ಪಿಸಿಕೊಂಡವ, ಯುದ್ಧಕ್ಕೆ ಬಂದ ಮೇಲೆ ನೀನು ಏನನ್ನು ಮಾಡಿದರೂ ಕೂಡ ಅದು ನನಗೆ ಅನುರಾಗವೇ ಆಗುತ್ತದೆ, ಸಾನುರಾಗವೇ. ಆದ್ರೆ ಆನಲಮ್ಮುವರುಂಟೆ ಎನ್ನುವಲ್ಲಿ ನೀನು ಕೆಲವು ವಿಷಯವನ್ನು ಹೇಳಿದಿ. ಎಷ್ಟೋ ಬಾಣಗಳನ್ನು ಬಿಟ್ಟಾಗ ಅದು ಸಫಲವಾಗದ ರೀತಿಯಲ್ಲಿ ಅಲ್ಲಿ ತಡೆದವರಿದ್ದಾರೆಂಬ ಲಕ್ಷ್ಯ ನಿನಗೆ ಉಂಟು. ಭಗರಥ ಪ್ರಯೋಗಿಸಿದ್ದು ವ್ಯರ್ಥವಾಗಿದೆ, ಭೀಷ್ಮರು ಪ್ರಯೋಗಿಸಿದ್ದು ವ್ಯರ್ಥವಾಗಿದೆ. ಹಾಗೆ ಅಶ್ವತ್ಥಾಮರು ಬಿಟ್ಟದು ಪರಿಣಾಮಕಾರಿ ಆಗಲಿಲ್ಲ ಎನ್ನುವ ಲಕ್ಷ್ಯ ನಿನಗೆ ಉಂಟು ಅಂತಾದ್ರೆ ಜಾಗೃತನಾಗಬೇಕಾದ್ದು ನೀನು ಹೊರತು ನಾನಲ್ಲ. ಯಾಕೆ? ನಿನ್ನ ಬಗ್ಗೆ ಪ್ರಶ್ನೆ ಇಲ್ಲ, ನೀನು ಏನು ಬೇಕಾದ್ರೂ ಮಾಡು, ನಾನು ಉಪಯೋಗಿಸಿದೆ. ರಥಿಕನಾಗಿ ನೀನು ಅಜಾಗರೂಕನಾಗಕೂಡದು ಅಂತ ನಾನು ಆಡುವುದನ್ನೇ. ಅಸ್ತ್ರದ ಮೇಲೆ ನಿನಗೇ ಗೊತ್ತಾಗಲಿಲ್ವೋ ಅಂತ ನನಗೆ ಅನಿಸುವುದು ಈಗ. ಇಲ್ಲವಾಗ ನೀನು ಕೇಳ್ತೇವೆ ಏನು ಸಾರಥಿ ಸರದು ಎಂತದ್ದು? ನೀನು ಮಂತ್ರವನ್ನು ಆರೋಪಿಸುವಷ್ಟರಲ್ಲೇ ಅದು ಪ್ರಭಾವವಿರುವುದಕ್ಕೆ ಅನುಗ್ರಹೀತವಾದಂತಹ ದಿವ್ಯ ಮಾರ್ಗಣವಿದು. ಇದನ್ನು ಪ್ರಯೋಗಿಸುವುದಕ್ಕೆ ಸಿದ್ಧನಾದವ ನಾನು. ಈ ಮೊದಲು ಇದನ್ನು ಉಪಯೋಗಿಸಲಿಲ್ಲ, ಉಪಯೋಗಿಸಲಿಲ್ಲ. ಅದು ಸರಿ. ಪ್ರಾಯೋಗಿಕವಾದಂತಹ ಜ್ಞಾನ ಈ ಸರಳಿನ ಬಗ್ಗೆ ನಿಜವಾಗಿಯೂ ನನಗಿಲ್ಲ. ಯಾಕೆಂದರೆ ಇದೊಂದು ಶಕ್ತಿ ವಿಶೇಷ ಅಲ್ವೋ? ಆದ್ದರಿಂದಲೇ ಸರ್ಪಾಸ್ತ್ರಕ್ಕೆ ರಿಕ್ತಾಸ್ತ್ರವಾದಂತಹ ರುದ್ರನನ್ನು ಧ್ಯಾನಿಸುತ್ತ, ಅಂದ್ರೆ ರುದ್ರ ಮಂತ್ರವನ್ನು ಜಪಿಸುತ್ತ ಈ ಸರ್ಪಹಣವನ್ನು ಅರ್ಜುನನ ಕೊರಳಿಗೆ ಸಾಕು. ನಾನು ಈಗ ತಿರುಗಿ ನೋಡಿದ್ದು ಗುರಿಯಲ್ಲಿ ಉಂಟು ಕ್ಷಣ ಕೊರಳಿ ಕೊರಳಿಗ. ಹೌದು, ಅದಾಗ್ಲಿ. ಕೊರಳಿಗೆ ಹಿಡಿದರೆ ಯಾಕೆ ಮಂತ್ರಾಸ್ತ್ರ ಪ್ರಯೋಗ ಮಾಡಿದ್ದಂತಾದ್ರೆ ಯಾವಾಗಲೂ ಮಂತ್ರೋಚ್ಚಾರಣೆಯ ಸಂದರ್ಭದಲ್ಲಿ ಅವನ ಕೈಯಲ್ಲಿ ಅದು ಪ್ರಭಾವ ಖಂಡಿತವಾಗಿ ಬೀರುವುದಿಲ್ಲ. ಆರೋಪಿಸಿದ ಮೇಲೆ ಕ್ರಮಣದಲ್ಲಿ ಬೀರುವಂತಹುದು. ನೀನು ಕೈಯಲ್ಲಿ ಹಿಡಿದಾಗಲೇ ಬೀರಿತು ಅಂತಾದ್ರೆ ಕೈ ಸುಟ್ಟು ಹೋಗ್ತದೆ. ಆದ್ದರಿಂದಲೇ ಅದು ಶಕ್ತಿ ವಿಶೇಷ ಅಲ್ವಾ? ವಿಶೇಷವಾದ ಅಸ್ತ್ರ ಹೌದು ಅಂತಾದ್ರೆ ಅದರಿಂದಲೇ ಗೆಲವನ್ನು ಸಂಪಾದಿಸಿಕೊಳ್ಳುವ ಉದ್ದೇಶ ಅಂತ ನೀನು ಸರಿಯಾದಂತ ಒಂದು ಕಡೆಗೆ ಗುರಿ ಇಡಬೇಕು ಬೇಡು. ಕೊರಳಿಗೆ ಸರಿಯಾಗಿ ಲಕ್ಷ್ಯ ಸರಿಯಾಗಿದೆ. ನಿನ್ನ ಕಣ್ಣಿಗೆ ಸರಿಯಾಗಿ ಕೊರಳು ಕಂಡಿರಬಹುದು, ಆದ್ರೆ ಅದು ಸಫಲ ಆಗ್ಲಿಕ್ಕೆ ನಿನಗೆ ಕೊರಳಿನ ಹಾಗೆ ಕಾಣುವುದಿಲ್ಲ. ಅಲ್ಲ, ನನಗೆ ಕೊರಳಿನ ಹಾಗೆಯೂ ಕಾಣ್ತದೆ, ಸರ್ಪದಲ್ಲಿ ಗರಣ ಉಂಟು ಅಂತಲೂ ಗೊತ್ತುಂಟು ನನಗೆ. ಆದ್ರೆ ಪರಿಣಾಮ ಆದೀತು ಅಂತ ಯೋಚಿಸುವುದು ಏನು? ಕೊರಳಿಗೆ ಹಿಡಿದರೆ ಮಕುಟಗೆ ತಾಗಿತ್ತು. ಅಂದ್ರೆ ನನಗೆ ಲಕ್ಷ್ಯ ಭೇದನ ಸರಿಯಾಗಿ ಗೊತ್ತಿಲ್ಲ. ನಿನಗೆ ಲಕ್ಷ್ಯ ವೇದನ ಇಲ್ಲ ಅಂತ ಹೇಳಿದ್ದಲ್ಲ ನಾನು. ಮತ್ತೆ ನಳಿನಾಕ್ಷನಾಥನ ರಥದೊಳಗಿದ್ದಾನೆ, ಇರ್ಲಿ ಅಂತ ಹೇಳಿದ ಮಾತ್ರ ಇವತ್ತು ಹೊಸದಾಗಿ ಒಂದು ಕುಳಿತದಲ್ಲ. ಹಾಗಲ್ಲೂ ಮತ್ತೆ ಹೊಸತಾಗಿ ಬಂದು ಉಳಿತಲ್ಲವ ಹಳೆ ಸಾರಥಿ. ಹೌದು. ಆದ್ರೆ ಸಾರಥಿಗೆ ರಥಿಕರನ್ನು ರಕ್ಷಿಸುವಂತ ಒಂದು ಹೊಣೆ ಉಂಟಲ್ಲ, ಅವನಂತಹ ಸಾರಥಿಯೇ ಬೇಕೆಂದು ಅಪೇಕ್ಷೆ ಅವನಿಗೆ ಯಾರು ಹೇಳಿಕೊಟ್ರು, ಅವರಿಂದಲೇ ಕಲಿತ ಹಳಬನಾದ ನೀನು ಬೇಕೆಂದಲ್ವ ನಿನ್ನನ್ನು ಪ್ರಾರ್ಥನೆ ಮಾಡಿ ನಾನು ಬಂದಿದ್ದೇನಲ್ಲ. ಸಾರಥ್ಯಗಳು ಮಾತ್ರೇಶ್ವರಂ ಮುರಾದ್ಮುತ ಕಂಗಣಿ. ಸರಿ ಸರಿ ಮುಗೀತು. ಹಾಗೆ ಹೇಳಿ ನನ್ನನ್ನು ಇನ್ನು ಪಡೆಕೊಂಡ. ಹೌದು. ನಾವು ಎಣೆಹುವುದಾಗಿದ್ದರೂ ಕೂಡ ಒಬ್ಬ ಸಾರಥಿಯಾದವನು ರಥಿಕರನ್ನು ರಕ್ಷಿಸುವ ನೆಲೆಯಲ್ಲಿ ಹೂಡಿದಂತಹ ಬಾಣದ ಗುರಿಯನ್ನು ಕಂಡುಕೊಂಡು ಅದರಿಂದ ಅಪಾಯ ಒದಗುತ್ತದೆ ಅಂತಾದ್ರೆ ತಪ್ಪಿಸಬಲ್ಲ ಸಾಮರ್ಥ್ಯವುಳ್ಳವನಾಗುತ್ತಾನೆ. ನೀನಿದ್ಯಲ್ಲ, ನಾನೆಂತದಕ್ಕೆ ಸಾರಥಿಯಾಗಿ. ಹೌದು, ನೀನು ಹೂಡುವುದು ಮೊದಲಲ್ಲ, ಅವನ ಕೊರಳಿಗೆ ನೀನು ಕೊರಳಿಗೆ ಹಿಡಿದ್ರೆ ಸಾರಥಿಯು ಅಶ್ವದೇವನ್ನು ಗೊತ್ತಿದ್ದವನು, ಬುದ್ಧಿವಂತಿಕೆಯಿಂದ ತನ್ನ ಕುದುರೆ ಯಾವುದೋ ಒಂದು ಭಾಗವನ್ನು ಮೆದುವಾಗಿ ತಟ್ಟಿದ್ರೆ ಆಗ ಅದು ಮುಂಡುಗಾಲಲ್ಲಿ ಕುಳಿತಿತ್ತು ಅಂತ ಆದ್ರೆ ರಥ 5 ಅಂಗುಲ ಕೆಳಗೆ ಹೋಗ್ತದೆ. ಹಾಗಾದ್ರೆ
ತಪ್ಪಿಸಿರ್ತದೆ. ಇಲ್ಲಿಗೆ ಕೊರಳಿಗೆ ಹಿಡಿದರೆ ಮಕ್ಕುಟಕ್ಕೆ ತಾಗುವುದು. ಸಾರಥಿ ಹಾಗೆ ಮಾಡಬಹುದು ಎನ್ನುವುದು ಯುದ್ಧ ವಿದ್ಯೆಯ ಒಂದು ಅಂಗ. ಮಾಡಬಹುದು ಎಂದು ತರ್ಕಿಸಿಕೊಂಡರೆ ಹೌದಪ್ಪ, ತರ್ಕಿಸಿಕೊಂಡರೆ ಏನು? ಕೃಷ್ಣ ಈ ಹಿಂದೆ ಎಷ್ಟೊಂದು ಹಾಗೆ ಮಾಡಿದ್ದಾನೆ ಎನ್ನುವಾಗ ನೀನು ಹಿಡಿದ ಗುರಿಯನ್ನವ ಅಲ್ಲ, ನಾನಾದ್ರೆ ಮಾಡ್ತೇನೆ ಹಾಗೆ. ಈಗ ಅರ್ಜುನ ಆ ರೀತಿ ಬಾಣ ಬಿಟ್ಟ ಅಂತ ನಾನು ಮೊದಲು ಕಣ್ಣನ್ನು ರಕ್ಷಿಸುವುದು ಹೇಗೆ ಅಂತ ನೋಡುದು. ಆವಾಗ ಏನು ಮಾಡೋಣ? ಮೊದಲಾಗಿ ರಥವನ್ನು 5 ಅಂಗುಲ ತಗ್ಗಿಸಿದ ಕೂಡಲೇ ಬಾಣ ನೇರವಾಗಿ ಒಂದು ಕಿರೀಟವನ್ನು ತಾಗಿಕೊಳ್ತದೆ. ಆಗ ರಥಿಗೆ ಉಳಿಯುತ್ತಾನೆ. ಅದರ ಬದಲೇನು ಮಾಡಬೇಕು ಗೊತ್ತ? ಅತ್ತಿತ್ತ ಹೋಗುವಂತೆ ಮಾಡ್ಲಿಕ್ಕೆ ಆಗುದಿಲ್ಲ. ಹಾಗೊಂದು ಕ್ರಮ ಇಲ್ಲ. ನೇರಕ್ಕೆ ನೇರಲ್ಲ, ಮುಖಕ್ಕೆ ಮುಖ ಅಲ್ಲ. ಸಾರಥ್ಯದ ರಹಸ್ಯ ಗೊತ್ತಿಲ್ಲ ನನಗೆ ಗೊತ್ತಿದ್ದದ್ರಲ್ಲಿ ಹಾಗಿಲ್ಲ. ಎಡಕ್ಕೂ ಬಲಕ್ಕೂ ಚಲಿಸುವ ಹಾಗಿಲ್ಲ. ಇದ್ದಲ್ಲೇ ಮೇಲೆ ಕೆಳಗೆ ಮಾಡ್ಲಿಕ್ಕೆ ಆಗ್ತದೆ. ಆದ್ರಿಂದ ಇದ್ದವರು ಮೇಲೆ ಕೆಳಗೆ ಹೋಗುವಾಗ ಮಾಡ್ತೀವಿ. ಅಲ್ಲಲ್ಲ, ರಥವನ್ನು ಮೇಲೆ ಕೆಳಗೆ ಮಾಡಿತು ಅಂತಾದ್ರೆ ಇದ್ದವನು ಮೇಲೆ ಕೆಳಗೆ ಆಗ್ತಾನೆ. ಆದ್ರಿಂದ ಉರಕಾಗಿ ಬೆಸಸಿದರೆ ಕೊರಳ ಕತ್ತರಿಪುದು ಮರಳಿ ನೀತು ಸಮಯೋಚಿತವಾದಂತಹ ಸಲಹೆಗಳನ್ನು ನೀನು ನೀಡುತ್ತಿರಬಹುದು. ಹೌದು, ಆದರೆ ನಾವು ಐಕ್ಯ ಮಾಡಿದ್ದು ದ್ವಂದ್ವ ಯುದ್ಧವನ್ನು. ದ್ವಂದ್ವ ಯುದ್ಧದ ನೀತಿಯಂತೆ ಆರಂಭವಾದ ಮೇಲೆ ಮತ್ತೊಬ್ಬನ ಸಲಹೆಯನ್ನು ಸೂಚನೆಯನ್ನು ಅಂಗೀಕರಿಸಿಕೊಂಡು ಮುಂದುವರಿಯುವುದಕ್ಕಿಲ್ಲ. ಮತ್ತೆ ಕೇಳಿದ್ದೆ. ಆದ್ದರಿಂದ ಕೇಳಿದ್ದು ನೀನು ಗೊತ್ತುಂಟು ಅಂತ ಕೇಳಿದ್ದೆ. ನನಗೆ ಎಷ್ಟು ಗೊತ್ತುಂಟು? ಅಯ್ಯ, ಇಂದು ಒಂದು ಶರಸಂಧಾನ, ನಾಳಿಗೆ ಎಂದು. ಈಗ ನನ್ನ ಮಾತಿಗೆ ಅರ್ಥ ಹೀಗೆ. ಹೇಗೆ ಹೇಗೆ? ಇನ್ನೊಂದು ಗಳಿಗೆ ಕಡಿದರದ್ದು ಬೇರೆ ಏನು ಹಾಗೆ ಹೇಳುವುದಕ್ಕಿಲ್ಲ. ನಾವು ಮತ್ತೆ ಒಂದೇ ಯಾವತ್ತಿಗೆ? ನಾಳಿಗೆ ಒಂದು. ನಾಳೆಗೆ ಎಲ್ಲರಿಗೂ ಒಂದೇ. ನಾವು ಅಡಿ ಇಡೆವು ಅಧರ್ಮದಲ್ಲಿ. ಅದು ಯಾವತ್ತಿಗೆ? ನಾವು ನಾನು ಹೇಳಿದ್ದು ನಾನು ನಿನ್ನನ್ನು ಒಬ್ಬನೇ ವಿಷಯ ಅಡಿ ಇಡೆವ ಧರ್ಮ. ನಾವು ಜೊತೆಯಾಗಿರುವಾಗ ಆಧಾರ. ಯಾಕಂದ್ರೆ ರಾಜನೀತಿಯನ್ನು ತಿಳಿದ, ಯುದ್ಧ ವಿದ್ಯೆಯನ್ನು ತಿಳಿದುಕೊಂಡಿರುವ ನೀನು ಈ ರೀತಿ ಸೂಚನೆ ಕೊಡುವುದಕ್ಕೆ ನನಗೇನು ಅರಿಯೇ? ಅಲ್ಲಪ್ಪ, ನಾನು ಅನುಕೂಲಿ. ನೀನೇನು ತಂತ್ರಗಾರನಾದ ನರಿಯೇ? ಅದು ಅಲ್ಲಪ್ಪ, ಸುಯೋಧನ ಜೀವನ ಧರ್ಮವನ್ನು ನೀನು ಅರಿಯೇ. ನಿನ್ನದೇ. ಆದ್ದರಿಂದ ಈ ಸ್ವರವನ್ನು ಈ ಆಯ ತಪ್ಪಿತು ರಾಧೇಯ, ಆಯ ತಪ್ಪಿತು. ಒಂದು ಸಾರಿ ನನ್ನನ್ನು ಪ್ರಯೋಗಿಸಿದ್ದೀಯ. ನಿನ್ನ ವೈರಿಯ ಕತ್ತನ್ನು ಕತ್ತರಿಸುವ ಬದಲು ಆತನ ಕಿರೀಟವನ್ನು ತೆಗೆಯುವುದಕ್ಕೆ ಮಾತ್ರ ನನ್ನಿಂದ ಸಾಧ್ಯವಾಯಿತು. ಆದ್ರಿಂದ ಇನ್ನೊಮ್ಮೆ ಪ್ರಯೋಗಿಸು, ನಿನ್ನ ವೈರಿಯ ತಲೆಯನ್ನು ಕತ್ತರಿಸುತ್ತೇನೆ. ನೀನ್ಯಾರು
ನನ್ನನ್ನೇ ಸಂಬೋಧಿಸಿ ಇನ್ನೊಮ್ಮೆ ಪ್ರಯೋಗಿಸು ಪ್ರಯೋಗಿಸು. ಅರ್ಜುನನ ಶಿರಶ್ಛೇದನ ಮಾಡ್ತೇನೆ. ಅಲ್ಲ, ನಿನ್ನನ್ನು ನಾನು ಉಪಯೋಗಿಸಿದ್ದು ಯಾವಾಗ? ನಿನಗೆ ಅರ್ಜುನನಲ್ಲಿ ಈ ರೀತಿಯ ದ್ವೇಷ ಯಾಕೆ? ನೀನು ಎಲ್ಲಿನವನು ಹೇಳುವುದೇ? ಉದ್ಯಾನವನು ಸೇರಿಕೊಂಡಿದ್ದ ಘನದ ಶ್ವಸೇನ ಸರ್ಪಣ ಅಂದಿನಲ್ಲಿಯೇ ಪುರುಭೂತ ಸುತನದ ಮುರಿಸುವ ಸಮಯದಿ ತಕ್ಷಕನ ಮಗನೇ ನಾನು ಅಶ್ವಸೇನ. ಈ ಹಿಂದೆ ಕಾಂಡವನದಲ್ಲಿ ನನ್ನ ತಾಯಿಯ ಜೊತೆಯಲ್ಲಿ ಸಂತೋಷದಲ್ಲಿದ್ದವರು ನಾವು. ಆ ಸಂದರ್ಭದಲ್ಲಿ ಅಗ್ನಿದೇವನಿಗೆ ಅಜೀರ್ಣ ರೋಗವು ಪ್ರಾರಂಭವಾಯಿತು. ಈ ಅಜೀರ್ಣ ರೋಗದ ನಿವಾರಣೆಗಾಗಿ ಕಾಂಡ ವನವನ್ನೇ ದಹಿಸಬೇಕೆಂಬುದಾಗಿ ಕೃಷ್ಣನ ಪ್ರೇರಣೆ ಆಯಿತು. ಅದರ ಪ್ರಕಾರ ಕಾಂಡ ವನವನ್ನೆಲ್ಲ ಅಗ್ನಿಗೆ ಆಹುತಿಯಾಗಿ ಕೊಟ್ಟರು. ಆ ಸಂದರ್ಭದಲ್ಲಿ ಅಲ್ಲಿರುವಂತಹ ಪಕ್ಷಿ ಪ್ರಾಣಿಗಳೆಲ್ಲವೂ ಅಗ್ನಿಗೆ ಆಹುತಿಯಾಗಿ ಹೋದವು. ನಾನು ಮತ್ತು ನನ್ನ ಅಮ್ಮ ನನ್ನನ್ನು ಬದುಕಿಸಬೇಕೆಂಬ ಉದ್ದೇಶದಿಂದ ನನ್ನನ್ನು ಕಚ್ಚಿಕೊಂಡು ಅಂಬರ ಪಥಕ್ಕೆ ಹಾರಿದ್ರು. ಆ ವೇಳೆಯಲ್ಲಿ ಕೃಷ್ಣ ನೋಡಿದ. ಪಾರ್ಥನಿಗೆ ಕಣ್ಸನ್ನೆಯ ಮೂಲಕ ವಿಷಯವನ್ನು ತಿಳಿಸಿದ. ಕ್ಷಣ ಮಾಡದೆ ಪಾರ್ಥ ಬಾಣ ಪ್ರಯೋಗವನ್ನೇ ಮಾಡಿಬಿಟ್ಟ. ಆ ಸಂದರ್ಭದಲ್ಲಿ ನನ್ನ ಬಾಲ ತುಂಡಾಗಿ ಆ ಬಾಲದ ಜೊತೆಯಲ್ಲಿ ಅಮ್ಮನು ಕೂಡ ಅಗ್ನಿಗೆ ಆಹುತಿಯಾಗಿ ಹೋದ್ರು. ಇದೇ ದ್ವೇಷವನ್ನು ಸಾಧಿಸಿಕೊಂಡು ಆತನಿಗೆ ವೈರಿ ಯಾರಿದ್ದಾರೆ ಎಂಬುದಾಗಿ ಲೋಕವನ್ನು ಸಂಚಾರ ಮಾಡಿದವನು ನಾನು. ನೀನ್ಯಾಕೆ ಕಚ್ಚಿಕೊಳ್ಳಿಲ್ಲ? ಅಂದ್ರೆ ಆ ಉರಿಯನ್ನು ಬಾಲ ಇಲ್ಲಲ್ಲ. ಹೌದು. ಆ ಸಂದರ್ಭದಲ್ಲಿ ಕೆಟ್ಟ ಕಡೆಗೆ ವಿಚಾರವು ತಿಳಿದು ಹೋಯಿತು. ಪಾರ್ಥನಿಗೆ ನೀನೊಬ್ಬ ವೈರಿ ಎಂಬುದಾಗಿ. ನಿನಗೂ ವೈರಿ, ನನಗೂ ವೈರಿ. ಆದ್ರಿಂದ ನಿನ್ನ ಬತ್ತಲಿಗೆಯನ್ನು ಬಂದು ಸೇರಿದ್ದೆ. ಈಗ ಆತನ ಕತ್ತನ್ನು ಕತ್ತರಿಸಿದ ಮೇಲೆ ಅಸಾಧ್ಯವಾಗಿ ಹೋಯಿತು. ಆಲೋಚನೆ ಮಾಡಬೇಡ, ಇನ್ನೊಮ್ಮೆ ನನ್ನನ್ನು ಪ್ರಯೋಗಿಸು. ಈಗಾಗಲೇ ನಾನು ಮಧ್ಯ ಭೂಪತಿಗೆ ವಿವರಿಸುತ್ತಿದ್ದವ. ನೀನು ಬಂದು ನನ್ನನ್ನು ಪ್ರಯೋಗಿಸು. ಅನ್ಯಗಮನು ಹಿಂದ ಕಾಲಗದು ಲರಿವಾಥೆಯ ಎಸಗುವನಲ್ಲ ನಿವಾರಿ. ಹೌದು, ನೋಡು, ಮತ್ತೊಮ್ಮೆ ಭಾಗ್ಯ ಎನ್ನುವುದು ನಿನ್ನ ಅಂಗೈಗೆ ಬಂದು ತಾನು
ಬಿಟ್ಟಿದೆ. ಇನ್ನೊಮ್ಮೆ ತೊಡು ವಜ್ರಾಯುಧವನ್ನು ಘಾತಿಸ್ತೇನೆ ಎನ್ನುವ ಹಾಗೆ ಛಲ ತಟ್ಟವನಾಗಿ ಮಾತನಾಡೋದಕ್ಕೆ ತೊಡಗಿದ್ದಾನೆ. ಅವನನ್ನು ಕೀಳು ಮಾಡಿ ನೀನೊಮ್ಮೆ ನಿವಾಳಿ ಅಂತ ಕಳಿಸುವುದಕ್ಕೆ ಹೊರಟದು. ಕೆಲವು ಆಗಬೇಕೋ ದಾರಿ ಏನು ಗೊತ್ತುಂಟ? ಒಬ್ಬೊಬ್ಬ ತನ್ನ ದಾರಿಯಲ್ಲಿ ಹೋಗುವುದಲ್ಲ, ಒಂದು ಮೇಳವಾಗಿ ಸೇರಿಕೊಂಡ್ರೆ, ಸಾಂಘಿಕವಾಗಿ ಹೋದ್ರೆ ಮಾತ್ರ ಜಯ. ಆದ್ರಿಂದ ನಾವು ಮೂವರು ಸೇರಿ ನೇರದ ನೀತಿಯೇ ಗೊತ್ತಾಗದೆ ಅಚ್ಚಸೆಯನ್ನು ಹೋಗುವುದಕ್ಕೆ ಬಿಡು. ಒಮ್ಮೆ ಪ್ರಯೋಗಿಸಿದ ಬಾಣವನ್ನು ಮತ್ತೆ ನಾನು ಉಪಯೋಗಿಸುವವನಲ್ಲ. ಅಂಬರ ಖುಷಿಯಲ್ಲಿ ತೊಟ್ಟ ಶರಮ ತೊಡೆಯೆಂಬ ಬಿರುದು ನನಗೆ. ಆದ ಕಾರಣ ಇಲ್ಲಿರುವುದಲ್ಲ, ಇವ ಹಾಳ ನಾವು ನಮ್ಮ ಕೆಲಸ ಮಾಡುವ. ನಿನಗೆ ಮೂರು ಸರಿಯಾದ ಮಾತು ಹೇಳಲಿಕ್ಕೆ ಉಂಟು. ನಾನು ಕನಸ ಸಂಭವ ತಮೇ ಸುಪ ನಿಮಿತ್ತದಲ್ಲಿ ಅಳದು ಮರಳಿದ ಹೂಳ ಎಂಬ ಕಲಕನ ನಿನಗೆ ಕೌವರಸ ಮೂವರ ನಂಬಿ ಕೆಟ್ಟ ಎಂಬ ಕವಿಗಳೆದ ರಥಗಿಳಿದ ನಡೆದ ಏನೇನೋ ಯೋಚನೆ ಮಾಡಿಕೊಂಡಿದ್ದೆ, ಎಲ್ಲ ಹಾಳಾಗಿ ಹೋಯಿತು. ನಿನ್ನೆಯ ತನಕವೂ ನೀನು ಆಡಿದಂತಹ ಮಾತುಗಳು, ನಡೆದಂತಹ ನಡೆ ಎಲ್ಲವನ್ನು ನಾನು ಯೋಚಿಸಿಕೊಂಡಾಗ ಕೌರವನಿಗಾಗಿ ಬದುಕನ್ನು ಸಾಗಿಸುವನು, ಬದುಕನ್ನು ಮುಡಿಪಾಗಿಟ್ಟವನು ನೀನು. ಇವತ್ತು ನಿನ್ನೆ ಹಾಗಲ್ಲ. ಹೌದಪ್ಪ, ಹೇಳಿ ನಿನಗೆ ನಿನ್ನೆ ಒಂದು ಇನ್ನೊಂದು ಅಂತ ದಿವಸಕ್ಕೊಮ್ಮೆ ಬದಲಾವಣೆ ಆಗ್ತದಲ್ಲೋ. ಆದರೆ ಬೆಳಗ್ಗೆ ಹೇಳಿದ್ದು ಬೆಳಗ್ಗೆ ಹೇಳಿದ್ದು ಹಾಗೆ ಸಂಜೆ ಹೊತ್ತಿಗೆ ಬದಲಾಗುವುದು. ಸಂಜೆಗೆ ಬದಲಾಗುವುದಿಲ್ಲ ಅಲ್ಲೋ. ಅದು ನಿನಗೆ ಮಾತ್ರ ಅಲ್ಲ, ಎಲ್ಲರಿಗೂ ಹಾಗೆ ಅಲ್ಲ. ಕೈಗೊಂಡ ನಿರ್ಧಾರವನ್ನು ಬದಲಾಯಿಸಿ ಬೇರೆ ಪಕ್ಷಕ್ಕೆ ಹೋಗುವುದು, ಊಟ ಮಾಡಿದ ಕೂಡಲೇ ತಲೆದಿರುವುದು, ಇದೆಲ್ಲ ನಮ್ಮಲ್ಲಿಲ್ಲ ಅಂತ. ಹೌದಪ್ಪ, ಕೆಲವರು ಮನೆ ಇದ್ರೂ ಕೂಡ ಯಾರ್ಯಾರ ಮನೆಯಲ್ಲೇ ಬದುಕ್ತಾರೆ. ಏನು ಮಾಡ್ಲಿ ಅದಕ್ಕೆ? ಹೌದಪ್ಪ, ಸ್ವಂತ ಮನೆ ಇದ್ರೆ ಯಾರ್ಯಾರ ಮನೆಯಲ್ಲಿ ಬದುಕುವುದಿಲ್ವ? ಅದನ್ನೆಲ್ಲ ಹೇಳಿ ಪ್ರಯೋಜನ ಇಲ್ಲ. ಮತ್ತೊಬ್ಬ ಬರ್ತಾನೆ ಎನ್ನುವಾಗ ಅವನಿಗೆ ಊಟ ಕೊಟ್ಟು ಮನೆಯೊಳಗೆ ಸೇರಿಸುವ ತಂತ್ರಗಾರಿಕೆ ನಮ್ಮಲ್ಲಿಲ್ಲ. ಅಲ್ಲ, ಮನೆಯಲ್ಲೇ ಊಟ ಇದ್ರು ಬೇರೆಯವರಲ್ಲಿ ಹೋಗಿ ಊಟ ಮಾಡುವುದಿಲ್ಲ. ಉಂಟು ಉಂಟು. ಹೌದಪ್ಪ, ನಾಲಿಗೆ ರುಚಿ ಹೆಚ್ಚಿದ್ದವರಿಗೆ ಆದ್ರೆ ಒಂದು, ನಮಗೆ ಉಂಡ ಮನೆಗೆ ಕನ್ನ ಹಾಕುವ ಬುದ್ಧಿ ಇಲ್ಲ. ಉಂಡ್ರೆ ಮತ್ತೆ ಉಂಡ ಮನೆಗೆ ಬೇಕಾಗಿ ದುಡಿಯುದು. ಹೌದಪ್ಪ, ನಿನಗೆ ಅದು ಇಲ್ವಲ್ಲ. ಯಾಕೆಂದ್ರೆ ಅಂತಹದ್ದು ಮತ್ತು ಸಿಗುತ್ತದೆ ಅಂತ. ಅಂತದ್ದು ಸಿಕ್ಕಿತು, ಅದರಿಂದ ಹೆಚ್ಚು ಪಡೆದೆವು, ಅಥವಾ ಸಿಕ್ಕಿದ್ದಕ್ಕೆ ಋಣವನ್ನು ಹರಿಸಿಕೊಂಡೆವು. ಹೋಗಲಿ, ಆದ್ರೆ ಉಂಡದ್ದಕ್ಕೆ ಋಣ ಹರಿಸಿದ ಕೆಲವು ಮಂದಿ ಇದ್ದಾರೆ. ಸಾರಥ್ಯವನ್ನು ಮಾಡು, ಆಗುವುದಿಲ್ಲ. ಮುಂದುವರಿಯುವ ಅದು ಏನು ಅಂತ ನಾವು ನಿರ್ಧಾರ ಮಾಡ್ತೇವೆ, ನೀನು ಹೇಳಬೇಡ. ಈಗ ನಿಮ್ಮನ್ನೆಲ್ಲ ನಂಬಿದ್ದೆ ಅಲ್ಲ, ಅವನ ತಲೆಗೆ ಕೊಡ್ಬೇಕೀಗ. ಸರಿ, ಹಲವರ ಏತಕ್ಕೆ ರಣದಿ ಒಬ್ಬ ಸಾಕು ಎನ್ನುವುದಕ್ಕೆ ಕೌರವನಿಗೆ. ಭೀಷ್ಮಾಚಾರ್ಯರೇನು ಸಣ್ಣವರು, ವರ್ತಮಾನ ಕಾಲದಲ್ಲಿ ಅವರಷ್ಟು ವಿದ್ಯೆಯನ್ನು ಗೊತ್ತಿದ್ದವರೆಲ್ಲ. ಗಂಧರ್ವ ಲೋಕವನ್ನಾದರೂ ನಡಗಿಸಬಲ್ಲಂತಹ ಒಂದು ವ್ಯಕ್ತಿತ್ವವನ್ನು ಹೊಂದಂತಹ ಭೀಷ್ಮಾಚಾರ್ಯರು ರಣದಿ ನಟಿಸುತ್ತ ಮನಸ್ಸು ಕೊಟ್ಟು ಯುದ್ಧ ಮಾಡಿದ್ದರೆ ಅಂದೇ ಕೆಲವು ಕೌರವನಿಗೆ ಆಗುತ್ತಿತ್ತು. ದಿವಸಕ್ಕೆ 10,000 ಹೋಯಿತು. ಏನು ಸುಖ! ಭೀಷ್ಮರ ಪ್ರಾಮಾಣಿಕತೆಯಲ್ಲಿ ಏನೂ ದೋಷ ಕಾಣಲಿಲ್ಲ. ಹೇಳಿದ ಹಾಗೆ ಮಾಡಿದ್ದಾರೆ. ಹಾಗೆಂತ ಬೇಕಾದ್ದನ್ನು ಹೇಳಲು ಇಲ್ಲ, ಬೇಕಾದ್ದನ್ನು ಮಾಡಲು ಇಲ್ಲ. ದಿವಸಕ್ಕೆ 10,000 ಹೋಗುವ ಬದಲು ಒಬ್ಬ ಪಾಂಡವನ ತಲೆಯನ್ನು ತೆಗೀತೇನೆ ಅಂತ ನಿರ್ಧಾರ ಮಾಡಿದ್ದಿದ್ರು ಆಗುತ್ತಿತ್ತು. ಅದು ನಮ್ಮ ಕೌರವೇಶ್ವರನಲ್ಲಿ ಅದು ಹೇಳಿದ್ದಾರೆ. ಹೇಗೆ? ಪಾಂಡವರನ್ನು ನೋಯಿಸುವುದಿಲ್ಲ. ಹೌದಪ್ಪ, ಹಲವರು ಏತಕ್ಕೆ ರಣದಿ ನದಿಸುತ್ತ ಹುಲು ಶಿಖಂಡಿಯ ನೇಮದೊಳಲಿದ. ಹುಲು ಸಣ್ಣ ವಿಷಯ, ಅದು ಏನು ಅಲ್ಲ. ಶಿಖಂಡಿಯೊಡನೆ ಯುದ್ಧ ಮಾಡುವುದಿಲ್ಲ. ಮೊದಲು ಹೆಣ್ಣಾಗಿದ್ದ ಮತ್ತೆ ಗಂಡಾದ ಎನ್ನುವ ಮಾತ್ರಕ್ಕೆ ಅವನ ಧನುಸ್ಸನ್ನು ಕೆಳಗೆ ಹಾಕಿದ.
ಪ್ರತಿಯೊಂದು ನೆವನೇ ಬೇಕಾಗಿತ್ತವರಿಗೆ ಯುದ್ಧದಿಂದ ಹಿಂದೆ ಸರಿಯುವುದಕ್ಕೆ. ಅದಕ್ಕೆ ಹುಲ್ಲು ನೆವನವನ್ನು ಆಯ್ದುಕೊಂಡದ್ದು. ಅಲ್ಲವಾಗಿದ್ದು ಯುದ್ಧ ಮಾಡಬಹುದಾಗಿತ್ತು. ಅವರ ಕತೆ ಮುಗಿಲಿ. ಆಮೇಲೆ ಬಂದವರು ಶಪಾದಪಿ ಶರಾದಪಿ ಎನ್ನಬಲ್ಲಂತ ಆಚಾರ್ಯ ದ್ರೋಣರು. ಅವರಾದರೂ ಎಷ್ಟಾದ್ರೂ ಮನಗೊಟ್ಟು ಯುದ್ಧ ಮಾಡಿದ್ದಾರೆ. ವರ್ತಮಾನ ಕಾಲದಲ್ಲಿ ಅವರಷ್ಟು ಶಸ್ತ್ರವಿದ್ಯೆಯಲ್ಲಿ ಗೊತ್ತಿದ್ದವರೇ ಇಲ್ಲ. ಧನುರ್ವೇದದಲ್ಲಿ ಪರಶಿವಂಗನೆಯಾಗಿರುವವರವರು. ಯಾವುದನ್ನು ಎಷ್ಟು ಕಲಿತರೂ ಉಪಯೋಗ ಮಾಡಲಿಕ್ಕೆ ಗೊತ್ತಿಲ್ಲದಿದ್ರೆ ವ್ಯರ್ಥ. ಎಷ್ಟು ಕಲಿತೇನು ಉಪಯೋಗ ಮಾಡಬೇಕೋ ಬೇಡ, ಮಾಡಿದ್ರೆ ಉಪಯೋಗ ಸರಿಯಾಗಿ ಉಪಯೋಗ ಮಾಡಿದ್ರೆ ಒಬ್ಬ ಪಾಂಡವನಾದ್ರೂ ಉಳಿಯುವುದಕ್ಕಾಗುತ್ತಿತ್ತು. ನಿನಗೊಂದು ಶ್ಲೋಕ ಕೇಳಿದ್ರೆ ನೆನಪುಂಟ. ಒಮ್ಮೆ ನೀನು ಹೇಳೋದು, ಯಸ್ಯ ನಾಸ್ತಿ ಸ್ವಯಂ ಪ್ರಜ್ಞಾ ಶಾಸ್ತ್ರಂ ತಸ್ಯ ಕರೋತಿ ಕಿಂ ಲೋಚನಾಭ್ಯಾಂ ವಿಹೀನಸ್ಯ ದರ್ಪಣಂ ಕಿಂ ಕರಿಷ್ಯತಿ. ತನ್ನ ಮುಖ ಹೇಗುಂಟು ಹಾಗೆ ದರ್ಪಣ ತೋರಿಸ್ತದೆ. ಅದಕ್ಕಿಂತ ಹಾಗಲ್ಲ ಅಂತಲ್ವ? ಅಲ್ಲ, ಕಣ್ಣಿಲ್ಲದವನಿಗೆ ಕನ್ನಡಿ ಕೊಟ್ಟು ಮುಖ ನೋಡಯ್ಯ ಅಂತ ಹೇಳಿದರೆ ಹೌದು. ಹಾಗೆ ಸ್ವಯಂ ಪ್ರಜ್ಞೆ ಇಲ್ಲದವನಿಗೆ ಶಾಸ್ತ್ರವಾಕ್ಯಗಳು ಅಷ್ಟೇ. ಹೌದಪ್ಪ, ನಿನಗೆ ಹೇಳಿದ್ರೆ ಚಂದ, ನನಗಿಂತ ಕೂಡ ಸ್ವಯಂ ಆಚರಣೆಗೆ ಒಳ್ಳೆ ಶ್ಲೋಕ. ದ್ರೋಣಾಚಾರ್ಯನಾದರೂ ಏನು ಮಾಡಿದ? ಏನು? ಅಶ್ವತ್ಥಾಮ ಸಾಯುವುದಿಲ್ಲ ಎಂಬ ಸತ್ಯವನಿಗೆ ಗೊತ್ತುಂಟವನು. ಆದರೂ ಕೂಡ ಅಲ್ಲೆಲ್ಲೂ ಅಶ್ವತ್ಥಾಮ ಹತ ಅಂತ ಹೇಳುವುದನ್ನು ಕೇಳುವಾಗ ಮಗ ಸತ್ತ ಎನ್ನುವ ಹಾಗೆ ತಾನು ಯೋಗದಲ್ಲಿ ನಿರತರಾಗಿ ದೇಹವನ್ನು ಬಿಟ್ಟು ಮಲಗಿದವರ ಸತ್ತವರ ಸುದ್ದಿ ನಮಗೆ ಯಾಕೆ? ಅದಷ್ಟೇ. ನಾವೇನು ಮಾಡಬೇಕು? ಬೇಡ, ನಾವು ಸಾಯುವುದಕ್ಕೆ ಹೊರಟುವರ ಸುದ್ದಿ ಮಾತಾಡು. ಏನು? ಈಗ ನೀನು ಸಾಯುವುದಕ್ಕೆ ಹೊರಟರಲ್ಲಿ ಮೊದಲಿಗೆ ಈಗ ಏನು? ನಿನಗೆ ಅವರಾದರೂ ಮೊದಲಾದರೂ ಹೇಳಿದ್ದಾರೆ ನಮಗೆ ಹಾಗುಂಟು ಹೀಗುಂಟು ಅಂತ. ನೀನು ಪೂರ್ವದಲ್ಲೆಲ್ಲುವ ಆ ಅಂಬು ಬಂದ್ರೆ ಮತ್ತೊಮ್ಮೆ ಬಿಡುವುದಿಲ್ಲ ಎಂಬ ಹೇಳಿಕೆ ಹೇಳಿದ್ದು ನನಗೆ ನೆನಪಿಲ್ಲ. ಅಂಬು ತಾನಾಗಿಯೇ ಬಂದುದಲ್ಲ. ಈಗ ಅಶ್ವಸೇನ ಏನು ಹೇಳಿದ? ನಿನ್ನ ಭಾಗದಲ್ಲಿ ನಾನು ಆವೇಶವಾಗಿದ್ದೆ. ಹೌದಪ್ಪ. ಆದುದರಿಂದಲೇ ಯಾವುದು ಗುರುದತ್ತವಾದುದು ಅದನ್ನು ನಾನು ಪ್ರಯೋಗಿಸಿದ ಮೇಲೆ ಮರಳಿ ಅದನ್ನೇ ಕಚ್ಚಿಕೊಂಡು ಬಂದು ಇದನ್ನೊಮ್ಮೆ ಬಿಡು, ನಾನು ತೊಟ್ಟಂಬ ತೊಡುವುದಿಲ್ಲ. ಆದುದರಿಂದ ಅಶ್ವಸೇನನಿಗೆ ಸಾಧ್ಯ ಇದ್ದರೆ ಮತ್ತೊಂದು ಪ್ರಾಣದಲ್ಲಿಯೂ ಆವೇಶ ಆಗುವುದಿಲ್ಲ. ಅಥವಾ ಅವನು ಬೇಕಾದಂತೆ ಒಂದು ಬಾಣವನ್ನು ಸೇರಿಕೊಳ್ಳುವುದಕ್ಕೆ ಸಾಧ್ಯ ಎಂದಾದರೆ ಉಳಿದ ಬಾಣ ಪ್ರಯೋಗಿಸುವಾಗ ಸಂಕಟ ಆಗ್ತದೆ. ಮತ್ತೊಂದು ಉಪಯೋಗಿಸ್ತಿದ್ದೆ ನಾನು ಒಮ್ಮೆ ಬಿಟ್ಟುದನ್ನೇ ನೀನು ಬಿಡಬೇಕು ಅಂತ ಹೇಳಿದ. ಇದು ಸರಿಯಲ್ಲ ಅಂತ ಹೇಳುದು. ಹಾಗಾದ್ರೆ ಕಚ್ಚಿಕೊಂಡು ಬಂದ ಬಾಣ ಬೇರೆ ಅವ ಬೇರೆ ಎಂಬುದು ನಿರ್ಧಾರ ಆಯಿತು ಇಲ್ಲ? ಹೌದು. ಎನ್ನುವುದನ್ನು ತೊಟ್ಟಂಬು ಎಂಬ ಮಾತೇ ಬಿದ್ದು ಹೋಗ್ತದೆ. ನಾನು ಪ್ರಯೋಗಿಸಿದ ಬಾಣವನ್ನೇ ಮರಳಿ ಬಿಡು ಅಂತ ಹೇಳುದವ. ಹೌದಪ್ಪ, ಆ ಬಾಣ ಬೇಡ ನನ್ನನ್ನಾದ್ರೂ ಬಿಡು ಅಂತ ಹೇಳುವುದಿಲ್ಲೋ? ನನಗೆ ಬಾಣಾದ್ರೂ ಬಿಡು ಅಂತ ಹೇಳುವುದಿಲ್ಲ ಅವ, ಅದನ್ನೇ ಉಪಯೋಗಿಸು ಎನ್ನುವುದಕ್ಕಾಗಿ ಆ ಬಾಣ ಬಿಡುವುದಿಲ್ಲ. ಅಂದರೆ ಅವನಿಗೆ ಆ ಬಾಣದಲ್ಲಿ ಆವೇಶ ಆಗುವುದಕ್ಕಾಗ. ಅಂದ್ರೆ ತೊಟ್ಟ ಅಂಬನ್ನು ಮತ್ತೊಮ್ಮೆ ತೊಡುವುದಿಲ್ಲ ಎಂಬ ನಿನ್ನ ನಿರ್ಧಾರಕ್ಕೆ ನೀನು ಬದ್ಧತೆಯನ್ನು ಕೊಟ್ಟವನು ಈ ಕಾಲಕ್ಕೆ. ನಿಮಗೆಲ್ಲ ಹಾಗಯ್ಯ, ಏನು? ಒಂದೊಂದು ಮಾತುಂಟು, ಮೊದಲು ಹಾಗೆ ಮತ್ತೆ ಹೀಗೆ ಎಂಬ ಹಾಗೆ. ಹಾಗಾದ್ರೆ ನೀನು ಕೌರವನಿಗಾಗಿ ಪ್ರಾಣ ಕೊಡುವುದಕ್ಕೆ ಹೊರಟವ ಅಲ್ಲ. ನಿನಗೆ ನಿನ್ನದ್ದೇ ಆದಂತಹ ಒಂದು ನಿರ್ಧಾರ ಬೇರೆ ಉಂಟು, ಅದಕ್ಕಾಗಿ ಬದುಕುವುದು. ಯಾವುದಕ್ಕೂ ಕತ್ತಲಾದ ಮೇಲೆ ನಾವು ಬೇಕಾದಷ್ಟು ಮಾತಾಡೋಣ, ನೋಡೋಣ. ಹೌದಪ್ಪ, ನನಗೆ ಮಾತನಾಡಲಿಕ್ಕೆ ಸಿಕ್ಕಿದ್ದೆ ಈಗ, ಆಗಿಂದ ನೀನೇ ಮಾತಾಡಿದ್ದಲ್ವ? ಅಲ್ಲ, ಆಮೇಲೆ ಮಾತಾಡೋಣ. ಆಗೋದಿಲ್ಲ. ನಿನಗೆ ಒಂದು ಶಪಥ ಉಂಟು, ಒಂದು ನಿರ್ಧಾರ ಉಂಟು. ಸಾರಥ್ಯ ಮಾಡಿ. ಸಾರಥ್ಯ ಮಾಡಬೇಕಾದ್ರೆ ನಾನು ಬರುವುದು ಏನು ಹೇಳಿದ್ದೇನೆ? ಏನು? ನಾನು ಹೇಳಿದ ಹಾಗೆ ಅವನು ಕೇಳುವಷ್ಟರ ಸಮಯ ನಾನು ರಥದಲ್ಲಿ ಇರ್ತೇನೆ ಎಂದು ನನ್ನ ಅಭಿಪ್ರಾಯವನ್ನು ಅವನು ಅನುಮೋದಿಸದೆ ವಿರೋಧಿಸ್ತಾನೋ, ವಿರೋಧಿಸಿದ ಕಾಲದಲ್ಲಿ ಮತ್ತೆ ಆ ಸೂತನ ಮಗನ ಜೊತೆಗೆ ನಾನಿರ್ಲಿಕ್ಕಿಲ್ಲ. ಹೇಳಿದ್ದೇನೆ. ನೀನು ಒಡೆಯನ ಅನ್ನದ ಋಣ ತೀರಿಸಲಿಕ್ಕಿರುವವಲ್ಲ, ನೀನೀಗ ಸಾಯ್ಲಿಕ್ಕೆ ಹೊರಟವ. ಆದ್ರಿಂದ ನೀನು ಹೋಗುವುದಿಲ್ಲ. ಸಾಯ್ತಿದ್ರೆ ನನ್ನನ್ನು ಯಾಕೆ ಕರ್ಕೊಂಡು ಹೋಗುದು? ನಾವಿಬ್ರು ಒಟ್ಟಿಗೆ ಸಾಯುವ. ಅಲ್ಲ, ಸಾಯ್ತಿದ್ರೆ ನೀನು ಮೊದಲು ಸತ್ತು ಹೋಗು, ಮತ್ತೆ ಬೇಕಿದ್ರೆ ನಾನು ಸತ್ತೇನು. ನಿನಗೆ ನಿನ್ನ ಮಾತು ಮುಖ್ಯ ಅಂತಾದ್ರೆ ನನ್ನ ಮಾತು ಮುಖ್ಯವ. ನಾನು ಸತ್ತ ಮೇಲೆ ನನ್ನ ಹೆಣ ಕೊಂಡೋಗುವ ಯೋಜನೆಯಲ್ಲಿ ಇದ್ದೀನಿ. ನಿನ್ನ ಹೆಣ ನಾನು ಯಾಕೆ ಕೊಂಡೋಗುದು? ಸುಯೋಧನ ಹತ್ರಕ್ಕೆ ಬೇಡಪ್ಪ, ನಿನ್ನ ಹೆಣವನ್ನು ಕೊಂಡೋಗಿ ಯಾರೂ ಬರುವುದು ಬೇಡ. ನಿನ್ನ ರಥ ಉಂಟು, ನಿನ್ನ ಕುದುರೆ ಉಂಟು, ನಿನ್ನ ಚಾವಟಿಗೆ ಉಂಟು. ಇದು ನಿನ್ನ ಯಾಕಾಗಿ ಆಗುವುದಿಲ್ಲ ಅಂತ ಹೇಳ್ತಾ
ಅದರ ರೋಷದಿಂದ ಮಾತ್ರ ಎಚ್ಚರ ಇಳಿದು ನಡೆದಿದ್ದಾನೆ. ನಾನೇ ಸಾರಥ್ಯವನ್ನು ಮಾಡುತ್ತಾ ಮುಂದುವರಿಯುತ್ತಿದ್ದಂತೆ ರಕ್ತ ಮಾಂಸ ಮಜ್ಜೆಗಳಿಂದ ಕೆಸರಾದ ಭೂಮಿಯಲ್ಲಿ ನಮ್ಮ ರಥದ ಚಕ್ರ ಅದು ಕೆಳಗಿಳಿಯಲಾರಂಭ. ಈ ಭೂಮಿಯನ್ನು ಸುಯೋಧನ ಎಷ್ಟು ಪ್ರೀತಿಸಿದ, ತನಗೆ ಬೇಕು ಎಂದು ಆಶೆಯಿಂದ ಏನೆಲ್ಲ ಸಿದ್ಧತೆಗಳನ್ನು ಮಾಡಿದ. ಆದರೆ ಆ ಭೂಮಿ ಹರಿಯ ಮಡ, ಆ ದೇವರೇ ಮುನಿಯುತ್ತಾನೆ ಎಂಬುದು ಈಗ ಸ್ಪಷ್ಟವಾಯಿತು. ಸರಿ ಸರಿ. ದೈವವಿಹೀನನಲ್ಲ ನೃಪತಿ. ರಣದ ಅಭಿಮಾನಿ ದೇವತೆ ಮುನಿದು ಆ ಕಡೆಗೆ ಸಾಗಲಾರಂಭಿಸಿದ್ದಾಳೆ. ಮೂಗಿನಲ್ಲಿ ಉಸಿರಿರುವ ತನಕ ಅರ್ಜುನನನ್ನು ವಿರೋಧಿಸುವುದಕ್ಕೆ ನಾನು ಅಣಿಯಾಗಲೇಬೇಕು. ಸರಿ. ಅದಕ್ಕಾಗಿ ಭಾನುಸುತ ರಥಗಿಳಿದು ನೀತಿ ವಿಧಾನದಲ್ಲಿಯೇ ಸರ್ವರು ಮೆಚ್ಚುವಂದರಲಿಯೇ ಎಲೆ ಪಾತ ನೀ ಕೇಳು ಒಲಿದಂತ ಮಾತ. ಎಲೆ ಪಾತ ನೀ ಕೇಳು ಒಲಿದಂತ ಮಾತ. ನೆಲದಲ್ಲಿ ಹೂಳಿ ದುಮ್ಮಳಿದಿ ರಥವೋ ನೆಲದಲ್ಲಿ ಹೂಳಿ ದುಮ್ಮಳಿದಿ ರಥವೋ ಕರಗ ಕಾಣುವರೀಗ ಅಲಸದು ಮತವು. ಕೇಳು ಒಳಿದೆಲ್ಲ ಮಾತ. ಅರ್ಜುನ, ನಿನ್ನೊಮ್ಮೆ ನೋಡಿ ವೃಥಾನಾಗಿ ಪಾರ್ಥನಿಂದೇ ಹೆಸರು ಪಡೆದವನಿ ಧರ್ಮಜಾತ. ಕುಂತಿದೇವಿಯು ಪಾಂಡು ಚಕ್ರವರ್ತಿ 1 ವರ್ಷದವರೆಗೆ ಇಂದ್ರೋಪಾಸನೆಯನ್ನು ಮಾಡಿ ಅವನ ಅನುಗ್ರಹದಿಂದಲೇ ನಿನ್ನನ್ನು ಪಡೆದರಂತೆ. ನೀನು ಕಾಮಜಾತನಲ್ಲ, ಧರ್ಮಜಾತ. ಆದ್ದರಿಂದ ಧರ್ಮ ಸೊತ್ತುಗಳೆಲ್ಲ ಬಂದ ನಿನ್ನಲ್ಲಿ ನನ್ನ ಮಾತುಗಳನ್ನಾಲಿಸೆಂದು ಕೇಳುತ್ತಿದ್ದೇನೆ. ಏನದು? ನನ್ನನ್ನು ನೋಡಿದೆಯಾ? ನಾವು ದ್ವಂದ್ವ ಯುದ್ಧಕ್ಕೆ ಸಿದ್ಧರಾದ. ನನ್ನ ರಥ ನೆಲದ
ಬಿಟ್ಟು ಹೋಗಿದೆ. ನನ್ನ ಕೈಯಲ್ಲಿ ಬಿಲ್ಲಿಲ್ಲ, ಬಾಣಗಳಿಲ್ಲ. ಇಂತಹ ಸ್ಥಿತಿಯಲ್ಲಿ ನಿನ್ನೊಡನೆ ಹೋರಾಟವನ್ನು ಮಾಡಿದರೆ ದ್ವೈರಥ ಯುದ್ಧದ ನೀತಿ ಆಗುವುದಿಲ್ಲ. ಆದುದರಿಂದ ರಥವನ್ನು ಮೇಲೆತ್ತಿ ಸಮರ ಸನ್ನದ್ಧ ಆಗುವ ತನಕ ನನಗೆ ಅವಕಾಶವನ್ನು ಸಮಬಲನೆ ಅರುಳಿಗುಳಿದ ಧನಂಜಯ ವಸುದೇಗಿಳುಗಲು ಚಾಪವು ರಥವೆತ್ತಿಗೋ ಬಳಿಕ ರಾಧೆಯ ನಸು ತಿರುಗಿ ಬಾಗಿ ಮಂಡಿಯ ಊರಿ ಗಾಳಿಯ ಪಿಡಿಗೆಂದುಗಿರೆ ಗಾಳಿಯ ಪಿಡಿಗೆಂದುಗಿರೆ ಕೊಡಲು ಬೇಕೆಂಬುದರಸುಗಳ ಹದನಾದ ನೀತಿ ಕೊಡು ಕೊಡು ಮಹಾತ್ವನೆಂದು ಮುರವೈರಿ ಘಟಿಸಿದನು. ನಿನಗಿಂದು ಇದೊಂದು ಅವಕಾಶ. ಎಸೆಮರುಳೆ ಪಾರ್ಥ, ವೈರಿಗಳಿಗೆ ಆಪತ್ತು ಎಸಗಿದಾಗಲೇ ಅವರನ್ನು ಕೊಲ್ಲುವುದು ಇದು ಅರಸುಗಳ ಹಸನಾದ ನೀತಿ. ಹಾಗಾಗಿ ಹಿಂದೆ ಮುಂದೆ ನೋಡಬೇಡ. ಮಹಾಸ್ತ್ರವನ್ನು ಎಸೆದು ಆ ನಿನ್ನ ವಿರೋಧವನ್ನು ಕೊಲ್ಲುವ. ಹರಿಗಾಳಿದುದಂತೇಳಿದು ತರಣಿ ಕುಮಾರನ ಬೆನ್ನ ನಿರೀಕ್ಷಿಸಲಾದ ಕರಗಿದುದಂತಕರಣ ಮರುಗುತ ಬಳಿಕ ಅಜಪಿತನೊಡನಿಂದ ಪಾತಂ ಮನಸ್ಸು ಜಾಪಿತ ನೀನು ಮಾಟಿ ಬಿಟ್ಟಾರು ಎನ್ನ ಮನದಲ್ಲಿ ಕಲವುಗ ಬಲಿಗುಂದಾಡಿಸುವುದು ಹರೇ ಕೃಷ್ಣ. ಧನುವೆತ್ತಲಾರೆಕು ಗಣೆದೊಡಲಾರೆನು ಕನನಾರೈ ನಗಿಸು ಬಗೆಗೇನು ಕೃಷ್ಣ, ಮನಸ್ಸಿನ ಭಾವನೆಗಳಿಗೆ ಮನ್ಮಥ ಕಾರಣನಾದರೆ ಅವನ ಜನ್ಮಕ್ಕೆ ನೀನು ಕಾರಣನಂತೆ. ಓ ಮನಸ್ಸಿನ ಪಿತ, ಮನಸ್ಸನ್ನರಿತು ಮತ್ತೊಬ್ಬರಲ್ಲಿ ಮಾತನಾಡುವವನೇನು ಅಂತ ನಾನು ಭಾವಿಸಿದ್ದೇನೆ. ನೀನಿಲ್ಲದೆ ನಾನಿಲ್ಲ ಕೃಷ್ಣ. ಕಣ್ಣರಿಯದಿದ್ದಳು ಕರುಳರಿಯುವುದಂತೆ. ಆದ ಕಾರಣ ತಮ್ಮ ಪಾದ ಮೂಲದಲ್ಲೇ ಭಿನ್ನಯಿಸಿಕೊಳ್ಳುತ್ತಾ ಇದ್ದೇನೆ. ಏನು ಈ ಕರ್ಣ ಯಾರು ಅಂತ ನನಗೆ ಸಂಶಯ. ನೀನು ವಿರೋಧಿ, ಎತ್ತು ಧನಸ್ಸು ಹೊಡಿವಾಡ ಅಂತ ಹೇಳ್ತಾ ಇದ್ದ. ಧನುವೆತ್ತಲಾರೆ ಕುರ್ಕಣೆ ತೊಡಲಾರೆ. ಮನಸ್ಸಿನಲ್ಲಿ ಅದೇನು ಅವನ ಕುರಿತಾಗಿ ಎಡಬಿಡದ ಭಾವನೆಗಳು ಉದ್ಭವಿಸ್ತಾ ಇದೆ. ಹೌದೇ? ಇದಕ್ಕೆ ಕಾರಣ ನಾನು ಅಥವಾ ನಿನ್ನ ಮೂಲಕ ಅವನು ಗೊತ್ತಿಲ್ಲ. ಆದ ಕಾರಣ ನಿನ್ನಲ್ಲಿ ಭಿನ್ನಯಿಸಿಕೊಳ್ಳುವಂತೆ ಏನು ಅವನ ಬೆನ್ನನ್ನೇ ನಿರೀಕ್ಷಿಸಿದ್ದು ನಾನು. ಏನು ಕಾಣಿಸಿದ್ದು ನೋಡಿದಾಗ ಿ
ಪಾಲಕನಾಗುವ ಅರ್ಹತೆ ಇದ್ದವನೇ ಅಣ್ಣ ಯುಧಿಷ್ಠಿರ ಅಲ್ವೇ? ಇವನ ಬೆನ್ನನ್ನು ನಿರೀಕ್ಷಿಸಿದಾಗ ಕೊಡವಿ ಪಾಲಕನಿಂದ ಅಧಿಕವಾಗಿ ಕಾಣ್ತಾ ಇದೆ ಇವನಲ್ಲಿ ಅಭಿಮಾನ. ಓಹ್, ಎಲ್ಲಿಯಾದ್ರೂ ರಕ್ತ ಸಂಬಂಧಿ ಇರಬಹುದೇ? ಇದ್ರೆ ಇಲ್ಲಿ ಇರಬೇಕಾದವ ಅಲ್ಲಿ ಯಾಕೆ? ಮಹಾಮುನಿಗಳಿಂದ ಮಂತ್ರೋಚಿತಯುಕ್ತವಾದಂಥ ಆ ಶಕ್ತಿಗಳು ನನ್ನ ಜನ್ಮಕ್ಕೆ ಕಾರಣರಾದವಳ ಕೈ ಸೇರಿತ್ತಂತೆ ಒಂದು ಹೊತ್ತಿನಲ್ಲಿ. ಆತ್ಮ ಸಂಬಂಧವಾಗಿ ಯೋಚಿಸಿದರೆ 4ರ ಮಟ್ಟಿಗೆ ಹೇಳ್ತಾರೆ, 5 ಯಾರು ಅಂತ ಇಷ್ಟವರೆಗೆ ಯಾರು ಹೇಳಲಿಲ್ಲ ಕೃಷ್ಣ. ನೀನು ಮನ್ಮಥನ ಪಿತನಲ್ವೇ? ನೀನು ಯಥಾರ್ಥತೆಯನ್ನು ಅಡಗಿಸುವವನಲ್ಲ. ಅಡಗಿಸುವಲ್ಲಿ ಅಡಗಿಸ್ತಿ. ನನ್ನಲ್ಲೂ ನೀನು ಅಡಗಿಸಿದ್ರೆ ಈ ನರನಿಗೆ ಸಾರಥಿ ಎನ್ನುವುದಕ್ಕೆ ಒಂದು ಕಳಂಕ ಮತ್ತೊಬ್ಬರು ಬೆಟ್ಟೆತ್ತಿ ತೋರಿಸ್ಲಿಕ್ಕಿಲ್ವೇ ಕೃಷ್ಣ? ಆದ ಕಾರಣ ನಿನ್ನಲ್ಲಿ ಸಾಯಗಳಿಲ್ಲವಗೆ ಕರದೊಳಗೆ ಆಯಗಳ ಧನುವಿಲ್ಲ. ಅವನ ಕಾಲಪೃಷ್ಠ ಉಂಟೋ ಈಗ? ಬರಿದೆ ನಿರಾಯುಧನ ಬರಿದೆ ನಿರಾಯುಧನ ಕೊಲವೆಂದಳೆಂದೈ ನೋಡು ನೋಡು ಮನರೊಳಗೆ ಬಾಯ ಬಿಡುತ್ತಲಿರುವ ಗೆಳೆದೆಳೆದು ನಿಷ್ಕರುಣೆಯಾಗಬೇಡ. ನುಡಿ ನುಡಿ ಮರೆ ಮಾಡಬೇಡ ಕೃಷ್ಣ, ಪಾರ್ಥ ಹೋರಾಡಬೇಕು ಅಂತ ನನಗೂ ಮನಸ್ಸಿದೆ. ಅವ ಹೇಳಿದ್ದಕ್ಕೆ ನಾನು ಒತ್ತು ಕೊಟ್ಟೆ. ಯಾಕೆ? ಅಸಮಬಲ ಅಂತ ಹೇಳಿದ. ಅವಕಾಶಕ್ಕೆ ಅಸ್ತು ಅಂತ ಹೇಳಿದೆ. ಓಹೋ, ಅದು ನಿನಗೆ ಕೋಪ ಬಂದು ಹೋಯಿತು. ಸಾಯಕಗಳಿಲ್ಲವಗೆ ಕರದೊಳಗಾಯತದ ಧನುವಿಲ್ಲ. ನಿರಾಯುಧನ ಸ್ಥಿತಿಯಲ್ಲಿ ವೈರಿಗಳನ್ನು ಕೊಲ್ಲಬೇಕು ಎನ್ನುವುದು ನೀನು ಹೇಳುತ್ತಿ. ಹೌದು, ಆದ್ರೆ ನನ್ನ ಈ ಸಂಬಂಧಕ್ಕೆ ಏನು ಉತ್ತರ ಹೇಳು? ಈಗ ನಿನ್ನ ಅಂತಃಕರಣ ಮಿಡಿಯುತ್ತಾ ಇದೆ. ನಾನು ನಿಷ್ಕರುಣಿ ಅಲ್ವ? ಕೇಳಬೇಕು. ಅದೇ ಸಾಕು ಒಳಗೆ ಇವ ನಿನಗೆ ಬಂಧುವಿನ ಹಾಗೆ ಕಾಣುತ್ತಾ ಇದ್ದಾನೆ. ನೀನು ಹೇಳಬೇಕು. ನೀನು ಅಳುವ ಸಂದರ್ಭದಲ್ಲಿ ಕೋಪಿಸಿಕೊಳ್ಳುತ್ತಿ, ಕೋಪಿಸಿಕೊಳ್ಳಬೇಕಾದಂತಹ ಸಮಯದಲ್ಲಿ ಅಳುತ್ತಿ. ಇವ ನಿನ್ನ ಬಾಂಧವನೇ. ಇವ ಯಾರು ಎನ್ನುವುದನ್ನು ನಾನು ಹೇಳ್ತೇನೆ. ಇವ ಹಂದೆ, ಕುಲಗೆಡುಕ, ಸೂತ. ನೀನು ಇವ ಮಾಡಿದಂತಹ ಅಪಕೃತ್ಯವನ್ನು ಎಲ್ಲವನ್ನೂ ಕೂಡ ಮರೆತಿರಬಹುದು, ಆದರೆ ನಾನೊಂದನ್ನು ಮರೆಯುವುದಿಲ್ಲ. ಹಿಂದನ ರಣಾಗ್ರಹದಲ್ಲಿ ನಿನ್ನ ಕಂದನಾದಂತಹ ಅಭಿಮನ್ಯು, ನನ್ನ ತಂಗಿಯಾದಂತಹ ನಮ್ಮ ಮುದ್ದಿನ ಅಳಿಯ ಅಸುನೀಗಿದ ಸಾಯುವುದಕ್ಕೆ ಕಾರಣ ಈ ಪಾತಕಿ ಹಿಂದಿನಿಂದ ಆತನ ಕರಗಳನ್ನು ಕತ್ತರಿಸಿದ. ಹಾನಿ ದೂರ ಕರೆದೊಂದು ಭಗವಂತ
ನಿನ್ನ ಕುಸಿದುದು ಧೈರ್ಯ ತಿಳಿ ತೊಲಗಿ ಕೊಳುಗುಳಕ್ಕೆ ಆನುವರೆ ಕೈಕಾಲು ನಡುಗಿ ನಡುಗಿ ನೃಪನಿನ್ನಾನೆ ಕುಸಿದುದು ಶಿವನೇ, ಯುದ್ಧದಲ್ಲಿ ಪಾರ್ಥನ ನಿರೀತೀರಿ. ಮುಂದಾದರೆ ಅವನ ಶರಗಳ ಹೊಡೆತಕ್ಕೆ ಸಿಕ್ಕಿ ನನ್ನ ದೇಹ ಜರ್ಜರಿತವಾಗಿದೆ. ಪ್ರಭೋ, ಇದು ನಿನ್ನಾನೆ ಕುಸಿಯುತ್ತಿದೆ, ಕೈಕಾಲುಗಳು ನಡುಗುತ್ತಿವೆ, ಕಣ್ಣು ಮುಂಜಾಗುತ್ತಿದೆ. ಶಿವನೇ, ಹೀನವಾದನು ಕೌರವೇಶ್ವರ, ಹೀನವಾದನು ಕೌರವೇಶ್ವರ, ಕೌರವೇಶ್ವರಗೇನು ಗತಿಯೋ ಈ ನಿರೋಧಕ್ಕೆ ತಾನೇ ಕಾದಿದೆಗೆಂದಳನಿದನು ಕರ್ಣ. ಶಿವ ಶಿವ ಸಮರದಲ್ಲಿ ಭುವನೇಶ ಮಮತೆಯೋ ಶಿವ ಶಿವ ಸಮರದಲ್ಲಿ ಕೈ ಸೋತೆ ಸೋತೆನಲ್ಲ ಹೀನನಾದನು ಕೌರವೇಶ್ವರ. ಶಿವ ಮಹಾದೇವ, ನಾನಿದ್ದೇನೆ ಸುಯೋಧನ. ಅರಸ, ಇಂತೆಯನ್ನು ಬಿಡು ಬಿಡು. ಪಾಂಡವರ ಯುದ್ಧಕ್ಕೆ ನಾನಿದ್ದೇನೆ. ಸಾರಿ ಸಾರಿ ಮತ್ತೆ ಮತ್ತೆ ಹೇಳುತ್ತಿದ್ದವ ನಾನು. ನಿಜ. ದೇಹವೇ ಕಂಪಿಸುತ್ತಿದೆ, ಭೂಮಿಗೆ ಉರುಳುತ್ತಿದ್ದೇನೆ. ಸುಯೋಧನನಿಗೆ ಗತಿ. ಯಾರೆಲ್ಲ ನಾವಿದ್ದೇವೆ ನಾವಿದ್ದೇವೆ ಎಂದು ಹೇಳಿದರು, ಅವರೆಲ್ಲ ಕೌರವನ ಮುಖದಲ್ಲಿ ನಗುವನ್ನು ಕಾಣುವುದಕ್ಕಾಗಿ ಹೇಳಿದರು. ಸರಿ. ಪಾಂಡವರಿಗೆ ಆತ್ಮೀಯ. ಆದರೆ ಸುಯೋಧನ ನಿನ್ನಂತಹ ಸುಹೃತ್ ಬಂಧುವನ್ನು ಅರ್ಧ ನೀರಿನಲ್ಲಿ ಕೈ ಬಿಡುವ ಹಾಗೆ ನಾನೀಗ ಕೈ ಬಿಡುತ್ತಿದ್ದೇನೆ ಪ್ರಭು. ನಾನೀಗ ಕೈ ಬಿಡುತ್ತಿದ್ದೇನೆ. ಯಾಕೆ? ಕೈ ಸೋತೆ. ಕೈ ಸೋತೆ. ಯಾಕಾಗಿ ಸೋತೆ? ಯುದ್ಧವನ್ನು ಮುಂದುವರಿಸುವುದಕ್ಕೆ ಸಾಧ್ಯವೇ? ಪಾಂಡವರ ನಿರ್ನಾಮವನ್ನು ಮಾಡುವುದಕ್ಕೆ
ನಾನಿದ್ದೇನೆ ಎನ್ನುತ್ತಿದ್ದ ನಾನು ಆ ಕೃಷ್ಣನ ಮಾತುಗಳನ್ನು ಎನ್ನ ಕುಲವ ಕೃಷ್ಣನು ಎಚ್ಚರಿಸಿನಾತ ಎನ್ನೊಡೆಯನ ಕೊಂದನು ಎನ್ನ ಕುಲವ ಕೃಷ್ಣನು ಎಚ್ಚರಿಸಿದ ಎನ್ನೊಡೆಯನ ಕೊಂದನು ಇನ್ನೆಂತು ಅಗಲುವೆನು ಇನ್ನೆಂತು ಅಗಲುವೆನು ಕೌರವನಿಗೆ ಎನ್ನಂತ ಮಿತ್ರರಾರಿನು ಕೌರವನಿಗೆ ಎನ್ನಂತ ಮಿತ್ರರಾರಿನು ಶಿವ ಶಿವನೇ ಶಿವನೇ ಹಸ್ತಿನಾವತಿಗೆ ಸಂಧಾನಕ್ಕಾಗಿ ಬಂದ ಕೃಷ್ಣ ಮರಳುವ ಹೊತ್ತಿಗೆ ನನ್ನನ್ನು ಕಣ್ಸನ್ನೆಯಿಂದ ಕರೆದಿದ್ದ. ರಥವೇರು ಕರೆದ. ನನ್ನ ತೊಡೆ ಸೋಂಕಿನಲ್ಲಿ ಕುಳಿತ. ಅಯ್ಯೋ, ಆಗ ಆ ಸ್ವಾಮಿ ಹೇಳಿದ್ದೆ, ನೀನು ರಾಧೇಯನಲ್ಲ, ನೀನು ಕೌಂತೆಯ, ಧರ್ಮಜಾದಿಗಳಿಗೆ ನೀನು ಹಿರಿಯ. ಆಮಿಷವನ್ನು ಆಮೇಲೆ ಬಂದ ತಾಯಿ 5 ಮಕ್ಕಳನ್ನು ಉಳಿಸೆಂದು ಯಾಚಿಸುವಂತೆ ಮಾಡಿದ. ನನ್ನ ಕುಲವನ್ನು, ನನ್ನ ಹುಟ್ಟನ್ನು ಕೃಷ್ಣ ಎಚ್ಚರಿಸದೆ ಇರುತ್ತಿದ್ದರೆ ಪಾಂಡವ ದ್ವೇಷ ಈಗಲೂ ಜಾಗೃತವಾಗಿಯೇ ನನ್ನಲ್ಲಿರುತ್ತದೆ. ಸರಿ. ಯಾರ ಮೊರೆ ಹಾಲನ್ನು ಕುಡಿಯುವ ಭಾಗ್ಯ ನನಗಿಲ್ಲವೋ ಅದನ್ನುಂಡು ಬೆಳೆದಂತಹ ನನ್ನ ತಮ್ಮಂದಿರನ್ನು ನಾನೇ ನನ್ನ ಹೃದಯ ಮಾರ್ತವತೆ ಹೆಚ್ಚಾಯಿತು. ಇಲ್ಲದೆ ಇದ್ದರೆ ಪಾಂಡವರ ಬಗ್ಗೆ ಪಾಷಾಣ ಹೃದಯಿಯಾಗಿದ್ದ ನಾನು ಅವರನ್ನು ಕೊಲ್ಲುವಲ್ಲಿ ನಾನಾ ತಂತ್ರಗಳನ್ನೇ ಹೂಡಬಹುದಾಗಿದ್ದೆ. ಕೃಷ್ಣ ನನ್ನ ಕುಲವನ್ನೆಚ್ಚರಿಸಿಕೊಂಡ. ತೊಟ್ಟಂಬ ತೊಡದಿರು ಮಗನೇ ಎಂದು ಹೇಳಿದ ತಾಯಿಯೂ ನನ್ನನ್ನು ಈ ಭೂಮಿ ನನ್ನ ರಥವನ್ನು ಬಲವಾಗಿ ಕಟ್ಟಿ ಹಿಡಿದು ನಾನು ಸಾಯುವಂತೆ ಮಾಡುತ್ತೇನೆ. ಗುರು ಭಾರ್ಗವರು ನೀನು ಕಲಿತುದು ಅಂತ್ಯಕಾಲಕ್ಕೆ ನಿನಗೆ ಜ್ಞಾಪಕಕ್ಕೆ ಬಾರದೆ ಹೋಗಲಿ. ಸರಿ. ಶಪಿಸಿ ನನ್ನನ್ನು ಕೊಂದನು. ನನ್ನಲ್ಲಿದ್ದ ಆ ಕವಚವನ್ನು ಇಂದ್ರ ಕೇಳಿ ನನ್ನನ್ನು ಕೊಂದ. ಸರಿ. ಅರ್ಜುನ ಕೊಲ್ಲುವನೆಂದು ನಾನು ಹೇಳದೆ. ಕೌರವೇಶ್ವರ ನಿನ್ನಂತ ಬಿಟ್ಟರೆ ನಗಲಲಿ
ಸಲಹಿದ ತನ ಕಾರ್ಯನೇ ಸಲಹಿದ ತನ ಕಾರ್ಯನೇ ತಲೆ ಒಪ್ಪಿದೆ ಎನಗೊಲಿಯಲಿ ಒಲಿಯಲಿ ಅಚ್ಚುತ ಎನಗೊಲಿಯಲಿ ಅಚ್ಚುತ ಮುದರಿ ಅಚ್ಚುತ ಮುಕುಂದ ಮಾಧವ ತಂದೆ ಎನಗೊಲಿಯೋ ಒಲಿಯೋ ನೀನು ನನಗೆ ಅಂಗರಾಜ್ಯವನ್ನಿತ್ತದು ನನ್ನ ಜೀವನಕ್ಕೆ ಬೇಕಾಗಿರುವ ನಾನಾ ಸೌಕರ್ಯಗಳನ್ನು ಒದಗಿಸಿಕೊಟ್ಟು ಸ್ವಾರ್ಥಕ್ಕೂ ಇಷ್ಟವಾದಂತಹ ಮನಸ್ಸುಳ್ಳವನಾಗಿ ಹೇಳುವವರನ್ನು ಸಾವಿರ ಸಂಖ್ಯೆಯಲ್ಲಿ ನಾವು ಕಾಣ್ತೇವೆ. ಸ್ನೇಹಿತನಲ್ಲಿ ನಿನಗಿರುವ ನಿಷ್ಕಲ್ಮಶವಾದ ಹೃದಯವನ್ನು ಅವರರ್ಥ ಮಾಡಿಕೊಳ್ಳದೇ ಹೋದ. ನೀನಿಲ್ಲದಿದ್ದಾಗಲೂ ನಿನ್ನ ಅಂತಃಪುರದವರೆಗೆ ನಿನ್ನ ಪತ್ನಿ ಭಾನುಮತಿ ದೇವಿಯಲ್ಲಿ ಸರಸದ ಮಾತುಗಳನ್ನಾಡುವವರಿಗೆ ಸ್ನೇಹಿತನಾದ ನನ್ನನ್ನು ಸಲುಗೆಯಿಂದ ಕಂಡವನು. ಸರಿ. ನಿನ್ನ ಗುಣಗಳನ್ನು ವಿವರಿಸುವುದಕ್ಕೆ ನನ್ನಲ್ಲಿ ನಾಲಿಗೆ ಇಲ್ಲ ಪ್ರಭು. ಲಕ್ಷಣಾದಿಗಳು ಅಳಿದರೂ ನೀನು ದುಃಖಿಸಿರಲಿಲ್ಲ. ನನ್ನ ಮಗ ವೃಷಸೇನಾಳಿವಾದಾಗ ನಿನ್ನ ಕಣ್ಣೀರನ್ನು ಕಂಡೆ ಪ್ರಭು, ಕಣ್ಣೀರನ್ನು ಕಂಡೆ. ವೃಷಸೇನನ ಮರಣದಿಂದ ಕುರುಸೇನೆ ತಲೆಗಿಳಗಾಯಿತು. ಒಡೆಯನಾಗಿರುವ ನಿನ್ನ ಹೃದಯ ಅಟ್ಟೂ ತಳಮಳಕ್ಕೊಳಗಾಯಿತು. ನಿನ್ನ ಗುಣಗಳನ್ನು ವಿವರಿಸುವುದಕ್ಕೆ ನನ್ನಲ್ಲಿ ನಾಲಿಗೆ. ನನ್ನನ್ನು ಸಾಕಿದ, ನನಗೆ ಈ ಪ್ರಪಂಚದಲ್ಲೊಂದು ಸ್ಥಾನವನ್ನು ಕೊಟ್ಟ, ನನಗೆ ಕುಲವನ್ನು ನೀಡಿದ, ನನ್ನ ಬದುಕಿಗೆ ಆಸರೆಯಾಗಿದ್ದ, ನಿನಗಾಗಿ ನನ್ನ ಈ ಒಡಲು ಮುಡಿಪಾಗಿದೆ. ಯುದ್ಧದಲ್ಲಿ ಗೆಲುವನ್ನು ಸಾಧಿಸುತ್ತಾರೆ, ಆದರೆ ಸ್ನೇಹ ಧರ್ಮವನ್ನು ಮರೆಯದೆ ನನ್ನನ್ನು ಕೊರೆದ ಒಡೆಯನಾದ ನಿನಗಾಗಿ ಇದು ಈ ತಲೆಯನ್ನು ಯುದ್ಧ ಭೂಮಿಯಲ್ಲಿ ಅರ್ಪಿಸುತ್ತಿದ್ದೇನೆ ಕೃಷ್ಣ. ಇಂದು ಜನಗೆ ಗೋವಿಂದ ನಿನ್ನಯ ಪಾದ ಅರವಿಂದ ಮುಕುಂದ ನಿನ್ನಯ ಪಾದ
ನಾನು ಬ್ರಾಹ್ಮಣ, ಏನಾದ್ರೂ ದಾನ ಇದ್ರೆ ಕೊಡಪ್ಪ, ನೀನು ನಾನು ಬರ್ಕೊಂಡು ಹೋಗ್ತೇನೆ ಸ್ವಾಮಿ, ನಿನ್ನ ಕೈಯಿಂದ. ಯುದ್ಧ ಭೂಮಿಯಲ್ಲಿ ರಿಕ್ತ ಹಸ್ತವಾಗಿ ಇನ್ನೇನು ಸಾಯುವುದಕ್ಕೆ ಅಡಿಯಾಗಿದ್ದೇನೆ. ದಾನವೇ? ಹೌದು ಹೌದು, ಏನಾದ್ರೂ ಬರ್ಕೊಂಡು ಹೋಗುವ ಅಂತ ಹೇಳುವಂತದ್ದು. ಸ್ವಾಮಿ, ಕೊಡುವುದಕ್ಕೆ ವಸ್ತುಗಳಿದ್ದರೆ, ಒಡವೆಗಳಿದ್ದರೆ ಕೇಳಿದುದನ್ನು ಕೊಡಬಹುದಾಗಿತ್ತು. ಏನೂ ಇಲ್ಲ, ನನ್ನಲ್ಲಿ ಕೇಳಿ ಏನೂ ಇಲ್ವೇ? ಮನಸ್ಸಿದ್ದರೆ ಮಾರ್ಗ ಉಂಟು ಪುಣ್ಯಾತ್ಮ. ಕಾಣ್ತಾ ಉಂಟಲ್ಲ, ಕಿವಿಗಳಲ್ಲಿ ಕರ್ಣ ಉಂಟಲ್ಲ, ಅದನ್ನಾದ್ರೂ ಕೊಂಡು ಹೋಗ್ತೇನೆ. ಏನೋ ಕಾಣುತ್ತಿದೆ. ವಿಪ್ರನಲ್ಲೀತ ಸಾಕ್ಷಾತ್ ಸುಪ್ರಸನ್ನ ಎಂದು ತಿಳಿದು ಸುಪ್ರತಾಪನು ಕೊಡಲು ಧಾರೆಯ ಪ್ರವಾಗಿಸದೆ ಇದ್ದರೆ ಎನಗ ಪ್ರಯೋಜಕಗಪ್ಪುಗನು ವಿಪ್ರನಲ್ಲೇತ ಸಾಕ್ಷಾತ್ ಸುಪ್ರತನ್ನ ಸುಪ್ರಹ್ಮಮೂರ್ತಿಯಾದಂತಹ ಶ್ರೀಹರಿ ಈ ರೀತಿಯಿಂದ ಬಂದಿದ್ದಾನೆ. ಸ್ವಾಮಿ, ನನ್ನ ಕರ್ಣಕುಂಡಲಗಳು ಕಂಡುವೆ. ಹೌದು, ತಾಯಿ ಕುಂತಿದೇವಿಗೆ ಕಂಡಿದ್ದ, ತಂದೆ ಭಾಸ್ಕರನಿಗೆ ಕಂಡಿದ್ದ ಕುಂಡಲಗಳು ಸುಪ್ರಸನ್ನ ನಾರಾಯಣನು. ನನಗೆ ಬ್ರಾಹ್ಮಣ ವೇಷವೂ ಮಾಡಬೇಕು ಅಂತ ಕಂಡಿದ್ದಲ್ಲ. ಇದು ವೇಷ, ಇದು ಮನಸ್ಸಿದ್ದೇ ಕೊಡುದ ಪುಣ್ಯಾತ್ಮ ನೀನು. ಹೌದು ಸರ್. ಎಂತದ್ದು ಹೌದು. ಒಂದು ಬ್ರಾಹ್ಮಣರಿಗೆ ಕೊಡುವಾಗ ಹೀಗೆ ಕೊಡುವ ಕ್ರಮ ಉಂಟಾ? ಸ್ವಲ್ಪ ನೀರು ಹಾಕಿ ಕೊಡುವ ಕ್ರಮ ಇಲ್ವಾ? ಒಂದು ಕ್ಷೇತ್ರದಲ್ಲಿ ನೀರು ಉಂಟ. ಅದು ದಾನ ಅಂತ ಹೇಳುದು. ಧಾರಾದತ್ತವಾಗಿದ್ರೆ ಮಾತ್ರ ಅದು ದಾನ ಅಂತ ಆಗುತ್ತೆ. ನೀರಲ್ಲಿದೆ ಸ್ವಾಮಿ, ಗೊತ್ತುಂಟು ನನಗೆ. ನಾನು ಹಾಗೆ ಸ್ವೀಕರಿಸಿದ್ರೆ ಅದು ಪ್ರಯೋಜನಕ್ಕೆ ಬರುವುದಿಲ್ವಯ್ಯ. ಅಂದರೆ ಧಾರಾದತ್ತವಾಗೇ ಇರ್ಬೇಕು ಅದು. ವಾರಿಯಲ್ಲಿದೆ. ಇಲ್ಲಿಲ್ವಾ? ಅಲ್ಲ, ಇಲ್ಲಿ ಅಲ್ಲಿ ಅಂತ ಹೊರಗಡೆ ಹುಡುಕಾಡಿದ್ರೆ ಆಗುದಿಲ್ಲ. ಆಗ ಹೊರಗಿದ್ದದನ್ನು ಒಳಗಡೆ ಹುಡುಕಾಡಿದಿ, ಈಗ ಒಳಗಿರುವುದನ್ನು ಹೊರಗಡೆ ಹುಡುಕಾಡಿದ್ರೆ ಸಿಗುತ್ತದ? ಒಳಗುಂಟ ಕಾಣ್ತಾ ಉಂಟಲ್ಲ ಎದೆಯಲ್ಲಿ ಅಮೃತ ಕಲಶ, ಅದರಿಂದಲೇ ತೆಗೆದು ಕೊಡು ನನಗೆ. ಅವನಿ ಸುಧೆಯಂತೆಗೆದು ವಿಪ್ರನ ಕರಾಂಜಲಿಯೊಳ್ಳಿಡಲು ನಾನು ಅಂತರ್ಮುಖಿಯಾಗಬೇಕೆಂದು ಈ ಮಾತುಗಳನ್ನು ಸಹಸ್ರ ಕವಚನಾಗಿದ್ದ ನಾನು ಸೂರ್ಯಾನುಗ್ರಹವನ್ನು ಪಡೆದವನು. ಲೋಕರಕ್ಷಣಾರ್ಥವಾಗಿ, ಧರ್ಮ ಸ್ಥಾಪನೆಗಾಗಿ ನರನಾರಾಯಣರಾಗಿ ಬಂದಂತಹ ಶ್ರೀಹರಿ ನನ್ನಲ್ಲಿ ಯುದ್ಧವೆಸಗಿ 999 ಕವಚಗಳನ್ನು ಸೀಳಿದ್ದ. ಕೊನೆಯ ಕವಚವೊಂದು ಉಳಿದಾಗ
ಈತನ ದಿವ್ಯ ಸ್ವರೂಪ ದರ್ಶನದಿಂದ ಧನ್ಯತೆಯನ್ನು ಹೊಂದಿ ಸ್ವಾಮಿ ಎಂದು ಶರಣಾಗಿದ್ದೆ. ಶರಣಾಗತ ವತ್ಸಲನಾದಂತಹ ಚಿನ್ಮಯ ಶರಣರನ್ನು ಕೊಲ್ಲುವನೆ. ಹೋಗು, ಇನ್ನೊಂದು ಬಾರಿ ಭೂಮಿಯಲ್ಲಿ ಹುಟ್ಟಿವ ನರನಾರಾಯಣರಾದ ನಾವು ಭೂಮಿಗೆ ಬಂದು ಉಳಿದೊಂದು ಕವಚ ಭೇದನವಾಗುವಂತೆ ಮಾಡಿ ನಿನ್ನ ಇಷ್ಟದಂತೆ ಮೋಕ್ಷವನ್ನು ಅನುಗ್ರಹಿಸುತ್ತೇನೆ ಹೇಳಿದ ಸ್ವಾಮಿಯ ಮಾತು ಅಂತಃಚಕ್ಷುಗಳಿಂದ ನೋಡುತ್ತಿದ್ದಂತೆ ಅದು ಆ ವಿರಾಟ್ ರೂಪ ನನ್ನ ಕಣ್ಣುಗಳಿಗೆ ಕಾಣಿಸುತ್ತಿವೆ. ಆದುದರಿಂದ ಹೊರಗಿನ ಯಾವ ಗೊಡವೆಯೂ ಇಲ್ಲದೆ ಮತ್ತೆ ಕಂತೆಗಳು ನನ್ನ ಎದೆಯನ್ನು ಸೀಳಿ ಅಮೃತ ಧಾರೆಯಿಂದ ಈ ಕುಂಡಲವನ್ನು ತೋಯಿಸಿ ಸಂತೋಷಗೊಂಡೆ ಯಾರಂತ ಈ ಕೇಳಲಿಲ್ಲ. ಕರ್ಣನ ಸತ್ವವೆಲ್ಲವನ್ನು ಹೀರಿಕೊಂಡಿದ್ದೇನೆ. ಹಿಂದೆ ಹರದಿಂದ ಪಡೆದಂತಹ ಪಾಶುಪತಕ್ಕೆ ಆ ಗೌರಿ ಬಳುವಳಿಯಾಗಿ ಇರುವಂತಹ ಅಂಜನಾಸ್ತ್ರ ಇದೆಯಲ್ಲ, ಪ್ರಯೋಗಿಸ. ಶೋಕ ಎತ್ತಿತು ತೀರತ ಮಗೊಡನೆ ಅಮಲ ಚಕ್ರಂದಕ್ಕೆ ಭೂಪೋತ್ತಮನ ವಿಜಯಾಂಗನೆಗೆ ಅಗಲಿಕೆ ಭಾವನಿಸಿತು ಕೇಳೆ ಜನಮೇ ಜಯ ಮಹಿಪಾ ಸಮಾಪ್ತಿಯಾಗಿದೆ. ಆಡಿದ ಮಾತಿನಂತೆ ಅದು ಸೂರ್ಯಾಸ್ತವಾಗುವ ಮೊದಲೇ ಕರ್ಣನ ಶಿರವನ್ನು ನೀನು ಕತ್ತರಿಸಿದ್ದಿ. ಅಲ್ಲಿ ಆ ಸೂರ್ಯನು ಅಸ್ತಮಿಸಿದ. ಜೊತೆಯಲ್ಲಿ ಕೌರವನ ಬಾಳಿನ ಜಯದ ಸೂರ್ಯನಂತಿದ್ದಂತಹ ಕರ್ಣನು ಅಳಿದ ಕಾರಣ ಅದು ಕೌರವನ ಮುಖವೆಂಬ ಕಮಲವು ಬಾಡಿ ಹೋಗಿದೆ. ನಮ್ಮ ಪಾಲಿಗೆ ಇಂದು ಜಯ ಒದಗಿತು ಎಂಬುದೇ ಸ್ಪಷ್ಟ. ಅರ್ಥ ರಾತ್ರಿ ಕವಿಯುತ್ತಾ ಇದೆ. ಇನ್ನು ನಾಳಿನ ಯುದ್ಧದ ಕುರಿತಾಗಿ ಬಿಡದೆಯನ್ನು ಸೇರಿ ಆ ಬಳಿಕ ಚಿಂತಿಸೋಣ.